Pandey. Okay, here first we have to learn introduction to Python programming. It is comes under statistics and analytics. Okay, ನಿಮ್ಮಲ್ಲಿ ಏನಿತ್ತು ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್ ಅನ್ನೋದು ಫಸ್ಟ್ ಇಯರಲ್ಲಿ ಇತ್ತು ಹೌದಾ. ಅದನ್ನೇನು ಮಾಡಿದ್ದಾರೆ ಅಂತಂದರೆ ನಿಮ್ಮ ಡಿಪ್ಲೊಮಾ CET 2023 ಒಳಗಡೆ ಏನು ಮಾಡ್ಯಾರ ಅಂತಂದ್ರೆ 20 ಮಾರ್ಕ್ಸ್ಗೆ ಏನು ಮಾಡ್ಯಾರ ಅದನ್ನು ಆ ಸಿಲೆಬಸ್ನ ಇಟ್ಟಿದ್ದಾರೆ. ಓಕೆನಾ, ಅದನ್ನು ಏನು ಮಾಡೋಣ ಅಂತಂದ್ರೆ ಈ ಸೆಷನ್ ಒಳಗಡೆ ಏನು ಮಾಡೋದನ್ನ ಅದ್ರದ್ದು ಕಂಪ್ಲೀಟ್ ಡೀಟೇಲ್ನ ಏನು ಮಾಡೋಣ ನೋಡೋಣ ಅಂತ. ಓಕೆನಾ, ಅದರೊಳಗಡೆ ಏನು ಬರುತ್ತೆ ಅಂತಂದರೆ ಇಂಟ್ರೊಡಕ್ಷನ್ ಟು ಪೈಥಾನ್ ಪ್ರೋಗ್ರಾಮಿಂಗ್ ಅಂತ ಬರುತ್ತೆ. ಇದು ನಿಮ್ಮನ್ನ ಏನು ಮಾಡ್ತಾರೆ ನಿಮ್ಮದು DCETಗೆ 6 ಮಾರ್ಕ್ಸಿಗೆ ಬರುತ್ತೆ ಇದು ಕ್ವಶನ್. ಓಕೆ, ಹಾಗಿದ್ರೆ ಫಸ್ಟಿಗೆ ಅದರದ್ದು ಇಂಟ್ರೊಡಕ್ಷನ್ ನೋಡೋಣ ಅಂತ. ಫಸ್ಟಿಗೆ ಏನಿದೆ ಇಲ್ಲಿ ನಿಮ್ದು ಬರೋದು ಪೈಥಾನ್ ಈಸ್ ಅ ಜನರಲ್ ಪರ್ಪಸ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಪೈಥಾನ್ ಅನ್ನೋದೇನು ಜನರಲ್ ಪರ್ಪಸ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ವಾಟ್ ಈಸ್ ಮೀನ್ ಬೈ ಜನರಲ್ ಪರ್ಪಸ್? ಜನರಲ್ ಪರ್ಪಸ್ ಅಂತಂದ್ರೆ ಪೈಥಾನ್ ಏನು ಮಾಡ್ತಾರೆ ಮಲ್ಟಿಪಲ್ ಪರ್ಪಸಸ್ಗೆ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಡೆವಲಪಿಂಗ್ ವೆಬ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಏನಾದರೂ ವೆಬ್ ಅಪ್ಲಿಕೇಶನ್ಸ್ನ ಡೆವಲಪ್ಮೆಂಟ್ ಮಾಡ್ಕೊಂಡ್ರೆ ಅಲ್ಲಿ ಏನು ಮಾಡ್ತಾರೆ ಈ ಪೈಥಾನ್ ಪ್ರೋಗ್ರಾಮ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಒಳಗಡೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಈಗೇನು ಎಲ್ಲ ಬೂಮಿಂಗ್ ಒಳಗಡೆ ಇದೆ ಅಲ್ಲ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಲ್ಲಿ ಕೂಡ ಏನು ಮಾಡ್ತಾಯಿದ್ರೆ ಈ ಪೈಥಾನ್ ಪ್ರೋಗ್ರಾಮ್ನ ಯೂಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮಷಿನ್ ಲರ್ನಿಂಗ್ ಅಲ್ಲೂ ಕೂಡ ಏನು ಮಾಡ್ತಾ ಇದ್ದಾರೆ ಈ ಪೈಥಾನ್ ಪ್ರೋಗ್ರಾಮ್ ಯೂಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಗೇಮ್ ಡೆವಲಪ್ಮೆಂಟ್ ಅಲ್ಲೂ ಕೂಡ ಏನು ಮಾಡ್ತಾ ಇದ್ದಾರೆ ಪೈಥಾನ್ ಪ್ರೋಗ್ರಾಮ್ನ ಏನು ಮಾಡ್ತಾ ಇದ್ದಾರೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಗಿದಾಗ ಏನಾಯ್ತು ಪೈಥಾನ್ ಏನು ಮಾಡ್ಕೊತಾರ ಮಲ್ಟಿಪಲ್ ಪರ್ಪಸ್ ಒಳಗಡೆ ಏನು ಮಾಡ್ತಾ ಇದ್ದಾರೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಪೈಥಾನ್ ಈಸ್ ಅ ಜನರಲ್ ಪರ್ಪಸ್. ನೆಕ್ಸ್ಟ್ ಇಟ್ ಈಸ್ ಅ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಎದಕ್ಕೆ ಇದನ್ನು ಪೈಥಾನ್ನ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತಂದು ಕನ್ಸಿಡರ್ ಮಾಡಿದ್ರು ಅಂತಂದ್ರೆ ಯಾಕಂದ್ರೆ ಈ ಪೈಥಾನ್ ಏನು ಮಾಡ್ಬೋದು ನಾವು ಇಟ್ ಈಸ್ ಅ ಹ್ಯೂಮನ್ ರೀಡೇಬಲ್ ಲ್ಯಾಂಗ್ವೇಜ್. ಓಕೆನಾ, ಅಂದರೆ ಏನು ಮಾಡ್ಬೋದು ಹ್ಯೂಮನ್ ಏನು ರೀಡ್ ಮಾಡ್ತಾರಲ್ಲ ಆ ಲ್ಯಾಂಗ್ವೇಜ್ ಒಳಗಡೆ ಏನು ಮಾಡ್ಬೋದು ಈ ಪ್ರೋಗ್ರಾಮ್ ನಾನು ಬರಿಬೋದು. ಸೊ ಹಾಗಿದಾಗ ಏನಾಗ್ತಿದೆ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದೇ ರೀತಿ ಏನು ಬರ್ತದೆ ಅಂತಂದ್ರೆ ಇನ್ನೊಂದು ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಆ ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತಂದ್ರೆ ನಿಮ್ದು ಕಂಪ್ಯೂಟರ್ಸ್ ಏನು ಮಾಡ್ತಾವೆ ಓನ್ಲಿ ಅಂಡರ್ಸ್ಟ್ಯಾಂಡ್ ದಟ್ ಟೈಪ್ ಆಫ್ ಲ್ಯಾಂಗ್ವೇಜಸ್. ಯಾವುದಂತಂದ್ರೆ ನಿಮ್ಮದು ಲೋ ಲೆವೆಲ್ ಲ್ಯಾಂಗ್ವೇಜ್. ಓಕೆ, ಲೋ ಲ್ಯಾಂಗ್ವೇಜ್ ಅಂತಂದ್ರೆ ಅದನ್ನು 0-1 ಒಳಗಡೆ ಏನು ಮಾಡಿರ್ತಾರೆ ಬರ್ದಿರ್ತಾರೆ ಕೋಡ್ನ. ಅದು ನಿಮ್ದು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತಂದ್ರೆ ಇದ್ರೊಳಗಡೆ ಏನು ಮಾಡ್ತಾರಂದ್ರೆ ನಮ್ಮದು ಯೂಸರ್ ಏನು ಮಾಡ್ಬೋದು ಇಂಗ್ಲೀಷ್ ಆಗಿರ್ಬೋದು, ನಿಮ್ದು ಯಾವ್ದು ಬೇರೆ ಬೇರೆ ಲ್ಯಾಂಗ್ವೇಜಸ್ ಒಳಗಡೆ ಏನು ಮಾಡ್ಬೋದು ಇದನ್ನ ಈ ಪ್ರೋಗ್ರಾಮ್ನ ನಾವು ಬರಿಬೋದು. ಆದ್ರೆ ಅಫಿಷಿಯಲಿ ಏನು ಮಾಡ್ತಾರೆ ಇಂಗ್ಲೀಷ್ ಒಳಗಡೆ ಏನು ಮಾಡ್ತಾರೆ ಈ ಪ್ರೋಗ್ರಾಮ್ನ ರೈಟ್ ಅಪ್ ಮಾಡಿರ್ತಾರೆ. ಸೊ ಆಗಿದಾಗ ಏನಾಗುತ್ತೆ ಪೈಥಾನ್ ಈಸ್ ಅ ಜನರಲ್ ಪರ್ಪಸ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ದ ನೆಕ್ಸ್ಟ್ ಒನ್ ಈಸ್ ಇಟ್ ವಾಸ್ ಡೆವಲಪ್ಡ್ ಬೈ ಗ್ಯೂಡೋ ವ್ಯಾನ್ ರೋಸಮ್ ಅನ್ನೋ ಸೈಂಟಿಸ್ಟ್ ಏನು ಮಾಡ್ತಾನೆ ಅಂತಂದ್ರೆ ಪೈಥಾನ್ ಪ್ರೋಗ್ರಾಮ್ನ ಏನು ಮಾಡಿದಾನೆ ಪೈಥಾನ್ ಪ್ರೋಗ್ರಾಮ್ನ ಡೆವಲಪ್ ಮಾಡಿದಾನೆ. ಎಲ್ಲಿ ಅಂತಂದ್ರೆ NRI ನೆದರ್ಲ್ಯಾಂಡ್. NRI ಮೀನ್ಸ್ ಏನು ನ್ಯಾಷನಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಎಲ್ಲಿ ಬರುತ್ತದೆ ನೆದರ್ಲ್ಯಾಂಡ್ ಒಳಗಡೆ ಅದ. ಅಲ್ಲೇನು ಮಾಡ್ತಾನೆ ಅಂತಂದ್ರೆ 1989 ಇನ್ ದ ಇಯರ್ ಆಫ್ 1989 ಗ್ಯೂಡೋ ವ್ಯಾನ್ ರೋಸಮ್ ಡೆವಲಪ್ಡ್ ಪೈಥಾನ್ ಪ್ರೋಗ್ರಾಮ್. ನಿಮ್ಮ 1 ಮಾರ್ಕ್ ಕ್ವಶನ್ಗೆ ಏನು ಕೇಳ್ಬೋದು ಹೂ ಡೆವಲಪ್ಡ್ ಪೈಥಾನ್ ಪ್ರೋಗ್ರಾಮ್ ಅಂತಂದು ಕೇಳ್ಬೋದು ನಿಮ್ಮದು ಡಿಪ್ಲೊಮಾ CET ಒಳಗಡೆ. ಸೊ ಆಗಿದ್ದಾಗ ಏನಂತೀರಿ ಆನ್ಸರ್ ಅದು ಏನಾಗಿರುತ್ತೆ ನಿಮ್ಮದು ಗ್ಯೂಡೋ ವ್ಯಾನ್ ರೋಸಮ್ ಆಗಿರುತ್ತೆ. ಓಕೆನಾ, ಎಷ್ಟನೇ ಇಯರ್ ಒಳಗಡೆ ಇದನ್ನು ಮಾಡ್ತಾನೆ ಅಂತಂದ್ರೆ ಇನ್ 1989 ಎಲ್ಲಿ ಅಂತಂದ್ರೆ ನೆದರ್ಲ್ಯಾಂಡ್ ಒಳಗಡೆ. ಓಕೆನಾ, ಡೆವಲಪ್ ಮಾಡಿದ. ನೆಕ್ಸ್ಟ್ ಆ ಪೈಥಾನ್ ಲ್ಯಾಂಗ್ವೇಜ್ ಮೇಡ್ ಅವೈಲೇಬಲ್ ಟು ದ ಪಬ್ಲಿಕ್ ಅಫಿಷಿಯಲಿ ಇನ್ ದ ಇಯರ್ 1991. ಅವ ಡೆವಲಪ್ ಮಾಡಿದ್ದು 1989 ಒಳಗಡೆ. ಆದ್ರೆ ಅದು ನಿಮ್ಮದು ಅಫಿಷಿಯಲಿ ಅಂದರೆ ಜನರು ಯೂಸ್ ಮಾಡ್ತಿರೋದು ಯಾವ ಇಯರಿಂದ ಯೂಸ್ ಮಾಡಿದ್ರೆ ಅದನ್ನು ಆ ಪ್ರೋಗ್ರಾಮ್ನ 1991 ಏನು ಮಾಡ್ತಾರೆ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಇದೇನಾಗಿತ್ತು ಇಂಟ್ರೊಡಕ್ಷನ್ ಆಗಿತ್ತು ಪೈಥಾನ್ ಮೇಲೆ. ಪೈಥಾನ್ ಅನ್ನೋದೇನು ಜನರಲ್ ಪರ್ಪಸ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಇಟ್ ವಾಸ್ ಡೆವಲಪ್ಡ್ ಬೈ ಗ್ಯೂಡೋ ವ್ಯಾನ್ ರೋಸಮ್. ಓಕೆನಾ, ನೆಕ್ಸ್ಟ್ ಇದನ್ನು ಅಫಿಷಿಯಲಿ ಯಾವಾಗ ಪಬ್ಲಿಕ್ ಇದನ್ನು ಮಾಡಿದ್ರೆ ಅವೈಲೇಬಲ್ ಮಾಡಿದ್ರು ಅಂತಂದ್ರೆ ಇನ್ ದ ಇಯರ್ ಆಫ್ 1991. ಓಕೆ, ದಿಸ್ ಈಸ್ ದ ಇಂಟ್ರೊಡಕ್ಷನ್ ಆಫ್ ಪೈಥಾನ್ ಪ್ರೋಗ್ರಾಮಿಂಗ್. ಓಕೆ, ದ ನೆಕ್ಸ್ಟ್ ಸ್ಲೈಡ್ ಈಸ್ ವೈ ಲರ್ನ್ ಪೈಥಾನ್. ಎದಕ್ಕೆ ಕಲಿಬೇಕು ನಾವು ಪೈಥಾನ್ ಎದಕ್ಕೆ ಕಲಿಬೇಕು ಅಂತಂದ್ರೆ ಫಸ್ಟ್ ಒನ್ ಇಟ್ ಈಸ್ ಈಸಿ ಟು ಯೂಸ್ ಆ್ಯಂಡ್ ಲರ್ನ್. ಅದ ನಿಮ್ದು C++ ಜಾವಾ ಆಗಿತ್ತು ಅಂತಂದ್ರೆ ಏನಾದರೂ ನೀವು ಏನಾದರೂ ಸ್ಟೇಟ್ಮೆಂಟ್ನ ನೀವು ಪ್ರಿಂಟ್ ಮಾಡೋಕಾಯ್ತು ಅಂತಂದ್ರೆ ಅದಕ್ಕೆ ಏನು ಬರ್ತಿದ್ವು ಬೇರೆ ಏನು ಮಾಡೋಕಾಯ್ತು ಇನ್ಸ್ಟ್ರಕ್ಷನ್ಸ್ನ ನೀವೇನು ಮಾಡೋಕಾಯ್ತು ಯೂಸ್ ಮಾಡೋಕಾಯ್ತು. ಅದ ನಿಮ್ಮದು ಪೈಥಾನ್ ಒಳಗಡೆ ಏನು ಮಾಡ್ತೀರಿ ಡೈರೆಕ್ಟಾಗಿ ಪ್ರಿಂಟ್ ಅಂತಂದು ಯೂಸ್ ಮಾಡ್ತಿರಲಿಲ್ಲ. ಹೌದಾ, ಡೈರೆಕ್ಟಾಗಿ ಏನು ಮಾಡ್ತಿರಲಿಲ್ಲ ನೀವೆಲ್ಲ ಪ್ರಿಂಟ್ ಅನ್ನೋ ಸ್ಟೇಟ್ಮೆಂಟ್ ಏನು ಮಾಡ್ತಿರಲಿಲ್ಲ ಯೂಸ್ ಮಾಡ್ತೀರಿ. ಪ್ರಿಂಟ್ ಇಲ್ಲೇನು ಮಾಡ್ತೀರಿ ಜಸ್ಟ್ ಪ್ರಿಂಟ್ ಅನ್ನೋ ಸ್ಟೇಟ್ಮೆಂಟ್ನ ಯೂಸ್ ಮಾಡಿ ಇದ್ರೊಳಗಡೆ ಏನು ಮಾಡ್ತೀರಿ ಪ್ಯಾರಂಥಸಿಸ್ ಒಳಗಡೆ ಏನಾದರೂ ಹೆಲೋ ಅಂತಂದು ನೀವೇನಾದರೂ ಟೈಪ್ ಮಾಡಿದರೆ ಸಾಕು ಏನು ಮಾಡುತ್ತೆ ಇದು ನಿಮ್ಮದು ಔಟ್ಪುಟ್ ಸ್ಕ್ರೀನ್ ಒಳಗಡೆ
ಹೆಲೋ ಅಂತ ಏನು ಮಾಡ್ತದೆ ಡಿಸ್ಪ್ಲೇ ಮಾಡುತ್ತೆ. ಸೊ ಆಗಿದಾಗ ಏನಾಗ್ತಿದೆ ಇಟ್ ಈಸ್ ಈಸಿ ಟು ಯೂಸ್ ಆ್ಯಂಡ್ ಲರ್ನ್. ಹಂಗೆ ಏನದು ಅಂತಂದ್ರೆ ಇಲ್ಲ ನೋಡ್ ಅಂತಿದೆ ಅಗ್ದಿ ಈಸಿ ಅದ ನಿಮ್ದು ಹೌದಾ, ಯೂಸ್ ಮಾಡ್ಲಿಕ್ಕೂ ಈಸಿ ಅದ, ಆಮೇಲೆ ಲರ್ನ್ ಮಾಡ್ಲಿಕ್ಕೂ ಕೂಡ ಏನದಿಲ್ಲ ಈಸಿ. ಯಾಕಂತಂದ್ರೆ ಇಲ್ಲ ಲಿಮಿಟೆಡ್ ನಂಬರ್ ಆಫ್ ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡ್ತಾರೆ ಇಲ್ಲ, ಏನು ಹೇಳ್ರಿ ಇಲ್ಲ ಲಿಮಿಟೆಡ್ ನಂಬರ್ ಆಫ್ ಸ್ಟೇಟ್ಮೆಂಟ್ಸ್ನ ಏನು ಮಾಡ್ತಾರೆ ಇಲ್ಲ ಯೂಸ್ ಮಾಡ್ತಾರೆ. ಅದ ನೀವೇನಾದರೂ C++ ಜಾವಾಕ್ಕೆ ಏನಾದರೂ ನೀವು ಕನ್ಸಿಡರ್ ಮಾಡಿದ್ರೆ ಅದ್ರೊಳಗಡೆ ಏನೋ ಅಂತಂದ್ರೆ ಹ್ಯೂಜ್ ನಂಬರ್ ಆಫ್ ಏನವ ಇನ್ಸ್ಟ್ರಕ್ಷನ್ಸ್ ಅವ ಹೌದಾ, ಆದರೆ ಇಲ್ಲ ಪೈಥಾನ್ ಒಳಗಡೆ ಏನಂತಂದ್ರೆ ಲಿಮಿಟೆಡ್ ನಂಬರ್ ಆಫ್ ಇನ್ಸ್ಟ್ರಕ್ಷನ್ಸ್. ಸೊ ಇಟ್ ಈಸ್ ವೆರಿ ಈಸಿ ಟು ಯೂಸ್ ಆ್ಯಂಡ್ ಲರ್ನ್. ಆ್ಯಂಡ್ ದ ಸೆಕೆಂಡ್ ಪಾಯಿಂಟ್ ಈಸ್ ಇಟ್ ಈಸ್ ಓಪನ್ ಸೋರ್ಸ್ ಲ್ಯಾಂಗ್ವೇಜ್. ಓಪನ್ ಸೋರ್ಸ್ ಲ್ಯಾಂಗ್ವೇಜ್ ಅಂತಂದ್ರೆ ಇದನ್ನು ಪೈಥಾನ್ ಅಂತ ಸಾಫ್ಟ್ವೇರ್ನ ಏನು ಮಾಡ್ಬೋದು ನಾವು ಈಸಿಯಾಗಿ ಏನು ಮಾಡ್ಬೋದು ಇನ್ಸ್ಟಾಲ್ ಮಾಡ್ಬೋದು ಹೌದಾ, ವಿತೌಟ್ ಗಿವಿಂಗ್ ಎನಿ ಮನಿ. ನಾವು ಏನೋ ದುಡ್ಡು ಕೊಳಿಲ್ದಂಗೆ ಏನು ಮಾಡ್ಬೋದು ಇದನ್ನು ಈ ಪೈಥಾನ್ ಪ್ರೋಗ್ರಾಮ್ದ ಸಾಫ್ಟ್ವೇರ್ನ ಏನು ಮಾಡ್ಬೋದು ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. ಓಕೆನಾ, ಸೊ ಇದಾಗ ಏನಾಗ್ತಿದೆ ಓಪನ್ ಸೋರ್ಸ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಆ್ಯಂಡ್ ಇಟ್ ಈಸ್ ಅ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್. ಈ ಪೈಥಾನ್ ಏನು ಕರೀತಾರೆ ಇದನ್ನು ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಎದಕ್ಕೆ ಇದನ್ನು ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಅಂತ ಕರೆದ್ರೆ ಅಂತಂದ್ರೆ ನೋಡ್ರಿಲ್ಲ ಫಸ್ಟ್ಗೆ ಏನಾಗ್ತದೆ ನೀವೇನೋ ಒಂದು ಪ್ರೋಗ್ರಾಮ್ ಬರೀತಿರಲ್ಲ, ಇದೇನಿದೆ ನಿಮ್ದು ದಿಸ್ ಈಸ್ ಅ ಸೋರ್ಸ್ ಕೋಡ್. ನೀವೇನೋ ಒಂದು ಪ್ರೋಗ್ರಾಮ್ ಬರೀತೀರ ಅಂತಂದ್ರೆ ಅದೇನಾಗಿರುತ್ತೆ ನಿಮ್ದು ಸೋರ್ಸ್ ಕೋಡ್ ಆಗಿರುತ್ತೆ ಹೌದಾ, ದಿಸ್ ಈಸ್ ಅ ಸೋರ್ಸ್ ಕೋಡ್. ಇಲ್ಲೇನಾಗ್ತದೆ ನಿಮ್ದು ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಒಳಗಡೆ ಏನಾಗಿರುತ್ತೆ ಅಂತಂದ್ರೆ ಆ ಸೋರ್ಸ್ ಕೋಡ್ ಏನಾಗ್ತದೆ ಡೈರೆಕ್ಟ್ಲಿ ಎಕ್ಸಿಕ್ಯೂಷನ್ ಆಗುತ್ತೆ ಹೌದಾ, ಡೈರೆಕ್ಟ್ಲಿ ಏನಾಗುತ್ತೆ ನಿಮ್ದು ಆ ಸೋರ್ಸ್ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ ಹೌದಾ, ವಿತೌಟ್ ಕಂಪೈಲೇಷನ್ ಇಲ್ದಂಗೆ ಏನಾಗ್ತದೆ ನೀವೇನೋ ಒಂದು ಪ್ರೋಗ್ರಾಮ್ ಬರ್ದಿರ್ತಲ್ಲ ಅದೇನಾಗ್ತದೆ ಡೈರೆಕ್ಟಾಗಿ ಎಕ್ಸಿಕ್ಯೂಟ್ ಆಗ್ತದೆ. ಬಟ್ ಇನ್ ಕೇಸ್ ಆಫ್ ಕಂಪೈಲ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತಂದ್ರೆ ನಿಮ್ದು ಫಾರ್ ಎಕ್ಸಾಂಪಲ್ ನಿಮ್ದು C ಆಗಿರ್ಬೋದು, C++ ಆಗಿರ್ಬೋದು ಹೌದಾ, ಇಲ್ಲೆಲ್ಲ ಏನಾಗ್ತದೆ ಅಂತಂದ್ರೆ ಅವೆಲ್ಲ ಕಂಪೈಲ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಎದಕ್ಕೆ ಕಂಪೈಲ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತಂದ್ರೆ ಫಸ್ಟಿಗೆ ಏನು ಮಾಡ್ತೀರಿ ಅದನ್ನು ಕೂಡ ಪ್ರೋಗ್ರಾಮ್ನ ನೀವೇನು ಮಾಡ್ತೀರಿ ಬರೀತೀರಿ ಹೌದಾ, ಬೈ ಯೂಸಿಂಗ್ ಏನು ಸೂಟೇಬಲ್ ಎಡಿಟರ್ ವಿಂಡೋ. ಒಂದು ಸೂಟೇಬಲ್ ಎಡಿಟರ್ ವಿಂಡೋ ಯೂಸ್ ಮಾಡಿ ಏನು ಮಾಡ್ತೀರಿ ಒಂದು ಸೋರ್ಸ್ ಕೋಡ್ನ ಬರೀತಾರೆ. ಅದಾದ ತಕ್ಷಣ ಏನು ಬರುತ್ತಲ್ಲ ನಿಮ್ದು ಒಂದು ಕಂಪೈಲರ್ ಇರುತ್ತೆ. ಕಂಪೈಲರ್ ಈಸ್ ನಥಿಂಗ್ ಬಟ್ ಏನು ಟ್ರಾನ್ಸ್ಲೇಟರ್. ಅದೇನು ಮಾಡ್ತಾರೆ ನಿಮ್ದು ಕಂಪೈಲರ್ ಏನು ಮಾಡುತ್ತೆ ಅಂತಂದ್ರೆ ನಿಮ್ದು ಸೋರ್ಸ್ ಕೋಡ್ ಇರೋದನ್ನು ಮಷಿನ್ ಕೋಡಿಗೆ ಏನು ಮಾಡ್ತದೆ ಕನ್ವರ್ಟ್ ಮಾಡುತ್ತೆ. ಮಷಿನ್ ಕೋಡಿಗೆ ಕನ್ವರ್ಟ್ ಮಾಡಿ ಏನು ಮಾಡುತ್ತೆ ಅಂತಂದರೆ ಎಕ್ಸಿಕ್ಯೂಟ್ ಮಾಡುತ್ತೆ. ಮಷಿನ್ ಕೋಡಿಗೆ ಕನ್ವರ್ಟ್ ಮಾಡಿ ನೆಕ್ಸ್ಟ್ ಏನು ಮಾಡ್ತದೆ ಎಕ್ಸಿಕ್ಯೂಟ್ ಮಾಡುತ್ತೆ. ಆದ್ರೆ ಅದ ನಿಮ್ದು ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಒಳಗಡೆ ಏನಾಗ್ತದೆ ನಿಮ್ದು ಪ್ರೋಗ್ರಾಮ್ ಡೈರೆಕ್ಟ್ಲಿ ಏನಾಗುತ್ತೆ ಎಕ್ಸಿಕ್ಯೂಟ್ ಆಗುತ್ತೆ ಹೌದಾ. ಸೊ ಆಗಿದಾಗ ಏನಾಗುತ್ತೆ ಪೈಥಾನ್ ಪ್ರೋಗ್ರಾಮ್ ಅನ್ನೋದು ಏನಾಗಿರುತ್ತೆ ನಿಮ್ದು ಪೈಥಾನ್ ಆಗಿರ್ಬೋದು. ನೆಕ್ಸ್ಟ್ ಫಸ್ಟ್ನೇದೇ ನಿಮ್ದು ಪೈಥಾನ್ ಆಗಿರ್ಬೋದು. ನೆಕ್ಸ್ಟ್ ಇನ್ನೊಂದು ರೂಬಿ ಅಂತ ಬರುತ್ತೆ, ಇಟ್ ಈಸ್ ಆಲ್ಸೋ ಏನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ರೂಬಿ ಆಗಿರ್ಬೋದು. ನೆಕ್ಸ್ಟ್ ನಿಮ್ಮದು PHP ಆಗಿರ್ಬೋದು. ಇವೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಎದುರಾಗಿ ಬರ್ತಾವೆ ಅಂತಂದ್ರೆ ನಿಮ್ಮದು ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಒಳಗಡೆ ಬರುತ್ತೆ. ಇಂಟರ್ಪ್ರಿಟೆಡ್ ಅಂತಂದ್ರೆ ಏನು ಯುವರ್ ಸೋರ್ಸ್ ಕೋಡ್ ಈಸ್ ಡೈರೆಕ್ಟ್ಲಿ ಕನ್ವರ್ಟೆಡ್ ಆರ್ ಡೈರೆಕ್ಟ್ಲಿ ಎಕ್ಸಿಕ್ಯೂಟೆಡ್ ಓಕೆ ವಿತೌಟ್ ಡೂಯಿಂಗ್ ಎನಿ ಕಂಪೈಲೇಷನ್. ದ ಸೋರ್ಸ್ ಕೋಡ್ ಡೈರೆಕ್ಟ್ಲಿ ಎಕ್ಸಿಕ್ಯೂಟೆಡ್ without the need of a compilation process. But in case of compiled programming language, the source code first converted into machine code with the help of compiler and then it is executed. ಗೊತ್ತಾತಲ್ಲ, ಈ ನಿಮ್ದು ಕಂಪೈಲ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಏನು ಕೊಡ್ತೀರಿ ಎಕ್ಸಾಂಪಲ್ C ಮತ್ತು ನಿಮ್ದು C++ ಏನಾಗಿರುತ್ತೆ ನಿಮ್ದು ಕಂಪೈಲ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆಗಿದ್ರೆ, ಪೈಥಾನ್ ರೂಬಿ ಮತ್ತು PHP ಏನಾಗಿರುತ್ತೆ ನಿಮ್ದು ಇಂಟರ್ಪ್ರಿಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. ಗೊತ್ತಾತಲ್ಲ ಈ ಪಾಯಿಂಟ್ಸ್. ಓಕೆ, ಫಸ್ಟ್ ಏನದು ಇಟ್ ಈಸ್ ಈಸಿ ಟು ಯೂಸ್ ಆ್ಯಂಡ್ ಲರ್ನ್, ಇಟ್ ಈಸ್ ಅ ಓಪನ್ ಸೋರ್ಸ್ ಲ್ಯಾಂಗ್ವೇಜ್ ಆ್ಯಂಡ್ ಇಟ್ ಈಸ್ ಅ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್. ಆ್ಯಂಡ್ ದ ಫೋರ್ತ್ ಒನ್ ಈಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತಂದ್ರೆ ಇದ್ರೊಳಗಡೆ ಏನು ಯೂಸ್ ಮಾಡ್ತೀರಿ ನೀವು, ಇಲ್ಲೇನು ಯೂಸ್ ಮಾಡ್ತೀರ ಅಂತಂದ್ರೆ ನೀವು ಉಪ್ಸ್ ಕಾನ್ಸೆಪ್ಟ್ ಅಂತ ಬರುತ್ತೋ, ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಬಂದಿರ್ತಾವೆ. ಇಲ್ಲ ಯಾವ್ಯಾವ ಅಂತಂದ್ರೆ ಕ್ಲಾಸ್ ಅಂತ ಬಂದಿರುತ್ತೆ ಹೌದಾ, ಆಬ್ಜೆಕ್ಟ್ ಬಂದಿರುತ್ತೆ, ನೆಕ್ಸ್ಟ್ ಇನ್ಹೆರಿಟೆನ್ಸ್ ಅಂತ ಬಂದಿರುತ್ತೆ, ನೆಕ್ಸ್ಟ್ ಪಾಲಿಮಾರ್ಫಿಸಮ್ ಬಂದಿರುತ್ತೆ. ಗೊತ್ತಲ್ರಿ ಪಾಲಿಮಾರ್ಫಿಸಮ್, ಇವೆಲ್ಲ ನಾವು ಕಾನ್ಸೆಪ್ಟ್ ಏನಾಗಿರುತ್ತೆ ನಿಮ್ದು ಈ ಪೈಥಾನ್ ಪ್ರೋಗ್ರಾಮ್ ಒಳಗಡೆ ಯೂಸ್ ಮಾಡ್ತೇವೆ. ಗೊತ್ತಲ್ಲ ಏನಂತಂದ್ರೆ ಇದು ನಿಮ್ದು ಉಪ್ಸ್ ಅಂತ ಕರಿತೇವೆ. ಉಪ್ಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದರೊಳಗಡೆ ಏನು ಬರುತ್ತೆ ನಿಮ್ದು, ಇಲ್ಲೂ ಕೂಡ ನಾವೇನು ಮಾಡ್ಬೋದು ಕ್ಲಾಸ್ನ ಕ್ರಿಯೇಟ್ ಮಾಡ್ಬೋದು ಎಲ್ಲ ನಿಮ್ದು ಪೈಥಾನ್ ಒಳಗಡೆ. ನೆಕ್ಸ್ಟ್ ಆಬ್ಜೆಕ್ಟ್ನು ಕೂಡ ಏನು ಮಾಡ್ಬೇಕಿಲ್ಲ ನೀವು ಮಾಡ್ಬೋದು ಕ್ರಿಯೇಟ್ ಮಾಡ್ಬೋದು. ಇಲ್ಲ ವಿ ಕ್ಯಾನ್ ಕ್ರಿಯೇಟ್ ಆಬ್ಜೆಕ್ಟ್ ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಯೂಸ್ the concept called polymorphism. ಗೊತ್ತಲ್ಲ ಪಾಲಿಮಾರ್ಫಿಸಮ್ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಅಬ್ಸ್ಟ್ರಾಕ್ಷನ್ ಅಂತ ಬರುತ್ತೆ, ಅದನ್ನು ಕೂಡ ಏನು ಮಾಡ್ಬೋದು ಇಲ್ಲ ಯೂಸ್ ಮಾಡ್ಬೋದು.
ಇವನ್ನೆಲ್ಲ ಕಾನ್ಸೆಪ್ಟ್ನ ನೀವೇನು ಮಾಡ್ಬೋದು ಈ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗಡೆ ಏನು ಮಾಡ್ಬೋದು ನೀವು ಯೂಸ್ ಮಾಡ್ಬೋದು. ಓಕೆನಾ. ಸೊ ಇದಾಗ ಏನಾಗ್ತಿದೆ ನಿಮ್ದು, ಇಟ್ ಈಸ್ ಅ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ದ ಲಾಸ್ಟ್ ಒನ್ ಈಸ್ ಲರ್ನ್ ಸ್ಟ್ಯಾಂಡರ್ಡ್ ಲೈಬ್ರರಿ. ಇದ್ರದ್ದು ಪೈಥಾನದ್ದು ಮೇನ್ ಏನು ಬ್ಯೂಟಿ ಗೊತ್ತಾ, ಇದ್ರೊಳಗಡೆ ಏನು ಮಾಡ್ಯಾರ ಅಂತಂದ್ರೆ ಹ್ಯೂಜ್ ನಂಬರ್ ಆಫ್ ಏನವಿಲ್ಲ ಲೈಬ್ರರೀಸ್ ಅವ. ಓಕೆನಾ. ನೋಡೋಣಂತೆ ಯಾವ ಬರ್ತಾವೆ ನಿಮ್ಮ ಲೈಬ್ರರೀಸ್ ಅಂತಂದು. ಫಸ್ಟ್ ನೋಡೋಣ ತಡ್ರಿ. ಲೈಬ್ರರಿ ಅಂತಂದ್ರೆ ಮೊದಲಿಗೆ ನೋಡೋಂತ ವಾಟ್ ಈಸ್ ಲೈಬ್ರರಿ ಅಂತಂದ್ರೆ, ಲೈಬ್ರರಿ ಈಸ್ ನಥಿಂಗ್ ಬಟ್ ಮಾಡ್ಯೂಲ್. ಓಕೆ. ಈ ಲೈಬ್ರರಿ ಒಳಗಡೆ ಏನು ಬರ್ತದೆ ನಿಮ್ಮದು ಪೈಥಾನ್ ಲೈಬ್ರರಿ ಒಳಗಡೆ ಆಲ್ಮೋಸ್ಟ್ ಆಲ್ ಟೋಟಲ್ ಎಷ್ಟು ಬರ್ತವೆ ಅಂತಂದ್ರೆ ನಿಮ್ಮದು 200 ಬರುತ್ತೆ. ಏನು ಬರುತ್ತೆ ನಿಮ್ಮದು 200 ಮಾಡ್ಯೂಲ್ಸ್ ಬರುತ್ತೆ. 200 ಮಾಡ್ಯೂಲ್ಸ್ 200 ಏನು ಬರುತ್ತೆ ನಿಮ್ಮದು ಮಾಡ್ಯೂಲ್ಸ್ ಬರುತ್ತೆ. ಹೌದಾ. ಲೈಬ್ರರಿ ಅಂತಂದ್ರೆ ಏನು, ಒಂದು ಲೈಬ್ರರಿ ಅಂತಂದ್ರೆ ಒಂದು ಶೆಲ್ಫ್ ಇದ್ದಂಗೆ. ಹೌದಾ. ಲೈಬ್ರರಿ ಇಸ್ ನಥಿಂಗ್ ಬಟ್ ಏನು ಶೆಲ್ಫ್, ಬುಕ್ ಶೆಲ್ಫ್ ಇರುತ್ತಲ್ಲ ಆ ರೀತಿ ಏನಿರ್ತವೆ ಒಂದು ಶೆಲ್ಫ್ ಇರುತ್ತೆ. ಹೌದಾ. ಆ ಶೆಲ್ಫ್ ಒಳಗಡೆ ಏನಿರ್ತಾವೆ ನಿಮ್ದು, ಅದ್ರೊಳಗಡೆ ಏನು ಮಾಡ್ತೀರಿ ನೀವು ಬುಕ್ಸ್ನ ಏನು ಮಾಡ್ತೀರಲ್ಲ ಪ್ಲೇಸ್ ಮಾಡಿರ್ತೀರ ಇಟ್ಟಿರ್ತಾರಲ್ಲ ಅದೇ ಥರ ಏನು ಆ ಬುಕ್ಸ್ನ ಏನಂತ ಕರಿತೀವಿ, ಒಂದು ಬುಕ್ಕಿಗೂ ಕೂಡ ಏನು ಕರಿತೀವಿ ನಾವು ಮಾಡ್ಯೂಲ್ ಅಂತಂದು ಕರಿತೀವಿ. ಈಚ್ ಬುಕ್ ಈಸ್ ಇಂಡಿಕೇಟೆಡ್ ಬೈ ಏನು ಮಾಡ್ಯೂಲ್. ಹಂಗೆ ನಿಮ್ಮದು ಪೈಥಾನ್ ಲೈಬ್ರರಿ ಒಳಗಡೆ ಏನಿರ್ತವೆ ಅಂತಂದ್ರೆ ನಿಯರ್ಲಿ ಏನಂತಂದ್ರೆ 200 ಮಾಡ್ಯೂಲ್ಸ್ ಇರ್ತವೆ. ಹೌದಾ. ಮಾಡ್ಯೂಲ್ಸ್ ಈಸ್ ನಥಿಂಗ್ ಬಟ್ ಏನು ಬುಕ್ಸ್ ಅಂತಂದು ಅಸ್ಯೂಮ್ ಮಾಡ್ಕೊಳ್ಳೋಣ ಅಂತ. ಹೌದಾ. ಈಚ್ ಮಾಡ್ಯೂಲ್ ಏನಾಗಿರುತ್ತೆ ಅಂತಂದ್ರೆ, ಮಾಡ್ಯೂಲ್ ಅಂತಂದ್ರೆ ಏನಂತಂದ್ರೆ ಇಟ್ ಈಸ್ ಅ ಫೈಲ್. ಮಾಡ್ಯೂಲ್ ಅನ್ನೋದೇನು ಫೈಲ್ ಕಂಟೈನಿಂಗ್ ಪೈಥಾನ್ ಡೆಫಿನೇಷನ್ಸ್. ಇದರೊಳಗಡೆ ಏನಿರುತ್ತೆ ನಿಮ್ಮದು ಮಾಡ್ಯೂಲ್ ಒಳಗಡೆ ಪೈಥಾನದ್ದು ಡೆಫಿನೇಷನ್ ಇರುತ್ತೆ. ಪೈಥಾನದ್ದು ಡೆಫಿನೇಷನ್ಸ್ ಮತ್ತು ಸ್ಟೇಟ್ಮೆಂಟ್ಸ್ ಇರುತ್ತೆ. ಅದಕ್ಕೇನು ಕರೀತಾರೆ ಮಾಡ್ಯೂಲ್ ಅಂತ ಕರಿತಾವೆ. ಮಾಡ್ಯೂಲ್ ಅಂತಂದು ಕರೀತಾರೆ. ಗೊತ್ತಲ್ಲ. ಮಾಡ್ಯೂಲ್ ಇಸ್ ನಥಿಂಗ್ ಬಟ್ ಏನು ಫೈಲ್ ಕಂಟೈನಿಂಗ್ ಪೈಥಾನ್ ಡೆಫಿನೇಷನ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ಸ್ಟೇಟ್ಮೆಂಟ್ಸ್. ಅದಕ್ಕೇನು ಕರೀತಾರೆ ಮಾಡ್ಯೂಲ್ ಅಂತ ಕರೀತಾರೆ. ಅಂಥ ಮಾಡ್ಯೂಲ್ಸ್ ಎಷ್ಟು ಇರ್ತಾವೆ ಇಲ್ಲಿ ನಿಮ್ಮದು 200 ಮಾಡ್ಯೂಲ್ಸ್ ಇರ್ತಾವೆ. ಅಂತ 200 ಮಾಡ್ಯೂಲ್ಸ್ಗೆ ಏನಂತ ಕರೀತಾರೆ ಒಂದು ಲೈಬ್ರರಿ ಅಂತ ಕರೀತಾರೆ. ಗೊತ್ತಲ್ಲ. ಲೈಬ್ರರಿ ಇಸ್ ನಥಿಂಗ್ ಬಟ್ ಏನು ಒಂದು ಬುಕ್ ಶೆಲ್ಫ್ ಅಂತಂದು ಅಸ್ಯೂಮ್ ಮಾಡ್ಕೊಂಡ್ರೆ ಈಚ್ ಬುಕ್ಕು ಆ ಶೆಲ್ಫ್ ಒಳಗಡೆ ಇದ್ರೆ ಆ ಬುಕ್ಕಿಗೆ ಏನು ಕರೀತಾರೆ ಮಾಡ್ಯೂಲ್ಸ್ ಅಂತ ಕರೀತಾರೆ. ಗೊತ್ತಲ್ಲ. ಆ ಮಾಡ್ಯೂಲ್ ಅಂತಂದ್ರೆ ಏನಂತಂದ್ರೆ ಫೈಲ್ ಕಂಟೈನಿಂಗ್ ಪೈಥಾನ್ ಡೆಫಿನೇಷನ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ಸ್. ಪೈಥಾನ್ ಡೆಫಿನೇಷನ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ಸ್. ಗೊತ್ತಲ್ಲ. ಪೈಥಾನ್ ಡೆಫಿನೇಷನ್ಸ್ ಮತ್ತು ಸ್ಟೇಟ್ಮೆಂಟ್ಸ್ಗೆ ಏನಂಗೆ ಕರೀತಾರೆ ಮಾಡ್ಯೂಲ್ ಅಂತಂದು ಕರೀತಾರೆ. ಗೊತ್ತಲ್ಲ. ಈ ಫಾರ್ ಎಕ್ಸಾಂಪಲ್ ನೀವು ಆಲ್ರೆಡಿ ಏನು ಮಾಡಿದರೆ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗಡೆ ಲಾಸ್ಟ್ 2 ಪ್ರೋಗ್ರಾಮ್ಸ್ ಏನವಲ್ಲ, ಒಂದು ಬಾರ್ ಚಾರ್ಟ್ ಕ್ರಿಯೇಟ್ ಮಾಡೋದು, ಇನ್ನೊಂದು ಪೈ ಚಾರ್ಟ್, ಇನ್ನೊಂದು ಬಾರ್ ಗ್ರಾಫ್ ಏನು ಇದನ್ನು ಮಾಡಿದ್ರಲ್ಲ ಎಕ್ಸಿಕ್ಯೂಟ್ ಮಾಡಿದ್ರಲ್ಲ, ಅಲ್ಲಿ ಯಾವ ಲೈಬ್ರರಿನ ಯೂಸ್ ಮಾಡಿದ್ರಿ ನೀವು, ಎದನ್ನು ಯೂಸ್ ಮಾಡಿದ್ರಿ ಅಂತಂದ್ರೆ ನೀವು ಲೈಬ್ರರಿ ಮ್ಯಾಟ್ ಪ್ಲಾಟ್ ಲಿಬ್ ಅಂತಿತ್ತು. ಒಂದು ಲೈಬ್ರರಿ ಮ್ಯಾಟ್ ಪ್ಲಾಟ್ ಲಿಬ್ ಅಂತಿತ್ತು. ಗೊತ್ತಲ್ಲ. ಮ್ಯಾಟ್ ಪ್ಲಾಟ್ ಲಿಬ್ ಅಂತಿತ್ತು. ಇದೇನಂತಂದ್ರೆ ಇಟ್ ಈಸ್ ಜನರಲಿ ಯೂಸ್ಡ್ ಫಾರ್ ಏನು ಡೇಟಾ ವಿಜುವಲೈಜೇಷನ್ಗೆ ಯೂಸ್ ಮಾಡ್ತಾರೆ. ಇದನ್ನು ಡೇಟಾ ವಿಜುವಲೈಜೇಷನ್ ಇದನ್ನು ಎದಕ್ಕೆ ಯೂಸ್ ಮಾಡ್ತಾರೆ ಡೇಟಾ ವಿಜುವಲೈಜೇಷನ್. ಮ್ಯಾಟ್ ಪ್ಲಾಟ್ ಲಿಬ್ ಇಟ್ ಈಸ್ ಅ ಲೈಬ್ರರಿ. ಹೌದಾ. ಪೈಥಾನ್ನ ಒಳಗಡೆ ಏನವ ಸೋ ಮೆನಿ ಲೈಬ್ರರೀಸ್ ಅವ. ಹೌದಿಲ್ಲ. ಸೋ ಮೆನಿ ಲೈಬ್ರರೀಸ್ ಅವ. ಅದರೊಳಗಡೆ ಲೈಬ್ರರಿ ಒಳಗಡೆ ಏನಂತಂದ್ರೆ ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರೆ ಏನಿರ್ತಾವೆ 200 ಮಾಡ್ಯೂಲ್ಸ್ ಇರ್ತಾವೆ. ಮಾಡ್ಯೂಲ್ ಅಂತಂದ್ರೆ ಏನು ಫೈಲ್ ಕಂಟೈನಿಂಗ್ ಪೈಥಾನ್ ಡೆಫಿನೇಷನ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ಗೆ ಏನು ಕರಿತೀವಿ ನಾವು ಮಾಡ್ಯೂಲ್ ಅಂತಂದು ಕರಿತೀವಿ. ಹೌದಾ. ಅದರೊಳಗಡೆ ಎಕ್ಸಾಂಪಲ್ ಏನು ಮ್ಯಾಟ್ ಪ್ಲಾಟ್ ಲಿಬ್ ಅನ್ನೋದೇನೋ ಒಂದು ಲೈಬ್ರರಿ. ಅದನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಡೇಟಾ ವಿಜುವಲೈಜೇಷನ್ಗೆ ಯೂಸ್ ಮಾಡ್ತೀವಿ. ನೀವು ಇದಕ್ಕೇನು ಪ್ರೋಗ್ರಾಮ್ ಬರೆಯಲ್ಲ, ಜಸ್ಟ್ ಏನು ಮಾಡ್ತೀರಿ ನಿಮ್ಮ ಪ್ರೋಗ್ರಾಮ್ ಒಳಗಡೆ ಏನು ಮಾಡ್ತೀರಿ ಅದನ್ನು ಜಸ್ಟ್ ಇಂಪೋರ್ಟ್ ಮಾಡ್ತೀರಿ. ಅಲ್ಲೂ ಕೂಡ ಏನು ಮಾಡಿದ್ರಿ ನಿಮ್ಮ ಪ್ರೋಗ್ರಾಮ್ ಒಳಗಡೆ ಇಂಪೋರ್ಟ್ ಮಾಡಿದ್ರಿ. ಅದೇ ರೀತಿ ಏನು ಬರುತ್ತೆ ಅಂತಂದ್ರೆ ನಂಪಾಯ್ ಅಂತ ಬರುತ್ತೆ. ನಂಪಾಯ್ ಅಂತ ಬರುತ್ತೆ. ಇದು ಕೂಡ ಏನು ಒಂದು ಲೈಬ್ರರಿ. ಹೌದಾ. ನಂಪಾಯ್ ಅಂತ ಬರುತ್ತೆ. ನೆಕ್ಸ್ಟ್ ಪಾಂಡಾಸ್ ಅಂತ ಬರುತ್ತೆ. ಪಾಂಡಾಸ್ ಇವೆಲ್ಲ ಏನಂತಂದ್ರೆ ಲೈಬ್ರರೀಸ್. ಇವು ಜಸ್ಟ್ ಏನು ಮಾಡ್ತೇವೆ ನಮ್ಗೆ ಏನಾದರೂ ನೆಸೆಸಿಟಿ ಇತ್ತು ಅಂತಂದ್ರೆ ಅದನ್ನೇನು ಮಾಡ್ತೇವೆ ಜಸ್ಟ್ ಇಂಪೋರ್ಟ್ ಮಾಡ್ತೇವೆ ನಮ್ಮ ಪ್ರೋಗ್ರಾಮ್ ಫೈಲ್ ಒಳಗಡೆ. ಇಂಪೋರ್ಟ್ ಮಾಡಿ ಏನು ಮಾಡ್ತೇವೆ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡ್ತೇವೆ. ಅದಕ್ಕೆ ನಾವೇನು ಮಾಡೋಂಗಿಲ್ಲ ಅಂತಂದರೆ ಯಾವುದೇ ಪ್ರೋಗ್ರಾಮ್ಸ್ನ ರೈಟಪ್ ಮಾಡಲ್ಲ. ಆಲ್ರೆಡಿ ಏನಾಗಿರ್ತವೆ ರಿಟರ್ನ್ ಆಗಿದ್ದಿರ್ತಾವೆ. ಜಸ್ಟ್ ಏನು ಮಾಡ್ತೇವೆ ಯೂಸ್ ಮಾಡ್ತೇವೆ. ಸೊ ಇದಾಗ ಏನಾಗ್ತಿದೆ ನಿಮ್ದು ಲರ್ನ್ ಸ್ಟ್ಯಾಂಡರ್ಡ್ ಲೈಬ್ರರಿ. ಅಂದರೆ ಪೈಥಾನ್ ಒಳಗಡೆ ಏನಿರ್ತವೆ ಅಂತಂದ್ರೆ ಸ್ಟ್ಯಾಂಡರ್ಡ್ ಲೈಬ್ರರೀಸ್ ಇರ್ತವೆ. ಗೊತ್ತಲ್ಲ. ಸ್ಟ್ಯಾಂಡರ್ಡ್ ಲೈಬ್ರರೀಸ್ನ ಏನು ಮಾಡಿರ್ತೇವಲ್ಲ ಯೂಸ್ ಮಾಡಿರ್ತೇವೆ. ಓಕೆ. ನೆಕ್ಸ್ಟ್ ಯಾವುದಂತಂದ್ರೆ ನಿಮ್ಗೆ ಬರೋದು ಕಾನ್ಸೆಪ್ಟ್ ಸಿಂಟ್ಯಾಕ್ಸ್ ಆಫ್ ಪೈಥಾನ್ ಅಂತ ಬರುತ್ತೆ. ಹೌದಾ. ಅದರೊಳಗಡೆ ಏನು ಬರುತ್ತೆ ಅಂತಂದ್ರೆ ಮೇನ್ ಕಾನ್ಸೆಪ್ಟ್ ಇರೋದಿಲ್ಲ ನಿಮ್ದು ಇಂಡೆಂಟೇಷನ್ ಅಂತ ಬರುತ್ತೆ. ಇಂಡೆಂಟೇಷನ್ ಅಂತ ಅಂದ್ರೆ ಏನು ಪೈಥಾನ್ ಯೂಸಸ್ ಇಂಡೆಂಟೇಷನ್. ಅಂದರೆ ಇಂಡೆಂಟೇಷನ್ ಅಂತಂದ್ರೆ ವೈಟ್ ಸ್ಪೇಸ್, ಒಂದು ಸ್ಪೇಸ್ ಕೊಟ್ಟಿರ್ತೇವೆ. ಹೌದಾ. ಎಟ್ ದ ಬಿಗಿನಿಂಗ್ ಆಫ್ ದ ಲೈನ್, ಒಂದು ಲೈನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಏನು ಮಾಡ್ತೇವೆ ಒಂದು ಸ್ಪೇಸ್ ಕೊಟ್ಟಿರ್ತೇವೆ ಟು ಇಂಡಿಕೇಟ್ ದ ಗ್ರೂಪಿಂಗ್ ಆಫ್ ಸ್ಟೇಟ್ಮೆಂಟ್ಸ್. ಎದಕ್ಕೆ ಕೊಡ್ತೇವೆ ಸ್ಪೇಸ್ ಅಂತಂದ್ರೆ ಇನ್ ಆರ್ಡರ್ ಟು ಇಂಡಿಕೇಟ್ ದ
ಗ್ರೂಪಿಂಗ್ ಆಫ್ ಸ್ಟೇಟ್ಮೆಂಟ್ಸ್, ಒಂದು ಸ್ಟೇಟ್ಮೆಂಟ್ಸ್ದು ಒಂದು ಗ್ರೂಪ್ ಮಾಡಲಿಕ್ಕೆ ಏನು ಮಾಡ್ತೇವೆ ಅಂತಂದ್ರೆ ಸ್ಪೇಸಸ್ನ ಏನು ಮಾಡ್ತೇವೆ ಇಂಡಿಕೇಟ್ ಮಾಡ್ತೇವೆ. ಅದಕ್ಕೆ ಏನಂತ ಕರಿತೇವೆ ಅಂತಂದ್ರೆ ಇಂಡೆಂಟೇಷನ್ ಅಂತ ಕರಿತೇವೆ. ಇದೇನಿದೆ ಪೈಥಾನದ್ದು ಒಂದು ಬ್ಯೂಟಿ ಅಂತ ಹೇಳ್ಬೋದು. ಗೊತ್ತಲ್ಲ ಸಿಂಟ್ಯಾಕ್ಸ್ ಆಫ್ ಪೈಥಾನ್ ಒಳಗಡೆ ಏನು ಬರ್ತದೆ ನಿಮ್ದು ಇಂಡೆಂಟೇಷನ್. ಇಂಡೆಂಟೇಷನ್ ಇಸ್ ನಥಿಂಗ್ ಬಟ್ ಏನು, ವಿ ಆರ್ ಗಿವಿಂಗ್ ದ ಸ್ಪೇಸಸ್. ಹೌದಾ, ಎಟ್ ದ ಬಿಗಿನಿಂಗ್ ಆಫ್ ದ ಲೈನ್ಗೆ ಏನು ಮಾಡ್ತೇವೆ ಸ್ಪೇಸಸ್ ಕೊಡ್ತೇವೆ. ಎದಕ್ಕೆ ಕೊಡ್ತೇವೆ ಅಂತಂದ್ರೆ ಇನ್ ಆರ್ಡರ್ ಟು ಮೇಕ್ ದ ಗ್ರೂಪಿಂಗ್ ಆಫ್ ಸ್ಟೇಟ್ಮೆಂಟ್ಸ್ ಮಾಡಲಿಕ್ಕೆ ಏನು ಮಾಡ್ತೇವೆ ಅಂತಂದ್ರೆ ಏನು ಮಾಡ್ತೇವೆ ವೈಟ್ ಸ್ಪೇಸಸ್ನ ಕೊಡ್ತೇವೆ. ಹೌದಾ, ಇಟ್ ಈಸ್ ಟಿಪಿಕಲಿ ಡನ್ ವಿತ್ 4 ಸ್ಪೇಸಸ್ ಆರ್ ಟ್ಯಾಬ್. ಇಲ್ಲಾಂದ್ರೆ ಒಂದು ಟ್ಯಾಬ್ ನೀವು ಕೊಟ್ಟರೆ ಏನಾಗ್ತದೆ ಸ್ಪೇಸ್ ಬಂದಿರ್ತದೆ. ಇಲ್ಲಾಂದ್ರೆ 4 ಸ್ಪೇಸಸ್ ಆದರೂ ಯೂಸ್ ಮಾಡಿದ್ರೆ ಏನು ಬರ್ತದೆ ನಿಮ್ದಲ್ಲ ಏನು ಬರ್ತದೆ ಅಲ್ಲೇ ನಿಮ್ದು ಏನಾಗ್ತದೆ ಒಂದು ವೈಟ್ ಸ್ಪೇಸ್ ಬಂದಿರುತ್ತೆ. ಹೌದಾ, ಸ್ಪೇಸ್ ಕೊಟ್ಟಿರ್ತದೆ. ನೆಕ್ಸ್ಟ್ ಇದೇನಿದೆ ನಿಮ್ದು ಇಂಡೆಂಟೇಷನದ್ದೇನು ಅದೊಂದು ಸಿಂಟ್ಯಾಕ್ಸ್. ಹೌದಾ, ಮೊದಲಿಗೆ ಏನು ಯೂಸ್ ಮಾಡಿರಿ ನೀವಿಲ್ಲ ಇಫ್ ಕಂಡೀಷನ್ ಯೂಸ್ ಮಾಡಿರಾ. ಇದೇ ನಿಮ್ದು ಔಟರ್ ಇಫ್ ಕಂಡೀಷನ್. ನೆಕ್ಸ್ಟ್ ಅದರೊಳಗಡೆ ಏನು ಮಾಡಿರಿ ನೀವು ಸ್ಪೇಸ್ ಕೊಟ್ಟು ಏನು ಮಾಡಿರಿ. ಈಗ ನೆಕ್ಸ್ಟ್ ಸೆಕೆಂಡ್ ಇನ್ನರ್ ಏನು ಬರ್ದಿರ ಅಂತಂದ್ರೆ ಇಫ್ ಸ್ಟೇಟ್ಮೆಂಟ್ ಬರ್ದಿರಿಲ್ಲ. ಹೌದಾ, ಇದು ನಿಮ್ದೇನು ಔಟರ್ ಇಫ್ ಸ್ಟೇಟ್ಮೆಂಟ್ ಇದೆ. ಇದೇನಿದೆ ನಿಮ್ದು ಇನ್ನರ್ ಇಫ್ ಸ್ಟೇಟ್ಮೆಂಟ್. ದಿಸ್ ಇಸ್ ಅ ಇನ್ನರ್ ಇಫ್ ಸ್ಟೇಟ್ಮೆಂಟ್. ಇದೇನಿದೆ ಇನ್ನರ್ ಎಲ್ಸ್ ಸ್ಟೇಟ್ಮೆಂಟ್. ಎದಕ್ಕಂತಂದ್ರೆ ಸ್ಪೇಸಿಂದ ಸ್ಟಾರ್ಟ್ ಆಗಿದೆ ನೋಡ್ರಿ, ಇದು ಸ್ಪೇಸಿಂದ ಸ್ಟಾರ್ಟ್ ಆಗಿದೆ. ಇದೇನಿದೆ ನಿಮ್ದು ಔಟರ್ ಇಫ್ ಸ್ಟೇಟ್ಮೆಂಟ್ ಆದರೆ ಇದೇ ನಿಮ್ದು ಔಟರ್ ಎಲ್ಸ್ ಸ್ಟೇಟ್ಮೆಂಟ್. ಗೊತ್ತಲ್ಲ, ಇದೇನಂತಂದ್ರೆ ನಿಮ್ದು ಇನ್ನರ್ ಇಫ್ ಸ್ಟೇಟ್ಮೆಂಟ್ ಆದರೆ ಇದು ಇನ್ನರ್ ಎಲ್ಸ್ ಸ್ಟೇಟ್ಮೆಂಟ್. ಅದು ನಿಮ್ದು ಬೇರೆ ಸಿ ಮತ್ತು C++ ಒಳಗಡೆ ಏನಾಗ್ತಿತ್ತು ಅಲ್ಲೇನು ಯೂಸ್ ಮಾಡ್ತಿದ್ವಿ ಹೇಳ್ರಿ, ಅಲ್ಲೇನು ಯೂಸ್ ಮಾಡ್ತಿದ್ವಿ ನಾವು ಅಲ್ಲೇನಂತಂದ್ರೆ ನಮ್ದು ಸಪೋಸ್ ಈಗೇನು ಬರ್ತಿತ್ತು ನಿಮ್ದು ಇಫ್ ಅಂತ ಬರ್ತಿತ್ತು. ಹೌದಾ, ಇಫ್ ಸ್ಟೇಟ್ಮೆಂಟ್ ಏನೋ ಒಂದು ಇಫ್ ಅಂತ ಬರ್ತಿತ್ತು. ಅದರೊಳಗಡೆ ಏನು ಮಾಡ್ತಿದ್ರೆ ಏನೋ ಒಂದು ಕಂಡೀಷನ್ಸ್ನ ಅಪ್ಲೈ ಮಾಡ್ತಿದ್ರಿ. ಹೌದಾ, ಅಪ್ಲೈ ಮಾಡ್ತಿದ್ರಿ. ಕಂಡೀಷನ್ಸ್ ಅಪ್ಲೈ ಆದಮೇಲೆ ಏನು ಮಾಡ್ತಿದ್ರಿ ನೆಕ್ಸ್ಟ್ ಕರ್ಲಿ ಬ್ರೇಸಸ್ನ ಏನು ಮಾಡ್ತಿದ್ರಲ್ಲೇ ಯೂಸ್ ಮಾಡ್ತಿದ್ರಿ. ಆದ್ರಲ್ಲೇ ನಿಮ್ಮದು ಪೈಥಾನ್ ಪ್ರೋಗ್ರಾಮಿಂಗ್ ಒಳಗಡೆ ಏನು ಮಾಡ್ತೀವಿ ಕರ್ಲಿ ಬ್ರೇಸಸ್ ಯೂಸ್ ಮಾಡಲ್ಲ, ಅದ್ರ ಬದಲು ಏನು ಮಾಡ್ತೇವೆ ನಾವು ಸ್ಪೇಸಸ್ನ ಯೂಸ್ ಮಾಡ್ತೇವೆ. ಇಲ್ಲಿ ಮಾಡೇವೆ ನೋಡ್ರಿ, ಮಾಡೇವಲ್ಲ ಇಲ್ಲೇ ಸ್ಪೇಸ್ ಯೂಸ್ ಮಾಡೇವೆ. ಇದೇನಿದೆ ನಿಮ್ದು ಔಟರ್ ಇಫ್ ಸ್ಟೇಟ್ಮೆಂಟ್. ಹೌದಾ, ಇದೇ ನಿಮ್ದು ಇನ್ನರ್ ಇಫ್ ಸ್ಟೇಟ್ಮೆಂಟ್. ಅದ ನಿಮ್ದು ಏನಾದ್ರೂ ಇಲ್ಲ ಇನ್ನರ್ ಸ್ಟೇಟ್ಮೆಂಟ್ ಏನಾದರೂ ಯೂಸ್ ಮಾಡ್ಬೇಕಂತಂದ್ರೆ ಏನು ಮಾಡ್ತಿದ್ರಿ ಈ ಕರ್ಲಿ ಬ್ರೇಸಸ್ ಒಳಗಡೆ ಏನು ಮಾಡ್ತಿದ್ರಿ ಅದನ್ನು ರೈಟ್ ಅಪ್ ಮಾಡ್ತಿದ್ರಿ. ಹೌದಾ, ಇದೇನಾಗ್ತಿತ್ತು ಇದು ಏನಾದರೂ ಕಂಡೀಷನ್ ಆಗ್ತಿತ್ತು. ಇಲ್ಲಿ ನಿಮ್ದು ಏನಾದರೂ ಕಂಡೀಷನ್ಸ್ ಇದೇನ ಕಂಡೀಷನ್ 1 ಆದರೆ ಇದು ಕಂಡೀಷನ್ 2. ಹೌದಾ, ಇದೇನು ಕಂಡೀಷನ್ 2, ಇದೇನಿದೆ ಕಂಡೀಷನ್ 2. ಈ ರೀತಿ ಅದ ಇದು. ಇದೇನೇನಂತೇವೆ ನಾವು ಇನ್ನರ್ ಇಫ್ ಕಂಡೀಷನ್ ಅಂತ ಕರಿತೇವೆ. ಹೆಂಗೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ವಿತ್ ದ ಹೆಲ್ಪ್ ಆಫ್ ಏನು ಕರ್ಲಿ ಬ್ರೇಸಸ್. ಹೌದಾ, ಇದೇನಿದೆ ನಿಮ್ದು ಔಟರ್ ಇಫ್ ಸ್ಟೇಟ್ಮೆಂಟ್. ಅದ ನಿಮ್ದು ಪೈಥಾನ್ ಒಳಗಡೆ ಏನು ಮಾಡ್ತೀರಿ ವೈಟ್ ಸ್ಪೇಸಸ್ನ ಏನು ಮಾಡ್ತಿರಲ್ಲ ಯೂಸ್ ಮಾಡ್ತೀರಿ. ಮಾಡಿರಲ್ಲ ಇಲ್ಲೇನು ಮಾಡಿರಲ್ಲ ಸ್ಪೇಸಸ್ನ ಯೂಸ್ ಮಾಡಿರಲ್ಲ. ಗೊತ್ತಲ್ಲ, ಇಲ್ಲಿಂದನೇ ಸ್ಟಾರ್ಟ್ ಆಗಲಿಲ್ಲ ನಿಮ್ದು ಸೆಕೆಂಡ್ ಕಂಡೀಷನ್ ಏನಾಯ್ತು ಸಮ್ ಸ್ಪೇಸಸ್ನ ಏನು ಮಾಡ್ತಲ್ಲ ಯೂಸ್ ಮಾಡಿದ್ವಿ ನಾವು. ಇದಕ್ಕೇನು ಕರಿತೇವೆ ಇಂಡೆಂಟೇಷನ್ ಅಂತ ಕರಿತೇವೆ. ಪೈಥಾನ್ ಪ್ರೋಗ್ರಾಮಿಂಗ್ ಒಳಗಡೆ ಏನು ಮಾಡ್ತಾರೆ ಇಂಡೆಂಟೇಷನ್ ಇನ್ ವೆರಿ ಇಂಪಾರ್ಟೆಂಟ್ ರೋಲ್. ಹೌದಾ, ಇಂಪಾರ್ಟೆಂಟ್ ರೋಲ್ನ ಏನು ಮಾಡ್ತಿದ್ದೆ ಪ್ಲೇ ಮಾಡುತ್ತೆ. ಇದೇನಾಗಿತ್ತು ನಿಮ್ದು ಇಂಡೆಂಟೇಷನ್. ನೆಕ್ಸ್ಟ್ ಯಾವ್ದು ಬರ್ತದೆ ಅಂತಂದ್ರೆ ಕಮೆಂಟ್ಸ್. ಪೈಥಾನ್ ಒಳಗಡೆ ಏನು ಮಾಡ್ತೇವೆ ವೇರಿಯಸ್ ಕಮೆಂಟ್ಸ್ನ ಯೂಸ್ ಮಾಡ್ತೇವೆ. ಹೌದಾ, ಕಮೆಂಟ್ಸ್ ಅಂತಂದ್ರೆ ಏನು ಫಸ್ಟಿಗೆ ನೋಡೋಣ ಡೆಫಿನೇಷನ್. ಕಮೆಂಟ್ಸ್ ಆರ್ ದ ಹಿಂಟ್ಸ್ ದಟ್ ವಿ ಯೂಸ್ ಟು ಮೇಕ್ ಅವರ್ ಕೋಡ್ ಮೋರ್ ಅಂಡರ್ಸ್ಟ್ಯಾಂಡೇಬಲ್. ಹೌದಾ, ಆಮೇಲೆ ಏನದಲ್ಲಿ ನಿಮ್ದು ದೀಸ್ ಆರ್ ದ ಇನ್ಫಾರ್ಮೇಷನ್ ಇನ್ ವಿಚ್ ದ ಪ್ರೋಗ್ರಾಮ್ ಡಸ್ ನಾಟ್ ವಾಂಟ್ ಟು ಎಕ್ಸಿಕ್ಯೂಟ್. ಇಲ್ಲೇ ನೀವು ಕಮೆಂಟ್ಸ್ ಒಳಗಡೆ ಏನು ಬರ್ದಿರ್ತಾರಲ್ಲ ಅಂಥ ಪ್ರೋಗ್ರಾಮ್ ಏನಾಗಲ್ಲ ಎಕ್ಸಿಕ್ಯೂಟ್ ಆಗಂಗೆ ಇಲ್ಲ. ಜಸ್ಟ್ ಏನಾಗ್ತದೆ ಅದನ್ನ ಏನು ಮಾಡೋಕ್ಕೆ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡೋಕ್ಕೆ ಏನು ಮಾಡ್ತೇವೆ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಏನು ಪೈಥಾನ್ ಕ್ಯಾನ್ ಬಿ ಯೂಸ್ಡ್ ಟು ಎಕ್ಸ್ಪ್ಲೇನ್ ದ ಪೈಥಾನ್ ಕೋಡ್. ಫಾರ್ ಎಕ್ಸಾಂಪಲ್ ನೋಡಿ, ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಫಸ್ಟಿಗೆ ಇಲ್ಲೇನು ಮಾಡ್ತೀರಿ ಈಗ ಫಸ್ಟ್ ಏನೋ ಒಂದು ಪ್ರಿಂಟ್ ಅಂತ ಬರೀತೀರಿ. ಹೌದಾ, ಪ್ರಿಂಟ್ ಇಲ್ಲೇನ ಹೆಲೋ ಅಂತಂದು ಬರೀತೀರಿ. ನಾವೇನು ಪ್ರೋಗ್ರಾಮಲ್ಲಿ ಏನು ಮಾಡ್ತೀವಿ ಅದನ್ನು ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ತೇವೆ. ಹೌದಾ, ಯಾರಿಗೂ ಸಪೋಸ್ ಏನಾಗಿರುತ್ತೆ ಸ್ವಲ್ಪ ಮೆಂಬರ್ಸ್ಗೆ ಏನು ಗೊತ್ತಿರಲ್ಲ ಇದು ಏನು ಇನ್ಸ್ಟ್ರಕ್ಷನ್ ಏನು ವರ್ಕ್ ಮಾಡ್ತಾನೆ ಅನ್ನೋದು ಗೊತ್ತಿರಲಿ ಸ್ಟೇಟ್ಮೆಂಟ್. ಸೊ ಆಗಿದಾಗ ಏನು ಮಾಡ್ಬೋದು ನಾವು ವಿತ್ ದ ಹೆಲ್ಪ್ ಆಫ್ ಕಮೆಂಟ್ಸ್ನ ನಾವೇನು ಮಾಡ್ಬೋದು ಇಲ್ಲಿ ಬರಿಬೋದು. ಇದೇನು ಮಾಡ್ತೇವೆ ಅಂತಂದ್ರೆ ಇಟ್ ವಿಲ್ ಪ್ರಿಂಟ್, ಇಲ್ಲಾಂದರೆ ಇಟ್ ವಿಲ್ ಎಕ್ಸಿಕ್ಯೂಟ್ ಹೆಲೋ ಓಕೆ ಆನ್ ದ ಸ್ಕ್ರೀನ್ ಮೇಲೆ ಏನು ಮಾಡ್ತಿದ್ದೆ ಹೆಲೋನ ವರ್ಡ್ನ ಏನು ಮಾಡುತ್ತೆ ಎಕ್ಸಿಕ್ಯೂಟ್ ಮಾಡುತ್ತೆ. ಗೊತ್ತಲ್ಲ, ಅದಕ್ಕೆ ಏನು ಯೂಸ್ ಮಾಡಿದ್ದೆ ನಾವಿಲ್ಲಿ ಪೌಂಡ್ ಸೈನ್ನ ಯೂಸ್ ಮಾಡ್ತೇವೆ. ಹ್ಯಾಶ್ ಸಿಂಬಲ್ ಅಂದರೆ ಏನಾಯ್ತು ಕಮೆಂಟ್ಸ್ನ ನಾವು ಇದರಿಂದ ಇಂಡಿಕೇಟ್ ಮಾಡ್ತೇವೆ, ಇಲ್ಲ ಹ್ಯಾಶ್ ಸಿಂಬಲಿಂದ ಯೂಸ್ ಮಾಡ್ತೇವೆ. ಎದಕ್ಕೆ ಯೂಸ್ ಮಾಡ್ತೇವೆ ಅಂತಂದ್ರೆ ಇದೇನಾಗ್ತದೆ ಯೂಸರ್ಗೆ ಏನು ಮಾಡ್ತದೆ ಅಂತಂದ್ರೆ ಇನ್ಫಾರ್ಮೇಷನ್ ಏನು ಮಾಡ್ತದೆ ಪ್ರೊವೈಡ್ ಮಾಡುತ್ತೆ. ಕೋಡ್ ಬಗ್ಗೆ ಏನು ಮಾಡ್ತದೆ ಇನ್ಫಾರ್ಮೇಷನ್ ಏನು ಮಾಡ್ತದೆ ಪ್ರೊವೈಡ್ ಮಾಡುತ್ತೆ. ಆದರೆ ಇದೇನಾಗಲ್ಲ
ಈ ಕಮೆಂಟ್ಸ್ ಏನಾಗಲ್ಲ ನಿಮ್ದು ಪೈಥಾನ್ ಪ್ರೋಗ್ರಾಮ್ ಒಳಗಡೆ ಯಾವುದಕ್ಕೂ ಕೂಡ ಏನಾಗಲ್ಲ ಎಕ್ಸಿಕ್ಯೂಟ್ ಆಗಲ್ಲ. ಓಕೆನಾ, ಅಗ್ದಿ ಈಸಿ ಇತ್ತಲ್ಲ. ಮೊದಲಿಗೇನು ಸ್ಟಡಿ ಮಾಡಿದ್ವಿ ಇಂಟ್ರೊಡಕ್ಷನ್ ಟು ಪೈಥಾನ್ ಪ್ರೋಗ್ರಾಮಿಂಗ್. ನೆಕ್ಸ್ಟ್ ಅದಾದ್ಮೇಲೆ ಏನು ಬಂತು ನಿಮ್ದು ಸಿಂಟ್ಯಾಕ್ಸ್ ಆಫ್ ಪೈಥಾನ್. ಸಿಂಟ್ಯಾಕ್ಸ್ ಆಫ್ ಪೈಥಾನ್ ಒಳಗಡೆ ಏನು ನೋಡಿದ್ವಿ, ಇಂಡೆಂಟೇಷನ್ ಅಂತ ನೋಡಿದ್ವಿ. ಅಲ್ಲಿ ಏನು ಮಾಡ್ತೇವೆ ನಾವು ವೈಟ್ ಸ್ಪೇಸಸ್ನ ಏನು ಮಾಡ್ತೇವೆ ಯೂಸ್ ಮಾಡ್ತೇವೆ. ಹೌದಾ, ಬಿಫೋರ್ ಏನಾದರೂ ನೀವು ಬರೋಕಿನ ಮುಂಚೆ ಏನು ಮಾಡ್ತೀರಿ ವೈಟ್ ಸ್ಪೇಸಸ್ನ ಯೂಸ್ ಮಾಡ್ತೀರಿ. ನೆಕ್ಸ್ಟ್ ಕಮೆಂಟ್ಸ್. ಕಮೆಂಟ್ಸ್ ಅಂತಂದ್ರೆ ಏನು, ಎದಕ್ಕೆ ಯೂಸ್ ಮಾಡ್ತೇವೆ ಅಂದ್ರೆ ಪ್ರೋಗ್ರಾಮ್ನ ನಾವೇನು ಮಾಡ್ಬೋದು ಇನ್ನೂ ಕ್ಲಿಯರಾಗಿ ಏನು ಮಾಡ್ಬೋದು ಅದನ್ನು ಯೂಸ್ ಮಾಡ್ತೇವೆ. ಹೌದಾ, ಏನಾದರೂ ಆ ಕೋಡ್ದು ಏನಾದರೂ ಎಕ್ಸ್ಪ್ಲನೇಷನ್ ಏನಾದರೂ ಬರೀಬೇಕಾಗಿತ್ತು ಅಂತಂದ್ರೆ ಅದನ್ನು ನಾವು ಕಮೆಂಟ್ಸ್ ಥ್ರೂ ಏನು ಮಾಡ್ತೇವೆ ಅಂತಂದ್ರೆ ರೈಟ್ ಅಪ್ ಮಾಡ್ತೇವೆ. ಹೌದಾ, ನೆಕ್ಸ್ಟ್ ಇದ್ರೊಳಗಡೆ ಏನು ಬರ್ತದೆ ಇದು ನಿಮ್ದು ಏನೋ ಕಮೆಂಟ್ ಆಗಿರುತ್ತೆ. ಇಲ್ಲೇನಾದ್ರೂ ಇಲ್ಲ ಪ್ರಿಂಟ್ ಹೆಲೋ ವರ್ಡ್ ಅಂತದ. ಅದಾದ್ಮೇಲೆ ಏನು ಯೂಸ್ ಮಾಡಿರಲಿಲ್ಲ ಹ್ಯಾಶ್ ಸಿಂಬಲ್ ಪೌಂಡ್ ಸೈನ್ ಯೂಸ್ ಮಾಡಿರಲಿಲ್ಲ. ಇದೇನಿದೆ ನಿಮ್ದು ಕಮೆಂಟ್. ದಿಸ್ ಈಸ್ ಎನದರ್ ಕಮೆಂಟ್ ಅನ್ನೋದೇನ, ಇಟ್ ಈಸ್ ಅ ಕಮೆಂಟ್. ಹೌದಾ, ಯಾವಾಗಿದು ನಿಮ್ದು ಎಕ್ಸಿಕ್ಯೂಷನ್ ಆಗ್ತದಲ್ಲ ಅವಾಗ ಏನು ಮಾಡ್ತದೆ ನಿಮ್ದು ಪೈಥಾನ್ ಪ್ರೋಗ್ರಾಮ್ ಏನು ಮಾಡಲ್ಲ ಇದನ್ನು ಎಕ್ಸಿಕ್ಯೂಟ್ ಮಾಡಂಗಿಲ್ಲ. ಜಸ್ಟ್ ಏನು ಮಾಡುತ್ತೆ ಪ್ರಿಂಟ್ ಹೆಲೋ ವರ್ಡ್ ಅನ್ನೋದನ್ನ ಏನು ಮಾಡುತ್ತೆ ಎಕ್ಸಿಕ್ಯೂಟ್ ಮಾಡುತ್ತೆ. ಎಕ್ಸಿಕ್ಯೂಟ್ ಮಾಡಿದಾಗ ಏನು ಬರುತ್ತೆ ನಿಮ್ದು ಹೆಲೋ ವರ್ಡ್ ಅನ್ನೋದು ಏನಾಗಿರುತ್ತೆ ಡಿಸ್ಪ್ಲೇ ಆಗ್ತದೆ. ಅಂದ್ರೆ ಏನಾಯ್ತು ಕಮೆಂಟ್ಸ್ ಆರ್ ಜಸ್ಟ್ ಯೂಸ್ಡ್ ಫಾರ್ ಡಿಫೈನಿಂಗ್ ಆರ್ ಗಿವಿಂಗ್ ದ ಇನ್ಫಾರ್ಮೇಷನ್ ಅಬೌಟ್ ದ ಪೈಥಾನ್ ಪ್ರೋಗ್ರಾಮ್ ಅಷ್ಟೇ, ಅದೇನಾಗಲ್ಲ ಎಕ್ಸಿಕ್ಯೂಟ್ ಆಗಂಗಿಲ್ಲ ನಿಮ್ದು. ಇದೇನಾಗಿತ್ತು ಕಮೆಂಟ್ಸ್ ಆಗಿತ್ತು. ನೆಕ್ಸ್ಟ್ ಅದರೊಳಗಡೆ ಏನು ಬರುತ್ತೆ ನಿಮ್ದು ಟೈಪ್ಸ್ ಆಫ್ ಕಮೆಂಟ್ಸ್ ಅಂತ ಬರುತ್ತೆ. ಹೌದಾ, ಅದರೊಳಗಡೆ ಏನು ಸಿಂಗಲ್ ಲೈನ್ ಕಮೆಂಟ್ ಅಂತ ಬರುತ್ತೆ, ಇನ್ನೊಂದು ಮಲ್ಟಿ ಲೈನ್ ಕಮೆಂಟ್ ಅಂತ ಬರುತ್ತೆ. ಸಿಂಗಲ್ ಲೈನ್ ಕಮೆಂಟ್ ಅಂತಂದ್ರೆ ಆಲ್ರೆಡಿ ನೋಡಿದ್ವಿ ನಾವು ಏನಂತಂದು ಹ್ಯಾಶ್ ಸಿಂಬಲ್ ಯೂಸ್ ಮಾಡಿದ್ರಲ್ಲ ಅದೇನಾಗಿತ್ತು ನಿಮ್ದು ಸಿಂಗಲ್ ಲೈನ್ ಕಮೆಂಟ್ ಆಗಿತ್ತು, ಗೊತ್ತದಲ್ಲ. ಆ ಸಿಂಗಲ್ ಲೈನ್ ಕಮೆಂಟ್ ಸ್ಟಾರ್ಟ್ಸ್ ಆ್ಯಂಡ್ ಎಂಡ್ಸ್ ಇನ್ ದ ಸೇಮ್ ಲೈನ್. ಸಿಂಗಲ್ ಲೈನ್ ಕಮೆಂಟ್ ಏನಾಗಿರುತ್ತೆ ಯಾವಾಗಲೂ ಒಂದೇ ಲೈನ್ ಒಳಗಡೆ ಸ್ಟಾರ್ಟ್ ಆಗ್ತದೆ, ಒಂದೇ ಲೈನ್ ಒಳಗಡೆ ಏನಾಗಿರ್ತದೆ ಎಂಡ್ ಆಗಿರ್ತದೆ. ನೆಕ್ಸ್ಟ್ ಆ ಸಿಂಗಲ್ ಲೈನ್ ಕಮೆಂಟ್ಸ್ ಆರ್ ಯೂಸ್ಡ್ ಫಾರ್ ಕಮೆಂಟಿಂಗ್ ಔಟ್ ಸಿಂಗಲ್ ಲೈನ್ ಆಫ್ ಕೋಡ್. ಆ ಸಿಂಗಲ್ ಲೈನ್ ಒಳಗಡೆ ನೀವೇನು ಪ್ರೋಗ್ರಾಮ್ ಬರ್ದಿರ್ತಲ್ಲ ಅದನ್ನ ಏನು ಮಾಡ್ಬೋದು ಸಿಂಗಲ್ ಲೈನ್ ಕಮೆಂಟ್ ಒಳಗಡೆ ಏನು ಮಾಡ್ಬೋದು ಅದನ್ನು ಬರಿಬೋದು ಕಮೆಂಟ್ನು ಕೂಡ. ನೆಕ್ಸ್ಟ್ ದೀಸ್ ಕಮೆಂಟ್ಸ್ ಸ್ಟಾರ್ಟ್ ವಿತ್ ಹ್ಯಾಶ್ ಸಿಂಬಲ್, ಇಲ್ಲಾಂದ್ರೆ ಪೌಂಡ್ ಸೈನಿಂದ ಏನು ಮಾಡ್ತೇವೆ ಅದನ್ನು ಇಂಡಿಕೇಟ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಇಲ್ಲದಲ್ಲ ಇಲ್ಲೇನಾದ್ರೆ ನಿಮ್ದು ಪೌಂಡ್ ಸೈನ್ ಯೂಸ್ ಮಾಡಿರಿ. ಹೌದಾ, ದಿಸ್ ಈಸ್ ಎನದರ್ ಕಮೆಂಟ್. ಇದೇನದ ನಿಮ್ದು ಇದೇನಂತಂದ್ರೆ ಇದು ಸಿಂಗಲ್ ಲೈನ್ ಕಮೆಂಟ್. ಸಿಂಗಲ್ ಲೈನ್ ಕಮೆಂಟ್ ಅಂತ ಕರೀತು, ಯಾಕಂದ್ರೆ ಇದು ಒಂದೇ ಲೈನಿಂದ ಸ್ಟಾರ್ಟ್ ಆಗಿದೆ ಮತ್ತು ಅದೇ ಲೈನ್ ಒಳಗಡೆ ಏನಾಗಿದೆ ಎಂಡ್ ಆಗಿದೆ. ಇದೇನು ಮಾಡ್ತದೆ ನಿಮ್ದು ಈ ಪ್ರೋಗ್ರಾಮ್ ಇಲ್ಲಾಂದ್ರೆ ಈ ಇನ್ಸ್ಟ್ರಕ್ಷನ್ ಇಲ್ಲಾಂದ್ರೆ ಈ ಸ್ಟೇಟ್ಮೆಂಟ್ನ ಏನು ಮಾಡ್ತದೆ ಇಂಡಿಕೇಟ್ ಮಾಡಿಕೋದು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತದೆ. ಹೌದಾ, ಇದೇನಾಗಿತ್ತು ನಿಮ್ದು ಸಿಂಗಲ್ ಲೈನ್ ಕಮೆಂಟ್. ಸಿಂಗಲ್ ಲೈನ್ ಕಮೆಂಟ್ ಅಂತಂದ್ರೆ ಸಿಂಗಲ್ ಲೈನ್ ಒಳಗಡೆ ಏನು ಮಾಡ್ತೇವೆ ಅದನ್ನು ಆ ಕಮೆಂಟ್ನ ಬರ್ದಿರ್ತೇವೆ, ಅದಕ್ಕೆ ಏನು ಕರೀತಾರೆ ಸಿಂಗಲ್ ಲೈನ್ ಕಮೆಂಟ್ ಅಂತ ಕರೀತಾರೆ. ಹೌದಾ, ಈಸಿ ಅದ ಇದು. ನೆಕ್ಸ್ಟ್ ಅದು ಬರ್ತದೆ ನಿಮ್ದು ಮಲ್ಟಿ ಲೈನ್ ಕಮೆಂಟ್. ಮಲ್ಟಿ ಲೈನ್ ಕಮೆಂಟ್ ಅಂತಂದ್ರೆ ಯೂಶ್ವಲಿ ಏನಾಗ್ತದೆ ಗೊತ್ತಾ ನಿಮ್ಮ ಪೈಥಾನ್ ಪ್ರೋಗ್ರಾಮಿಂಗ್ ಒಳಗಡೆ ಯಾವುದೋ ಮಲ್ಟಿ ಲೈನ್ ಕಮೆಂಟ್ಸ್ ಅನ್ನೋ ಯಾವೂ ಇಲ್ಲ. ಆದರೂ ಕೂಡ ಏನು ಮಾಡ್ಯಾರ ಅಂತಂದ್ರೆ ಈಗ ಏನಾದರೂ ಮಲ್ಟಿಪಲ್ ಲೈನ್ಸದ್ದು ಏನು ಬೇಕಾಗಿರುತ್ತೆ ಒಂದು ಕೋಡ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ. ಹೌದಾ, ಅದನ್ನು ನಾವೇನು ಮಾಡೋಕ್ಕಾಗಿರುತ್ತೆ ಮಲ್ಟಿಪಲ್ ಲೈನ್ಸ್ನಿಂದ ಏನು ಮಾಡೋಕ್ಕಾಗಿರುತ್ತೆ ಅದನ್ನು ಕಮೆಂಟ್ ಬರೀಬೇಕಾಗಿರುತ್ತೆ. ಅವಾಗ ಏನು ಮಾಡ್ತಾರೆ ಅದನ್ನು ಈ ನಿಮ್ಮದು ಟ್ರಿಪಲ್ ಸಿಂಗಲ್ ಕೋಟ್ಸ್ ಇಲ್ಲಾಂದ್ರೆ ಟ್ರಿಪಲ್ ಡಬಲ್ ಕೋಟ್ಸಿಂದ ಏನು ಮಾಡ್ತಾರೆ ಅದನ್ನು ಇಂಡಿಕೇಟ್ ಮಾಡ್ತಾರೆ. ಗೊತ್ತದಲ್ಲ ಪೈಥಾನ್ ಡಸ್ ನಾಟ್ ಆಫರ್ ಸಪ್ರೇಟ್ ವೇ ಟು ರೈಟ್ ಮಲ್ಟಿಲೈನ್ ಕಮೆಂಟ್ಸ್. ಆಫಿಷಿಯಲಿ ಏನಿಲ್ಲ ಅಂತಂದ್ರೆ ನಿಮ್ದು ಯಾವುದೋ ಪೈಥಾನ್ ಒಳಗಡೆ ಮಲ್ಟಿಲೈನ್ ಕಮೆಂಟ್ಸ್ ಅನ್ನೋದೇನಿಲ್ಲ ಯಾವುದೋ ಇರಂಗಿಲ್ಲ. ಮಲ್ಟಿಲೈನ್ ಕಮೆಂಟ್ಸನ್ನು ಏನಿಲ್ಲ ವರ್ಡ್ ಇಲ್ಲ. ಆದರೂ ಏನು ಮಾಡ್ತಾರೆ ಅಂತಂದ್ರೆ ಡಿಫೈನ್ ಮಾಡ್ಯಾರ ಇದನ್ನು. ಏನದರ್ ವೇ ಆಫ್ ಡೂಯಿಂಗ್ ದಿಸ್ ಈಸ್ ಟು ಯೂಸ್ ಟ್ರಿಪಲ್ ಕೋಡ್ಸ್. ಇದನ್ನು ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಟ್ರಿಪಲ್ ಕೋಟ್ಸಿಂದ ಏನು ಮಾಡ್ತಾರೆ ಇಂಡಿಕೇಟ್ ಮಾಡ್ತಾರೆ. ಆ ಟ್ರಿಪಲ್ ಕೋಟ್ಸ್ ಅಂತಂದ್ರೆ ಏನಾಗಿರ್ಬೋದು ನಿಮ್ದು ಸಿಂಗಲ್ ಕೋಟ್ ಆದರೂ ಆಗಿರ್ಬೋದು, ಇಲ್ಲಾಂದ್ರೆ ಡಬಲ್ ಕೋಟಿಂದ ಏನು ಮಾಡ್ತಾರೆ ಈ ಮಲ್ಟಿಲೈನ್ ಕಮೆಂಟ್ಸ್ನ ಏನು ಮಾಡ್ತಾರೆ ಇಂಡಿಕೇಟ್ ಮಾಡ್ತಾರೆ. ಹೌದಾ, ಅದರೊಳಗಡೆ ಏನಿದೆ ಎಕ್ಸಾಂಪಲ್ ಅದ. ಈ ಗ್ರೀನ್ ಕಲರಿಂದ ಏನು ಸ್ಟಾರ್ಟ್ ಆಗದಲ್ಲ ಇಲ್ಲಿ ನಿಮ್ಮದು ಇದೇನಿದೆ ಟ್ರಿಪಲ್ ಡಬಲ್ ಕೋಟ್ ಅದ. ಹೌದಾ, ಇಲ್ಲೇನದ ನಿಮ್ದು ಟ್ರಿಪಲ್ ಸಿಂಗಲ್ ಕೋಟ್ ಅದ. ಇದೇನಿದೆ ನಿಮ್ದು ಮಲ್ಟಿಲೈನ್ ಕಮೆಂಟ್ ಅಂದ್ರೆ ಏನು ಮೋರ್ ದೆನ್ ಒನ್ ಲೈನ್ ಒಳಗಡೆ ಏನು ಮಾಡಿರಿ ಕಮೆಂಟ್ಸ್ನ ಏನು ಮಾಡಿರಿ ಇಲ್ಲ ಡಿಫೈನ್ ಮಾಡಿದ್ರೆ. ಹೌದಾ, ಇದೇನಿದೆ ನಿಮ್ದು ಮಲ್ಟಿಲೈನ್ ಕಮೆಂಟ್. ಹೌದಾ, ಇದೇನು ಮಲ್ಟಿಲೈನ್ ಕಮೆಂಟ್. ಇದು ಕೂಡ ಏನು ಮಲ್ಟಿಲೈನ್ ಕಮೆಂಟ್. ಇದೇನಿದೆ ಸಿಂಗಲ್ ಲೈನ್ ಕಮೆಂಟ್ ಇದೆ, ಯಾಕಂದ್ರೆ ಸಿಂಗಲ್ ಲೈನ್ ಒಳಗಡೆ ಏನು ಮಾಡಿರಿ ಕಮೆಂಟ್ನ ಡಿಫೈನ್ ಮಾಡಿರಿ. ನೆಕ್ಸ್ಟ್ ಇದೇನಿದೆ ನಿಮ್ದು ಪ್ರಿಂಟ್ ಸ್ಟೇಟ್ಮೆಂಟ್. ಹೌದಾ, ಪ್ರಿಂಟ್ ಸ್ಟೇಟ್ಮೆಂಟ್ ಗೊತ್ತಲ್ಲ ಸಿಂಗಲ್ ಲೈನ್ ಕಮೆಂಟ್ ಮತ್ತು ಮಲ್ಟಿಲೈನ್ ಕಮೆಂಟ್. ನೆಕ್ಸ್ಟ್ ನಿಮ್ಮ ಪೈಥಾನ್ ಪ್ರೋಗ್ರಾಮಿಂಗ್ ಒಳಗಡೆ ಮೇನ್ ಸೆಕ್ಷನ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ನಿಮ್ದು ವೇರಿಯೇಬಲ್ಸ್ ಆಫ್ ಪೈಥಾನ್ ಇಂದ ಸ್ಟಾರ್ಟ್ ಆಗ್ತದೆ. ಹಂಗಿದ್ರೆ ವೇರಿಯೇಬಲ್ ಅಂತಂದ್ರೆ ಏನೋ ಅದನ್ನ ನೋಡೋಣ. ವಾಟ್ ಈಸ್ ವೇರಿಯೇಬಲ್? ವೇರಿಯೇಬಲ್ ಈಸ್ ಜಸ್ಟ್ ಲೈಕ್ ಎ ಕಂಟೈನರ್, ಸ್ಟೋರೇಜ್ ಏರಿಯಾ ಅಂತಂದು ಹೇಳ್ಬೋದು. ಹೌದಾ, ಟು ಹೋಲ್ಡ್ ದ ಡೇಟಾ. ಏನಾದರೂ ಡೇಟಾನ ಹೋಲ್ಡ್ ಮಾಡಲಿಕ್ಕೆ ಏನು ಮಾಡ್ತಾರೆ ಇದನ್ನು ಯೂಸ್ ಮಾಡ್ತಾರೆ. ಹಾಂ, ನೆಕ್ಸ್ಟ್ ವೇರಿಯೇಬಲ್ ಈಸ್ ಅ ನೇಮ್ ಗಿವನ್ ಟು ಅ ಮೆಮೊರಿ ಲೊಕೇಶನ್. ಇಲ್ಲಾಂದ್ರೆ ಇದನ್ನು ಹೆಂಗೆ ಡಿಫೈನ್ ಮಾಡ್ಬೋದು ಅಂತಂದ್ರೆ ವೇರಿಯೇಬಲ್ ಅನ್ನೋದೇನ ಜಸ್ಟ್ ನೇಮ್ ಗಿವನ್ ಟು ಏನು ಮೆಮೊರಿ ಲೊಕೇಶನ್. ಹಂಗೆ ನಿಮಗೆ ನೇಮ್ ಕೊಟ್ಟಿರ್ತಾರಲ್ಲ ನಿಮ್ಮ ಪೇರೆಂಟ್ಸ್ಗಳು, ಅದೇ ರೀತಿ ಏನು ಮಾಡ್ಯಾರ ಅಂತಂದ್ರೆ ಈ ವೇರಿಯೇಬಲ್ಸ್ಗೆ ಏನು ಕೊಟ್ಟಿರ್ತಾರೆ ನೇಮ್ ಕೊಟ್ಟಿರ್ತಾರೆ. ಹೌದಾ, ಟು ಮೆಮೊರಿ ಅಲೊಕೇಶನ್. ಫಾರ್ ಎಕ್ಸಾಂಪಲ್ ಏನು ನಮ್ ಈಸ್ ಈಕ್ವಲ್ ಟು 10 ಅಂತದ. ಇಲ್ಲೇನಾಗಿರುತ್ತೆ ನಿಮ್ದು ನಮ್ಮ ಅನ್ನೋದೇನ ವೇರಿಯೇಬಲ್. ಅದಕ್ಕೇನು ಮಾಡ್ಯಾರ ನಾವು ಮಾಡ್ಯಾರ ಅಂತಂದ್ರೆ ಇಲ್ಲ 10 ಅನ್ನೋದು ವ್ಯಾಲ್ಯೂನ ಏನು ಮಾಡ್ಯಾರಿಲ್ಲ ಇನಿಷಿಯಲೈಸ್ ಮಾಡ್ಯಾರ. ಹೌದಿಲ್ಲ, ಹಿಯರ್ ಏನಿದೆ ನಂಬರ್ ಈಸ್ ದ ವೇರಿಯೇಬಲ್, ನಂಬರ್ ಈಸ್ ಅ ವೇರಿಯೇಬಲ್ ಸ್ಟೋರಿಂಗ್ ದ ವ್ಯಾಲ್ಯೂ ಆಫ್ 10. ಇಲ್ಲೇನಾಗ್ತದೆ ಅಂತಂದ್ರೆ 10 ಅನ್ನೋ ವ್ಯಾಲ್ಯೂ ಏನಾಗ್ತದೆ ಇಲ್ಲಿ ನಿಮ್ದು 10 ಅನ್ನೋ ವ್ಯಾಲ್ಯೂ ಏನಾಗ್ತದೆ ನಿಮ್ದು ಈ ನಮ್ಮನ್ನ ವೇರಿಯೇಬಲ್ ಒಳಗಡೆ ಏನಾಗ್ತದೆ ಸ್ಟೋರ್ ಆಗ್ತದೆ.
ಹೆಂಗಂತಂದ್ರೆ ನೋಡ್ರಿ ಫಸ್ಟ್ ವೇರಿಯೇಬಲ್ ಅಂತಂದ್ರೆ ಏನು, ಇಟ್ ಇಸ್ ಲೈಕ್ ಎ ಕಂಟೈನರ್. ಹೌದಾ, ಇದೇನಿದು ಒಂದು ಕಂಟೈನರ್ ಅಂತಂದು ಹೇಳ್ಬೋದು, ಇಲ್ಲಾಂದ್ರೆ ಸ್ಟೋರೇಜ್ ಏರಿಯಾ. ಅದರೊಳಗಡೆ ಏನಾಗ್ತದೆ ನಿಮ್ದು, ನೀವೇನ ಸ್ಟೋರ್ ಮಾಡಿದ್ರು ಕೂಡ ಏನಾಗಿರುತ್ತೆ ನಿಮ್ದು ಈ ಏರಿಯಾದೊಳಗಡೆ ಏನಾಗಿರುತ್ತೆ ಸ್ಟೋರ್ ಆಗಿರುತ್ತೆ. ಸಪೋಸ್ ನಾವೀಗಿಲ್ಲ ಏನು ಮಾಡ್ತೀವಿ, ನಮ್ಮ ಅಂತಂದು ಕೊಡ್ತೇವೆ. ಹೌದಾ, ನಮ್ಮ ಅಂತ ಕೊಡ್ತೇವೆ. ನಮ್ಮ ಅಂತಂದು ಏನಾದರೂ ನೀವು ಇಲ್ಲ ಪೈಥಾನ್ ಒಳಗಡೆ ಏನಾದರೂ ನೀವು ಟೈಪ್ ಮಾಡಿದ್ರಾ ಗೊತ್ತಲ್ಲ, ನಮ್ಮ ಅಂತಂದು ಏನಾದರೂ ಟೈಪ್ ಮಾಡಿದ್ರೆ ಅವಾಗ ಏನಾಗ್ತದೆ ನಿಮ್ದು ಆಟೋಮೆಟಿಕ್ಲಿ ಒಂದು ಸ್ಟೋರೇಜ್ ಏರಿಯಾ ಏನಾಗ್ತದೆ ನಿಮ್ದು ಕ್ರಿಯೇಟ್ ಆಗ್ತದೆ. ಇನ್ ಪೈಥಾನ್ ಪ್ರೋಗ್ರಾಮ್ ಇಫ್ ಯು ರೈಟ್ ಎನಿ ನೇಮ್ ದೆನ್ ಇಟ್ ವಿಲ್ ಕ್ರಿಯೇಟ್ ಒನ್ ಮೆಮೊರಿ ಲೊಕೇಶನ್. ಅಂದ್ರೆ ಏನಾಯ್ತು, ನಮ್ಮನ್ನ ವೇರಿಯೇಬಲ್ ಏನಾಯ್ತು ಒಂದು ಮೆಮೊರಿ ಲೊಕೇಶನ್ ಕ್ರಿಯೇಟ್ ಆಯ್ತು. ಈ ಮೆಮೊರಿ ಲೊಕೇಶನ್ಗೆ ಸಪೋಸ್ ನೀವೇನಾದ್ರೂ 10 ಅನ್ನ ವ್ಯಾಲ್ಯೂನ ಏನು ಮಾಡ್ತೀರಿ ಅಸ್ಯೂಮ್ ಮಾಡ್ತೀರಿ ಅಂತ ಹೇಳಿರಿ. ನಮ್ಮ ಇಸ್ ಈಕ್ವಲ್ ಟು 10 ಅಂತ ಕೊಟ್ರಿ, ಅವಾಗ ಏನಾಯ್ತು ಈ ಲೊಕೇಶನ್ ಒಳಗಡೆ ಏನಾಗ್ತದೆ ನಿಮ್ದು 10 ಅನ್ನ ವ್ಯಾಲ್ಯೂ ಏನಾಗಿರುತ್ತೆ ಇಲ್ಲ ಸ್ಟೋರ್ ಆಗಿರುತ್ತೆ. ಈ ರೀತಿ ಬರುತ್ತೆ. ಗೊತ್ತಾತಲ್ಲ ವೇರಿಯೇಬಲ್ ಅಂತಂದ್ರೆ ಏನು, ವಾಟ್ ಈಸ್ ವೇರಿಯೇಬಲ್ ಇಸ್ ಲೈಕ್ ಅ ಕಂಟೈನರ್. ತೋರಿಸಿದ್ನಲ್ಲ ಕಂಟೈನರ್ ಇರುತ್ತೆ, ಈಸ್ ನಥಿಂಗ್ ಬಟ್ ಏನು ಸ್ಟೋರೇಜ್ ಏರಿಯಾ. ಅದರೊಳಗಡೆ ಏನಾಗಿರುತ್ತೆ ನಿಮ್ದು ಯಾವುದೋ ಒಂದು ಡೇಟಾನ ಏನು ಮಾಡಿರುತ್ತೆ ಹೋಲ್ಡ್ ಮಾಡಿರುತ್ತೆ. ಹೌದಾ, ನೆಕ್ಸ್ಟ್ ವೇರಿಯೇಬಲ್ ಅಂತಂದ್ರೆ ಏನು, ಇದು ಈ ರೀತಿಯೂ ಹೇಳ್ಬೋದು. ಇಟ್ ಈಸ್ ಅ ನೇಮ್ ಗಿವನ್ ಟು ಅ ಮೆಮೊರಿ ಲೊಕೇಶನ್. ಒಂದು ಮೆಮೊರಿ ಲೊಕೇಶನ್ ಅಂತೀವಿ, ಒಂದು ಲೊಕೇಶನ್ ಇರುತ್ತೆ, ಅದಕ್ಕೆ ಏನು ಮಾಡುತ್ತೆ ಒಂದು ನೇಮ್ನ ಏನು ಮಾಡ್ತೀವಿ ಅಸ್ಯೂಮ್ ಮಾಡಿರ್ತೀವಿ. ಗೊತ್ತಲ್ಲ, ಈಗೇನೋ ಒಂದು ಸ್ಟ್ರೀಟ್ ಅಂತ ಇರುತ್ತೆ, ಅದಕ್ಕೆ ಏನೋ ಒಂದು ನೇಮಿಂಗ್ ಕೊಟ್ಟಿರುತ್ತೆ. ಹೌದಾ, ಏನೋ ಒಂದು ಲೊಕೇಶನ್ ಇರ್ತಿಲ್ಲ, ಅದಕ್ಕೊಂದು ನೇಮಿಂಗ್ ಕೊಡ್ತೇವಿಲ್ಲ. ಅದೇ ರೀತಿ ಏನಂತಂದ್ರೆ ವೇರಿಯೇಬಲ್ ಅನ್ನೋದೇನೋ ಒಂದು ಲೊಕೇಶನ್ ಇದ್ದಂಗೆ ಅದಕ್ಕೆ ಏನು ಮಾಡ್ತೀವಿ ನೇಮಿಂಗ್ ಕೊಟ್ಟಿರ್ತೇವೆ. ಎಕ್ಸಾಂಪಲ್ ಏನು, ನಂಬರ್ ಈಸ್ ಈಕ್ವಲ್ ಟು 10. ನೆಕ್ಸ್ಟ್ ಈ ವೇರಿಯೇಬಲ್ಗೆ ನಾವು ವ್ಯಾಲ್ಯೂಸ್ನ ಹೆಂಗೆ ಅಸೈನ್ ಮಾಡಬೇಕು ಅನ್ನೋದನ್ನ ಏನು ಮಾಡ್ತೇವೆ ಈ ಸೆಕ್ಷನ್ ಒಳಗಡೆ ನೋಡ್ತೇವೆ. ಈ ಸ್ಲೈಡ್ ಒಳಗಡೆ ಏನಂತಂದ್ರೆ ವಿ ಯೂಸ್ ದ ಅಸೈನ್ಮೆಂಟ್ ಆಪರೇಟರ್. ಸಪೋಸ್ ಏನಾದರೂ ನಾವು ವೇರಿಯೇಬಲ್ಗೆ ಯಾವುದೋ ವ್ಯಾಲ್ಯೂಸ್ನು ಕೂಡ ಏನಾದರೂ ಅಸೈನ್ ಮಾಡ್ಬೇಕಂತಂದ್ರೆ ಅವಾಗ ಏನು ಮಾಡ್ತೇವೆ ಅಸೈನ್ಮೆಂಟ್ ಆಪರೇಟರ್ನ ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನೇಮ್ ಇಸ್ ಈಕ್ವಲ್ ಟು ಸಾಯಿ ಅಂತದ. ಹೌದಾ, ನೇಮ್ ಇಸ್ ಈಕ್ವಲ್ ಟು ಸಾಯಿ. ಇಲ್ಲಿ ಇಸ್ ಈಕ್ವಲ್ ಟು ಅನ್ನೋದೇನು ಇಂಡಿಕೇಟ್ ಮಾಡುತ್ತೆ ನಿಮ್ದು ಅಸೈನ್ಮೆಂಟ್ ಆಪರೇಟರ್ನ ಇಂಡಿಕೇಟ್ ಮಾಡುತ್ತೆ. ಹೌದಾ, ಇಲ್ಲಿ ಏನಾಗ್ತದೆ ಅಂತಂದ್ರೆ ಫಸ್ಟ್ ಏನಾಗ್ತಿಲ್ಲ ನಿಮ್ದು ನೇಮ್ ಅನ್ನೋದೇನು ಇಟ್ ಈಸ್ ಅ ವೇರಿಯೇಬಲ್ ಆ್ಯಂಡ್ ಸಾಯಿ ಇಸ್ ದ ವ್ಯಾಲ್ಯೂ ಆರ್ ಸ್ಟ್ರಿಂಗ್ ಅಂತಂದು ಹೇಳ್ಬೋದು. ಹೌದಾ, ಇದು ನಿಮ್ಮದು ಪ್ರಿಂಟ್ ಏನಾದರೂ ಈ ಪ್ರೋಗ್ರಾಮ್ನ ನೀವು ಪೈಥಾನ್ ಒಳಗಡೆ ಏನಾದರೂ ಬರ್ದಾಗ ಏನಾಗ್ತದೆ ಅಂತಂದ್ರೆ ಇಲ್ಲೇನು ಮಾಡ್ತದೆ ಸಾಯಿ ಅನ್ನೋದನ್ನ ಏನು ಮಾಡ್ತದೆ ನಿಮ್ಮದು ಔಟ್ಪುಟ್ ಸ್ಕ್ರೀನ್ ಒಳಗಡೆ ಡಿಸ್ಪ್ಲೇ ಮಾಡಿರುತ್ತೆ. ಗೊತ್ತಾತಲ್ಲ, ಇಲ್ಲೇನಂತಂದ್ರೆ ನೋಡಿರಿ ಫಸ್ಟ್ ಇಲ್ಲೇನು ಮಾಡಿದ್ವಿ ನಾವು ನೇಮ್ ಇಸ್ ಈಕ್ವಲ್ ಟು, ಇಲ್ಲಿ ನೇಮ್ ಅಂತಂದು ಬರ ತಕ್ಷಣ ಏನಾಗುತ್ತೆ ನಿಮ್ದಿಲ್ಲ ಇಫ್ ಯು ರೈಟ್ ನೇಮ್ ಇಸ್ ಈಕ್ವಲ್ ಟು ಸಾಯಿ ಅಂತ ಬರ ತಕ್ಷಣ ಏನಾಗ್ತದೆ ನಿಮ್ದು ಒಂದು ನೇಮ್ ವೇರಿಯೇಬಲ್ ಏನಾಗ್ತದೆ ನಿಮ್ದಿಲ್ಲ ಕ್ರಿಯೇಟ್ ಆಗ್ತದೆ. ಅಂದ್ರೆ ಒಂದು ಸ್ಟೋರೇಜ್ ಏರಿಯಾ ಕಂಟೈನರ್ ಕ್ರಿಯೇಟ್ ಆದ್ಮೇಲೆ ನೆಕ್ಸ್ಟ್ ಏನು ಮಾಡುತ್ತೆ ಅಲ್ಲೇ ಅಸೈನ್ಮೆಂಟ್ ಆಪರೇಟರ್ ಏನು ಮಾಡ್ತದೆ ಅಂತಂದ್ರೆ ನೀವು ಯಾವುದೋ ವ್ಯಾಲ್ಯೂನ ಏನು ಕೊಟ್ಟಿರ್ತಾರಲ್ಲ ಅದಕ್ಕೆ ಏನು ಮಾಡ್ತದೆ ನಿಮ್ದು ಆ ವೇರಿಯೇಬಲ್ಗೆ ಅಸೈನ್ ಮಾಡುತ್ತೆ. ಅಂದ್ರೆ ಏನಾಗ್ತಿಲ್ಲ ನಿಮ್ದು ಈ ವೇರಿಯೇಬಲ್ ಒಳಗಡೆ ಸಾಯಿ ಅನ್ನೋದು ಏನಾಗ್ತದೆ ಸ್ಟ್ರಿಂಗ್ ಏನಾಗಿರುತ್ತೆ ನಿಮ್ದು ವ್ಯಾಲ್ಯೂ ಏನಾಗಿರುತ್ತೆ ಇದರೊಳಗಡೆ ಸ್ಟೋರ್ ಆಗಿರುತ್ತೆ. ಹೌದಾ, ವಿತ್ ದ ಹೆಲ್ಪ್ ಆಫ್ ಏನು ಅಸೈನ್ಮೆಂಟ್ ಆಪರೇಟರ್. ಗೊತ್ತದಲ್ಲ, ನೇಮ್ ಇಸ್ ಈಕ್ವಲ್ ಟು ಸಾಯಿ. ಇದನ್ನು ನೀವೇನಾದರೂ ಪ್ರಿಂಟ್ ಒಳಗಡೆ ಏನಾದರೂ ನೀವು ಅದನ್ನು ಪ್ಲೇಸ್ ಮಾಡಿದಾಗ ಏನಾಗ್ತದೆ ನಿಮ್ದು ಇದನ್ನು ಎಕ್ಸಿಕ್ಯೂಟ್ ಆದಾಗ ನಿಮ್ದು ಸಾಯಿ ಅನ್ನೋದು ಏನಾಗಿರುತ್ತೆ ಔಟ್ಪುಟ್ ಸ್ಕ್ರೀನ್ ಒಳಗಡೆ ಡಿಸ್ಪ್ಲೇ ಆಗಿರುತ್ತೆ. ನೆಕ್ಸ್ಟ್ ಏನಂತಂದರೆ ಚೇಂಜಿಂಗ್ ದ ವ್ಯಾಲ್ಯೂ ಆಫ್ ಅ ವೇರಿಯೇಬಲ್ ಇನ್ ಪೈಥಾನ್. ಏನು ಮಾಡ್ಬೋದು ವೇರಿಯೇಬಲ್ಗೆ ಏನು ಮಾಡಿದ್ವಿ ನಾವು ಫಸ್ಟಿಗೆ ವ್ಯಾಲ್ಯೂಸ್ನ ಹೆಂಗೆ ಇನಿಷಿಯಲೈಸ್ ಮಾಡೋದು ಅಂತಂದು ನೋಡಿದ್ವಿ. ಹೌದಾ, ಹೆಂಗೆ ಅಸೈನ್ ಮಾಡ್ಬೇಕಂತ ಒಂದು. ನೆಕ್ಸ್ಟ್ ಈಗೇನೋ ಒಂದು ವೇರಿಯೇಬಲ್ಗೆ ಅಸೈನ್ ಮಾಡಿರ್ತೀರಿ ವ್ಯಾಲ್ಯೂಸ್ನ, ನೆಕ್ಸ್ಟ್ ಈಗ ಏನು ಮಾಡ್ತೀರಿ ಆ ವೇರಿಯೇಬಲ್ ಒಳಗಡೆ ಇರ್ತಕ್ಕಂಥ ವ್ಯಾಲ್ಯೂಸ್ನ ನೀವೇನಾದರೂ ಚೇಂಜ್ ಮಾಡ್ಬೇಕಂತಂದ್ರೆ ಅವಾಗ ಏನು ಯೂಸ್ ಮಾಡ್ತೇನೋ ಮತ್ತೇನಿಲ್ಲ ಅದನ್ನು ಇನ್ನೊಂದು ಟೈಮ್ ಏನಾದರೂ ಬೇರೆ ವ್ಯಾಲ್ಯೂಯಿಂದ ಅಸೈನ್ ಮಾಡಿದ್ರೆ ಅಥವಾ ಅದೇನಾಗಿರುತ್ತೆ ನಿಮ್ದು ಚೇಂಜ್ ಮಾಡ್ಬೋದು. ಹೌದಾ, ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲ ನೇಮ್ ಇಸ್ ಈಕ್ವಲ್ ಟು ಏನು ಬರ್ದೇನೋ ಸಾಯಿ ಅಂತಂದು ಬರ್ದೇವೆ. ನೆಕ್ಸ್ಟ್ ಏನು ಮಾಡಿದ್ವಿ ಇಲ್ಲ ನೇಮ್ ಇಸ್ ಈಕ್ವಲ್ ಟು ಜೈನಿ ಅಂತ ಆತು. ಮೊದಲಿಗೆ ಏನಿಲ್ಲ ನೇಮ್ ಅನ್ನೋದು ಏನಾಗ್ತಿಲ್ಲ ನಿಮ್ದು ಇಟ್ ಈಸ್ ಅ ವೇರಿಯೇಬಲ್, ಇಟ್ ಆಟೋಮೆಟಿಕ್ಲಿ ಕ್ರಿಯೇಟ್ಸ್ ಏನು ಒನ್ ಕಂಟೈನರ್. ಇನ್ ದ್ಯಾಟ್ ಕಂಟೈನರ್ ಇಟ್ ಸ್ಟೋರ್ಸ್ ಸಾಯಿ. ಓಕೆ, ಆಫ್ಟರ್ ದ್ಯಾಟ್ in that same memory location it will again stores Jaini. So at last if we print name in Python programming language then it will display Jaini ಅಂತಂದು ಏನು ಮಾಡ್ತಾ ಅಲ್ಲೇ ಎಕ್ಸಿಕ್ಯೂಟ್ ಮಾಡುತ್ತೆ. ಹೌದಾ, ಇದು ಯಾವ ರೀತಿ ಅಂತಂದ್ರೆ ನೋಡ್ರಿ ಫಸ್ಟಿಗೆ ಏನಾಗಿತ್ತು ನಿಮ್ದಿಲ್ಲ ಇದೇನಿದೆ ನಿಮ್ದು ನೇಮ್. ಹೌದಾ, ನೇಮ್ ಅನ್ನೋದೇನಿಲ್ಲ ವೇರಿಯೇಬಲ್ ಇರುತ್ತೆ. ಇದಕ್ಕೇನು ಅಸೈನ್ ಮಾಡ್ತೇವೆ ಈಗ ನಾವು ಸಾಯಿ ಅನ್ನೋ ವ್ಯಾಲ್ಯೂನ ಏನು ಮಾಡಿದ್ವಿ ಈಗ ನಾವು ಅಸೈನ್ ಮಾಡಿದ್ವಿ. ಅವಾಗ ಏನಾಯ್ತು ಯಾವಾಗ ನೇಮ್ ಅಂತ ವೇರಿಯೇಬಲ್ ಯೂಸ್ ಮಾಡಿದ ತಕ್ಷಣ ಏನಾಯ್ತು ಒಂದು ನೇಮದ್ದು ಏನಾಯ್ತು ಒಂದು ಕಂಟೈನರ್ ಕ್ರಿಯೇಟ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಅಸೈನ್ಮೆಂಟ್ ಆಪರೇಟರ್ ಏನು ಮಾಡುತ್ತೆ ಆ ವ್ಯಾಲ್ಯೂಸ್ ಏನು ಬರ್ದಿರ್ತಿರಲ್ಲ ಅಸೈನ್ಮೆಂಟ್ ಆಪರೇಟರ್ ಆದಮೇಲೆ ಯಾವ ವ್ಯಾಲ್ಯೂನ
ಬರ್ದಿರ್ತಾರಲ್ಲ ಅದನ್ನ ಏನು ಮಾಡ್ತಾರೆ ಡೈರೆಕ್ಟ್ಲಿ ಆ ನೇಮನ್ನು ವೇರಿಯೇಬಲ್ಗೆ ಏನು ಮಾಡ್ತದೆ ಅದನ್ನು ಅಸೈನ್ ಮಾಡ್ತಾರೆ. ಅಸೈನ್ ಅಂತಂದ್ರೆ ಅದರೊಳಗಡೆ ಏನು ಮಾಡ್ತದೆ ಸ್ಟೋರ್ ಮಾಡ್ತದೆ. ಅಂದ್ರೆ ಏನಾಗ್ತಿಲ್ಲ ನಿಮ್ದು ಸಾಯಿ ಅನ್ನೋ ವ್ಯಾಲ್ಯೂ ಏನಾಗ್ತಿಲ್ಲ ನಿಮ್ದು ಸಾಯಿ ಅನ್ನೋದು ಏನಾಯ್ತು ನಿಮ್ದು ನೇಮನ್ನು ಕಂಟೈನರ್ ಒಳಗಡೆ ಏನಾಯ್ತು ಸ್ಟೋರ್ ಆಯ್ತು. ಅಂದರೆ ನೇಮ್ ಏನು ಮಾಡಿರ್ತದೆ ನೇಮ್ ವೇರಿಯೇಬಲ್ ಸಾಯಿನ ಏನು ಮಾಡಿರ್ತದೆ ಹೋಲ್ಡ್ ಮಾಡಿರ್ತದೆ. ನೆಕ್ಸ್ಟ್ ಇನ್ನೊಂದು ಟೈಮ್ ನೀವೇನಾದರೂ ಆ ಸೇಮ್ ವೇರಿಯೇಬಲ್ ಒಳಗಡೆ ಅಂದರೆ ಸೇಮ್ ಕಂಟೈನರ್ ಒಳಗಡೆ ಏನಾದರೂ ನೀವೀಗ ಜೈನಿ ಅಂತಂದು ಬರೀತೀರ ಅಂತ ಹೇಳಿರಿ, ಹೌದಾ ಜೈನಿ. ಅವಾಗೆಲ್ಲ ಏನಾಗುತ್ತೆ ಇನ್ ಪ್ಲೇಸ್ ಆಫ್ ಸಾಯಿ ಇಟ್ ವಿಲ್ ಸ್ಟೋರ್ ಜೈನಿ. ಅವಾಗ ಏನಾಗಿರುತ್ತೆ ನಿಮ್ದು ಈ ವೇರಿಯೇಬಲ್ ಒಳಗಡೆ ಜೈನಿ ಅಂತ ಆಗುತ್ತೆ. ಇದಕ್ಕೆ ಏನು ಕರಿತೀವಿ ನಾವು ಚೇಂಜಿಂಗ್ ದ ವ್ಯಾಲ್ಯೂ ಆಫ್ ವೇರಿಯೇಬಲ್. ಇಲ್ಲಿ ಏನಾಯ್ತು ನಿಮ್ದು ವೇರಿಯೇಬಲ್ ವ್ಯಾಲ್ಯೂ ಏನಾಯ್ತು ಈಗ ಚೇಂಜ್ ಆಯ್ತು. ಫಸ್ಟ್ಗೆ ಏನಿತ್ತು ಸಾಯಿ ಅಂತಿಂತು ಈಗೇನಾಯ್ತು ಜೈನಿ ಆಗಿ ಏನಾಯ್ತು ನಿಮ್ದು ಚೇಂಜ್ ಆಯ್ತು. ಓಕೆನಾ. ನೆಕ್ಸ್ಟ್ ಏನಾದರೂ ಡೌಟ್ ಇದ್ದರೆ ಏನು ಮಾಡಿರಿ ನಿಮ್ಮ ಕಮೆಂಟ್ ಸೆಕ್ಷನ್ ಥ್ರೂ ಏನು ಮಾಡಿರಿ ಅದನ್ನು ನೀವು ಹೇಳಿದಾಗ ಏನಾಗ್ತದೆ ನಾನು ಅದನ್ನು ರೀಡ್ ಮಾಡಿ ಏನು ಮಾಡ್ತೇನೆ ಅದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಂತ. ಓಕೆನಾ. ಇದೇನಾಯ್ತು ನಿಮ್ದು ಚೇಂಜಿಂಗ್ ದ ವ್ಯಾಲ್ಯೂ ಆಫ್ ವೇರಿಯೇಬಲ್ ಇನ್ ಪೈಥಾನ್. ನೆಕ್ಸ್ಟ್ ಅಸೈನಿಂಗ್ ಮಲ್ಟಿಪಲ್ ವ್ಯಾಲ್ಯೂಸ್ ಟು ಮಲ್ಟಿಪಲ್ ವೇರಿಯೇಬಲ್ಸ್. ನಾವೇನು ಮಾಡ್ಬೋದು ಓನ್ಲಿ ಸಿಂಗಲ್ ಸ್ಟೇಟ್ಮೆಂಟ್ನ ಯೂಸ್ ಮಾಡಿ ಏನು ಮಾಡ್ಬೋದು ಮಲ್ಟಿಪಲ್ ವೇರಿಯೇಬಲ್ಸ್ಗೆ ನಾವು ಏನು ಮಾಡ್ಬೋದು ಮಲ್ಟಿಪಲ್ ವ್ಯಾಲ್ಯೂಸ್ನ ಏನು ಮಾಡ್ತಾರೆ ಎಟ್ ಎ ಟೈಮ್ ಏನು ಮಾಡ್ಬೋದು ನಾವಿಲ್ಲಿ ಇನಿಷಿಯಲೈಸ್ ಮಾಡ್ಬೋದು ಅಂದ್ರೆ ಸ್ಟೋರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಎ ಅನ್ನೋದು ಏನಾಗಿದೆ ಇಲ್ಲ ವೇರಿಯೇಬಲ್, ಬಿ ಇಸ್ ಆಲ್ಸೋ ವೇರಿಯೇಬಲ್, ಸಿ ಇಸ್ ಆಲ್ಸೋ ವೇರಿಯೇಬಲ್. ಓಕೆನಾ. ಆ್ಯಂಡ್ ಆಫ್ಟರ್ ದ್ಯಾಟ್ ವಿ ಆರ್ ಯೂಸಿಂಗ್ ಅಸೈನ್ಮೆಂಟ್ ಆಪರೇಟರ್. ಆಫ್ಟರ್ ದ್ಯಾಟ್ ವಿ ಆರ್ ಯೂಸಿಂಗ್ ಅಸೈನ್ಮೆಂಟ್ ಆಪರೇಟರ್. ಓಕೆ. ಆಫ್ಟರ್ ಅಸೈನ್ಮೆಂಟ್ ಆಪರೇಟರ್ ವಿ ಆರ್ ಯೂಸಿಂಗ್ 5, 10 and hello. Here at first 5 it is a value, 10 is also value, and hello is a string, it is also value, one type of value. Okay, here 5 is stored in first variable. Similarly the 10 is stored in second variable, that is b, and the third value, that is hello, it will be stored in c variable. Okay, so in single statement we are storing multiple values to a multiple variables. Multiple variable ಒಳಗಡೆ ಏನು ಮಾಡ್ತೇವೆ ಮಲ್ಟಿಪಲ್ ವ್ಯಾಲ್ಯೂಸ್ನ ಏನು ಮಾಡ್ಬೋದು ಈ ರೀತಿ ಸ್ಟೋರ್ ಮಾಡ್ಬೋದು. ಹೌದಾ. ಇಲ್ಲಿ ನಿಮ್ದು ಅಸೈನ್ಮೆಂಟ್ ಆಪರೇಟರ್ ಆದಮೇಲೆ ಯಾವುದೇ ನೀವು ವ್ಯಾಲ್ಯೂಸ್ನ ಯೂಸ್ ಮಾಡಿದ್ರು ಕೂಡ ಏನಾಗಿರುತ್ತೆ ನಿಮ್ದು ಫಸ್ಟ್ನೇ ವೇರಿಯೇಬಲ್ಗೆ ಏನಾಗ್ತದೆ ಒಳಗಡೆ ಏನಾಗಿರುತ್ತೆ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಬಿ ಒಳಗಡೆ ಏನಾಗಿರುತ್ತೆ ನಿಮ್ದು ಸೆಕೆಂಡ್ ವ್ಯಾಲ್ಯೂ ಏನಾಗಿರುತ್ತೆ ಸ್ಟೋರ್ ಆಗಿರುತ್ತೆ. ಸಿ ಒಳಗಡೆ ಥರ್ಡ್ ವ್ಯಾಲ್ಯೂ ಏನಾಗಿರುತ್ತೆ ನಿಮ್ದು ಸ್ಟೋರ್ ಆಗಿರುತ್ತೆ. ಹೌದಾ. ಅದನ್ನು ನಾವು ಹೆಂಗೆ ಚೆಕ್ ಮಾಡ್ಬೋದು ಅಂತಂದ್ರೆ ವಿತ್ ದ ಹೆಲ್ಪ್ ಆಫ್ ಏನು ಪ್ರಿಂಟ್ ಮಾಡೋದ್ರಿಂದ. ಹೌದಾ. ಸಪೋಸ್ ಈಗ ಪ್ರಿಂಟ್ ಅದ್ರ ಆ ಪ್ಯಾರಂಥೆಸಿಸ್ ಒಳಗಡೆ ಏನಾದರೂ ಆ ವೇರಿಯೇಬಲ್ನ ನೀವೇನಾದರೂ ಮೆನ್ಷನ್ ಮಾಡಿದ್ರೆ ಅವಾಗ ಏನು ಮಾಡ್ತದೆ 5 ಅಂತಂದು ಏನು ಮಾಡ್ತದೆ ಡಿಸ್ಪ್ಲೇ ಮಾಡುತ್ತೆ. 5 ಅಂತಂದು ಏನು ಮಾಡ್ತದೆ ಡಿಸ್ಪ್ಲೇ ಮಾಡುತ್ತೆ. ಹೌದಾ. ನೆಕ್ಸ್ಟ್ ಪ್ರಿಂಟ್ ಬಿ ಇದೇನು ಮಾಡ್ತದೆ ನಿಮ್ದು 10 ಅನ್ನೋದನ್ನು ಡಿಸ್ಪ್ಲೇ ಮಾಡುತ್ತೆ. ಯಾಕಂದ್ರೆ ಆ ಬಿ ವೇರಿಯೇಬಲ್ ಒಳಗಡೆ ಏನದು ವ್ಯಾಲ್ಯೂ 10 ಅನ್ನೋ ವ್ಯಾಲ್ಯೂ ಏನಾಗಿದೆ ಅಲ್ಲಿ ಸ್ಟೋರ್ ಆಗಿದೆ. ಸಿಮಿಲರ್ಲಿ ಎ ವೇರಿಯೇಬಲ್ ಒಳಗಡೆ ಏನಾಗಿರುತ್ತೆ ನಿಮ್ದು 5 ಅನ್ನೋ ವೇರಿಯೇಬಲ್ ಏನಾಗಿರುತ್ತೆ 5 ಅನ್ನೋ ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಪ್ರಿಂಟ್ ಸಿ ಒಳಗಡೆ ಏನಾಗಿರುತ್ತೆ ನಿಮ್ದು ವೇರಿಯೇಬಲ್ ಒಳಗಡೆ ಹೆಲೋ ಅನ್ನೋ ವ್ಯಾಲ್ಯೂ ಏನಾಗಿದೆ ಇಲ್ಲಿ ಸ್ಟೋರ್ ಆಗಿದೆ. ಓಕೆನಾ. ಇದೇನಾಗಿತ್ತು ನಿಮ್ದು ಅಸೈನಿಂಗ್ ಮಲ್ಟಿಪಲ್ ವ್ಯಾಲ್ಯೂಸ್ ಟು ಮಲ್ಟಿಪಲ್ ವೇರಿಯೇಬಲ್ಸ್. ನೆಕ್ಸ್ಟ್ ಇದನ್ನೆಲ್ಲ ನೋಡಿದ್ವಿ. ಹೌದಾ. ನೆಕ್ಸ್ಟ್ ವೇರಿಯೇಬಲ್ಸ್ನ ಡಿಫೈನ್ ಮಾಡಲಿಕ್ಕೆ ಏನಿರ್ತದೆ ಸಮ್ ಆಫ್ ದ ರೂಲ್ಸ್ ಇರ್ತವೆ, ಆ ರೂಲ್ಸ್ನ ನೋಡೋಣ. ಹೌದಾ. ಅದರೊಳಗಡೆ ಮೊದಲೇದು ಏನಂತಂದ್ರೆ ವೇರಿಯೇಬಲ್ ನೇಮ್ ಕ್ಯಾನ್ ಕಂಟೇನ್ ಅಲ್ಫಾಬೆಟ್, ಡಿಜಿಟ್ಸ್ ಆ್ಯಂಡ್ ಅಂಡರ್ಸ್ಕೋರ್. ನೀವೇನಾದರೂ ಒಂದು ವೇರಿಯೇಬಲ್ನ ನೀವೇನಾದರೂ ಪೈಥಾನ್ ಒಳಗಡೆ ಏನಾದರೂ ಇಂಡಿಕೇಟ್ ಮಾಡ್ತೀರಿ ಅಂತಂದ್ರೆ ಯೂಸ್ ಮಾಡ್ತೀರಿ ಅಂತಂದ್ರೆ ಅವಕ್ಕೇನಿರ್ತವೆ ಸಮ್ ರೂಲ್ಸ್ ಇರ್ತವೆ. ಅದರೊಳಗಡೆ ಮೊದಲೇ ರೂಲ್ ಏನಂತಂದ್ರೆ ಇದರೊಳಗಡೆ ನಾವು ಅಲ್ಫಾಬೆಟ್ನ ಯೂಸ್ ಮಾಡ್ಬೋದು, ನೆಕ್ಸ್ಟ್ ಡಿಜಿಟ್ಸ್ನ ಯೂಸ್ ಮಾಡ್ಬೋದು, ನೆಕ್ಸ್ಟ್ ಅಂಡರ್ಸ್ಕೋರ್ನ ಯೂಸ್ ಮಾಡ್ಬೋದು. ಗೊತ್ತಲ್ಲ ಈಗೇನೋ ಒಂದು ವೇರಿಯೇಬಲ್ನ ನೀವು ಯೂಸ್ ಮಾಡ್ತೀರಂತಂದ್ರೆ ಒಳಗಡೆ ಅಲ್ಫಾಬೆಟ್, ಡಿಜಿಟ್ಸ್ ಮತ್ತು ಅಂಡರ್ಸ್ಕೋರ್. ಆಮೇಲೆ ನೆಕ್ಸ್ಟ್ ವೇರಿಯೇಬಲ್ ನೇಮ್ ಕ್ಯಾನ್ ಓನ್ಲಿ ಸ್ಟಾರ್ಟ್ ವಿತ್ ಆನ್ ಅಲ್ಫಾಬೆಟ್ ಆ್ಯಂಡ್ ಅಂಡರ್ಸ್ಕೋರ್. ಆದರೆ ಇಲ್ಲ ನಿಮ್ಮದು ವೇರಿಯೇಬಲ್ದು ಫಸ್ಟ್ ನೇಮ್ ಯಾವಾಗಲೂ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಅಲ್ಫಾಬೆಟ್ ಮತ್ತು ಅಂಡರ್ಸ್ಕೋರಿಂದ ಸ್ಟಾರ್ಟ್ ಆಗ್ಬೇಕು. ಆದರೆ ಏನು ಡಿಜಿಟಿಂದ ಏನಾಗಬಾರ್ದು ಸ್ಟಾರ್ಟ್ ಆಗಬಾರ್ದು, ಡಿಜಿಟಿಂದ ಸ್ಟಾರ್ಟ್ ಆಗಬಾರ್ದು. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ವೇರಿಯೇಬಲ್ ನೇಮ್ ಕೆನಾಟ್ ಸ್ಟಾರ್ಟ್ ವಿತ್ ಡಿಜಿಟ್. ಆಗಲೇ ಹೇಳಿದ್ನಲ್ಲ ಡಿಜಿಟಿಂದ ಏನಾಗಬಾರ್ದು ಸ್ಟಾರ್ಟ್ ಆಗಬಾರ್ದು. ನೆಕ್ಸ್ಟ್ ನೋ ಸ್ಪೇಸ್ ಈಸ್ ಅಲೌಡ್ ಇನ್ಸೈಡ್ ದ ವೇರಿಯೇಬಲ್ ನೇಮ್. ಈ ವೇರಿಯೇಬಲ್ ನೇಮ್ ಒಳಗಡೆ ಏನು ಯಾವುದೇ ಸ್ಪೇಸಸ್ನ ಯೂಸ್ ಮಾಡಲ್ಲ. ಕಂಟಿನ್ಯೂಸ್ ಆಗಿ ಏನು ಮಾಡ್ಬೇಕಲ್ಲ ವೇರಿಯೇಬಲ್ ನೇಮ್ನ ನೀವು ಏನು ಮಾಡೋಕ್ಕಾಗ್ತದೆ ಯೂಸ್ ಮಾಡೋಕ್ಕಾಗ್ತದೆ. ಫಾರ್ ಎಕ್ಸಾಂಪಲ್ 18 ಅಂತದ. ಹೌದಾ. 18 ಅಂತಂದ್ರೆ ಏನಿಲ್ಲ 1 ಹೌದಾ. 18 ಮೊದಲು ನೋಡಂತ ಇದು ಕೂಡ ಏನು ವ್ಯಾಲಿಡ್ ವೇರಿಯೇಬಲ್. ಎದಕ್ಕೆ ವ್ಯಾಲಿಡ್ ವೇರಿಯೇಬಲ್ ಎದ್ರೊಳಗಡೆ ಏನು ಮಾಡ್ಯಾರ ಅಲ್ಫಾಬೆಟ್ನ ಯೂಸ್ ಮಾಡ್ಯಾರ. ಇಲ್ಲಿ ಅಲ್ಫಾಬೆಟ್ ಅಂತಂದ್ರೆ ಏನು ONE ಇಟ್ ಈಸ್ ಅ ಅಲ್ಫಾಬೆಟ್. 8 ಕೂಡ ಏನು ಮಾಡ್ಯಾರ 8 ಈಸ್ ಅ ಡಿಜಿಟ್. ಸೊ ಅಲ್ಫಾಬೆಟ್ ಮತ್ತು ಡಿಜಿಟ್ನ ಯೂಸ್ ಮಾಡ್ಯಾರ ಅಕಾರ್ಡಿಂಗ್ ಟು ಏನು ನಮ್ದು ಫಸ್ಟ್ ರೂಲ್ನ ಏನು ಮಾಡ್ತಿದೆ ವೆರಿಫೈ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ರೂಲ್ ನೋಡೋಣಂತ ವೇರಿಯೇಬಲ್ ನೇಮ್ ಕ್ಯಾನ್ ಓನ್ಲಿ ಸ್ಟಾರ್ಟ್ ವಿತ್ ಅನ್ ಅಲ್ಫಾಬೆಟ್ ಆ್ಯಂಡ್ ಅಂಡರ್ಸ್ಕೋರ್. ಇದು ನಿಮ್ದು ವೇರಿಯೇಬಲ್ ಅಂತಂದ್ರೆ ಅದರದ್ದು ಫಸ್ಟ್ನೇ ನೇಮ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ನಿಮ್ದು ಅಲ್ಫಾಬೆಟಿಂದ ಸ್ಟಾರ್ಟ್ ಆಗಿದೆ. ಸೊ ಹಾಗಿದಾಗ ಏನಾಗ್ತಿದೆ ಸೆಕೆಂಡ್ ರೂಲ್ನ ಏನು ಮಾಡ್ತಾ ವೆರಿಫೈ ಅಂದರೆ ಏನು ಸೆಕೆಂಡ್ ರೂಲ್ನ ಏನು ಮಾಡ್ತದೆ ವ್ಯಾಲಿಡ್ ಅದು. ಹೌದಾ. ಸೆಕೆಂಡ್ ರೂಲ್ ಕೂಡ ಏನಿದಿಲ್ಲ ಈ ವೇರಿಯೇಬಲ್ಗೆ ಏನಾಯ್ತು ವ್ಯಾಲಿಡ್ ಆಯ್ತು. ನೆಕ್ಸ್ಟ್ ಥರ್ಡ್ ಒನ್
ವೇರಿಯೇಬಲ್ ನೇಮ್ ಕೆನಾಟ್ ಸ್ಟಾರ್ಟ್ ವಿತ್ ಅ ಡಿಜಿಟ್. ಈ ವೇರಿಯೇಬಲ್ ನೇಮ್ ಏನಾಗಿಲ್ಲ, ಡಿಜಿಟ್ ಇಂದ ಸ್ಟಾರ್ಟ್ ಆಗಿಲ್ಲ. ಹೌದಾ, ಸೊ ಆಗಿದಾಗ ಏನಾಯ್ತು, ಇದು ಕೂಡ ಏನಂತ ವ್ಯಾಲಿಡ್ ಆಯ್ತು. ನೆಕ್ಸ್ಟ್, ನೋ ಸ್ಪೇಸ್ ಈಸ್ ಅಲೌಡ್ ಇನ್ಸೈಡ್ ದ ವೇರಿಯೇಬಲ್ ನೇಮ್. ಇಲ್ಲೇನೇ ಏನು ಮಾಡಿಲ್ಲ, ನಾವು ಯಾವುದೋ ಸ್ಪೇಸಸ್ನ ಏನು ಮಾಡಿಲ್ಲ, ಯೂಸ್ ಮಾಡಿಲ್ಲ. ಸೊ ಆಗಿದಾಗ ಏನಾಗ್ತಿದೆ, ಇಟ್ ಇಸ್ ಅ ವ್ಯಾಲಿಡ್ ವೇರಿಯೇಬಲ್ ಯೂಸ್ಡ್ ಇನ್ ಪೈಥಾನ್. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ್ರೆ ನಿಮ್ದು 7 ಅಂತಂದು ಬರುತ್ತೆ. 7 ಆದಮೇಲೆ ಏನು ಮಾಡಿರಿ ನೀವು, ಅಂಡರ್ ಸ್ಕೋರ್ನ ಯೂಸ್ ಮಾಡಿರಿ. ಹೌದಾ, ಒಟ್ಟು ಏನಾಗಿರ್ಬೇಕು ನಿಮ್ದು ವೇರಿಯೇಬಲ್ ಅಂತಂದ್ರೆ ಅದ್ರೊಳಗಡೆ ಅಲ್ಫಾಬೆಟ್ ಇರಬೇಕು, ಡಿಜಿಟ್ ಇರಬೇಕು ಮತ್ತು ಅಂಡರ್ ಸ್ಕೋರ್ ಇರಬೇಕು. ಈ ವೇರಿಯೇಬಲ್ ಒಳಗಡೆ ಏನು ಯೂಸ್ ಮಾಡಿರಿ ಅಂತಂದ್ರೆ ನೀವು ಅಲ್ಫಾಬೆಟ್ನ ಯೂಸ್ ಮಾಡಿರಿ ಮತ್ತು ಅಂಡರ್ ಸ್ಕೋರ್ನ ಯೂಸ್ ಮಾಡಿರಿ. ಹೌದಾ, 3 ಒಳಗಡೆ 3 ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಏನಾಗ್ಬೋದು, 3 ಒಳಗಡೆ ಏನಾಗಿರ್ಬೋದು, ಒಂದಾದರೂ ಯೂಸ್ ಮಾಡಿರ್ಬೋದು, ಇಲ್ಲಾಂದ್ರೆ 2 ಯೂಸ್ ಮಾಡ್ಬೋದು, ಇಲ್ಲ 3 ಯೂಸ್ ಮಾಡ್ಬೋದು. ಆದರೆ ಇದ್ರೊಳಗಡೆ ನಾವೇನು ಮಾಡಿವಿ, ಅಲ್ಫಾಬೆಟ್ ಯೂಸ್ ಮಾಡಿವಿ ಮತ್ತು ಅಂಡರ್ ಸ್ಕೋರ್ನ ಯೂಸ್ ಮಾಡಿವಿ. ನೆಕ್ಸ್ಟ್ ಏನು, ಮೊದಲೇ ಲೆಟ್ರ್ ಏನದಲ್ಲ ನಿಮ್ದು, ಮೊದಲೇ ಲೆಟ್ರ್, ಈ ವೇರಿಯೇಬಲ್ ಲೆಟ್ರ್ ಅಲ್ಫಾಬೆಟಿಂದ ಸ್ಟಾರ್ಟ್ ಆಗಿದೆ. ಸೊ ಆಗಿದ್ದಾಗ ಏನಾಯ್ತು, ಇದು ಕೂಡ ವ್ಯಾಲಿಡ್ ವೇರಿಯೇಬಲ್ ನೇಮ್ ಅಂತಂದು ಹೇಳ್ಬೋದು. ನೆಕ್ಸ್ಟ್ ನಮ್ಮ ಥರ್ಡ್, ಇದು ಕೂಡ ಏನು ವ್ಯಾಲಿಡ್ ವೇರಿಯೇಬಲ್ ನೇಮ್ ಒಳಗಡೆ ಬರುತ್ತದೆ. ಯಾಕಂತಂದ್ರೆ ಇದ್ರೊಳಗೂ ಕೂಡ ಏನಾಗಿದೆ ನಿಮ್ದು ಅಂಡರ್ ಸ್ಕೋರ್ನ ಯೂಸ್ ಮಾಡಿವಿ ಮತ್ತು ಅಲ್ಫಾಬೆಟ್ನ ಯೂಸ್ ಮಾಡಿವಿ. ನೆಕ್ಸ್ಟ್ ಫಸ್ಟ್ನೇ ಲೆಟರ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ನಿಮ್ದಿಲ್ಲ, ಫಸ್ಟ್ನೇ ಲೆಟರ್ ಎಲ್ಲಿಂದ ಸ್ಟಾರ್ಟ್ ಆಗ್ಲಿಕ್ಕದ, ಅಂಡರ್ ಸ್ಕೋರಿಂದ ಸ್ಟಾರ್ಟ್ ಆಗಿದೆ. ಹೌದಾ, ಯಾವಾಗಲೂ ನಿಮ್ದು ವೇರಿಯೇಬಲ್ ಫಸ್ಟ್ ಲೆಟರ್ ಏನಾಗಿರ್ಬೇಕು, ನಿಮ್ದು ಅಲ್ಫಾಬೆಟ್ ಇರ್ಬೇಕಿಲ್ಲ ಅಂದ್ರೆ ಅಂಡರ್ ಸ್ಕೋರ್ ಇರಬೇಕು. ಇಲ್ಲೂ ಕೂಡ ಏನಿತ್ತು, ಅಲ್ಫಾಬೆಟ್ ಇತ್ತ, ಇಲ್ಲೂ ಕೂಡ ಏನೈತಿ ನಿಮ್ದು ಅಲ್ಫಾಬೆಟ್ನ ಯೂಸ್ ಮಾಡಿದ್ರಿ. ಆದರೆ ಇಲ್ಲಿ ನಿಮ್ದು ಥರ್ಡ್ ವೇರಿಯೇಬಲ್ ಒಳಗಡೆ ಏನು ಮಾಡಿರಿ, ಅಂಡರ್ ಸ್ಕೋರ್ನ ಯೂಸ್ ಮಾಡಿರಿ. ಸೊ ಆಗಿದಾಗ ಏನಾಯ್ತು, ಇಟ್ ಈಸ್ ಆಲ್ಸೋ ವ್ಯಾಲಿಡ್ ವೇರಿಯೇಬಲ್ ನೇಮ್. ಒಂದು ವ್ಯಾಲಿಡ್ ವೇರಿಯೇಬಲ್ ನೇಮ್ ಇರ್ಬೇಕಂತಂದ್ರೆ ಫಸ್ಟ್ ಅದರೊಳಗಡೆ ಅಲ್ಫಾಬೆಟ್, ಡಿಜಿಟ್ ಮತ್ತು ಅಂಡರ್ ಸ್ಕೋರ್ನ ಯೂಸ್ ಮಾಡಿರ್ಬೇಕು. ನೆಕ್ಸ್ಟ್ ವೇರಿಯೇಬಲ್ದು ಫಸ್ಟ್ ನೇಮ್ ಅಂದರೆ ವೇರಿಯೇಬಲ್ದು ಫಸ್ಟ್ ಲೆಟರ್ ಯಾವಾಗಲೂ ಏನಾಗಿರ್ಬೇಕಂತಂದ್ರೆ ಅಲ್ಫಾಬೆಟ್ ಮತ್ತು ಅಂಡರ್ ಸ್ಕೋರ್ ಆಗಿರ್ಬೇಕು, ಯಾವುದೇ ಡಿಜಿಟ್ನ ಯೂಸ್ ಮಾಡಿರಬಾರ್ದು ಫಸ್ಟ್ನೇ ಲೆಟರ್ ಇನ್ ವೇರಿಯೇಬಲ್. ನೆಕ್ಸ್ಟ್ ಏನಂತಂದ್ರೆ ಅದ ವೇರಿಯೇಬಲ್ ಕೆನಾಟ್ ಸ್ಟಾರ್ಟ್ ವಿತ್ ಅ ಡಿಜಿಟ್. ನೆಕ್ಸ್ಟ್ ನಾವೇನಾದರೂ ವೇರಿಯೇಬಲ್ನ ಡಿಫೈನ್ ಮಾಡ್ತೇವೆ ಅಂತಂದ್ರೆ ಅದರೊಳಗಡೆ ಅದ್ರ ಮಿಡಲ್ ಏನಾಗಿರಬಾರ್ದು, ಯಾವುದೇ ಸ್ಪೇಸಸ್ನ ಯೂಸ್ ಮಾಡಿರಬಾರ್ದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಫಾರ್ ಎಕ್ಸಾಂಪಲ್ ಇಲ್ಲೇನಾ, ಈಗ ಸಪೋಸ್ ನಾವು ಹಿಂಗೆ ಬರಿತಾನೆ 8 1 ಅಂತಂದು ಬರಿತಾನೆ, 8 1. ದಿಸ್ ಈಸ್ ನಾಟ್ ಅ ವ್ಯಾಲಿಡ್ ವೇರಿಯೇಬಲ್ ನೇಮ್. ವೈ? ಬಿಕಾಸ್ the variable first letter is starting with digit, so it is not a valid variable name. Suppose if we write 1 after giving space, if we write 8, then it is also not a valid variable name. ಇದನ್ನು ಕೂಡ ಏನಲ್ಲ ವ್ಯಾಲಿಡ್ ವೇರಿಯೇಬಲ್ ನೇಮ್ ಅಂತಂದು ಅನ್ನಲ್ಲ. ಯಾಕಂದ್ರೆ ಇದು ಕೂಡ ಏನಾಗಿದೆ ನಿಮ್ದು, ಇದ್ರೊಳಗಡೆನೂ ಕೂಡ ಏನು ಮಾಡಾರಿಲ್ಲ, ಆಲ್ಫಾಬೆಟ್ ಮತ್ತು ಡಿಜಿಟ್ನ ಯೂಸ್ ಮಾಡಾರ. ನೆಕ್ಸ್ಟ್ ಫಸ್ಟ್ನೇದು ಲೆಟರ್ ಏನಾಗಿದೆ ನಿಮ್ದು ವೇರಿಯೇಬಲ್ ಅದು ಅಲ್ಫಾಬೆಟಿಂದ ಸ್ಟಾರ್ಟ್ ಆಗಿದೆ. ಹೌದಾ, ಅದೆಲ್ಲ ಕರೆಕ್ಟ್ ಅದ. ಆದರೆ ಇಲ್ಲೇ ಈ ಆದಮೇಲೆ ಏನದಿಲ್ಲ, ಸ್ಪೇಸ್ ಅದ ನೋಡ್ರಲ್ಲ, ಸ್ಪೇಸ್ನ ಯೂಸ್ ಮಾಡ್ಯಾರ. ಇಲ್ಲೇನು ಯೂಸ್ ಮಾಡ್ಯಾರ, ಸ್ಪೇಸ್ ಯೂಸ್ ಮಾಡ್ಯಾರ. ಸೊ ಆಗಿದಾಗ ಏನಾಗ್ತಿದೆ, ಇಟ್ ಈಸ್ ನಾಟ್ ಅ ವ್ಯಾಲಿಡ್ ವೇರಿಯೇಬಲ್ ನೇಮ್. ಸಪೋಸ್ ಈ ರೀತಿ ಬರೋದ್ರಿಗೆ ನೆಕ್ಸ್ಟ್ ಇದೇನಿದೆ, ಇಟ್ ಈಸ್ ಅ ವ್ಯಾಲಿಡ್ ವೇರಿಯೇಬಲ್ ನೇಮ್. ಆ್ಯಪಲ್ ಅಂಡರ್ ಸ್ಕೋರ್ 8, ಇದು ಕೂಡ ಏನು ವ್ಯಾಲಿಡ್ ವೇರಿಯೇಬಲ್ ನೇಮ್. ಯಾಕಂದ್ರೆ ಇದರೊಳಗಡೆ ಅಲ್ಫಾಬೆಟ್, ಡಿಜಿಟ್ ಮತ್ತು ಅಂಡರ್ ಸ್ಕೋರ್ನ ಯೂಸ್ ಮಾಡ್ಯಾರ. ನೆಕ್ಸ್ಟ್ ಈ ವೇರಿಯೇಬಲ್ದು ಫಸ್ಟ್ನೇ ಲೆಟರ್ ಅಲ್ಫಾಬೆಟಿಂದ ಸ್ಟಾರ್ಟ್ ಆಗ್ಯದ. ಹೌದಾ, ಸೊ ಆಗಿದಾಗ ಏನು ಅನ್ಬೋದು, ಇದು ಕೂಡ ಏನು ವ್ಯಾಲಿಡ್ ವೇರಿಯೇಬಲ್ ನೇಮ್. ಆಮೇಲೆ ಇನ್ ಬಿಟ್ವೀನ್ ವೇರಿಯೇಬಲ್ ವಿ ಆರ್ ನಾಟ್ ಯೂಸ್ಡ್ ಎನಿ ಸ್ಪೇಸಸ್. ಸೊ ಹಾಗಿದಾಗ ಏನಿದು ನಿಮ್ದು ವ್ಯಾಲಿಡ್ ವೇರಿಯೇಬಲ್ ನೇಮ್ ಆಗಿರುತ್ತೆ. ಏನಾದರೂ ಡೌಟ್ ಇದ್ರೆ ನಿಮ್ದು ಕಮೆಂಟ್ ಸೆಕ್ಷನ್ ಒಳಗಡೆ ಹೇಳ್ರಿ, ಹೇಳಿದ್ರೆ ಏನಾಗ್ತದೆ ಗೊತ್ತಾಗ್ತದೆ, ನೋಡೋಂಥದನ್ನು. ಏನಾದರೂ ಕ್ಲಾಸಸ್ ಬಗ್ಗೆ ಏನಾದರೂ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಒಳಗಡೆ ತಿಳಿಸ್ರಿ. ನೆಕ್ಸ್ಟ್ ಏನು ಬರ್ತದೆ ಅಂದ್ರೆ ಕಾನ್ಸೆಪ್ಟ್ ಡೇಟಾ ಟೈಪ್ಸ್ ಆಫ್ ಪೈಥಾನ್. ಹೌದಾ, ಪೈಥಾನದ್ದೇನಿದೆ ಡೇಟಾ ಟೈಪ್ಸ್ನ ನೋಡೋಂತ. ಎಲ್ಲ ಲ್ಯಾಂಗ್ವೇಜ್ ಒಳಗಡೆ ಏನು ಬರ್ತಾವೆ ನಿಮ್ದು ಡೇಟಾ ಟೈಪ್ಸ್ ಇದ್ದೇ ಇರ್ತವೆ. ಹೌದಾ, ಡೇಟಾ ಟೈಪ್ಸ್ ಸ್ಪೆಸಿಫೈ ದ ಟೈಪ್ಸ್ ಆಫ್ ಡೇಟಾ. ಡೇಟಾ ಟೈಪ್ ಏನು ಮಾಡ್ತಾರೆ ನಿಮ್ದು, ಟೈಪ್ಸ್ ಆಫ್ ಡೇಟಾನ ಏನು ಮಾಡ್ತಿಲ್ಲ ಇಂಡಿಕೇಟ್ ಮಾಡುತ್ತೆ. ಆರ್ ದ ವ್ಯಾಲ್ಯೂಸ್ ದಟ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ದ ವೇರಿಯೇಬಲ್. ಅಂದರೆ ಒಂದು ವೇರಿಯೇಬಲ್ ಅಂತಂದ್ರೆ ಆಲ್ರೆಡಿ ನೋಡಿದ್ವಿ ನಾವು ಏನಂತಂದ್ರೆ ಅದು ಇಟ್ ಈಸ್ ಲೈಕ್ ಎ ಕಂಟೈನರ್. ಇನ್ ದ್ಯಾಟ್ ಕಂಟೈನರ್ ವಿ ಸ್ಟೋರ್ ಸ್ಟ್ರಿಂಗ್ ಡೇಟಾ ಆಗಿರ್ಬೋದು, ಇಲ್ಲಾಂದ್ರೆ ಇಂಟೀಜರ್ ಡೇಟಾ ಆಗಿರ್ಬೋದು, ಫ್ಲೋಟ್ ಡೇಟಾ ಆಗಿರ್ಬೋದು. ಹೌದಾ, ಆಮೇಲೆ ಮಲ್ಟಿಪಲ್ ಡೇಟಾನು ಕೂಡ ಏನಾಗಿರ್ಬೋದು ಅಲ್ಲಿ ಸ್ಟೋರ್ ಮಾಡಿರ್ಬೋದು. ಯಾವ ಟೈಪ್ ಆಫ್ ಡೇಟಾನ ನಾವು ಆ ಕಂಟೈನರ್ ಒಳಗಡೆ ಸ್ಟೋರ್ ಮಾಡ್ತೇವಲ್ಲ ಅದಕ್ಕೇನು ಕರಿತೇವೆ ಅಂತಂದ್ರೆ ಡೇಟಾ ಟೈಪ್ ಅಂತಂದು ಕರಿತೇವೆ. ಗೊತ್ತಲ್ಲ, ವಾಟ್ ಈಸ್ ಡೇಟಾ ಟೈಪ್ ಅಂತಂದ್ರೆ ದ ಡೇಟಾ ಟೈಪ್ಸ್ ಸ್ಪೆಸಿಫೈಸ್ ದ ಟೈಪ್ಸ್ ಆಫ್ ಡೇಟಾ ಆರ್ ದ ವ್ಯಾಲ್ಯೂಸ್, types of the data or the values that can be stored in the variable. For example, in Python the variable stores numbers, strings and list of values using different data types. For example, name antad hauda, name is equal to amog. ಇಲ್ಲಿ ಏನಾಯ್ತು ನಿಮ್ದು
ನೇಮ್ ಅನ್ನೋದೇನಿಲ್ಲ, ವೇರಿಯೇಬಲ್ ಇಸ್ ನಥಿಂಗ್ ಬಟ್ ಏನು ಕಂಟೈನರ್. ಆ ಕಂಟೈನರ್ ಒಳಗಡೆ ಏನು ಮಾಡಿದ್ವಿ ನಾವು ಅಮೋಘನ ಆ ವ್ಯಾಲ್ಯೂನ ಏನು ಮಾಡ್ತೀವಿ ಸ್ಟೋರ್ ಮಾಡ್ತೀವಿ. ಇಲ್ಲಿ ಅಮೋಘ ಅನ್ನೋದು ಯಾವ ಫಾರ್ಮ್ಯಾಟ್ ಒಳಗಡೆ ಇದೆ ನಿಮ್ದು ಸ್ಟ್ರಿಂಗ್ ಫಾರ್ಮ್ಯಾಟ್ ಒಳಗಡೆ ಯೂಸ್ ಮಾಡಿದ್ವಿ ಹೌದಾ. ನೆಕ್ಸ್ಟ್ ಸಿಮಿಲರ್ಲಿ ನಮ್ ಈಸ್ ಆಲ್ಸೋ ಏನು ವೇರಿಯೇಬಲ್. ಇನ್ ದ್ಯಾಟ್ ನಮ್ಮ ವೇರಿಯೇಬಲ್ ವಿ ಆರ್ ಸ್ಟೋರಿಂಗ್ ಇಂಟೀಜರ್ ಟೈಪ್ ಆಫ್ ಡೇಟಾ, ಅಂದರೆ ಆ ನಂಬರ್ ಡೇಟಾನ ಏನು ಮಾಡ್ತಾ ಇದ್ವಿ ಇಲ್ಲ ಸ್ಟೋರ್ ಮಾಡ್ತಾ ಇದ್ವಿ ಹೌದಾ. ಅಂದರೆ ಯಾವ ಟೈಪ್ ಆಫ್ ಡೇಟಾನ ನಾವು ವೇರಿಯೇಬಲ್ ಒಳಗಡೆ ಸ್ಟೋರ್ ಮಾಡ್ತೇವಲ್ಲ, ವೇರಿಯೇಬಲ್ ಒಳಗಡೆ ಯಾವ ಟೈಪ್ ಆಫ್ ಡೇಟಾನ ಸ್ಟೋರ್ ಮಾಡ್ತೇವಲ್ಲ ಅದಕ್ಕೆ ಏನು ಕರಿತೇವೆ ನಾವು ಡೇಟಾ ಟೈಪ್ಸ್ ಅಂತ ಕರಿತೇವೆ ಹೌದಾ. ಇದೇನಾಗಿತ್ತು ಎಕ್ಸಾಂಪಲ್ ಆಗಿತ್ತು. ಫಾರ್ ಎಕ್ಸಾಂಪಲ್ ಇಲ್ಲದ ನೋಡ್ರಿ, ಏಜ್ ಈಸ್ ಈಕ್ವಲ್ ಟು 25. ಇಲ್ಲೇನಾಯ್ತು ಏಜ್ ಈಸ್ ಅ ವೇರಿಯೇಬಲ್ ಆ್ಯಂಡ್ 25 ಅನ್ನೋದೇನಿಲ್ಲ ನಿಮ್ಮದು ವ್ಯಾಲ್ಯೂ. ಎಂಥ ವ್ಯಾಲ್ಯೂ ಇದೆ ನಿಮ್ಮದು ಇಂಟೀಜರ್ ವ್ಯಾಲ್ಯೂ, ನಂಬರ್ ವ್ಯಾಲ್ಯೂ. ಆ ನಂಬರ್ ವ್ಯಾಲ್ಯೂ ಏನಾಗಿರುತ್ತೆ ಈ ವೇರಿಯೇಬಲ್ ಒಳಗಡೆ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಹೈಟ್ ಈಸ್ ಈಕ್ವಲ್ ಟು 1.75. ಇಲ್ಲಿ 1.75 ಅನ್ನೋದೇನು ವ್ಯಾಲ್ಯೂ. ಎಂಥ ವ್ಯಾಲ್ಯೂ ಅದು ಯಾವ ಟೈಪ್ ಆಫ್ ವ್ಯಾಲ್ಯೂ ಫ್ಲೋಟ್ ಟೈಪ್ ಆಫ್ ವ್ಯಾಲ್ಯೂ ಅದು ಹೌದಾ. ನೆಕ್ಸ್ಟ್ ನೇಮ್ ಈಸ್ ಈಕ್ವಲ್ ಟು ಜಾನ್ ಇಟ್ ಈಸ್ ಆಲ್ಸೋ ಏನು ವ್ಯಾಲ್ಯೂ. ಯಾವ ಟೈಪ್ ಆಫ್ ವ್ಯಾಲ್ಯೂ ಅದು ಸ್ಟ್ರಿಂಗ್ ಟೈಪ್ ಆಫ್ ವ್ಯಾಲ್ಯೂ. ಯಾವ ಟೈಪ್ ಆಫ್ ವ್ಯಾಲ್ಯೂನ ವೇರಿಯೇಬಲ್ ಹೋಲ್ಡ್ ಮಾಡ್ತಲ್ಲ ಅದಕ್ಕೆ ಏನು ಕರಿತೀವಿ ನಾವು ಆ ಟೈಪ್ಗೆ ಏನು ಕರಿತೀವಿ ಅಂದರೆ ಡೇಟಾ ಟೈಪ್ ಅಂತ ಕರಿತೀವಿ. ನೆಕ್ಸ್ಟ್ ಮೈ ಲಿಸ್ಟ್ ಒಳಗಡೆ ಏನಾಗಿದೆ ನಿಮ್ಮದು 1 2 3 ಅಂದರೆ ಇಲ್ಲೇ ಮಲ್ಟಿಪಲ್ ವ್ಯಾಲ್ಯೂಸ್ ಏನಾಗ್ತವೆ ನಿಮ್ಮದು ಈ ವೇರಿಯೇಬಲ್ ಒಳಗಡೆ ಸ್ಟೋರ್ ಆಗ್ತವೆ ಹೌದಾ, ಮಲ್ಟಿಪಲ್ ವ್ಯಾಲ್ಯೂಸ್. ನೆಕ್ಸ್ಟ್ ಮೈ ಡಿಕ್ಟ್ ಅನ್ನೋದೇನು ಇದು ಕೂಡ ಒಂದು ವೇರಿಯೇಬಲ್. ಮೈ ಲಿಸ್ಟ್ ಅನ್ನೋದು ಕೂಡ ಒಂದು ವೇರಿಯೇಬಲ್, ಇದು ಕೂಡ ಒಂದು ವೇರಿಯೇಬಲ್. ಇಲ್ಲೂ ವೇರಿಯೇಬಲ್ ಒಳಗಡೆ ಏನಾಗ್ತದೆ ನಿಮ್ಮದು ಎ ಇಸ್ ಈಕ್ವಲ್ ಟು 1 ನೆಕ್ಸ್ಟ್ ಬಿ ಇಸ್ ಈಕ್ವಲ್ ಟು 2 ಅಂದ್ರೆ ಕೀ ವ್ಯಾಲ್ಯೂ ಪೇರ್ ಒಳಗಡೆ ಏನಾಗ್ತದೆ ನಿಮ್ಮದು ವ್ಯಾಲ್ಯೂಸ್ ಈ ವೇರಿಯೇಬಲ್ ಒಳಗಡೆ ಸ್ಟೋರ್ ಆಗ್ತವೆ ಹೌದಾ. ಇದಕ್ಕೆ ಏನು ಕರಿತೀವಿ ಅಂತಂದ್ರೆ ನಾವು ಡೇಟಾ ಟೈಪ್ ಅಂತ ಕರಿತೀವಿ. ಯಾವ ಟೈಪ್ ಆಫ್ ಡೇಟಾನ ನಿಮ್ಮದು ವೇರಿಯೇಬಲ್ ಸ್ಟೋರ್ ಮಾಡ್ತಲ್ಲ ಅದಕ್ಕೆ ಏನು ಕರಿತೀವಿ ನಾವು ಡೇಟಾ ಟೈಪ್ ಅಂತ ಕರಿತೀವಿ ಹೌದಾ. ನೋಡಿರಿ ಇಲ್ಲೇನದಂತಂದ್ರೆ ಎಸ್ಪೆಷಲಿ ನಾವು ಪೈಥಾನ್ ಒಳಗಡೆ ಡೇಟಾ ಟೈಪ್ನ ಏನು ಮಾಡ್ತೇವೆ ಅಂತಂದ್ರೆ 5 ಟೈಪ್ಸಾಗಿ ಕ್ಲಾಸಿಫೈ ಮಾಡ್ತೇವೆ. 5 ಟೈಪ್ಸಾಗಿ ಏನು ಮಾಡ್ತೇವೆ ಇದನ್ನು ಕ್ಲಾಸಿಫೈ ಮಾಡ್ತೇವೆ. ಅದರೊಳಗಡೆ ಏನಂತಂದ್ರೆ ನಿಮ್ದು ಬರೋದು ಫಸ್ಟ್ ನ್ಯೂಮರಿಕ್ ಡೇಟಾ ಟೈಪ್ ಅಂತ ಬರುತ್ತೆ. ಫಸ್ಟ್ನೇದೇ ನಿಮ್ದು ನ್ಯೂಮರಿಕ್ ಇಲ್ಲ ಅಂದ್ರೆ ನಂಬರ್ ಡೇಟಾ ಟೈಪ್ ಅಂತಂದು ಕರಿತೇವೆ ಹೌದಾ. ಸೆಕೆಂಡ್ ಒನ್ ಏನು ಬರುತ್ತೆ ಅಂತಂದ್ರೆ ನಿಮ್ದಿಲ್ಲ ಸೆಕೆಂಡ್ ಒನ್ ಬೂಲಿಯನ್ ಡೇಟಾ ಟೈಪ್ ಅಂತ ಕರಿತೇವೆ. ಯಾವ್ದು ನಿಮ್ಮ ಸೆಕೆಂಡ್ ಒನ್ ಬೂಲಿಯನ್. ಥರ್ಡ್ ಒನ್ ಸೀಕ್ವೆನ್ಸ್ ಅಂತ ಕರಿತೇವೆ ಸೀಕ್ವೆನ್ಸ್. ನೆಕ್ಸ್ಟ್ ಫೋರ್ತ್ ಒನ್ ಸೆಟ್. ಆಮೇಲೆ ನೆಕ್ಸ್ಟ್ ಫಿಫ್ತ್ ಒನ್ ಡಿಕ್ಷನರಿ ಇಲ್ಲ ಅಂದ್ರೆ ಅದನ್ನು ಏನು ಕರೀತಾರೆ ಡಿಕ್ಟ್ ಅಂತಲೂ ಕರೀತಾರೆ. ದೀಸ್ ಆರ್ ದ 5 ಡೇಟಾ ಟೈಪ್ಸ್ ವಿ ಆರ್ ಯೂಸ್ಡ್ ಇನ್ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಓಕೆನಾ. ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗಡೆ ಈ 5 ಕೂಡ ಡೇಟಾ ಟೈಪ್ಸ್ನ ಏನು ಮಾಡ್ತೀವಿ ಯೂಸ್ ಮಾಡ್ತೀವಿ. ಈ 5 ಕೂಡ ಏನದ ನಿಮ್ಮದು DCET ಪರ್ಪಸ್ಗೆ ಏನು ವೆರಿ ಇಂಪಾರ್ಟೆಂಟ್ ಹೌದಾ. ಅದರೊಳಗಡೆ ಅದನ್ನ ಏನು ಮಾಡೇವಿಲ್ಲ ಅಂತಂದ್ರೆ ಈ ರೀತಿ ಡಿಸ್ಪ್ಲೇ ಮಾಡಿ ಹೌದಾ. ಪೈಥಾನ್ ಡೇಟಾ ಟೈಪ್ಸ್ ಅದರೊಳಗಡೆ ಏನು ಬರ್ತದೆ ನಿಮ್ದು ಟೋಟಲ್ 5 ಅಂತಂದು ಹೇಳಿದ್ದೆ. ಯಾವ ನಿಮ್ದು ನಂಬರ್ ಆಗಿರ್ಬೋದು, ಬೂಲಿಯನ್ ಆಗಿರ್ಬೋದು, ನೆಕ್ಸ್ಟ್ ಸೆಟ್ ಆಗಿರ್ಬೋದು, ಡಿಕ್ಟ್, ಆಮೇಲೆ ಸೀಕ್ವೆನ್ಸ್. ಇಲ್ಲಿ ಸೀಕ್ವೆನ್ಸ್ ಏನಾಗುತ್ತೆ ನಿಮ್ದು ಮತ್ತು ಅಗೇನ್ ಏನಾಗ್ತಾ ಇಲ್ಲ ಇದನ್ನು ಅಗೇನ್ ಕ್ಲಾಸಿಫೈ ಮಾಡ್ತಾರೆ. ಏನಂತಂದ್ರೆ ಸ್ಟ್ರಿಂಗ್ ಲಿಸ್ಟ್ ಟಪಲ್ ಅಂತಂದು ಏನು ಮಾಡ್ತಾರೆ ಇಲ್ಲ ಕ್ಲಾಸಿಫೈ ಮಾಡ್ತಾರೆ. ನೆಕ್ಸ್ಟ್ ದ ನಂಬರ್ ಈಸ್ ಅಗೇನ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್ ಇಂಟ್ ಫ್ಲೋಟ್ ಮತ್ತು ಕಾಂಪ್ಲೆಕ್ಸ್ ಅಂತಂದು ಏನು ಮಾಡ್ತಾರೆ ಇದನ್ನು ಕ್ಲಾಸಿಫೈ ಮಾಡ್ತಾರೆ ಗೊತ್ತಲ್ಲ. ಪೈಥಾನ್ ಡೇಟಾ ಟೈಪ್ಸ್ ಒಳಗಡೆ ಬೇಸಿಕಲಿ ಎಷ್ಟು ಬರ್ತವೆ ನಿಮ್ಮದು 5 ಡೇಟಾ ಟೈಪ್ಸ್ ಇರುತ್ತವೆ. ನಂಬರ್ ಆಗಿರ್ಬೋದು, ಬೂಲಿಯನ್ ಆಗಿರ್ಬೋದು, ಸೆಟ್ ಆಗಿರ್ಬೋದು, ಡಿಕ್ಷನರಿ ಆಗಿರ್ಬೋದು ಮತ್ತು ಸೀಕ್ವೆನ್ಸ್ ಆಗಿರ್ಬೋದು. ನಂಬರ್ನ ಏನು ಮಾಡ್ತಾರೆ ಮತ್ತು ಫರ್ದರ್ ಕ್ಲಾಸಿಫೈ ಮಾಡ್ತಾರೆ 3 ಟೈಪ್ಸ್ ಆಗಿ ಹೌದಾ. ಇಂಟು ಫ್ಲೋಟು ಕಾಂಪ್ಲೆಕ್ಸ್ ಅಂತಂದು ಮತ್ತು ಸೀಕ್ವೆನ್ಸ್ನ ಏನು ಮಾಡ್ತಾರೆ ಅಗೇನ್ 3 ಟೈಪ್ಸ್ ಆಗಿ ಏನು ಮಾಡ್ತಾರೆ ಇಲ್ಲಿ ಕ್ಲಾಸಿಫೈ ಮಾಡ್ತಾರೆ. ಯಾವುದಂತಂದ್ರೆ ಸ್ಟ್ರಿಂಗ್ ಲಿಸ್ಟ್ ಮತ್ತು ಟಪಲ್. ಇವನ್ನ ಏನು ಮಾಡಂತಂದ್ರೆ 1 by 1 ಸ್ಟಡಿ ಮಾಡೋಂಥ ಅದರೊಳಗಡೆ ಓಕೆನಾ. ನೆಕ್ಸ್ಟ್ ಈಗ ಇಲ್ಲೇನು ಬರುತ್ತೆ ಅಂತಂದ್ರೆ ನಿಮ್ದು ಟೈಪ್ ಫಂಕ್ಷನ್ ಅಂತಂದು ಬರುತ್ತೆ. ಆ್ಯಕ್ಚುಲಿ ಇದು ಟೈಪ್ ಅನ್ನೋದೇನು ಕೂಡ ಇದೇನು ಮಾಡಿರಿ ಟೈಪ್ ಅಂತ ಬರ್ದು ಏನು ಮಾಡಿರಲಿ ಒಂದು ಪ್ಯಾರಂಥಸಿಸ್ನ ಯೂಸ್ ಮಾಡಿರಿ. ಹಂಗಿದಾಗ ಏನಾಗ್ತದೆ ಏನು ಕರಿತೇವೆ ನಾವು ಟೈಪ್ ಫಂಕ್ಷನ್ ಅಂತಂದು ಕರಿತೇವೆ ಗೊತ್ತದಲ್ಲ. ಸಪೋಸ್ ನೀವು ಈ ಪ್ಯಾರಂಥಸಿಸ್ನ ನೀವೇನಾದರೂ ಯೂಸ್ ಮಾಡಲಿಲ್ಲ ಅಂತಂದ್ರೆ ಅವಾಗ ಏನಾಗ್ತಿತ್ತು ಅದು ಜಸ್ಟ್ ವೇರಿಯೇಬಲ್ ಅಂತ ಆಗ್ತಿತ್ತು ಗೊತ್ತದಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲೇನು ಮಾಡಿದ್ವಿ ನಾವೀಗ ಓಕೆ ಜಸ್ಟ್ ಏನಾದರೂ ನಿಮ್ಮದು ಪೈಥಾನ್ ಪ್ರೋಗ್ರಾಮ್ ಒಳಗಡೆ ಟೈಪ್ ಅಂತ ಬರೆದ್ರೆ ಏನಾಗ್ತದೆ ಇದು ಆಟೋಮೆಟಿಕ್ಲಿ ಏನಾಗ್ತದೆ ಇದ್ರದ್ದು ಒಂದು ಕಂಟೈನರ್ ಏನಾಗ್ತದೆ ಇದ್ರದ್ದು ಒಂದು ಕ್ರಿಯೇಟ್ ಆಗ್ತದೆ. ಒಂದು ಮೆಮೊರಿ ಲೊಕೇಶನ್ ಏನಾಗ್ತದೆ ಇಲ್ಲ ಕ್ರಿಯೇಟ್ ಆಗ್ತದೆ ಹೌದಾ. ಅದ ಸಪೋಸ್ ನೀವೇನಾದರೂ ಇದಾದ್ಮೇಲೆ ಏನಾದರೂ ಒಂದು ಪ್ಯಾರಂಥಸಿಸ್ನ ನೀವೇನಾದರೂ ಯೂಸ್ ಮಾಡಿದಾಗ ಅವಾಗ ಏನು ಕರಿತೇವೆ ಅದನ್ನು ನಾವು ಫಂಕ್ಷನ್ ಅಂತಂದು ಕರಿತೇವೆ. ಇದಕ್ಕೇನು ಕರಿತೀವಿ ನಾವೀಗ ಫಂಕ್ಷನ್ ಅಂತಂದು ಕರೆದ್ವಿ. ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಫಂಕ್ಷನ್. ವೈ ಬಿಕಾಸ್ ಆಫ್ಟರ್ ನೇಮಿಂಗ್ ವಿ ಆರ್ ಯೂಸಿಂಗ್ ಪ್ಯಾರಂಥಸಿಸ್. ಸೊ ಆಗಿದಾಗ ಏನಾಯ್ತು ನಿಮ್ದು ಅದು ಫಂಕ್ಷನ್ ಅಂತ ಆತ ಅಂದ್ರೆ ಏನು ಟೈಪ್ ಫಂಕ್ಷನ್ ಆತ. ಈ ಟೈಪ್ ಫಂಕ್ಷನ್ ಒಳಗಡೆ ನೀವೇನಾದರೂ ಆ ವೇರಿಯೇಬಲ್ನ ನೀವೇನಾದರೂ ಯೂಸ್ ಮಾಡಿದ್ರೆ ಅವಾಗ ಏನು ಮಾಡ್ತದೆ ಆ ಟೈಪ್ ಆಫ್ ಡೇಟಾನ ಏನು ಮಾಡ್ತದೆ ಇಂಡಿಕೇಟ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಈಗೇನು ಮಾಡಂತಂದ್ರೆ ಇಲ್ಲೇ ನಮ್ಮನ್ನದು ಒಂದು ವೇರಿಯೇಬಲ್ನ ತೊಗೊಳ್ಳೋಣ ಅಂತ. ಈ ನಮ್ಮನ್ನ ವೇರಿಯೇಬಲ್ ಒಳಗಡೆ ಏನು ಮಾಡಂತಂದ್ರೆ ಇಲ್ಲೇ 10 ಅನ್ನೋ ವ್ಯಾಲ್ಯೂನ ಏನು ಮಾಡೋಣ ಇಲ್ಲೇ ಸ್ಟೋರ್ ಮಾಡೋಣ. ಅವಾಗ ಇಲ್ಲೇನಾಯ್ತು ನಮ್ ಈಸ್ ಈಕ್ವಲ್ ಟು 10 ಆಯ್ತು ಅಂದ್ರೆ ದ ವ್ಯಾಲ್ಯೂ ಆಫ್ 10 ಈಸ್ ಸ್ಟೋರ್ಡ್ ಇನ್
ನಮ್ಮ ಮೆಮೊರಿ ಲೊಕೇಶನ್ ಅಂದ್ರೆ ನಮ್ಮನೆ ಕಂಟೈನರ್ ಒಳಗಡೆ 10 ಅನ್ನೋ ವ್ಯಾಲ್ಯೂ ಏನಾತಿಲ್ಲ ಸ್ಟೋರ್ ಆಯ್ತು. ಹೌದಾ, 10 ಅನ್ನೋ ವ್ಯಾಲ್ಯೂ ಏನಾಯ್ತು ಸ್ಟೋರ್ ಆಯ್ತು. ಈಗ ಏನು ಮಾಡಂತಂದ್ರೆ ಟೈಪ್ ಅನ್ನೋ ಫಂಕ್ಷನ್ ಏನು ಮಾಡೀಗ ಯೂಸ್ ಮಾಡಂತ ಟೈಪ್. ಹೌದಾ, ಈ ಟೈಪ್ ಅನ್ನೋ ಫಂಕ್ಷನ್ ಒಳಗಡೆ ಈ ವೇರಿಯೇಬಲ್ನ ಯೂಸ್ ಮಾಡಂತ. ಈಗ ಈ ವೇರಿಯೇಬಲ್ನ ಏನು ಮಾಡೋಣ ಈಗ ಯೂಸ್ ಮಾಡೋಣ. ಹೌದಾ, ಈ ವೇರಿಯೇಬಲ್ನ ಏನು ಮಾಡ್ತೀರಿ ಈಗ ಯೂಸ್ ಮಾಡ್ತೀರಿ. ಅವಾಗ ಇಲ್ಲಿ ಏನಾಗ್ತದೆ ನಿಮ್ದು, ಅವಾಗ ಇದೇನು ಇಂಡಿಕೇಟ್ ಮಾಡ್ತಂತಂದ್ರೆ ಇದು ಯಾವಾಗ ಎಕ್ಸಿಕ್ಯೂಟ್ ಆಗ್ತದಲ್ಲ ಅವಾಗ ಏನು ಮಾಡ್ತೀವಿ ಇಲ್ಲಿ ನಿಮ್ದು ಏನು ಡಿಸ್ಪ್ಲೇ ಮಾಡುತ್ತಂತಂದ್ರೆ ಇದು ನಿಮ್ದು ಇಂಟೀಜರ್ ಅಂತಂದು ಡಿಸ್ಪ್ಲೇ ಮಾಡುತ್ತೆ. ಇಂಟೀಜರ್ ಅಂತಂದು ಏನು ಮಾಡ್ತಿದೆ ಡಿಸ್ಪ್ಲೇ ಮಾಡುತ್ತೆ. ಕ್ಲಾಸ್ ಇಸ್ ಈಕ್ವಲ್ ಟು ಇಂಟೀಜರ್ ಅಂತಂದು ಏನು ಮಾಡುತ್ತೆ ಡಿಸ್ಪ್ಲೇ ಮಾಡುತ್ತೆ. ಯಾಕಂದ್ರೆ ಈ ನಮ್ಮನ್ನ ವೇರಿಯೇಬಲ್ ಒಳಗಡೆ ಏನಾಗಿದೆ ನಿಮ್ದು ಇಂಟೀಜರ್ ವ್ಯಾಲ್ಯೂ ಏನಾಗಿದೆ ಸ್ಟೋರ್ ಆಗಿದೆ. ಅಂದ್ರೆ ಆ ಒಂದು ಲೊಕೇಶನ್ ಒಳಗಡೆ ಯಾವ ಟೈಪ್ ಆಫ್ ವ್ಯಾಲ್ಯೂ ಸ್ಟೋರ್ ಆಗಿರುತ್ತಲ್ಲ ಅದನ್ನು ನಾವೇನಾದರೂ ಡಿಸ್ಪ್ಲೇ ಮಾಡೋಕಂತಂದ್ರೆ ಅವಾಗ ಏನು ಯೂಸ್ ಮಾಡ್ತೇವೆ ನಾವು ಈ ಟೈಪ್ ಫಂಕ್ಷನ್ನ ಯೂಸ್ ಮಾಡ್ತೇವೆ. ಟೈಪ್ ಫಂಕ್ಷನ್ ಏನು ಮಾಡ್ತೇವೆ ಯೂಸ್ ಮಾಡ್ತೇವೆ. ಇಲ್ಲೇನಾಗಿದೆ ನಿಮ್ದು ಈ ವೇರಿಯೇಬಲ್ ಒಳಗಡೆ ಈ ನಿಮ್ದು ಇಂಟೀಜರ್ ವ್ಯಾಲ್ಯೂ ಏನಾಗಿದೆ ಇಲ್ಲಿ ಸ್ಟೋರ್ ಆಗಿದೆ. ಸೊ ಆಗಿದ್ದಾಗ ಆ ವ್ಯಾಲ್ಯೂನ ನಾವು ಟೈಪ್ ಮಾಡಲಿಕ್ಕೆ ಹೌದಾ ಯಾವ ಟೈಪ್ ಆಫ್ ಡೇಟಾ ಅಂತಂದು ನಾವು ಅದನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಅವಾಗ ಏನು ಮಾಡ್ತೇವೆ ಇಲ್ಲಿ ಟೈಪ್ ಫಂಕ್ಷನ್ನ ಯೂಸ್ ಮಾಡ್ತೇವೆ. ಗೊತ್ತಲ್ಲ, ನೆಕ್ಸ್ಟ್ ನೋಡೋಣ. ಸೊ ಅದಕ್ಕೆ ಬರ್ದಿರೋದು ಇದೇನಂತಂದ್ರೆ ಟು ಚೆಕ್ ದ ಡೇಟಾ ಟೈಪ್ ಆಫ್ ವೇರಿಯೇಬಲ್ ಯೂಸ್ ದ ಬಿಲ್ಟ್ ಇನ್ ಫಂಕ್ಷನ್ ಟೈಪ್. ಅಂದರೆ ಇದೇನಿದು ಟೈಪ್ ಅನ್ನೋದೇನಿದೆ ಬಿಲ್ಟ್ ಇನ್ ಫಂಕ್ಷನ್. ಹೌದಾ, ಇದೇನಿದು ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಲ್ಲ. ಆಲ್ರೆಡಿ ಏನು ಮಾಡ್ಯಾರ ಇದನ್ನು ಇದಕ್ಕೊಂದು ಏನೋ ಒಂದು ಫಂಕ್ಷನ್ ಕೊಟ್ಟಾರ ಅವರು. ಇದೇನಾದರೂ ನೀವು ಪ್ರೋಗ್ರಾಮ್ ಒಳಗಡೆ ಯೂಸ್ ಮಾಡಿದಾಗ ಇಂಥದ ವರ್ಕ್ ಮಾಡ್ಬೇಕಂತಂದು ಏನು ಮಾಡಾರಲ್ಲ ಮೆನ್ಷನ್ ಮಾಡಿರ್ತಾರೆ ಪ್ರೋಗ್ರಾಮರ್. ಸೊ ಆಗಿದಾಗ ಏನಾಗ್ತಿದೆ ಬಿಲ್ಟ್ ಇನ್ ಫಂಕ್ಷನ್. ಹಾಗೆ ನಾವು ಪ್ರಿಂಟ್ ಅಂತ ಕೊಡ್ತೇವಲ್ಲ ಪ್ರೋಗ್ರಾಮ್ ಒಳಗಡೆ ಏನಾದರೂ ಪ್ರಿಂಟ್ ಅಂತ ಕೊಟ್ಟರೆ ಅವಾಗ ಏನಾಗ್ತದೆ ನಿಮ್ದು ಅದು ಎಕ್ಸಿಕ್ಯೂಟ್ ಆದ ತಕ್ಷಣ ಏನಾಗ್ತದೆ ನಿಮ್ದು ಡಿಸ್ಪ್ಲೇ ಒಳಗಡೆ ಏನಾಗಿರುತ್ತೆ ಪ್ರಿಂಟ್ ಒಳಗಡೆ ಪ್ಯಾರಂಥೆಸಿಸ್ ಒಳಗಡೆ ಏನು ಬರ್ದಿರ್ತಲ್ಲ ಅದೇನಾಗಿರುತ್ತೆ ಡಿಸ್ಪ್ಲೇ ಆಗಿರುತ್ತೆ. ಅದೇ ರೀತಿ ಏನು ಟೈಪ್ ಅನ್ನೋದು ಕೂಡ ಏನಾದ್ರು ಒಂದು ಬಿಲ್ಟ್ ಇನ್ ಫಂಕ್ಷನ್. ನೆಕ್ಸ್ಟ್ ದ ಟೈಪ್ ಫಂಕ್ಷನ್ ರಿಟರ್ನ್ಸ್ ದ ಡೇಟಾ ಟೈಪ್ ಆಫ್ ದ ವೇರಿಯೇಬಲ್. ಆಲ್ರೆಡಿ ನೋಡಿದ್ವಲ್ಲ ನಾವು ಟೈಪ್ ಅನ್ನೋ ವೇರಿಯೇಬಲ್ ಒಳಗಡೆ ಏನು ಮಾಡಿದ್ವಿ ನಾವು ಏನು ಮಾಡಿದ್ವಿ ಟೈಪ್ ಅನ್ನೋ ವೇರಿಯೇಬಲ್ ಒಳಗಡೆ ನಮ್ಮನ್ನ ಟೈಪ್ ಅನ್ನೋ ಫಂಕ್ಷನ್ ಒಳಗಡೆ ಏನು ಮಾಡಿದ್ವಿ ನಮ್ಮನ್ನ ವೇರಿಯೇಬಲ್ನ ಸ್ಟೋರ್ ಮಾಡಿದ್ವಿ. ಹೌದಾ, ಯೂಸ್ ಮಾಡಿದ್ವಿ. ಅದನ್ನು ಎಕ್ಸಿಕ್ಯೂಟ್ ಆದಾಗ ಏನಾಗ್ತಿಲ್ಲ ನಿಮ್ದು ಇಂಟೀಜರ್ ಅಂತಂದು ಡಿಸ್ಪ್ಲೇ ಆಗ್ತದೆ. ಯಾಕಂದ್ರೆ ಆ ನಮ್ಮನ್ನ ವೇರಿಯೇಬಲ್ ಒಳಗಡೆ ಇಂಟೀಜರ್ ವ್ಯಾಲ್ಯೂ ಏನಾಗಿರುತ್ತೆ ಅಲ್ಲಿ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ Hi Mbot, your explanation is too good sir, thank you very much. And Shashank Gowda sir, Python data type na inna ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿ. ಪೈಥಾನ್ ಡೇಟಾ ಟೈಪ್ನ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿ. ಓಕೆ ಮಾಡೋಣ ಅಂತ. ಪೈಥಾನ್ ಡೇಟಾ ಟೈಪ್ ಪೈಥಾನ್ ಡೇಟಾ ಟೈಪ್ ಓಕೆ ಇದೇನಿದೆ ನಿಮ್ದು ಪೈಥಾನ್ ಡೇಟಾ ಟೈಪ್ ಆಗಿರುತ್ತೆ. ಅದೇ ಇಲ್ಲಿ ನೋಡ್ರಿ ಫಸ್ಟಿಗೆ ಏನಾಗಿದೆ ಅಂತಂದ್ರೆ ಪೈಥಾನ್ ಡೇಟಾ ಟೈಪ್ ಆ್ಯಕ್ಚುಲಿ ಏನಂತಂದ್ರೆ ಡೇಟಾ ಟೈಪ್ ಅನ್ನೋದು ಏನು ಮಾಡುತ್ತೆ ಆ ವೇರಿಯೇಬಲ್ ಒಳಗಡೆ ಏನು ಹೋಲ್ಡ್ ಮಾಡಿರ್ತಲ್ಲ ವ್ಯಾಲ್ಯೂ ಅದರದ್ದು ಟೈಪ್ನ ಇಂಡಿಕೇಟ್ ಮಾಡಕ್ಕೆ ಏನು ಯೂಸ್ ಮಾಡ್ತಾರೆ ಅದಕ್ಕೆ ಏನು ಕರೀತಾರೆ ಅಂದರೆ ಡೇಟಾ ಟೈಪ್ ಅಂತ ಕರೀತಾರೆ. ಹೌದಾ, ಫಾರ್ ಎಕ್ಸಾಂಪಲ್ ಏನು ನೋಡಿದ್ವಿ ನಾವೀಗ ನೇಮ್ ಇಸ್ ಈಕ್ವಲ್ ಟು ಅಮೋಘ್ ಅಂತಿತ್ತು. ಹೌದಾ, ಇಲ್ಲಿ ನೇಮ್ ಅನ್ನೋದೇನು ವೇರಿಯೇಬಲ್. ಆ ವೇರಿಯೇಬಲ್ ಒಳಗಡೆ ಏನೋ ಒಂದು ವ್ಯಾಲ್ಯೂನ ಸ್ಟೋರ್ ಮಾಡಿದ್ವಿ ಅಮೋಘ್ ಅಂತಂದು. ಅದ್ರದ್ದು ಟೈಪ್ ಏನಾಗಿರುತ್ತೆ ಇಲ್ಲಿ ಸ್ಟ್ರಿಂಗ್ ಇರುತ್ತೆ. ಇಲ್ಲಿ ಅದರದ್ದು ಟೈಪ್ ಏನಿದೆ ಇಲ್ಲಿ ಇದೆ ಸ್ಟ್ರಿಂಗ್ ಅದು ಇಲ್ಲೇ ಅದ ನೋಡ್ರಲ್ಲ. ಏಜ್ ಇಸ್ ಈಕ್ವಲ್ ಟು 25. ಇಲ್ಲೇನಿಲ್ಲ ಏಜ್ ಇಸ್ ಅ ವೇರಿಯೇಬಲ್. 25 ಅನ್ನೋದೇನು ವ್ಯಾಲ್ಯೂ. ಅಂದರೆ ಈ ವೇರಿಯೇಬಲ್ ಒಳಗಡೆ 25 ಅನ್ನೋ ವ್ಯಾಲ್ಯೂ ಏನಾಗೋದಿಲ್ಲ ಸ್ಟೋರ್ ಆಗಿದೆ. ಅದ್ರದ್ದು ಟೈಪ್ ಏನು ಎಂಥ ವ್ಯಾಲ್ಯೂ ಅದ ನಿಮ್ದು ಇಂಟೀಜರ್ ವ್ಯಾಲ್ಯೂ. ಆ ಎಂಥ ವ್ಯಾಲ್ಯೂ ಸ್ಟೋರ್ ಆಗಿರುತ್ತಲ್ಲ ಅದಕ್ಕೆ ಏನು ಕರಿತಾನೋ ಡೇಟಾ ಟೈಪ್ ಅಂತ ಕರೀದು. ಹೌದಾ, ಇಲ್ಲಿ ನೋಡ್ರಿ ಹೈಟ್ ಈಸ್ ಈಕ್ವಲ್ ಟು ಏನದ 1.75 ಅಂತದ. 1.75 ಅನ್ನೋದು ಏನದು ನಿಮ್ದು ಫ್ಲೋಟ್ ವ್ಯಾಲ್ಯೂ ಅದು. ಆ್ಯಕ್ಚುಲಿ ಫ್ಲೋಟ್ ವ್ಯಾಲ್ಯೂ ಅಂದರೆ ಇಲ್ಲಿ ಡೆಸಿಮಲ್ ಯೂಸ್ ಮಾಡೇವಿ ನೋಡ್ರಿ 0.75 ಅಂತಂದು. ಅಂತ ಏನಾದರೂ ವ್ಯಾಲ್ಯೂಸ್ ಏನಾದರೂ ಬಂದ್ರೆ ಅದಕ್ಕೆ ಏನು ಕರಿತಾನೋ ಫ್ಲೋಟ್ ಅಂತಂದು ಕರಿತೀವಿ. ಓಕೆನಾ. ನೆಕ್ಸ್ಟ್ ನೇಮ್ ಇಸ್ ಈಕ್ವಲ್ ಟು ಜಾನ್ ಅಂತದ. ಇಲ್ಲಿ ಜಾನ್ ಅನ್ನೋದೇನು ವ್ಯಾಲ್ಯೂ. ಆ್ಯಕ್ಚುಲಿ ಆ ವ್ಯಾಲ್ಯೂ ಏನಾಗಿರುತ್ತೆ ನೇಮ್ ಅನ್ನೋ ವೇರಿಯೇಬಲ್ ಒಳಗಡೆ ಸ್ಟೋರ್ ಆಗಿರುತ್ತೆ. ಅದು ಯಾವ ಟೈಪ್ ಒಳಗಡೆ ಅದು ಯಾವ ವ್ಯಾಲ್ಯೂ ಅದು ಆ್ಯಕ್ಚುಲಿ ಸ್ಟ್ರಿಂಗ್ ವ್ಯಾಲ್ಯೂ. ಹೌದಾ, ಅದನ್ನು ಇಂಡಿಕೇಟ್ ಮಾಡಕ್ಕೆ ಏನು ಯೂಸ್ ಮಾಡ್ತಾರೆ ಅಂತಂದರೆ ಡೇಟಾ ಟೈಪ್ನ ಯೂಸ್ ಮಾಡ್ತಾರೆ. ಅದಕ್ಕೆ ಏನು ಕರಿತೇವೆ ಡೇಟಾ ಟೈಪ್ ಅಂತ ಕರಿತೇವೆ. ಹೌದಾ, ಈಸಿ ಅದ. ನೆಕ್ಸ್ಟ್ ಡೇಟಾ ಟೈಪ್ಸ್ ಆತ ಇದು ಆತ. ನೆಕ್ಸ್ಟ್ ಟೈಪ್ ಫಂಕ್ಷನ್ ಗೊತ್ತದಲ್ಲ. ಟೈಪ್ ಫಂಕ್ಷನ್ ಏನು ಮಾಡ್ತು ಅಂತಂದ್ರೆ ನಿಮ್ದು ಆ ವೇರಿಯೇಬಲ್ ಒಳಗಡೆ ಯಾವ ಟೈಪ್ ಆಫ್ ಡೇಟಾನ ಹೋಲ್ಡ್ ಮಾಡ್ಯವಲ್ಲ ಅದನ್ನು ನಾವು ಡಿಸ್ಪ್ಲೇ ಮಾಡಲಿಕ್ಕೆ ಟೈಪ್ ಫಂಕ್ಷನ್ನ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಅದರೊಳಗಡೆ ಏನು ಬಂದಿತ್ತು ಪೈಥಾನ್ ಡೇಟಾ ಟೈಪ್ ಒಳಗಡೆ ಫಸ್ಟ್ನೇದು ಏನು ಬಂದಿತ್ತು ನ್ಯೂಮರಿಕ್ ಅಂತಂದು ಬಂದಿತ್ತು. ಹೌದಾ, ನ್ಯೂಮರಿಕ್ ಅದರೊಳಗಡೆ ಏನು ಫಸ್ಟ್ ಏನು ಇಂಟ್ ಅಂತ ಬರುತ್ತೆ. ಇಟ್ ರಿಪ್ರೆಸೆಂಟ್ಸ್ ಹೋಲ್ ನಂಬರ್ಸ್. ಹೌದಾ, ಫಾರ್ ಎಕ್ಸಾಂಪಲ್ ನೋಡ್ರಿ ರೋಲ್ ನಂಬರ್ ಅಂತಂದ್ರೆ 33. ಅದೇ ಯಾವಾಗಲೂ ಏನಾಗಿರುತ್ತೆ ನಿಮ್ದು ಹೋಲ್ ನಂಬರ್ ಒಳಗಡೆ ಇರುತ್ತೆ. ಯಾವುದೇ ಡೆಸಿಮಲ್ ವ್ಯಾಲ್ಯೂನ ಯೂಸ್ ಮಾಡಲ್ಲ. ಹೌದಾ, ಈಗ ಯಾರ್ದಾರ ನಿಮ್ದು ಫ್ರೆಂಡ್ ಯಾವ್ದಾರ ಇರಲಿ ರೀ ಅವ್ರದ್ದೇನು ರೋಲ್ ನಂಬರ್ 0.1 0.2 ಅಂತಂದು ಏನಕ್ಕೆ ಕರೆಯಲ್ಲ. ಹೌದಾ, ಯಾವಾಗಲೂ ಏನು ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ನಿಮ್ದು 1 ಇಂದನೇ ಸ್ಟಾರ್ಟ್ ಆಗೋದು. ನೆಕ್ಸ್ಟ್ ಪೇಜ್ ನಂಬರ್ ಕೂಡ ಏನು 1 2 3 4 ಈ ರೀತಿನೇ ಇರುತ್ತೆ. ಸೊ ಆಗಿದಾಗ ಏನು ಪೇಜ್ ನಂಬರ್ ಇಸ್ ಈಕ್ವಲ್ ಟು 25. ಇಲ್ಲಿ ಪೇಜ್ ನಂಬರ್ ಅನ್ನೋದೇನು ಇಟ್ ಈಸ್ ಅ ವೇರಿಯೇಬಲ್. ಹಿಯರ್ ಈಸ್ ಆಲ್ಸೋ ರೋಲ್ ನಮ್ ಇಟ್ ಈಸ್ ಆಲ್ಸೋ ವೇರಿಯೇಬಲ್. ಇನ್ ದ್ಯಾಟ್ ವೇರಿಯೇಬಲ್ ದ 33 ನ್ಯೂಮರಿಕ್ ವ್ಯಾಲ್ಯೂ ದಟ್ ಈಸ್ ಇಂಟೀಜರ್ ವ್ಯಾಲ್ಯೂ ಈಸ್ ಸ್ಟೋರ್ಡ್ ಇನ್
this roll number, okay, roll number. And similarly page number ಅನ್ನೋದು ಕೂಡ ಏನು, it is a variable in that the 25 numeric value ಅಂತಂದ್ರೆ ಇಂಟೀಜರ್ ವ್ಯಾಲ್ಯೂ ಏನಾಗಿರ್ತದೆ ಆ ವೇರಿಯೇಬಲ್ ಹೋಲ್ಡ್ ಮಾಡಿರುತ್ತೆ. ನೆಕ್ಸ್ಟ್ ಇದ್ರೊಳಗಡೆ ಏನು ಬಂದಿತ್ತು ನಿಮ್ದು ಆಲ್ರೆಡಿ ಹೇಳಿದ್ದೆ ನಾ, ಏನಂತಂದ್ರೆ ನಂಬರ್ ಒಳಗಡೆ ಏನು ಬರುತ್ತೆ ನಿಮ್ದು 3 ಟೈಪ್ಸ್ ಬರುತ್ತೆ ಅಂತಂದು. ಅದೇನಿಲ್ಲ ನಿಮ್ದು 3 ಟೈಪ್ಸ್. ಫಸ್ಟ್ನೇದೇನು ಇಂಟಾ, ಸೆಕೆಂಡ್ ಫ್ಲೋಟ್, ನೆಕ್ಸ್ಟ್ ಥರ್ಡ್ ಒನ್ ಕಾಂಪ್ಲೆಕ್ಸ್ ನಂಬರ್. ಫ್ಲೋಟ್ ಅಂತಂದ್ರೆ ಇಸ್ ನಥಿಂಗ್ ಬಟ್ ಇಟ್ ರಿಪ್ರೆಸೆಂಟ್ಸ್ ದ ನಂಬರ್ ವಿತ್ ಡೆಸಿಮಲ್ ಪಾಯಿಂಟ್. ಇದ್ರೊಳಗಡೆ ಏನಿರುತ್ತೆ ನಿಮ್ದು ಡೆಸಿಮಲ್ ಪಾಯಿಂಟ್ನ ಯೂಸ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ 68.5, 28.37 ಇವೆಲ್ಲ ಏನಂತಂದ್ರೆ ಡೆಸಿಮಲ್ ವ್ಯಾಲ್ಯೂಸ್. ಈ ವ್ಯಾಲ್ಯೂಸ್ ಏನಾದರೂ ವೇರಿಯೇಬಲ್ ಒಳಗಡೆ ಸ್ಟೋರ್ ಆತಂತಂದ್ರೆ ಅದಕ್ಕೆ ಏನು ಕರಿತೀವಿ ನಾವು, ಫ್ಲೋಟ್ ಟೈಪ್ ಆಫ್ ಡೇಟಾ ಅಂತ ಕರಿತೇವೆ, ಫ್ಲೋಟ್ ಡೇಟಾ ಟೈಪ್ ಅಂತ ಕರಿತೇವೆ. ಹೌದಾ. ನೆಕ್ಸ್ಟ್ ಥರ್ಡ್ ಒನ್ ಏನು ನಿಮ್ದು ಬರೋದು ಕಾಂಪ್ಲೆಕ್ಸ್ ಅಂತ ಬರುತ್ತೆ. ಕಾಂಪ್ಲೆಕ್ಸ್ ಒಳಗಡೆ ಇಟ್ ರಿಪ್ರೆಸೆಂಟ್ಸ್ ಕಾಂಪ್ಲೆಕ್ಸ್ ನಂಬರ್ಸ್ ಕನ್ಸಿಸ್ಟಿಂಗ್ ಆಫ್ ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್. ಇಲ್ಲೇನಿಲ್ಲ ನಿಮ್ದು 10 ಅನ್ನೋದು ಏನಾಗಿರುತ್ತೆ ನಿಮ್ದು 10 + 20j ಅನ್ನೋದೇನು ಕಾಂಪ್ಲೆಕ್ಸ್ ನಂಬರ್. ಆ ಕಾಂಪ್ಲೆಕ್ಸ್ ನಂಬರ್ ಒಳಗಡೆ 10 ಅನ್ನೋದೇನು ಇಂಡಿಕೇಟ್ ಮಾಡುತ್ತೆ ನಿಮ್ದು ರಿಯಲ್ ಪಾರ್ಟ್ನ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ 20j ಅನ್ನೋದೇನು ಮಾಡುತ್ತೆ ನಿಮ್ದು ಇಮ್ಯಾಜಿನರಿ ಪಾರ್ಟ್ನ ಏನು ಮಾಡುತ್ತೆ ಇಂಡಿಕೇಟ್ ಮಾಡುತ್ತೆ. ಸೊ ಇದೇನಿದೆ ನಿಮ್ದು ಕಾಂಪ್ಲೆಕ್ಸ್ ನಂಬರ್ನ ಏನಾದರೂ ಒಂದು ವೇರಿಯೇಬಲ್ ಹೋಲ್ಡ್ ಮಾಡ್ತಂತಂದ್ರೆ ಅದು ಯಾವ ಡೇಟಾ ಟೈಪ್ ಆಗಿರುತ್ತೆ ನಿಮ್ದು ಕಾಂಪ್ಲೆಕ್ಸ್ ಡೇಟಾ ಟೈಪ್ ಆಗಿರುತ್ತೆ. ಇದೇ ನಿಮ್ದು ಇಟ್ ಕಮ್ಸ್ ಅಂಡರ್ ನ್ಯೂಮರಿಕ್ ಡೇಟಾ ಟೈಪ್. ನ್ಯೂಮರಿಕ್ ಡೇಟಾ ಟೈಪ್ ಒಳಗಡೆ ಇಂಟ್, ಫ್ಲೋಟ್ ಮತ್ತು ಕಾಂಪ್ಲೆಕ್ಸ್. ಇಂಟ್ ಯಾವಾಗಲೂ ಹೋಲ್ ನಂಬರ್ನ ರಿಪ್ರೆಸೆಂಟ್ ಮಾಡಿದ್ರೆ, ಫ್ಲೋಟ್ ಡೆಸಿಮಲ್ ವ್ಯಾಲ್ಯೂನ ಇಂಡಿಕೇಟ್ ಮಾಡ್ತಿರುತ್ತೆ, ಕಾಂಪ್ಲೆಕ್ಸ್ ಯಾವಾಗಲೂ ಕಾಂಪ್ಲೆಕ್ಸ್ ನಂಬರ್ನ ಇಂಡಿಕೇಟ್ ಮಾಡ್ತಿರುತ್ತೆ. ಅಂದ್ರೆ ಒಂದು ರಿಯಲ್ ಪಾರ್ಟ್ ಇರುತ್ತೆ, ಇನ್ನೊಂದು ಇಮ್ಯಾಜಿನರಿ ಪಾರ್ಟ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಬೂಲಿಯನ್ ಅಂತ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಯಾವ್ದು ನಿಮ್ದು ಬರೋದು ಬೂಲಿಯನ್ ಡೇಟಾ ಟೈಪ್. ಈ ಬೂಲಿಯನ್ ಡೇಟಾ ಟೈಪ್ ಒಳಗಡೆ ಎರಡೇ ಇರ್ತವೆ ವ್ಯಾಲ್ಯೂ, ಒಂದು ಐದರ್ ಟ್ರೂ ಆಗಿರ್ಬೋದು ಇಲ್ಲಾಂದ್ರೆ ಫಾಲ್ಸ್ ಆಗಿರ್ಬೋದು. ಸಪೋಸ್ ಇಲ್ಲಿ ನಮ್ಮ ಒನ್ ಅನ್ನೋದೇನೆ ಇಟ್ ಈಸ್ ಅ ವೇರಿಯೇಬಲ್. ಇನ್ ದ್ಯಾಟ್ ವೇರಿಯೇಬಲ್ ವಿ ಆರ್ ಸ್ಟೋರಿಂಗ್ ಟ್ರೂ ಸ್ಟೇಟ್ಮೆಂಟ್. ಟ್ರೂ ವ್ಯಾಲ್ಯೂನ ಏನು ಮಾಡ್ತೇವೆ ನಾವಾಗ ಈ ವೇರಿಯೇಬಲ್ ಹೋಲ್ಡ್ ಮಾಡಿರುತ್ತೆ. ಇಲ್ಲಿ ಏನಾಗಿರುತ್ತೆ ನಿಮ್ದು ನಮ್ 2 ಒಳಗಡೆ ಫಾಲ್ಸನ್ನು ವ್ಯಾಲ್ಯೂ ಬೂಲಿಯನ್ ವ್ಯಾಲ್ಯೂ ಏನಾಗಿರುತ್ತೆ ಇಲ್ಲಿ ಹೋಲ್ಡ್ ಆಗಿರುತ್ತೆ. ಗೊತ್ತಲ್ಲ, ಇಟ್ ರಿಪ್ರೆಸೆಂಟ್ಸ್ ದ ಬೂಲಿಯನ್ ವ್ಯಾಲ್ಯೂಸ್ ದಟ್ ಈಸ್ ಐದರ್ ಟ್ರೂ ಆರ್ ಫಾಲ್ಸ್. ಟ್ರೂ ಆದರೂ ಆಗಿರ್ಬೋದು ಇಲ್ಲಾಂದ್ರೆ ಫಾಲ್ಸ್. ಗೊತ್ತಲ್ಲ. ಈಗ ಸಪೋಸ್ ಈಗ ನಾ ಏನೋ ಒಂದು ಕ್ವಶನ್ ಕೇಳ್ತೇನೆ, ಹೌದಾ, ಈಗ ನಾ ರಿಪ್ರೆಸೆಂಟ್ ಮಾಡ್ಲಿಕ್ಕತ್ತಲ್ಲ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗ್ಯದನೋ ಇಲ್ಲ ಅಂತಂದ್ರೆ ಅದೇನು ಎರಡೇ ಇರ್ತಾವೆ ನೋಡ್ರಿ. ಐದರ್ ಏನಾಗಿರ್ಬೋದು ನಿಮ್ದು ಓಕೆ ಅಂತ ಅನ್ಬೋದು, ಇಲ್ಲಾಂದ್ರೆ ನೀವು ಲೈಕ್ ಮಾಡ್ಬೋದು ಇಲ್ಲಾಂದ್ರೆ ಡಿಸ್ಲೈಕ್ ಮಾಡ್ಬೋದು. ಎರಡು ಆಪ್ಷನ್ಸ್ ಇರ್ತಾವೆ. ಇದು ಬೂಲಿಯನ್ ಒಳಗಡೆನೂ ಕೂಡ ಏನಿರುತ್ತೆ ಎರಡು ಆಪ್ಷನ್ ಇರುತ್ತೆ, ಐದರ್ ಟ್ರೂ ಆಗಿರ್ಬೋದು ಇಲ್ಲಾಂದ್ರೆ ಫಾಲ್ಸ್ ಆಗಿರ್ಬೋದು. ಇದ್ರ ಬಿಟ್ಟು ಏನಾಗಿರಲ್ಲ ಯಾವುದೇ ವ್ಯಾಲ್ಯೂಸ್ನ ಏನಾಗಿರಲ್ಲ ಇದು ಈ ವೇರಿಯೇಬಲ್ಸ್ ಹೋಲ್ಡ್ ಮಾಡಲ್ಲ. ಹೌದಾ. ಅಂಥ ವ್ಯಾಲ್ಯೂಗೆ ಏನು ಕರಿತೇವೆ ನಾವು ಬೂಲಿಯನ್ ಅಂತಂದು ಕರಿತೇವೆ. ಬೂಲಿಯನ್ ಆಯ್ತು. ನೆಕ್ಸ್ಟ್ ಅದು ನಿಮ್ದು ಥರ್ಡ್ ಬರೋದು ಸೀಕ್ವೆನ್ಸ್ ಅಂತ ಕರಿತೇವೆ. ಸೀಕ್ವೆನ್ಸ್ ಒಳಗಡೆ ಏನು ಬಂದಿತ್ತು ನಿಮ್ದು ನೋಡಿರಿ. ಸೀಕ್ವೆನ್ಸ್ನ ಏನು ಮಾಡ್ತೇವೆ ನಾವು ಅಗೇನ 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೇವೆ. ಒಂದು ಸ್ಟ್ರಿಂಗು, ಒಂದು ಲಿಸ್ಟ್, ಇನ್ನೊಂದು ಟಪಲ್ ಅಂತಂದು. ಅದ್ರ ಬಗ್ಗೆನೂ ನೋಡೋಂತ. ದಾಟ್ ಬೂಲಿಯನ್ ಆತ. ನೆಕ್ಸ್ಟ್ ಸೀಕ್ವೆನ್ಸ್ ಅಂತಂದ್ರೆ ಇಟ್ ಈಸ್ ಅ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಎನ್ಕ್ಲೋಸ್ಡ್ ವಿತ್ ಇನ್ ಅ ಸಿಂಗಲ್ ಕೋಟ್ ಆರ್ ಡಬಲ್ ಕೋಟ್. ಸೀಕ್ವೆನ್ಸ್ ಒಳಗಡೆ ಫಸ್ಟ್ನೇದು ಯಾವ್ದು ಬರುತ್ತೆ ಅಂತಂದ್ರೆ ನಿಮ್ದು ಸ್ಟ್ರಿಂಗ್ ಅಂತಂದು ಬರುತ್ತೆ. ನೋಡಿದ್ರಲ್ಲ ಆಗಲೇ ನೇಮ್ ಇಸ್ ಈಕ್ವಲ್ ಟು ಜೆಸಿಕಾ ಅಂತ ಬಂದಿತ್ತು, ನೇಮ್ ಇಸ್ ಈಕ್ವಲ್ ಟು ಅಮೋಗ್ ಅಂತ ಬಂದಿತ್ತಲ್ಲ, ಅವೆಲ್ಲ ನಿಮ್ದು ಸ್ಟ್ರಿಂಗ್ ಡೇಟಾ ಟೈಪ್ನ ಏನು ಮಾಡ್ತದೆ ಇಂಡಿಕೇಟ್ ಮಾಡುತ್ತೆ. ಸ್ಟ್ರಿಂಗ್ ಅಂತಂದ್ರೆ ಏನು ಇಟ್ ಈಸ್ ಅ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್, ಇಲ್ಲಾಂದ್ರೆ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ಗೆ ಏನಂಗೆ ಕರಿತೀವಿ ನಾವು ಸ್ಟ್ರಿಂಗ್ ಅಂತಂದು ಕರಿತೇವೆ. ಇಲ್ಲ ಜೆ ಅನ್ನೋದೇನು ಇಟ್ ಈಸ್ ಅ ಕ್ಯಾರೆಕ್ಟರ್, ಇ ಅನ್ನೋದು ಒಂದು ಕ್ಯಾರೆಕ್ಟರ್, SSICA ಇಟ್ ಈಸ್ ಅ ಕ್ಯಾರೆಕ್ಟರ್. ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ನ ಏನಂತ ಕರಿತೀವಿ ನಾವು ಸ್ಟ್ರಿಂಗ್ ಅಂತ ಕರಿದ್ವಿ. ಆ ಸ್ಟ್ರಿಂಗ್ನ ಏನು ಮಾಡ್ತೀವಿ ನೀವು ಡಬಲ್ ಕೋಟ್ ಇಲ್ಲ ಅಂದ್ರೆ ಸಿಂಗಲ್ ಕೋಟಿಂದ ಏನು ಮಾಡ್ತೀವಿ ಅದನ್ನು ಇಂಡಿಕೇಟ್ ಮಾಡ್ತೀವಿ. ಹಿಯರ್ ವಿ ಆರ್ ಯೂಸಿಂಗ್ ಡಬಲ್ ಕೋಟ್, ಬಟ್ ಇನ್ ಕೇಸ್ ಆಫ್ ರೆಡ್ ವಿ ಆರ್ ಯೂಸಿಂಗ್ ಸಿಂಗಲ್ ಕೋಟ್. ಎರಡು ಕೂಡ ಏನು ಮಾಡ್ತೀವಿ ನಿಮ್ದು ಸ್ಟ್ರಿಂಗ್ ಡೇಟಾ ಟೈಪ್ನ ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ನೇಮ್ ಅನ್ನೋದು ವೇರಿಯೇಬಲ್, ಕಲರ್ ಅನ್ನೋದು ಕೂಡ ಏನಾಗಿರ್ತಿಲ್ಲ ವೇರಿಯೇಬಲ್ ಆಗಿರುತ್ತೆ. ಹೌದಾ. ಏನಾದರೂ ಡೌಟ್ ಇದ್ರೆ ನಿಮ್ದು ಕಮೆಂಟ್ ಸೆಕ್ಷನ್ ಒಳಗಡೆ ತಿಳಿಸ್ರಿ. ಓಕೆನಾ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದ್ರೆ ಸೆಕೆಂಡ್ ಒನ್ ಸೀಕ್ವೆನ್ಸ್ ಒಳಗಡೆ ಲಿಸ್ಟ್ ಅಂತ ಬರುತ್ತೆ. ಲಿಸ್ಟ್ ಏನಂತಂದ್ರೆ ಇಟ್ ಈಸ್ ಅನ್ ಆರ್ಡರ್ಡ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ಓಕೆನಾ. ಇದಕ್ಕೇನು ಕರಿತೀವಿ ನಾವು ಆರ್ಡರ್ಡ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಅಂತ ಕರಿತೀವಿ. ವಾಟ್ ಈಸ್ ಆರ್ಡರ್ ಅಂತಂದ್ರೆ ನೋಡ್ರಿ, ಇದ್ರೊಳಗಡೆ ಏನಿರುತ್ತೆ ಅಂದ್ರೆ ನಿಮ್ದು ಆರ್ಡರ್ ಇರುತ್ತೆ. ಆರ್ಡರ್ ಅಂತಂದ್ರೆ ಫಸ್ಟಿಗೆ ಇದೇನಾದ್ರೂ ನಿಮ್ದು ಕಂಟೈನರ್ ಆತಂತಂದ್ರೆ ಕಂಟೈನರ್ ಒಳಗಡೆ ಏನಿರುತ್ತೆ ನಿಮ್ದು ಮೆನಿ ಏನಿರ್ತಾವೆ ನಿಮ್ದು ಸಬ್ ಕಂಟೈನರ್ಸ್ ಇರ್ತಾವೆ. ಹೌದಾ. ಸಬ್ ಕಂಟೈನರ್ಸ್ ಇರ್ತಾವೆ. ಅದ್ರೊಳಗಡೆ ಏನಾಗಿರುತ್ತೆ ಅಂತಂದ್ರೆ ಇದು ನಿಮ್ದು 0th ಕಂಟೈನರ್ ಇಲ್ಲಾಂದ್ರೆ ಫಸ್ಟ್ ಕಂಟೈನರ್ ಅಂತ ತಿಳ್ಕೊಳ್ಳೋಣ ಅಂತ. ಇದೇ ನಿಮ್ದು ಫಸ್ಟ್ ಕಂಟೈನರ್ನ 0th ಕಂಟೈನರಿಂದ ಏನು ಮಾಡೋಣ ಇಂಡಿಕೇಟ್ ಮಾಡೋಣ. ಇದ್ರೊಳಗಡೆ ಏನಾಗಿರುತ್ತೆ ನಿಮ್ದು ಯಾವುದೋ ಒಂದು ವ್ಯಾಲ್ಯೂನ ಸ್ಟೋರ್ ಮಾಡಿರ್ತಾರೆ. ಹೌದಾ. ನೆಕ್ಸ್ಟ್ ನಿಮ್ದು ಇದು ಫಸ್ಟ್ ಕಂಟೈನರ್. ಇದ್ರೊಳಗಡೆ ಏನು ಮಾಡ್ತೀರಿ 20 ಅನ್ನೋ ವ್ಯಾಲ್ಯೂನ ಸ್ಟೋರ್ ಮಾಡ್ತಾರೆ. ನೆಕ್ಸ್ಟ್ ಇದ್ರೊಳಗಡೆ 30 ಅಂತಂದು ಸ್ಟೋರ್ ಮಾಡ್ತೀರಿ. ಇಲ್ಲಿ ಏನು ಮಾಡಿರಿ ಆರ್ಡರ್ ಕೊಟ್ಟಿರಿ. ಹೌದಾ. ಇನ್ ಫಸ್ಟ್ ಸಬ್ ಕಂಟೈನರ್ ಇನ್ 0th ಸಬ್ ಕಂಟೈನರ್ ಏನು ಮಾಡೇವಿ ಅಂತಂದ್ರೆ 10 ಅನ್ನೋ ವ್ಯಾಲ್ಯೂನ ಸ್ಟೋರ್ ಮಾಡಿವಿ. ಫಸ್ಟ್ ಸಬ್ ಕಂಟೈನರ್ ಒಳಗಡೆ ಏನು ಮಾಡೇವಿ ಈಗ 20 ಅನ್ನೋ ವ್ಯಾಲ್ಯೂನ ಸ್ಟೋರ್ ಮಾಡೇವಿ. ನೆಕ್ಸ್ಟ್ ಸೆಕೆಂಡ್ ಅಂದ್ರೇನು ಅದರದ್ದು ಸೆಕೆಂಡ್ ಇರುತ್ತೆ. ಅದರೊಳಗಡೆ ಏನು ಮಾಡೇವಿ ನಾವು 30 ಅನ್ನೋ ವ್ಯಾಲ್ಯೂನ ಏನು ಮಾಡೇವಿ ಸ್ಟೋರ್ ಮಾಡಿ. ಅಂದ್ರೆ ಆರ್ಡರ್ ಅದ ನೋಡ್ರಿ. 0th ಒಳಗಡೆ 10 ಅದ, ಫಸ್ಟ್ ಒಳಗಡೆ 20 ಅದ, ಸೆಕೆಂಡ್ ಒಳಗಡೆ ಏನದ ನಿಮ್ದು 30. ಅಂದ್ರೆ ಆರ್ಡರ್ಡ್ ವೇ ಒಳಗಡೆ ಅದ.
ಹೌದಾ? ಹಂಗಿದಾಗ ಏನು ಲಿಸ್ಟ್ ಕೂಡ ಏನಾಗಿರುತ್ತೆ ನಿಮ್ದು ಆರ್ಡರ್ಡ್ ವೇ ಒಳಗಡೆ ಇರುತ್ತೆ. ಲಿಸ್ಟ್ ಈಸ್ ನಥಿಂಗ್ ಬಟ್ ಏನು ಇಟ್ ಈಸ್ ಅನ್ ಆರ್ಡರ್ಡ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ಅಂದ್ರೆ ಆರ್ಡರ್ಡ್ ವೇ ಒಳಗಡೆ ಏನು ಮಾಡುತ್ತೆ ಡಿಸ್ಪ್ಲೇ ಮಾಡುತ್ತೆ. ಫಸ್ಟ್ ಸೆಕ್ಷನ್ ಒಳಗಡೆ ಈ ಎಲಿಮೆಂಟ್ ಇರಲಿ, ಸೆಕೆಂಡ್ ಒಳಗಡೆ ಇದು ಇರಲಿ, ಥರ್ಡ್ ಒಳಗಡೆ ಈ ಎಲಿಮೆಂಟ್ ಇರಲಿ ಅಂತಂದು. ನೆಕ್ಸ್ಟ್ ಇಟ್ ಕ್ಯಾನ್ ಬಿ ಮ್ಯೂಟೇಬಲ್. ಮ್ಯೂಟೇಬಲ್ ಅಂತಂದ್ರೆ ಚೇಂಜ್ ಮಾಡ್ಬೋದು. ಹೌದಾ? ಚೇಂಜ್ ಅಂತಂದ್ರೆ ನೋಡಿ, ಸಪೋಸ್ ನಿಮ್ಗೆ ಏನಾದರೂ ಇದು ಕನ್ಫ್ಯೂಷನ್ ಆತಂತಂದ್ರೆ ಇದನ್ನೇನು ಮಾಡೋಣ, ಫಸ್ಟ್ ಅಂತಂದು ತಿಳ್ಕೊಳ್ಳೋಣ ಅಂತ. ಫಸ್ಟ್ ಸೆಕ್ಷನ್ ಅಂತಂದು ತಿಳ್ಕೊಳ್ಳೋಣ, ಇದನ್ನು ಸೆಕೆಂಡ್ ಅಂತ ತಿಳ್ಕೊಳ್ಳೋಣ, ಇದನ್ನು ಥರ್ಡ್ ಅಂತ ತಿಳ್ಕೊಳ್ರಿ. ಹೌದಾ? ಈ ಫಸ್ಟ್ ಸೆಕ್ಷನ್ ಒಳಗಡೆ 10 ಇತ್ತಲ್ಲ, ಇದನ್ನೇನು ಮಾಡ್ಬೋದು ನಾವು, ಇದ್ರ ಬದಲು ಏನು ಮಾಡ್ಬೋದು, ಇದನ್ನು ನಾವು ಚೇಂಜ್ ಮಾಡ್ಬೋದು. ಇಲ್ಲೇನೀಗ 10 ಬದಲು ಏನು ಮಾಡ್ಬೋದು, ಇಲ್ಲ 15 ಯೂಸ್ ಮಾಡ್ಬೋದು. ಹೌದಾ? ನಿಮ್ಮದು ಸೆಕೆಂಡ್ ಇದ್ರೊಳಗಡೆ ಏನು ಮಾಡ್ಬೋದು, ಇದ್ರಿಗೂ ಕೂಡ ಏನು ಮಾಡ್ಬೋದು ನೀವು ಬೇರೆ ವ್ಯಾಲ್ಯೂಸ್ನ ಇಲ್ಲೇನು ಮಾಡ್ಬೋದು, ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಅಂದ್ರೆ ಇಟ್ ಕ್ಯಾನ್ ಬಿ ಮ್ಯೂಟೇಬಲ್, ಚೇಂಜಬಲ್. ಲಿಸ್ಟ್ ಏನಾಗಿರಲ್ಲ, ಪರ್ಮನೆಂಟ್ ಇರಲ್ಲ, ಅದರದ್ದು ವ್ಯಾಲ್ಯೂಸ್ನು ಕೂಡ ನೀವೇನು ಮಾಡ್ಬೋದು, ಇಲ್ಲಿ ಚೇಂಜ್ ಮಾಡ್ಬೋದು. ಗೊತ್ತಲ್ಲ ಲಿಸ್ಟ್ ಅಂತಂದ್ರೆ ಏನು, ಇಟ್ ಈಸ್ ಅನ್ ಆರ್ಡರ್ಡ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ಇಟ್ ಕ್ಯಾನ್ ಬಿ ಮ್ಯೂಟೇಬಲ್. ಮ್ಯೂಟೇಬಲ್ ಅಂತಂದ್ರೆ ವಿ ಕ್ಯಾನ್ ಚೇಂಜ್ ಈಸಿಲಿ. ನೆಕ್ಸ್ಟ್ ಡುಪ್ಲಿಕೇಟ್ ಎಲಿಮೆಂಟ್ಸ್ ಆರ್ ಅಲೌಡ್ ಇನ್ ದ ಲಿಸ್ಟ್. ಡುಪ್ಲಿಕೇಟ್ ಎಲಿಮೆಂಟ್ನು ಕೂಡ ಏನು ಮಾಡ್ಬೋದು, ಇಲ್ಲ ಅಲೋ ಮಾಡ್ಬೋದು. ಡುಪ್ಲಿಕೇಟ್ ಎಲಿಮೆಂಟ್ ಅಂತಂದ್ರೆ ಅಂದರೆ ಏನಂದರೆ ರಿಪೀಟೆಡ್ ಎಲಿಮೆಂಟ್ಸ್ನು ಕೂಡ ಏನು ಮಾಡ್ಬೋದು, ನಾವಿಲ್ಲ ಯೂಸ್ ಮಾಡ್ಬೋದು. ಆಲ್ರೆಡಿ ಇಲ್ಲಿ ಏನು ಯೂಸ್ ಮಾಡೇವೆ ನಾವು, 50 ಅನ್ನೋ ವ್ಯಾಲ್ಯೂನ ಯೂಸ್ ಮಾಡೇವೆ, 60 ಮಾಡೇವೆ, 30 ಮಾಡೇವೆ. ನೆಕ್ಸ್ಟ್ ಈ ನಿಮ್ಮದು 4th ಕಂಪಾರ್ಟ್ಮೆಂಟ್ ಇಲ್ಲಾಂದ್ರೆ ಸೆಕ್ಷನ್ ಒಳಗಡೆ ಏನು ಮಾಡ್ಬೋದು ಅಂತಂದ್ರೆ ನೀವು ಏನದರ್ 30ನ ಇಲ್ಲಿ ಯೂಸ್ ಮಾಡ್ಬೋದು. ಅಂದ್ರೆ ಏನಾಯ್ತು, ಡುಪ್ಲಿಕೇಟ್ ವ್ಯಾಲ್ಯೂ ಆತ. 3rd ಸೆಕ್ಷನ್ ಒಳಗಡೆ ಏನಾಗಿತ್ತು, 30 ಬಂದಿತ್ತು. 4th ಸೆಕ್ಷನ್ ಒಳಗಡೆ ಏನು ಮಾಡಿದ್ರಿ ನೀವು, ಇಲ್ಲಿ ಕಂಟೈನರ್ ಒಳಗಡೆ ಸಬ್ ಕಂಟೈನರ್ ಒಳಗಡೆ ಏನು ಮಾಡಿದ್ರಿ, 30 ಅನ್ನೋ ವ್ಯಾಲ್ಯೂನ ಸ್ಟೋರ್ ಮಾಡಿದ್ರಿ. ನೆಕ್ಸ್ಟ್ ಏನಾದರೂ ಸಬ್ ಕಂಟೈನರ್ನ ಕ್ರಿಯೇಟ್ ಮಾಡೋಣ, 5th ಒನ್, ಅದರೊಳಗಡೆ ಕೂಡ ಏನು ಮಾಡೋಣ, 60 ವ್ಯಾಲ್ಯೂನ ಏನು ಮಾಡೋಣ, ಪ್ಲೇಸ್ ಮಾಡೋಣ. ಇಲ್ಲೇನಾಯ್ತು, ಇದು ಒಂದು ಮೇನ್ ಕಂಟೈನರ್, ಇದೊಂದು ಮೇನ್ ಕಂಟೈನರ್, ಅದರೊಳಗಡೆ ಎಷ್ಟು ಯೂಸ್ ಮಾಡಿರಿ, 5 ಸಬ್ ಕಂಟೈನರ್ಸ್ನ ಯೂಸ್ ಮಾಡಿರಲ್ಲ, 5 ಸಬ್ ಕಂಟೈನರ್ಸ್ನ ಯೂಸ್ ಮಾಡಿರಿ. ಅದರೊಳಗಡೆ ಫಸ್ಟ್ನೇ ಕಂಟೈನರ್ 50, ಸೆಕೆಂಡ್ನೇ ಕಂಟೈನರ್ ಒಳಗಡೆ 60, ಥರ್ಡ್ ಕಂಟೈನರ್ ಹ್ಯಾವಿಂಗ್ 60 ವ್ಯಾಲ್ಯೂ, 4th ಕಂಟೈನರ್ ಈಸ್ ಹ್ಯಾವಿಂಗ್ 30 ವ್ಯಾಲ್ಯೂ, ಆ್ಯಂಡ್ 5th ಒನ್ ಈಸ್ ಆಲ್ಸೋ ಹ್ಯಾವಿಂಗ್ 60. ಅಂದ್ರೆ 60 ವ್ಯಾಲ್ಯೂಸ್ ಇಲ್ಲೇನದು ರಿಪೀಟ್ ಆದವು, ಇದಕ್ಕೆ ಏನು ಕರಿತೇವೆ, ಡುಪ್ಲಿಕೇಟ್ ಅಂತ ಕರಿತೇವೆ. 30 ಇದು ಕೂಡ ಏನಾಗಿದೆ, ರಿಪೀಟ್ ಆಗಿದೆ. ಇಂಥ ವ್ಯಾಲ್ಯೂಸ್ಗೆ ಏನು ಕರಿತೇವೆ, ಡುಪ್ಲಿಕೇಟ್ ಅಂತ ಕರಿತೇವೆ. ಲಿಸ್ಟ್ ಒಳಗಡೆ ಏನು ಮಾಡ್ಬೋದು ನಾವು, ಡುಪ್ಲಿಕೇಟ್ ಎಲಿಮೆಂಟ್ಸ್ ಅಂದರೆ ಡುಪ್ಲಿಕೇಟ್ ವ್ಯಾಲ್ಯೂಸ್ ಏನಾಗಿರ್ತಿಲ್ಲ, ವಿ ಕ್ಯಾನ್ ಅಲೋ. ನೆಕ್ಸ್ಟ್ ದ ಲಿಸ್ಟ್ ಕ್ಯಾನ್ ಕಂಟೈನ್ ಡೇಟಾ ಆಫ್ ಆಲ್ ಡೇಟಾ ಟೈಪ್ಸ್ ಸಚ್ ಆಸ್ ಇಂಟ್, ಫ್ಲೋಟ್ ಮತ್ತು ಸ್ಟ್ರಿಂಗ್. ಇಲ್ಲ ಲಿಸ್ಟ್ ಒಳಗಡೆ ಏನು ಮಾಡ್ಬೋದು ನೀವು, ಇಂಟ್ ಟೈಪ್ ಆಫ್ ಡೇಟಾನು ಏನು ಮಾಡ್ಬೋದು, ಯೂಸ್ ಮಾಡ್ಬೋದು. ಫ್ಲೋಟ್ ಟೈಪ್ ಆಫ್ ಡೇಟಾನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸ್ಟ್ರಿಂಗ್ ಟೈಪ್ ಆಫ್ ಡೇಟಾನು ಯೂಸ್ ಮಾಡ್ಬೋದು. ಆಲ್ರೆಡಿ ನೋಡಿದ್ವಿ. ಇಂಟ್ ಈಸ್ ನಥಿಂಗ್ ಬಟ್ ಏನು, ಇಂಟ್ ಅಂತಂದ್ರೆ ಏನು ಆಲ್ರೆಡಿ ನೋಡಿದ್ವಿ ನಾವು. ಏನು ಹೇಳ್ರಿ, ಇಂಟ್ ಅಂತಂದ್ರೆ ಹೋಲ್ ನಂಬರ್ಸ್ಗೆ ಏನಂತ ಕರಿತೀವಿ ನಾವು. ಅದನ್ನೇನಾದರೂ ನೀವು ವೇರಿಯಬಲ್ ಒಳಗಡೆ ಸ್ಟೋರ್ ಮಾಡಿದ್ರೆ ಅದೇನಾಗಿರುತ್ತೆ, ನಿಮ್ದು ಇಂಟೀಜರ್ ಟೈಪ್ ಆಫ್ ಡೇಟಾ ಆಗಿರುತ್ತೆ. ಫ್ಲೋಟ್ ಅಂತಂದ್ರೆ ಡೆಸಿಮಲ್ ವ್ಯಾಲ್ಯೂಸ್ ಇರುತ್ತೆ. ನೆಕ್ಸ್ಟ್ ಸ್ಟ್ರಿಂಗ್ ಅಂತಂದ್ರೆ ಏನು, ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ವಿಚ್ ಆರ್ ಎನ್ಕ್ಲೋಸ್ಡ್ ವಿತ್ ಇನ್ ಸಿಂಗಲ್ ಕೋಟ್ಸ್ ಆರ್ ಡಬಲ್ ಕೋಟ್ಸ್. ಇದಕ್ಕೆ ಏನು ಕರಿತೀವಿ, ಸ್ಟ್ರಿಂಗ್ ಅಂತ ಕರಿತೀವಿ. ಜೆಸಿಕಾ ಅನ್ನೋದೊಂದು ಸ್ಟ್ರಿಂಗ್, ರೆಡ್ ಈಸ್ ಆಲ್ಸೋ ಅ ಸ್ಟ್ರಿಂಗ್. ಅಂದರೆ ನಿಮ್ದು ಲಿಸ್ಟ್ ಒಳಗಡೆ ಇಂಟ್ ಟೈಪ್ ಆಫ್ ಡೇಟಾನು ಸ್ಟೋರ್ ಮಾಡ್ಬೋದು, ಫ್ಲೋಟ್ ಟೈಪ್ ಆಫ್ ಡೇಟಾನು ಸ್ಟೋರ್ ಮಾಡ್ಬೋದು. ನೆಕ್ಸ್ಟ್ ಆಸ್ ವೆಲ್ ಆಸ್ ಸ್ಟ್ರಿಂಗ್ ಟೈಪ್ ಆಫ್ ಡೇಟಾನು ಕೂಡ ಏನು ಮಾಡ್ಬೋದು, ಇಲ್ಲಿ ಸ್ಟೋರ್ ಮಾಡ್ಬೋದು. ನೆಕ್ಸ್ಟ್ ದ ಲಿಸ್ಟ್ ಎಲಿಮೆಂಟ್ಸ್ ಕ್ಯಾನ್ ಬಿ ರಿಟರ್ನ್ ವಿತ್ ಇನ್ ದ ಸ್ಕ್ವೇರ್ ಬ್ರಾಕೆಟ್ಸ್. ಇದೇನು ಅಗ್ದಿ ನೆಸೆಸರಿ. ಏನಂತಂದ್ರೆ ಲಿಸ್ಟ್ನ ಯಾವಾಗಲೂ ನಾವೇನು ಮಾಡ್ತೀವಿ, ಬ್ರಾಕೆಟ್ಸಿಂದ ಇಂಡಿಕೇಟ್ ಮಾಡ್ತೀವಿ. ಬ್ರಾಕೆಟ್ಸಿಂದ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಐಟಮ್ಸ್ ಈಸ್ ಈಕ್ವಲ್ ಟು, ಐಟಮ್ಸ್ ಏನು ಇಲ್ಲ ನಿಮ್ದು ವೇರಿಯೇಬಲ್ನ ಇಂಡಿಕೇಟ್ ಮಾಡ್ತೀವಿ. ಹೌದಾ? ವೇರಿಯೇಬಲ್ನ ಇಂಡಿಕೇಟ್ ಮಾಡ್ತೀವಿ. 25 ಅನ್ನೋದೇನು ಇಂಟೀಜರ್ ಟೈಪ್ ಆಫ್ ಡೇಟಾ. ಹ್ಯಾರಿ ಅನ್ನೋದೇನು ಸ್ಟ್ರಿಂಗ್ ಟೈಪ್ ಆಫ್ ಡೇಟಾ. 98.5 ಅನ್ನೋದೇನು ಫ್ಲೋಟ್ ಟೈಪ್ ಆಫ್ ಡೇಟಾ. ನೆಕ್ಸ್ಟ್ ಆಂಟೋನಿ ಅನ್ನೋದೇನು, ಆಂಟೋನಿ ಇಟ್ ಈಸ್ ಆಲ್ಸೋ ಸ್ಟ್ರಿಂಗ್ ಟೈಪ್ ಆಫ್ ಡೇಟಾ. ನೆಕ್ಸ್ಟ್ 25 ಅನ್ನೋದೇನು, ಇಟ್ ಈಸ್ ಅನದರ್ ಇಂಟೀಜರ್ ವ್ಯಾಲ್ಯೂ ಡೇಟಾ. ಇಲ್ಲೂ ಕೂಡ ಏನಾಗಿದೆ, 25 ಎರಡು ಕೂಡ ಏನಾಗಿದೆ, ಇಲ್ಲಿ ನಿಮ್ದು ರಿಪೀಟ್ ಆಗಿದೆ. ರಿಪೀಟ್ ಅಂತಂದ್ರೆ ವಿ ಕ್ಯಾನ್ ಯೂಸ್ ಡುಪ್ಲಿಕೇಟ್ ವ್ಯಾಲ್ಯೂಸ್ ಇನ್ ಲಿಸ್ಟ್ ಟೈಪ್ ಆಫ್ ಡೇಟಾ. ಗೊತ್ತಲ್ಲ ಇಲ್ಲೇನಾಗಿರುತ್ತೆ ಅಂತಂದ್ರೆ ಇದು ನಿಮ್ದು ಇದು 25 ಅನ್ನೋದು ಏನಾಗಿರುತ್ತೆ, ನಿಮ್ದು 0th ಲೊಕೇಶನ್ ಒಳಗಡೆ ಇರುತ್ತೆ. ಹ್ಯಾರಿ ಅನ್ನೋದು ನಿಮ್ದು ಫಸ್ಟ್ ಲೊಕೇಶನ್ ಒಳಗಡೆ ಇದ್ರೆ 98.5 ಅನ್ನೋದು ಎಲ್ಲಿ ಸೆಕೆಂಡ್ ಲೊಕೇಶನ್, ಥರ್ಡ್ ಇದು ನಿಮ್ದು 25 ಅನ್ನೋದು 4th. ಅಂದ್ರೆ ಏನು, ಇಂಡೆಕ್ಸ್ನ ಇಂಡಿಕೇಟ್ ಮಾಡುತ್ತೆ. ಅರೇಸ್ ನೋಡಿದ್ವಲ್ಲ ನಾವು, ಅರೇಸ್ ಸ್ಟಡಿ ಮಾಡಿದ್ವಲ್ಲ. ಅರೇಸ್ ಒಳಗಡೆ ಏನಾಗಿತ್ತು ನಿಮ್ದು 25 ಅನ್ನೋದು ಏನಾಗಿತ್ತು, 0th ಇಂಡೆಕ್ಸ್ ಆಗಿತ್ತು, ಫಸ್ಟ್ ಇಂಡೆಕ್ಸ್ ಆಗಿತ್ತು, ಇದು ಸೆಕೆಂಡ್ ಇಂಡೆಕ್ಸ್, ಥರ್ಡ್ ಇಂಡೆಕ್ಸ್ ಮತ್ತು 4th ಇಂಡೆಕ್ಸ್ ಆಗಿತ್ತು. ಅದೇ ರೀತಿ ಇಲ್ಲೂ ಕೂಡ ಏನಾಗಿರುತ್ತೆ ಅಂತಂದ್ರೆ ಆರ್ಡರ್ಡ್ ವೇ ಒಳಗಡೆ ಏನು ಮಾಡ್ತೀವಿ, ಅದನ್ನು ರಿಪ್ರೆಸೆಂಟ್ ಮಾಡ್ತೀವಿ ಲಿಸ್ಟು ಕೂಡ. ನೆಕ್ಸ್ಟ್ ಏನಾಗಿರುತ್ತೆ ನಿಮ್ದು, ಇಲ್ಲೂ ವ್ಯಾಲ್ಯೂಸ್ ಏನಾಗಿರುತ್ತೆ ಅಂತಂದ್ರೆ ಎಲ್ಲ ಡೇಟಾ ಟೈಪ್ನ ಏನು ಮಾಡ್ತಿದ್ದು ಸಪೋರ್ಟ್ ಮಾಡ್ತೀವಿ. ಅಂದ್ರೆ ಇಂಟೀಜರ್, ಫ್ಲೋಟ್ ಮತ್ತು ಸ್ಟ್ರಿಂಗ್ ಡೇಟಾ ಟೈಪ್ನ ಏನು ಮಾಡ್ತಿದ್ದು ಸಪೋರ್ಟ್ ಮಾಡ್ತಾ. ಆಮೇಲೆ ಡುಪ್ಲಿಕೇಟ್ ವ್ಯಾಲ್ಯೂಸ್ನು ಕೂಡ ಏನು ಮಾಡ್ತಿದ್ದು ಸಪೋರ್ಟ್ ಮಾಡ್ತಾ. ಆಮೇಲೆ ಮತ್ತೇನ್ರಿ ನೆಕ್ಸ್ಟ್ ಏನಂತಂದ್ರೆ ಇಲ್ಲ ಡುಪ್ಲಿಕೇಟ್ಸ್ ಅಂತ ಇಟ್ ಕ್ಯಾನ್ ಬಿ ಮ್ಯೂಟೇಬಲ್. ಅಂದರೆ ಚೇಂಜ್ ಮಾಡ್ಬೋದು. ಇಲ್ಲ ಈ 25 ವ್ಯಾಲ್ಯೂನ ಏನು ಮಾಡ್ಬೋದು, ಅದ್ರ ಬದಲು ನಾವೇನು ಮಾಡೋದಿಲ್ಲ, ನಾವು ಯಾವ್ದಾರ ಸ್ಟ್ರಿಂಗ್ ವ್ಯಾಲ್ಯೂನ ಏನು ಮಾಡ್ಬೋದಿಲ್ಲ, ಯೂಸ್ ಮಾಡ್ಬೋದು. ಓಕೆನಾ? ಇದೇನಾಗಿತ್ತು ನಿಮ್ದು ಲಿಸ್ಟ್ ಆಗಿತ್ತು. ನೆಕ್ಸ್ಟ್ ಯಾವ್ದು ಬರುತ್ತೆ ನಿಮ್ದು, ಟಪಲ್ ಅಂತ ಬರುತ್ತೆ. ಟಪಲ್ ಅನ್ನೋದು ಕೂಡ ಏನು ಸೀಕ್ವೆನ್ಸ್ ಡೇಟಾ ಟೈಪ್ ಒಳಗಡೆ ಅದ್ರದ್ದೊಂದು ಸಬ್ ಸೆಕ್ಷನ್ ಆಗಿರುತ್ತೆ. ಹೌದಾ?
ಟಪಲ್ ಅಂತ ಅಂದ್ರೆ ಏನು, ಇಟ್ ಈಸ್ ಅನ್ ಆರ್ಡರ್ಡ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ಆರ್ಡರ್ಡ್ ಕಲೆಕ್ಷನ್ ಅಂತಂದ್ರೆ ಇದನ್ನು ಕೂಡ ಏನು ಮಾಡಿರ್ತಾರೆ, ಆರ್ಡರ್ಡ್ ವೇ ಒಳಗಡೆ ಏನು ಮಾಡ್ತಾರೆ, ಇದನ್ನು ರಿಪ್ರೆಸೆಂಟ್ ಮಾಡ್ತಾರೆ. ಹೌದಾ. ಆಮೇಲೆ ನೆಕ್ಷನ್ ಇಟ್ ಇಟ್ ಕ್ಯಾನ್ ಬಿ ಇಮ್ಯೂಟೇಬಲ್ ಅಂದ್ರೆ ಏನು, ಇದನ್ನೇನು ಮಾಡೋಕ್ಕಾಗಲಿಲ್ಲ ಟಪಲ್ ಒಳಗಡೆ ಚೇಂಜ್ ಮಾಡೋಕ್ಕಾಗಲ್ಲ. ಚೇಂಜ್ ಅಂತಂದ್ರೆ ಏನು, ಸಪೋಸ್ ಇಲ್ಲಿ 25 ಅಂತ ಇತ್ತಂತ ಹೇಳಿರಿ, ಇದನ್ನೇನು ಮಾಡೋಕ್ಕಾಗಲ್ಲ ನಾವು, ಇದ್ರ ಬದಲಿ ಬೇರೆ ವ್ಯಾಲ್ಯೂಸ್ನ ಏನು ಮಾಡೋಕ್ಕಾಗಲಿಲ್ಲ, ಯೂಸ್ ಮಾಡೋಕ್ಕಾಗಲ್ಲ. ಇಲ್ಲಿ 25 ಅಂತಂದ್ರೆ 25ನೇ ಇರುತ್ತೆ. ಸೆಕೆಂಡ್ ಇದ್ರೊಳಗಡೆ ಏನಾದರೂ ಹ್ಯಾರಿ ಇತ್ತಂತಂದ್ರೆ ಹ್ಯಾರಿನೇ ಇರುತ್ತೆ. ಹೌದಾ. ನೆಕ್ಸ್ಟ್ ನಿಮ್ದು ಈ ಸೆಕ್ಷನ್ ಒಳಗಡೆ ಏನಾದರೂ 98.5 ಇತ್ತಂತಂದ್ರೆ 98.5ನೇ ಇರುತ್ತೆ. ನೆಕ್ಸ್ಟ್ ಆ್ಯಂಟೋನಿ ಒಳಗಡೆ ಆ್ಯಂಟೋನಿನೇ ಇರುತ್ತೆ, 25 ಒಳಗಡೆ 25ನೇ ಇರುತ್ತೆ. ಅದನ್ನೇನು ಮಾಡೋಕ್ಕಾಗಲ್ಲ ನಾವು, ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಇಟ್ ಕ್ಯಾನ್ ಬಿ ಇಮ್ಯೂಟೇಬಲ್. ಬಟ್ ಇನ್ ಕೇಸ್ ಆಫ್ ಲಿಸ್ಟ್ ವಿ ಕ್ಯಾನ್ ಚೇಂಜಬಲ್, ವಿ ಕ್ಯಾನ್ ಮ್ಯೂಟೇಬಲ್. ಹೌದಾ. ನಾವು ಎಲಿಮೆಂಟದ ವ್ಯಾಲ್ಯೂಸ್ನ ಏನು ಮಾಡ್ಬೋದು, ಆ ವೇರಿಯಬಲ್ ವ್ಯಾಲ್ಯೂಸ್ನ ಏನು ಮಾಡ್ಬೋದು, ಇಲ್ಲೇ ಚೇಂಜ್ ಮಾಡ್ಬೋದು. ಹೌದಾ. ಇಟ್ ಕ್ಯಾನ್ ಬಿ ಮ್ಯೂಟೇಬಲ್, ಇಮ್ಯೂಟೇಬಲ್, ದಟ್ ಮೀನ್ಸ್ unchangeable. Next, the duplicate elements are allowed in the tuple. We already studied in list. Here also we are using duplicate values, that is 25 25. ಹೌದಾ. ಇಲ್ಲೇನು ಮಾಡಿವೆ, ರಿಪೀಟ್ ವ್ಯಾಲ್ಯೂಸ್ನ ಏನು ಮಾಡಿವಿಲ್ಲ, ಯೂಸ್ ಮಾಡಿವೆ. ಅದೇ ರೀತಿ ಏನು ಮಾಡ್ಬೋದು, ಟಪಲ್ ಒಳಗಡೆನೂ ಕೂಡ ಡುಪ್ಲಿಕೇಟ್ ವ್ಯಾಲ್ಯೂಸ್ನ ಏನು ಮಾಡ್ಬೋದು, ಯೂಸ್ ಮಾಡ್ಬೋದು. ಅಂದರೆ ಏನು, ಇಟ್ ಈಸ್ ಆಲ್ಸೋ ಸಿಮಿಲರ್ ಟು ಯುವರ್ ಲಿಸ್ಟ್. ಟಪಲ್ ಈಸ್ ಆಲ್ಸೋ ಸಿಮಿಲರ್ ಟು ಯುವರ್ ಲಿಸ್ಟ್, ಬಟ್ ದ ಲಿಸ್ಟ್ ಕ್ಯಾನ್ ಬಿ ಮ್ಯೂಟೇಬಲ್, ಚೇಂಜಬಲ್. ಅಂದರೆ ಏನು ಮಾಡ್ಬೋದು, ಆ ವ್ಯಾಲ್ಯೂಸ್ನ ಏನು ಮಾಡ್ಬೋದು, ನಾವು ಚೇಂಜ್ ಮಾಡ್ಬೋದು. ಆದರೆ ಇಲ್ಲಿ ಟಪಲ್ ಒಳಗಡೆ ಯಾವುದೇ ವ್ಯಾಲ್ಯೂಸ್ನು ಚೇಂಜ್ ಮಾಡೋಕ್ಕೆ ಅವಕಾಶ ಇರೋಂಗಿಲ್ಲ. ಹೌದಾ. ನೆಕ್ಸ್ಟ್, ದ ಟಪಲ್ ಕ್ಯಾನ್ ಕಂಟೈನ್ ಡೇಟಾ ಆಫ್ ಆಲ್ ಡೇಟಾ ಟೈಪ್ಸ್ ಸಚ್ ಆಸ್ ಇಂಟ್, ಫ್ಲೋಟ್ ಆ್ಯಂಡ್ ಸ್ಟ್ರಿಂಗ್. ನೆಕ್ಸ್ಟ್, ಟಪಲ್, ದ ಟಪಲ್ ಎಲಿಮೆಂಟ್ಸ್ ಕ್ಯಾನ್ ಬಿ ರಿಟರ್ನ್ ವಿತ್ ಇನ್ ದ ಪ್ಯಾರಂಥೆಸಿಸ್. ಲಿಸ್ಟ್ನ ನಾವೇನು ಮಾಡಿದ್ವಿ, ಬ್ರಾಕೆಟ್ಸಿಂದ ಏನು ಮಾಡಿದ್ವಿ, ಇಂಡಿಕೇಟ್ ಮಾಡಿದ್ವಿ. ಹೌದಾ. ಲಿಸ್ಟ್ನ ಏನು ಮಾಡಿದ್ವಿ ನಾವು, ಬ್ರಾಕೆಟಿಂದ. ಇದು ಒಂದು ಬ್ರಾಕೆಟ್ ಒಳಗಡೆ ಏನು ಮಾಡಿದ್ವಿ, ಲಿಸ್ಟ್ ಎಲಿಮೆಂಟ್ಸ್ನ ಏನು ಮಾಡಿದ್ವಿ ನಾವಿಲ್ಲ, ರಿಪ್ರೆಸೆಂಟ್ ಮಾಡಿದ್ವಿ. ಆದರೆ ಅದು ನಿಮ್ಮದು ಟಪಲ್ ಒಳಗಡೆ ಇದರಿಂದ ಪ್ಯಾರಂಥೆಸಿಸಿಂದ ಏನು ಮಾಡ್ತೀರಿ, ಎಲಿಮೆಂಟ್ಸ್ನ ಇಂಡಿಕೇಟ್ ಮಾಡ್ತಿರಲ್ಲ. ಎಲಿಮೆಂಟ್ಸ್ನ ಏನು ಮಾಡ್ತೀವಿ, ಬೈ ಯೂಸಿಂಗ್ ಪ್ಯಾರಂಥೆಸಿಸ್. ಹೌದಾ. ಯಾವುದಂತಂದ್ರೆ ಐಟಮ್ಸ್ ಇಸ್ ಈಕ್ವಲ್ ಟು 25, ಇವೆಲ್ಲ ನಿಮ್ದು ಎಲಿಮೆಂಟ್ ವ್ಯಾಲ್ಯೂಸ್. ಹೌದಾ. ಎಲಿಮೆಂಟ್ಸ್ ಅಂತ ಕರಿತೀವಿ. ಇದನ್ನೇನು ಮಾಡಿವಿ, ಆ ಎಲಿಮೆಂಟ್ಸ್ನ ವಿತಿನ್ ದ ಪ್ಯಾರಂಥೆಸಿಸ್ ಏನು ಮಾಡಿವಿಲ್ಲ, ಯೂಸ್ ಮಾಡಿವಿ. ಸೊ ಇದೇನಾಗಿತ್ತು, ನಿಮ್ದು ಟಪಲ್ ಆಗಿತ್ತು. ನೆಕ್ಸ್ಟ್, ಫೋರ್ತ್ ಒನ್ ಯಾವುದಂತಂದ್ರೆ ನಿಮ್ದು ಡಿಕ್ಟ್ ಅಂತ ಕರಿತೀವಿ. ಡಿಕ್ಟ್ ಈಸ್ ನಥಿಂಗ್ ಬಟ್ ಏನು, ಡಿಕ್ಷನರೀಸ್ ಅಂತಂದು ಕರಿಬೋದು. ಇದು ಕೂಡ ಏನು, ಡೇಟಾ ಟೈಪ್. ಇದು ಕೂಡ ಏನೋ ಒಂದು ಡೇಟಾ ಟೈಪ್. ಇದು ಕೂಡ ಏನಂತಂದ್ರೆ ಇಟ್ ಈಸ್ ಅನ್ ಅನ್ಆರ್ಡರ್ಡ್ ಕಲೆಕ್ಷನ್ ಆಫ್ ಯೂನಿಕ್ ವ್ಯಾಲ್ಯೂಸ್ ರಿಪ್ರೆಸೆಂಟೆಡ್ ಇನ್ ಕೀ ವ್ಯಾಲ್ಯೂ ಪೇರ್. ಇದನ್ನೇನು ಮಾಡ್ತೇವೆ ಅಂತಂದ್ರೆ ಕೀ ವ್ಯಾಲ್ಯೂ ಪೇರ್ ಒಳಗಡೆ ಏನು ಮಾಡ್ತೇವೆ, ಯೂಸ್ ಮಾಡ್ತೇವೆ. ಎಕ್ಸಾಂಪಲ್ ಬರ್ದೆ ನೋಡ್ರಲ್ಲ. ಎಕ್ಸಾಂಪಲ್ ಏನದ ನಿಮ್ದು, ಇನ್ಫೋ. ಇನ್ಫೋ ಅನ್ನೋದೇನು, ಇಟ್ ಈಸ್ ಅ ವೇರಿಯೇಬಲ್. ಇನ್ ವೇರಿಯೇಬಲ್ ಹಿಯರ್ 1 ಇಂಡಿಕೇಟ್ಸ್ ಕೀ. ಇಲ್ಲೇನಾಗ್ತದೆ ನಿಮ್ದು 1 ಅನ್ನೋದು ಕೀನ ಇಂಡಿಕೇಟ್ ಮಾಡುತ್ತೆ. ಹೌದಾ. ಇದು ಯಾವ್ದು ಕೀ, ಯಾವ್ದು ವ್ಯಾಲ್ಯೂ ಅಂತಂದ್ರೆ ಹೆಂಗೆ ಬರೀತೀರ ಅಂತಂದ್ರೆ ಅದಕ್ಕೆ ಕೋಲನ್ನ ಇಂಡಿಕೇಟ್ ಮಾಡೇವೆ ನೋಡು. ಇಲ್ಲ ಮಾಡೇವಿಲ್ಲ, ಇಲ್ಲ ಕೋಲನ್ ಏನು ಮಾಡೇವಿಲ್ಲ, ಇಂಡಿಕೇಟ್ ಮಾಡ್ತೇವೆ. ಕೋಲನ್ಕಿನ ಮೊದ್ಲಿಗೆ ಬರೋದು ಏನಾಗಿರುತ್ತೆ, ನಿಮ್ದು ಕೀ ಆಗಿರುತ್ತೆ. ಕೋಲನ್ ಆದಮೇಲೆ ಬರೆದಿರೋದು ಏನಾಗಿರುತ್ತೆ, ನಿಮ್ದು ವ್ಯಾಲ್ಯೂ ಆಗಿರುತ್ತೆ. ವ್ಯಾಲ್ಯೂ ಆಗಿರುತ್ತೆ. ಇದೇ ನಿಮ್ಮದು ಒನ್ ಇಟ್ ಈಸ್ ಅ ಕೀ, ಸ್ಮಿತ್ ಈಸ್ ಅ ವ್ಯಾಲ್ಯೂ, ಆ್ಯಂಡ್ ಆಲ್ಸೋ 2 ಈಸ್ ಅ ಕೀ, ಎಮ್ ಈಸ್ ಅ ವ್ಯಾಲ್ಯೂ, 3 ಈಸ್ ಅ ಕೀ, ಜೆಸಿಕಾ ಈಸ್ ಅ ವ್ಯಾಲ್ಯೂ. ಈ ರೀತಿ ಏನು ಮಾಡ್ತೇವೆ ನಾವು, ಕೀ ವ್ಯಾಲ್ಯೂ ಪೇರ್ ಒಳಗಡೆ ನಿಮ್ಮದು ಡಿಕ್ಟ್ ಡೇಟಾ ಟೈಪ್ನ ಏನು ಮಾಡ್ತೇವೆ, ಯೂಸ್ ಮಾಡ್ತೇವೆ. ಹೌದಾ. ನೆಕ್ಸ್ಟ್, ಇದನ್ನೇನು ಕರೆದ್ವಿ ನಾವು, ಅನ್ಆರ್ಡರ್ಡ್ ಕಲೆಕ್ಷನ್ ಅಂತಂದು ಕರೆದ್ವಿ. ಇದು ಸಪೋಸ್ ನೀವು ಇದನ್ನೇನಾದರೂ ಎಕ್ಸಿಕ್ಯೂಟ್ ಮಾಡಿದ್ರೆ ಅವಾಗ ಏನಾಗಿರುತ್ತೆ ನಿಮ್ದು, ಈ ಸಿಮಿಲರ್ ವೇ ಒಳಗಡೆ ಏನಾಗಲಿದೆ, ಎಕ್ಸಿಕ್ಯೂಟ್ ಆಗಲ್ಲ. ಫಸ್ಟ್ಗೆ ಏನಾಗ್ಬೋದು ನಿಮ್ದು 2 ಎಮ್ ಅದೇನಾಗಿರ್ಬೋದು, ಎಕ್ಸಿಕ್ಯೂಟ್ ಆಗ್ಬೋದು. ಹೌದಾ. ಅದಾದ್ಮೇಲೆ ನೆಕ್ಸ್ಟ್ 1 ಸ್ಮಿತ್ ಅನ್ನೋದು ಎಕ್ಸಿಕ್ಯೂಟ್ ಆಗ್ಬೋದು. ಆಮೇಲೆ ನೆಕ್ಸ್ಟ್ 3 ಜೆಸಿಕಾ ಅನ್ನೋದು ಏನಾಗ್ಬೋದು, ಇಲ್ಲ ಎಕ್ಸಿಕ್ಯೂಟ್ ಆಗ್ಬೋದು. ಅಂದ್ರೆ ಆರ್ಡರ್ಡ್ ವೇ ಒಳಗಡೆ ಏನಾಗಲಿದೆ, ನಿಮ್ದು ಎಕ್ಸಿಕ್ಯೂಟ್ ಆಗಲ್ಲ. ಗೊತ್ತದಲ್ಲ. ಆಮೇಲೆ ಆರ್ಡರ್ಡ್ ವೇ ಒಳಗಡೆ ಏನಾಗಿರಲ್ಲ ನಿಮ್ದಿಲ್ಲ, ಎಲಿಮೆಂಟ್ಸ್ ಕೂಡ ಸ್ಟೋರ್ ಆಗಂಗಿಲ್ಲ. ಗೊತ್ತದಲ್ಲ. ಅದಕ್ಕೇನು ಕರಿತೀವಿ ನಾವು, ಅನ್ಆರ್ಡರ್ಡ್ ಕಲೆಕ್ಷನ್ ಅಂತ ಕರಿತೀವಿ. ಆರ್ಡರ್ಡ್ ಅಂದ್ರೆ ಗೊತ್ತಲ್ಲ ನೋಡ್ರಿ. ಫಾರ್ ಎಕ್ಸಾಂಪಲ್ ಇಲ್ಲೇನಾಗಿದೆ ನಿಮ್ದು ಫಸ್ಟ್ ಸೆಕ್ಷನ್ ಒಳಗಡೆ 50 ಏನದ ನಿಮ್ದು ವ್ಯಾಲ್ಯೂಸ್ ಅದ. ಹೌದಾ. ಆರ್ಡರ್ಡ್ ವೇ ಒಳಗಡೆ ಏನಾಗಿದೆ, ನಿಮ್ದು ಡೇಟಾ ಸ್ಟೋರ್ ಆಗ್ಯದ. ಅದೇನಾದ್ರೂ ಇನ್ ಕೇಸ್ ಆಫ್ ನಿಮ್ದು ಅನ್ಆರ್ಡರ್ಡ್ ವೇ ಒಳಗಡೆ ಇತ್ತಂತಂದ್ರೆ ಅವಾಗ ಏನಾಗ್ತಿತ್ತು, ಫಸ್ಟ್ಗೆ ಏನಾಗ್ತಿತ್ತು ಅಂದ್ರೆ ಇಲ್ಲೇ ನಿಮ್ದು 60 ಆಗ್ತಿತ್ತು. ಹೌದಾ. ಆಮೇಲೆ ನೆಕ್ಸ್ಟ್ ಏನು ಬರ್ತಿತ್ತು, 50 ಬರ್ತಿತ್ತು, 30 ಬರ್ತಿತ್ತು, 30 ನೆಕ್ಸ್ಟ್ 60 ಈ ರೀತಿ ಬರ್ತಿತ್ತು. ಹೌದಾ. ನೆಕ್ಸ್ಟ್ ಇನ್ನೊಂದು ಟೈಮ್ ಏನಾಗ್ತಿತ್ತು, ನಿಮ್ದು ವ್ಯಾಲ್ಯೂಸ್ ಚೇಂಜ್ ಆಗ್ತಿತ್ತು. ಒಮ್ಮೆ ಏನು ಬರ್ತಿತ್ತು, ಇಲ್ಲಿ 50 ಬರ್ತಿತ್ತು, ಒಮ್ಮೆ 60, ಒಮ್ಮೆ 30, ಒಮ್ಮೆ 60, ಒಮ್ಮೆ 30 ಬರ್ತಿತ್ತು. ಈ ರೀತಿ ಬರ್ತಿತ್ತು. ಅಂದ್ರೆ ಏನಾಗ್ತಿರಲ್ಲ, ನಿಮ್ದು ಆರ್ಡರ್ಡ್ ವೇ ಒಳಗಡೆ ಇರ್ತಿದ್ದಿಲ್ಲ. ಏನಾಗ್ತಿತ್ತು ನಿಮ್ದು, ಎವ್ರಿ ಟೈಮ್ ಏನಾಗ್ತಿತ್ತು, ನಿಮ್ದು ಚೇಂಜ್ ಆಗ್ತಿತ್ತು ಎಕ್ಸಿಕ್ಯೂಷನ್ ಟೈಮ್ ಒಳಗಡೆ. ಹೌದಾ. ಅದಕ್ಕೆ ಏನು ಕರಿತಾನೋ ಅನ್ಆರ್ಡರ್ಡ್ ಅಂತ ಕರಿತೀವಿ. ಆದ್ರೆ ಅದು ಆರ್ಡರ್ಡ್ ಒಳಗಡೆ ಏನಾಗಿರುತ್ತೆ, ನಿಮ್ದು ಯಾವ ಸೆಕ್ಷನ್ ಒಳಗಡೆ ಯಾವ ವ್ಯಾಲ್ಯೂ ಇರುತ್ತಲ್ಲ ಅದೇ ವ್ಯಾಲ್ಯೂನೇ ಇರುತ್ತೆ ನಿಮ್ದು ಆಫ್ಟರ್ ಎಕ್ಸಿಕ್ಯೂಷನ್ ಆಲ್ಸೋ. ಗೊತ್ತದಲ್ಲ. ಮೊದಲಿಗೆ ಏನು ಸ್ಟೋರ್ ಆಗಿರುತ್ತಲ್ಲ, ಎಕ್ಸಿಕ್ಯೂಷನ್ ಆದಮೇಲೆ ಏನಾಗಿರುತ್ತೆ ನಿಮ್ದು ಅದು ಆರ್ಡರ್ ವೇ ಒಳಗಡೆ ಏನಾಗಿರುತ್ತೆ, ನಿಮ್ದು ವ್ಯಾಲ್ಯೂಸ್ ಲೊಕೇಶನ್ ಒಳಗಡೆ ಅಂದ್ರೆ ವೇರಿಯೇಬಲ್ ಒಳಗಡೆ ಏನಾಗಿರುತ್ತೆ, ಸ್ಟೋರ್ ಆಗಿರುತ್ತೆ. ಅದಕ್ಕೇನು ಕರಿತೇವೆ, ಆರ್ಡರ್ಡ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಇದೇನಾಗಿತ್ತು ನಿಮ್ದು
ಡಿಕ್ಟ್ ಅಂತ ಆಗಿತ್ತು. ನೆಕ್ಸ್ಟ್ ಇಟ್ ಕ್ಯಾನ್ ಬಿ ಮ್ಯೂಟೇಬಲ್. ಮ್ಯೂಟೇಬಲ್ ಅಂತಂದ್ರೆ ವಿ ಕ್ಯಾನ್ ಚೇಂಜಬಲ್. ಇಲ್ಲಿ 1 ಸ್ಮಿತ್ ಅಂತದಲ್ಲ ಅದ್ರ ಬದಲು ಏನು ಯೂಸ್ ಮಾಡ್ಬೋದು ನಾವಿಲ್ಲಿ 100 ಸಚಿನ್ ಅಂತಂದು ಯೂಸ್ ಮಾಡ್ಬೋದು ಇಲ್ಲಿ. ಹೌದಾ, 100 ಸಚಿನ್ ಅಂತಲೇ ಯೂಸ್ ಮಾಡ್ಬೋದು. ಯಾಕಂದ್ರೆ 100 ಸಚಿನ್ ಅಂತಲೂ ನಾವು ಇಲ್ಲಿ ಯೂಸ್ ಮಾಡ್ಬೋದು. ನಿಮ್ಗೆ ಏನು ಬೇಕು ಅದನ್ನು ಇಲ್ಲೇ ಯೂಸ್ ಮಾಡ್ಬೋದು. ಗೊತ್ತಲ್ಲ ಅಂದ್ರೆ ಏನು, ಯಾವುದೋ ಎಲಿಮೆಂಟ್ ಒಳಗಡೆ ನೀವೇನು ಮಾಡ್ಬೋದು, ಯಾವುದೋ ಆರ್ಡರ್ ಒಳಗಡೆ ಅಂದರೆ ಯಾವುದೋ ಇಂಡೆಕ್ಸ್ ಒಳಗಡೆ ನೀವೇನು ಮಾಡ್ಬೋದು, ಬೇರೆ ಬೇರೆ ವ್ಯಾಲ್ಯೂಸ್ನ ನೀವು ಇಲ್ಲಿ ಏನು ಮಾಡ್ಬೋದು, ಯೂಸ್ ಮಾಡ್ಬೋದು. ಇಟ್ ಕ್ಯಾನ್ ಬಿ ಮ್ಯೂಟೇಬಲ್. ನೆಕ್ಸ್ಟ್ ಹೆಟ್ರೋಜಿನಸ್ ಎಲಿಮೆಂಟ್ಸ್ ಆರ್ ಅಲೋಡ್ ಫಾರ್ ಬೋತ್ ಕೀ ವ್ಯಾಲ್ಯೂ. ಹೆಟ್ರೋಜಿನಸ್ ಎಲಿಮೆಂಟ್ಸ್ ಅಂತಂದ್ರೆ ಇಲ್ಲಿ 1 ಬದಲಿ ಏನು ಯೂಸ್ ಮಾಡ್ಬೋದು ನಾವು, ಸ್ಟ್ರಿಂಗ್ನ ಯೂಸ್ ಮಾಡ್ಬೋದು. ಗೊತ್ತಲ್ಲ, 1 ಬದಲಿ ನಾವು ಸ್ಟ್ರಿಂಗ್ನ ಯೂಸ್ ಮಾಡ್ಬೋದು. ಇಲ್ಲಿ ಸ್ಮಿತ್ ಬದಲಿ ಯಾವುದೋ ವ್ಯಾಲ್ಯೂಸ್ನ ಯೂಸ್ ಮಾಡೋದು, ಅಂದರೆ ಇಂಟ್ ಟೈಪ್ ಆಫ್ ಡೇಟಾನ ಯೂಸ್ ಮಾಡ್ಬೋದು, ಇಂಟೀಜರ್ ವ್ಯಾಲ್ಯೂಸ್ನ ಯೂಸ್ ಮಾಡ್ಬೋದು, ನೆಕ್ಸ್ಟ್ ಫ್ಲೋಟ್ ಡೇಟಾ ವ್ಯಾಲ್ಯೂಸ್ನ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಬೇರೆ ಯಾವುದೋ ವ್ಯಾಲ್ಯೂಸ್ನ ಯೂಸ್ ಮಾಡ್ಬೋದು ಇಲ್ಲಿ ನಾವು. ಹೌದಾ, ನೆಕ್ಸ್ಟ್ ಸಿಮಿಲರ್ಲಿ ಇಲ್ಲಿ ಕೂಡ ಏನು ಕೀ ಒಳಗಡೆ 2 ಬದಲಿ ಏನು ಯೂಸ್ ಮಾಡ್ಬೋದು, ಯಾವುದೋ ಸ್ಟ್ರಿಂಗ್ನ ಕೂಡ ಯೂಸ್ ಮಾಡ್ಬೋದು. ಅಂದ್ರೆ ಏನು, ಆ ಹೆಟ್ರೋಜಿನಸ್ ಎಲಿಮೆಂಟ್ಸ್ ಅಂತಂದ್ರೆ ಏನು, ವಿ ಕ್ಯಾನ್ ಯೂಸ್ ಇಂಟೀಜರ್, ಫ್ಲೋಟ್ ಆಸ್ ವೆಲ್ ಆಸ್ ಸ್ಟ್ರಿಂಗ್ ಟೈಪ್ ಆಫ್ ಡೇಟಾ ಇನ್ ಕೀ ವ್ಯಾಲ್ಯೂ ಪೇರ್ಸ್. ಕೀ ವ್ಯಾಲ್ಯೂ ಪೇರ್ ಒಳಗಡೆ ನೀವು ಎದನ್ನಾದರೂ ಯೂಸ್ ಮಾಡಿರಿ. ಹೌದಾ, ಇಲ್ಲೇನದ ಇಲ್ಲಿ ನಿಮ್ದು ಇಲ್ಲಿ ಅಪ್ಲಿಕೇಬಲ್ ಅದ. ನೆಕ್ಸ್ಟ್ ದ ಎಲಿಮೆಂಟ್ಸ್ ಆರ್ ರಿಟರ್ನ್ ವಿತ್ ಇನ್ ದ ಕರ್ಲಿ ಬ್ರೇಸಸ್, ಕರ್ಲಿ ಬ್ರಾಕೆಟ್ಸ್. ಯಾವಾಗಲೂ ಇಲ್ಲೇ ನಿಮ್ಮದು ಡಿಕ್ಟ್ ಇಲ್ಲಾಂದ್ರೆ ಡಿಕ್ಷನರೀಸ್ ಡೇಟಾ ಟೈಪ್ ಒಳಗಡೆ ಏನು ಯೂಸ್ ಮಾಡ್ತೀವಿ ನಾವು, ಎದ್ರೊಳಗಡೆ ಬರ್ತೀವಿ ಅಂತಂದ್ರೆ ಕರ್ಲಿ ಬ್ರಾಕೆಟ್ಸ್ ಒಳಗಡೆ ಏನು ಮಾಡ್ತೀವಿ, ಅದನ್ನು ಯೂಸ್ ಮಾಡ್ತೀವಿ. ಅದೇ ಇದು ನಿಮ್ಮದು ಯಾವುದು ಲಿಸ್ಟ್ ಆಗಿತ್ತಲ್ಲ, ಲಿಸ್ಟ್ನ ನಾವು ಬ್ರಾಕೆಟ್ ಒಳಗಡೆ ಯೂಸ್ ಮಾಡಿದ್ವಿ. ಹೌದಾ, ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಯೂಸ್ ಮಾಡಿದ್ರಿ. ಟಪಲ್ನ ಪ್ಯಾರಂಥಿಸಿಸ್ ಒಳಗಡೆ ಏನು ಮಾಡಿದ್ರಿ, ಲಿಸ್ಟ್ ಮಾಡಿದ್ರಿ. ನೆಕ್ಸ್ಟ್ ಯಾವ್ದು ನಿಮ್ಮದು ಡಿಕ್ಟ್ನ ಇದ್ರಾಗ ಮಾಡ್ತೀರಿ ಕರ್ಲಿ ಬ್ರಾಕೆಟ್ಸ್. ಕರ್ಲಿ ಬ್ರಾಕೆಟ್ ಒಳಗಡೆ ಏನು ಮಾಡ್ಬೇಕು, ಈಗ ಇದನ್ನು ಯೂಸ್ ಮಾಡ್ಬೇಕು ಈ ರೀತಿ. ಯಾವ ರೀತಿ ಅಂತಂದ್ರೆ ಕೀ ವ್ಯಾಲ್ಯೂ ಪೇರ್ ನಿಮ್ದು ಎಕ್ಸಾಮ್ನಾಗ ಕೇಳ್ಬೋದು. ಹೌದಾ, ಕೀ ವ್ಯಾಲ್ಯೂ ಪೇರ್ ಒಳಗಡೆ ಯೂಸ್ ಮಾಡ್ತಕ್ಕಂಥ ಡೇಟಾ ಟೈಪ್ ಯಾವುದು ಅಂತಂದು ಯಾವ್ದು ಇರುತ್ತೋ ನಿಮ್ದು ಡಿಕ್ಟ್, ಇಲ್ಲಾಂದ್ರೆ ಡಿಕ್ಷನರೀಸ್ ಅಂತ ಹೇಳ್ಬೋದು. ನೆಕ್ಸ್ಟ್ 5th ಒನ್ ಯಾವ್ದಂತಂದ್ರೆ ನಿಮ್ದು ಸೆಟ್ ಅಂತ ಬರುತ್ತೆ. ವಾಟ್ ಈಸ್ ಸೆಟ್? ಸೆಟ್ ಈಸ್ ಅನ್ ಅನ್ಆರ್ಡರ್ಡ್ ಕಲೆಕ್ಷನ್ ಆಫ್ ಡೇಟಾ ಟೈಮ್ಸ್ ದಟ್ ಆರ್ ಯೂನಿಕ್. ಅಂತಂದ್ರೆ ಏನು, ಇಲ್ಲೇ ನಾವು ಡೂಪ್ಲಿಕೇಟ್ ಎಲಿಮೆಂಟ್ಸ್ನ ಯೂಸ್ ಮಾಡಲ್ಲ. ಅಂದ್ರೆ ಏನು, ಒಂದೇನೋ ಒಂದು ಲೊಕೇಶನ್ ಇರುತ್ತೆ ಅಂತಂದ್ರೆ ಆ ಲೊಕೇಶನ್ ಒಳಗಡೆ ಏನೋ ಒಂದು ವ್ಯಾಲ್ಯೂ ಇರುತ್ತೆ ಅಂತಂದ್ರೆ ಅದನ್ನ ವ್ಯಾಲ್ಯೂನ ಏನು ಮಾಡಲ್ಲ, ಮತ್ತು ಬೇರೆ ಲೊಕೇಶನ್ ಒಳಗಡೆ ಏನು ಮಾಡಲ್ಲ, ಅದನ್ನು ಯೂಸ್ ಮಾಡಲ್ಲ. ಗೊತ್ತಲ್ಲ, ಅದಕ್ಕೆ ಏನು ಕರಿತೀವಿ ನಾವು ಯೂನಿಕ್ ವ್ಯಾಲ್ಯೂಸ್ನ ಏನು ಮಾಡಬೇಕು, ಈ ಸೆಟ್ ಒಳಗಡೆ ಆಯ್ತು ಮತ್ತು ನೆಕ್ಸ್ಟ್ ಡಿಕ್ಟ್ ಒಳಗಡೆ ಆಯ್ತು ಯೂಸ್ ಮಾಡಬೇಕು. ಹೌದಾ, ಆಮೇಲೆ ನೆಕ್ಸ್ಟ್ ಇದೇನಂತಂದ್ರೆ ಅನ್ಆರ್ಡರ್ಡ್ ಕಲೆಕ್ಷನ್. ಇಲ್ಲಿ ಕೂಡ ಏನಾಗಿರುತ್ತೆ ನಿಮ್ದು ಎಕ್ಸಿಕ್ಯೂಟ್ ಆದಮೇಲೆ ನಿಮ್ದು ಆರ್ಡರ್ ಏನಾಗ್ಬೋದು, ಚೇಂಜ್ ಆಗ್ಬೋದು. ಹೌದಾ, ಅದಕ್ಕೆ ಏನು ಕರೀತಾರೆ, ಅನ್ಆರ್ಡರ್ಡ್ ಅಂತ ಕರೀತಾರೆ. ನೆಕ್ಸ್ಟ್ ಇಟ್ ಈಸ್ ಮ್ಯೂಟೇಬಲ್. ವಿ ಆಲ್ರೆಡಿ ನೋ ದ್ಯಾಟ್ ಇನ್ ಕೇಸ್ ಆಫ್ ಡಿಕ್ಷನರಿ ಆಲ್ಸೋ ಇಟ್ ಕ್ಯಾನ್ ಬಿ ಮ್ಯೂಟೇಬಲ್. ಮ್ಯೂಟೇಬಲ್ ಅಂತಂದ್ರೆ ಏನು, ಅಲ್ಲೂ ಕೂಡ ಏನಾಗಿತ್ತು ನಿಮ್ದು ಚೇಂಜ್ ಮಾಡ್ಬೋದಾಗಿತ್ತು. ಇಲ್ಲೂ ಕೂಡ ಏನು ಮಾಡ್ತೀರಿ, ಚೇಂಜ್ ಮಾಡ್ತೀರಿ. ಇಲ್ಲೂ ಕೂಡ ಏನು ಹೆಟ್ರೋಜಿನಿಯಸ್ ಎಲಿಮೆಂಟ್ಸ್ ಆರ್ ಅಲೋಡ್. ಹೆಟ್ರೋಜಿನಿಯಸ್ ಎಲಿಮೆಂಟ್ಸ್ ಅಂತಂದ್ರೆ ಇಲ್ಲೂ ಕೂಡ ಇಂಟೀಜರ್ ಟೈಪ್ ಆಫ್ ಡೇಟಾ, ಫ್ಲೋಟ್ ಟೈಪ್ ಆಫ್ ಡೇಟಾ, ಮತ್ತು ನೆಕ್ಸ್ಟ್ ಯಾವುದು ಸ್ಟ್ರಿಂಗ್ ಟೈಪ್ ಆಫ್ ಡೇಟಾನ ಏನು ಮಾಡ್ಬೋದು, ಇಲ್ಲೇ ಯೂಸ್ ಮಾಡ್ಬೋದು. ಮಾಡಿರಲ್ಲ ಇಲ್ಲ, ಗೊತ್ತಲ್ಲ. ಆಮೇಲೆ ಇಲ್ಲೂ ಕೂಡ ಏನು ದ ಎಲಿಮೆಂಟ್ಸ್ ಆರ್ ರಿಟರ್ನ್ ವಿತ್ ಇನ್ ದ ಕರ್ಲಿ ಬ್ರಾಕೆಟ್ಸ್. ಎಲಿಮೆಂಟ್ಸ್ನ ಏನು ಮಾಡ್ತೇವೆ ನಾವು ಕರ್ಲಿ ಬ್ರಾಕೆಟಿಂದ ಇಂಡಿಕೇಟ್ ಮಾಡ್ತೇವೆ. ಐಟಮ್ಸ್ ಅನ್ನೋದೇನ ಇಟ್ ಈಸ್ ಅ ವೇರಿಯೇಬಲ್ ಓಕೆನಾ, ವೇರಿಯೇಬಲ್. ಹೌದಾ, ಆಮೇಲೆ ನೆಕ್ಸ್ಟ್ ಇಲ್ಲಿ 23 ಸ್ಮಿತ್ 69.85 ಅನ್ನೋದೇನು, ದೀಸ್ ಆರ್ ದ ವ್ಯಾಲ್ಯೂಸ್. ಇದೇ ಆದ ನಿಮ್ದು 23 ಅನ್ನೋದು ಇಂಟೀಜರ್ ಟೈಪ್ ಆಫ್ ಡೇಟಾ, 69.89 ಅನ್ನೋದೇನು ಫ್ಲೋಟ್ ಟೈಪ್ ಆಫ್ ಡೇಟಾ, ಸ್ಮಿತ್ ಅನ್ನೋದೇನು ಸ್ಟ್ರಿಂಗ್ ಟೈಪ್ ಆಫ್ ಡೇಟಾ. ಅಂದ್ರೆ ಏನು 3 ಟೈಪ್ ಆಫ್ ಡೇಟಾನ ಏನು ಮಾಡಿರಿ, ಈ ಐಟಮ್ ಅನ್ನೋ ವೇರಿಯೇಬಲ್ಗೆ ಏನು ಮಾಡಿರಿ ನೀವು ಇನಿಷಿಯಲೈಸ್ ಮಾಡಿರಿ, ಅಂದರೆ ಅಸೈನ್ ಮಾಡಿರಿ. ಹೌದಾ, ಅಂದ್ರೆ ಏನು ಅದಕ್ಕೆ ಏನು ಕರಿತೀವಿ ನಾವು ಹೆಟ್ರೋಜಿನಿಯಸ್ ಎಲಿಮೆಂಟ್ಸ್ ಆರ್ ಅಲೌಡ್. ಅಂದರೆ ಈ ಐಟಮ್ ಅನ್ನೋದು ಏನು ಮಾಡ್ತೀವಿ ನಿಮ್ದು ಹೆಟ್ರೋಜಿನಿಯಸ್ ಎಲಿಮೆಂಟ್ಸ್ನ ಏನು ಮಾಡ್ತಿದೆ, ಅಲೋ ಮಾಡುತ್ತೆ. ಗೊತ್ತಲ್ಲ, ಯಾವಾಗಲೂ ನಾವು ಸೆಟ್ ಡೇಟಾ ಟೈಪ್ ಒಳಗಡೆ ಯಾವಾಗಲೂ ನಾವು ಎಲಿಮೆಂಟ್ನ ಈ ಕರ್ಲಿ ಬ್ರಾಕೆಟ್ಸ್ ಒಳಗಡೆ ಏನು ಮಾಡ್ತೇವೆ, ಯೂಸ್ ಮಾಡ್ತೇವೆ. ಡಿಕ್ಟೋ ಒಳಗಡೆನೂ ಕೂಡ ಏನು ಮಾಡಿದ್ವಿ, ಕರ್ಲಿ ಬ್ರಾಕೆಟ್ಸ್ ಒಳಗಡೆನ ಯೂಸ್ ಮಾಡಿದ್ವಿ. ಅದ್ರೊಳಗಡೆ ಏನೈತಿ ನಿಮ್ದು ಕೀ ವ್ಯಾಲ್ಯೂ ಪೇರ್ ಇತ್ತಿಲ್ಲ ಕೀ ವ್ಯಾಲ್ಯೂ ಪೇರ್. ಕೀ ವ್ಯಾಲ್ಯೂ ಪೇರ್ನ ಹೆಂಗೆ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೇವೆ ಅಂತಂದ್ರೆ ವಿತ್ ದ ಹೆಲ್ಪ್ ಆಫ್ ಏನು ಕೋಲನ್. ಇಲ್ಲಿ 1 ಅನ್ನೋದೇನು ಕೋಲನ್ಕಿನ ಮುಂಚೆ ಯೂಸ್ ಮಾಡಿದ್ದು ಕೀ ಆಗಿರುತ್ತೆ, ಕೋಲನ್ ಆದ್ಮೇಲೆ ಯೂಸ್ ಮಾಡಿರೋದು ಏನಾಗಿರುತ್ತೆ ನಿಮ್ದು ವ್ಯಾಲ್ಯೂ ಆಗಿರುತ್ತೆ. ಕ್ಲಾಸ್ ಹೆಂಗೆ ಬೋರ್ ಆಗ್ಯದ ಇನ್ನು ಏನು ಇಂಟ್ರೆಸ್ಟಿಂಗ್ ಅದನ್ನ ಕಮೆಂಟ್ ಮಾಡಿ ಹೇಳ್ರಿ. ಓಕೆನಾ. ನೆಕ್ಸ್ಟ್ ಯಾವ್ದಂತಂದ್ರೆ ನಿಮ್ದು ಬರೋದು ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಬರುತ್ತೆ. ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟ್ ಅಂತಂದ್ರೆ ದ ಫ್ಲೋ ಕಂಟ್ರೋಲ್ ಇಟ್ ಈಸ್ ದ ಆರ್ಡರ್ ಇನ್ ವಿಚ್ ದ ಸ್ಟೇಟ್ಮೆಂಟ್ಸ್ ಆರ್ ಬ್ಲಾಕ್ ಆಫ್ ಕೋಡ್ ಆರ್ ಎಕ್ಸಿಕ್ಯೂಟೆಡ್ ಎಟ್ ಅ ರನ್ ಟೈಮ್ ಬೇಸ್ಡ್ ಆನ್ ದ ಕಂಡೀಷನ್ಸ್. ಅಂದ್ರೆ ಬೇಸ್ಡ್ ಆನ್ ಕಂಡೀಷನ್ ಏನಾಗ್ತದೆ ನಿಮ್ದು ಎಕ್ಸಿಕ್ಯೂಷನ್ ಇಲ್ಲಿ ಏನಾಗ್ತದೆ ಎಕ್ಸಿಕ್ಯೂಷನ್ ಆಗುತ್ತೆ. ಸೊ ಅದಕ್ಕೇನು ಕರೀತಾರೆ ಅಂತಂದ್ರೆ ಇಲ್ಲಿ ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ನೆಕ್ಸ್ಟ್ ದ ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟ್ಸ್ ಆರ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಇದರೊಳಗಡೆ 3 ಟೈಪ್ಸ್ ಬರ್ತವೆ. ಒನ್ ಇದು ಕಂಡೀಷನಲ್ ಸ್ಟೇಟ್ಮೆಂಟ್ಸ್, ಇಟರೇಟಿವ್ ಸ್ಟೇಟ್ಮೆಂಟ್ಸ್ ಮತ್ತು ಟ್ರಾನ್ಸ್ಫರ್ ಸ್ಟೇಟ್ಮೆಂಟ್ಸ್ ಅಂತ ಒಂದು 3 ಟೈಪ್ಸ್ ಬರುತ್ತೆ. ಗೊತ್ತಲ್ಲ. ಕಂಟ್ರೋಲ್ ಫ್ಲೋ ಅಂತಂದ್ರೆ ಇಟ್ ಈಸ್ ಅ ಫ್ಲೋ ಕಂಟ್ರೋಲ್ ಅಂದ್ರೆ ಕಂಟ್ರೋಲ್ ಫ್ಲೋ ಇಸ್ ದ ಆರ್ಡರ್ ಇನ್ ವಿಚ್ ದ ಸ್ಟೇಟ್ಮೆಂಟ್ಸ್ ಆರ್ ದ ಬ್ಲಾಕ್ ಆಫ್ ಕೋಡ್ ಆರ್ ಎಕ್ಸಿಕ್ಯೂಟೆಡ್ ಎಟ್ ರನ್ ಟೈಮ್ ಬೇಸ್ಡ್ ಆನ್ ದ ಕಂಡೀಷನ್ಸ್. ಅಂದ್ರೆ ಬೇಸ್ಡ್ ಆನ್ ದ ಕಂಡೀಷನ್ಸ್
ನಮ್ದು ಬ್ಲಾಕ್ ಆಫ್ ಕೋಡ್ ಏನಾಗುತ್ತೆ ಇಲ್ಲ ಎಕ್ಸಿಕ್ಯೂಟ್ ಆಗುತ್ತೆ. ಅದಕ್ಕೆ ಏನು ಕರೀತಾರೆ ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಹೌದಾ, ಅಂಥ ಸ್ಟೇಟ್ಮೆಂಟ್ಗಳಿಗೆ ಅದನ್ನೇನು ಮಾಡ್ಯಾರಿಲ್ಲ 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ಯಾರ. ಫಸ್ಟ್ನೇದು ಯಾವ್ದು ನಿಮ್ದು ಕಂಡೀಷನಲ್ ಸ್ಟೇಟ್ಮೆಂಟ್ ಅಂತ ಬರುತ್ತಾ, ನೆಕ್ಸ್ಟ್ ಸೆಕೆಂಡ್ ಒನ್ ಇಟರೇಟಿವ್ ಸ್ಟೇಟ್ಮೆಂಟ್ಸ್ ಅಂತ ಬರ್ತಾ, ನೆಕ್ಸ್ಟ್ ಥರ್ಡ್ ಒನ್ ಟ್ರಾನ್ಸ್ಫರ್ ಸ್ಟೇಟ್ಮೆಂಟ್ಸ್ ಅಂತ ಬರುತ್ತೆ. ಅದರೊಳಗಡೆ ಏನು ಮೊದಲೇದು ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ಈ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂತಂದ್ರೆ ದ ಕಂಡೀಷನ್ ಸ್ಟೇಟ್ಮೆಂಟ್ಸ್ ಆ್ಯಕ್ಟ್ ಡಿಪೆಂಡಿಂಗ್ ಆನ್ ವೆದರ್ ಗಿವನ್ ಕಂಡೀಷನ್ ಇಸ್ ಟ್ರೂ ಆರ್ ಫಾಲ್ಸ್. ಇಲ್ಲೇನಾಗ್ತದೆ ಕಂಡೀಷನ್ ಸ್ಟೇಟ್ಮೆಂಟ್ಸ್ ಇಲ್ಲ, ಕಂಡೀಷನ್ ಒಳಗಡೆ ಏನಾಗ್ತದೆ ಅಂತಂದ್ರೆ ಬೇಸ್ಡ್ ಆನ್ ಅವರ್ ಕಂಡೀಷನ್. ಹೌದಾ, ಅದರೊಳಗಡೆನೇನು ಕೂಡ ಸಪೋಸ್ ಏನಾದರೂ ನಮ್ಮ ಕಂಡೀಷನ್ ಟ್ರೂ ಆದ್ರೆ ಬೇರೆ ಬ್ಲಾಕ್ ಆಫ್ ಕೋಡ್ ಎಕ್ಸಿಕ್ಯೂಟ್ ಆಗುತ್ತಾ. ನೆಕ್ಸ್ಟ್ ನಮ್ಮ ಕಂಡೀಷನ್ ಏನಾದರೂ ಫಾಲ್ಸ್ ಅಂತೇಳಿ ಅವಾಗ ಏನಾಗ್ತದೆ ಏನಾದರೂ ಕೋಡ್ ಆಫ್ ಕೋಡ್ ಏನಾಗುತ್ತಾ ಎಕ್ಸಿಕ್ಯೂಟ್ ಆಗುತ್ತೆ. ಹೌದಾ, ಇದ್ರೊಳಗಡೆನೂ ಕೂಡ ಏನು ಮಾಡ್ಯಾರ ಮತ್ತಾಗೇನು ಕ್ಲಾಸಿಫೈ ಮಾಡ್ತಾರೆ. ದ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಒಳಗಡೆ ಏನು ಬರುತ್ತೆ ಮತ್ತು 3 ಟೈಪ್ಸ್ ಬರುತ್ತೆ. ಹೌದಾ, ಅದರೊಳಗಡೆ ಏನಂತಂದ್ರೆ ಫಸ್ಟ್ ಇಫ್ ಸ್ಟೇಟ್ಮೆಂಟ್ ಬರುತ್ತಾ, ನೆಕ್ಸ್ಟ್ ಸೆಕೆಂಡ್ ಒನ್ ಇಫ್ ಎಲ್ಸ್ ಬರುತ್ತೆ, ನೆಕ್ಸ್ಟ್ ಇಫ್ ಎಲ್ಸ್ ಅಂತ ಬರುತ್ತೆ. 3 ಟೈಪ್ಸ್ ಬರುತ್ತೆ. ಅದನ್ನು ಕೂಡ ಏನು ಮಾಡೋಣ 1 by 1 ಸ್ಟಡಿ ಮಾಡೋಂತ. ಓಕೆನಾ, ನೋಡಿರಿ ಇಲ್ಲಿ ಫಸ್ಟ್ ಯಾವುದಂತಂದ್ರೆ ನಿಮ್ದು ಕಂಟ್ರೋಲ್ ಫ್ಲೋ ಒಳಗಡೆ ಏನಾಗಿತ್ತು 3 ಸ್ಟೇಟ್ಮೆಂಟ್ಸ್ ಬಂದಿದ್ದು, ಕಂಡೀಷನಲ್, ಇಟರೇಟಿವ್ ಮತ್ತು ಟ್ರಾನ್ಸ್ಫರ್ ಸ್ಟೇಟ್ಮೆಂಟ್ಸ್ ಅಂತ. ಹೌದಾ, ಫ್ಲೋ ಕಂಟ್ರೋಲ್ ಅಂತಂದ್ರೆ ಏನು ಬೇಸ್ಡ್ ಆನ್ ಅವರ್ ಕಂಡೀಷನ್ಸ್ನ ಅದು ಸ್ಯಾಟಿಸ್ಫೈ ಮಾಡಿದ್ರೆ ಅಷ್ಟೇ ಏನಾಗ್ತದೆ ನಿಮ್ದು ಸರ್ಟನ್ ಕೋಡ್ ಬ್ಲಾಕ್ ಆಫ್ ಕೋಡ್ ಏನಾಗುತ್ತೆ ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲಾಂದ್ರೆ ಏನಾಗಲ್ಲ ಅದು ಎಕ್ಸಿಕ್ಯೂಟ್ ಆಗಲ್ಲ. ಹೌದಾ, ಅದರೊಳಗಡೆ ಏನು ಬಂದು ನಿಮ್ದು 3 ಟೈಪ್ಸ್ ಬಂತು, ಇಫ್ ಸ್ಟೇಟ್ಮೆಂಟ್, ಇಫ್ ಎಲ್ಸ್ ಮತ್ತು ಇಫ್ ಎಲ್ಸ್ ಅಂತ. ಅದರೊಳಗಡೆ ಫಸ್ಟ್ ಒನ್ ಯಾವ್ದು ನಿಮ್ದು ಇಫ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ. ನೋಡಿ ಇದು ಫಸ್ಟ್ ಇಫ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂತಂದ್ರೆ ದ ಇಫ್ ಸ್ಟೇಟ್ಮೆಂಟ್ ಇಸ್ ದ ಸಿಂಪ್ಲೆಸ್ಟ್ ಫಾರ್ಮ್. ಇದೇ ನಿಮ್ದು ಸಿಂಪ್ಲೆಸ್ಟ್ ಫಾರ್ಮ್ ಒಳಗಡೆ ಇರುತ್ತೆ. ಇಟ್ ಟೇಕ್ಸ್ ಅ ಕಂಡೀಷನ್ ಆ್ಯಂಡ್ ಇವ್ಯಾಲ್ಯುಯೇಟ್ಸ್ ಟು ಐದರ್ ಟ್ರೂ ಆರ್ ಫಾಲ್ಸ್. ಇದೇನು ಮಾಡ್ತಾ ಒಂದು ಕಂಡೀಷನ್ ತಗೋತಾ, ಆ ಕಂಡೀಷನ್ ಬೇಸ್ಡ್ ಆನ್ ಏನು ಮಾಡುತ್ತಾ ಏನಾದರೂ ಕಂಡೀಷನ್ ಏನಾದರೂ ಟ್ರೂ ಇತ್ತು ಅಂತಂದ್ರೆ ಒಂದು ಬ್ಲಾಕ್ ಆಫ್ ಕೋಡ್ನ ಎಕ್ಸಿಕ್ಯೂಟ್ ಮಾಡುತ್ತಾ, ಫಾಲ್ಸ್ ಇದ್ರೆ ಏನಾದರೂ ಬ್ಲಾಕ್ ಆಫ್ ಕೋಡ್ನ ಏನು ಮಾಡ್ತದೆ ಎಕ್ಸಿಕ್ಯೂಟ್ ಮಾಡುತ್ತೆ. ಹೌದಾ, ಇಫ್ ದ ಕಂಡೀಷನ್ ಇಸ್ ಟ್ರೂ ದೆನ್ ದ ಟ್ರೂ ಬ್ಲಾಕ್ ಆಫ್ ಕೋಡ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಸಪೋಸ್ ಏನಾದರೂ ನಮ್ದು ಕಂಡೀಷನ್ ಏನಾದರೂ ಟ್ರೂ ಇತ್ತು ಅಂತೇಳಿ ಅವಾಗ ಏನಾಗ್ತದೆ ನಿಮ್ದು ಆ ಟ್ರೂ ಬ್ಲಾಕ್ ಆಫ್ ಕೋಡ್ ಏನಾಗುತ್ತೆ ಎಕ್ಸಿಕ್ಯೂಟ್ ಆಗ್ತದೆ. ಆ್ಯಂಡ್ ಇಫ್ ದ ಕಂಡೀಷನ್ ಈಸ್ ಫಾಲ್ಸ್ ದೆನ್ ದ ಬ್ಲಾಕ್ ಆಫ್ ಕೋಡ್ ಈಸ್ ಸ್ಕಿಪ್ಡ್ ಆ್ಯಂಡ್ ದ ಕಂಟ್ರೋಲರ್ ಮೂವ್ಸ್ ಟು ದ ನೆಕ್ಸ್ಟ್ ಲೈನ್. ಇದೇನಿದೆ ನಿಮ್ದು ಸಿಂಟ್ಯಾಕ್ಸ್ ಆಫ್ ದ ಇಫ್ ಸ್ಟೇಟ್ಮೆಂಟ್. ನೋಡ್ತಾ ಇದ್ರಲ್ಲ ಇಫ್ ಕಂಡೀಷನ್ ಆದಮೇಲೆ ಏನಾಗಿದೆ ನಿಮ್ದು ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಮತ್ತು ಸ್ಟೇಟ್ಮೆಂಟ್ ಎನ್ ಅಂತ ಬರ್ತಾರೆ. ಇಲ್ಲೂ ಕೂಡ ಏನು ಇಂಡೆಂಟೇಷನ್ನ ಯೂಸ್ ಮಾಡವೆ. ಇಫ್ ಕಂಡೀಷನ್ ಆದಮೇಲೆ ಏನು ಮಾಡಿದ್ರಿ ಇಲ್ಲ ನಿಮ್ಮ ಸ್ಟೇಟ್ಮೆಂಟ್ ಬರಲಿಕ್ಕೆ ಏನು ಮಾಡಿರಲಿಲ್ಲ ಸ್ಪೇಸಸ್ನ ಕೊಟ್ಟಿರಿ ನೋಡ್ರಿ, ವೈಟ್ ಸ್ಪೇಸಸ್, ಫೋರ್ ಸ್ಪೇಸಸ್ ಇಲ್ಲ ಅಂದ್ರೆ ಒಂದು ಟ್ಯಾಬ್ನ ಏನು ಮಾಡಿರಲಿಲ್ಲ ಯೂಸ್ ಮಾಡಿ ಏನು ಮಾಡಿರಲಿಲ್ಲ ಬರ್ದಿರಿ. ಹೌದಾ, ಅದೇ ನಿಮ್ದು ಬೇರೆ ಪ್ರೋಗ್ರಾಮಿಂಗ್ ಒಳಗಡೆ ಏನಾಗ್ತಿತ್ತು ಕರ್ಲಿ ಬ್ರಾಕೆಟ್ಸ್ನ ಏನು ಮಾಡ್ತಿದ್ರಿ ಯೂಸ್ ಮಾಡ್ತಿದ್ರಿ. ಇಫ್ ಕಂಡೀಷನ್ ಏನು ಮಾಡ್ತಿದ್ರಿ ಇಫ್ ಕಂಡೀಷನ್ ಒಳಗಡೆ ಏನಾದರೂ ಸ್ಟೇಟ್ಮೆಂಟ್ ಬರೀಬೇಕಂತಂದ್ರಲ್ಲೇ ಕರ್ಲಿ ಬ್ರಾಕೆಟ್ಸ್ನ ಯೂಸ್ ಮಾಡ್ತಿದ್ರಿ, ಅದರಲ್ಲಿ ಏನು ಯೂಸ್ ಮಾಡಿರಿ ಸ್ಪೇಸಸ್ನ ಯೂಸ್ ಮಾಡಿರಿ. ಅದಕ್ಕೆ ಏನು ಕರೀತಾರೆ ಅದನ್ನು ಪೈಥಾನ್ನ ಇಂಡೆಂಟೇಷನ್ ಅಂತ ಕರೀತಾರೆ. ಅದಕ್ಕೆ ಏನು ಕರೀತಾರೆ ಪೈಥಾನ್ ಇಂಡೆಂಟೇಷನ್. ಇದೇನಂತಂದ್ರೆ ನಿಮ್ದು ಸಿಂಟ್ಯಾಕ್ಸ್ ಆಫ್ ದ ಇಫ್ ಸ್ಟೇಟ್ಮೆಂಟ್. ಇಫ್ ಕಂಡೀಷನ್ ಅದು. ಹೌದಾ, ಸಪೋಸ್ ಇಲ್ಲಿ ಅದ ನೋಡ್ರಿ ಅದ್ರದ್ದು ಫ್ಲೋ ಚಾರ್ಟ್ ನಿಮ್ದು ಕಂಟ್ರೋಲ್ ಏನಾಗುತ್ತೆ ನಿಮ್ದು ಈ ರೋಂಬಸ್ ಒಳಗಡೆ ಬರುತ್ತೆ. ಹೌದಾ, ಅಲ್ಲಿ ಏನು ಮಾಡ್ತಾರೆ ನಿಮ್ದು ಕಂಡೀಷನ್ನ ಚೆಕ್ ಮಾಡುತ್ತೆ. ಸಪೋಸ್ ಏನಾದರೂ ನಮ್ದು ಕಂಡೀಷನ್ ಏನಾದರೂ ಸ್ಯಾಟಿಸ್ಫೈ ಆಯ್ತು ಅಂತ ಹೇಳಿರಿ, ಸ್ಯಾಟಿಸ್ಫೈ ಆದಮೇಲೆ ಏನಾಗುತ್ತೆ ನಿಮ್ದು ಆ ಟ್ರೂ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ಏನಾಗುತ್ತೆ ನಿಮ್ದು ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಹೌದಾ, ಎಕ್ಸಿಕ್ಯೂಟ್ ಆಗುತ್ತೆ. ಸಪೋಸ್ ನಮ್ಮ ಕಂಡೀಷನ್ ಏನಾಗಲಿಲ್ಲ ಟ್ರೂ ಆಗಲಿಲ್ಲ ಅವಾಗ ಏನಾಯ್ತು ನಿಮ್ದು ಫಾಲ್ಸ್ ಸ್ಟೇಟ್ಮೆಂಟ್ ಏನಾಗುತ್ತೆ ಅಲ್ಲಿ ಎಕ್ಸಿಕ್ಯೂಟ್ ಆಗ್ತದೆ. ಫಾಲ್ಸ್ ಅಂತಂದ್ರೆ ಏನು ಅದೇನಾಗ್ತದೆ ನಿಮ್ದು ನಿಮ್ದು ಕಂಡೀಷನಿಂದ ಏನಾಗ್ತದೆ ಸ್ಕಿಪ್ ಆಗಿ ನೆಕ್ಸ್ಟ್ ಲೈನಿಗೆ ಬರುತ್ತೆ. ಅದೇ ಹೇಳೋದು ಇಫ್ ದ ಕಂಡೀಷನ್ ಇಸ್ ಟ್ರೂ ದೆನ್ ದ ಟ್ರೂ ಬ್ಲಾಕ್ ಆಫ್ ಕೋಡ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಇಲ್ಲೇನಾದರೂ ನಿಮ್ದು ಕಂಡೀಷನ್ ಏನಾದರೂ ಟ್ರೂ ಆತಂತಂದ್ರೆ ಅವಾಗ ಏನಾಗ್ತದೆ ಟ್ರೂ ಬ್ಲಾಕ್ ಆಫ್ ಕೋಡ್ ಇದೆ ನಿಮ್ದು ಬಾಡಿ ಆಫ್ ಇಫ್ ಅಂತದಲ್ಲ ಅದೇನಿದೆ ಟ್ರೂ ಬ್ಲಾಕ್ ಆಫ್ ಕೋಡ್ ಅದೇನಾಗುತ್ತೆ ಎಕ್ಸಿಕ್ಯೂಟ್ ಆಗ್ತದೆ. ಸಪೋಸ್ ಕಂಡೀಷನ್ ಏನಾದರೂ ಫಾಲ್ಸ್ ಇತ್ತು ಅಂತಂದ್ರೆ ಆ ಬ್ಲಾಕ್ ಆಫ್ ಕೋಡಿಂದ ಹೊರಗಡೆ ಬಂದು ನೆಕ್ಸ್ಟ್ ಲೈನ್ ಏನು ಮಾಡ್ತದೆ ಕಂಟ್ರೋಲ್ನ ಏನು ಮಾಡ್ತದೆ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಇದೇನಾಗಿತ್ತು ನಿಮ್ದು ಇಫ್ ಸ್ಟೇಟ್ಮೆಂಟ್. ಹೌದಾ, ಫಾರ್ ಎಕ್ಸಾಂಪಲ್ ನೋಡ್ರಲ್ಲ ಎಕ್ಸಾಂಪಲ್ ಏನು ತೊಗೊಂಡೇವೆ ಈಗ a is equal to 33. ಇಲ್ಲಿ a ಏನದೇನ ಇಟ್ ಇಸ್ ಅ ವೇರಿಯೇಬಲ್, 33 is a value. Similarly b is a variable, 200 is a value. ಓಕೆ, ಅಂದ್ರೆ ಇಲ್ಲಿ ಏನಾಗುತ್ತೆ ಈ ವೇರಿಯೇಬಲ್ ಒಳಗಡೆ 33 ಅನ್ನೋ ವ್ಯಾಲ್ಯೂ ಏನಾಗಿದೆ ಸ್ಟೋರ್ ಆಗಿದೆ. ಇಲ್ಲೂ ಕೂಡ ಏನಾಗಿದೆ ಬಿ ವೇರಿಯೇಬಲ್ ಒಳಗಡೆ 200 ವ್ಯಾಲ್ಯೂ ಏನಾಗಿದೆ ಇಲ್ಲ ಸ್ಟೋರ್ ಆಗಿದೆ. ಓಕೆನಾ, ಇಲ್ಲಿ ಏನು ಮಾಡಿದ್ವಿ ಈಗ ಇಫ್ ಸ್ಟೇಟ್ಮೆಂಟ್ ಯೂಸ್ ಮಾಡೇವಿ ನೋಡ್ರಿ. ಇಫ್ ಒಳಗಡೆ ಏನಾಗಿದೆ ನಿಮ್ದು ಬಿ ಗ್ರೇಟರ್ ದ್ಯಾನ್ ಎ ಅಂತದ. ಹೌದಾ, ಬಿ ಗ್ರೇಟರ್ ದ್ಯಾನ್ ಎ, ಬಿ ಎಷ್ಟದ ಇಲ್ಲಿ ವ್ಯಾಲ್ಯೂ 200 ಅದ. ಸಪೋಸ್ 200 ವ್ಯಾಲ್ಯೂ ಏನಾದರೂ ನಿಮ್ದು 33 ಏನಾದರೂ ಗ್ರೇಟರ್ ಅದ ಇಲ್ಲ ಗ್ರೇಟರ್ ಇದ್ದಾಗ ಏನಾಯ್ತು ನಿಮ್ದು ಈ ಟ್ರೂ ಬ್ಲಾಕ್ ಆಫ್ ಕೋಡ್ ಏನಾಗುತ್ತೆ ಎಕ್ಸಿಕ್ಯೂಟ್ ಆಗ್ತದೆ. ಅದಕ್ಕೆ ಏನಾಯ್ತು ನಿಮ್ದು ಬಿ ಇಸ್ ಅ ಗ್ರೇಟರ್ ದ್ಯಾನ್ ಎ ಅನ್ನೋದು ಏನಾಗಿರುತ್ತೆ ನಿಮ್ದು ಔಟ್ಪುಟ್ ಸ್ಕ್ರೀನ್ ಒಳಗಡೆ ಏನಾಗ್ತದೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಅದಲ್ಲ ನಿಮ್ದು ಬಿ ಇಸ್ ಗ್ರೇಟರ್ ದ್ಯಾನ್ ಎ. ಸಪೋಸ್ ಏನಾದರೂ ಈಗ ನಿಮ್ದು ಬಿ ವ್ಯಾಲ್ಯೂ ಏನಾದರೂ ಎ ವ್ಯಾಲ್ಯೂಕೇನು ಏನಾದರೂ ಲೆಸ್ ಇತ್ತು ಅಂತೇಳಿರಿ. ಹೌದಾ, ಲೆಸ್ ಇತ್ತು ಅವಾಗ ಏನಾದರೂ ಈ ಕಂಡೀಷನ್ ಏನಾದರೂ ಅದು ಮೆಟ್ ಆಗಿತ್ತು ಅಂತಂದ್ರೆ ಕಂಡೀಷನ್ ಏನಾದರೂ ಯೂಸ್ ಆಗಿತ್ತು ಅಂತಂದ್ರೆ ಅವಾಗ ಏನಾಗ್ತಿತ್ತು ಅವಾಗ ಈ ಕಂಡೀಷನ್ ಅಂದರೆ ಇದು ನಿಮ್ಮ ಸ್ಟೇಟ್ಮೆಂಟ್ ಏನಾಗ್ತಿದ್ದಿಲ್ಲ ಎಕ್ಸಿಕ್ಯೂಟ್ ಆಗ್ತಿದ್ದಿಲ್ಲ. ಯಾಕಂತಂದ್ರೆ ಅವಾಗ ಏನಾಗ್ತಿತ್ತು
ಕಂಡೀಷನ್ ಏನಾಗ್ತಿತ್ತು ನಿಮ್ದಲ್ಲಿ ಫಾಲ್ಸ್ ಆಗ್ತಿತ್ತು. ಫಾಲ್ಸ್ ಆದಾಗ ಈ ಸ್ಟೇಟ್ಮೆಂಟ್ ಏನಾಗಲ್ಲ, ಎಕ್ಸಿಕ್ಯೂಟ್ ಆಗಲ್ಲ. ಈ ಸ್ಟೇಟ್ಮೆಂಟ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ, ಯಾವಾಗ ಅಂತಂದ್ರೆ ನಿಮ್ದು ಈ ಕಂಡೀಷನ್ನ ಟ್ರೂ ಆದಾಗ ಅಷ್ಟೇ ಏನಾಗ್ತದೆ ನಿಮ್ದು ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತದೆ. ಇಲ್ಲಿ ಏನಾಗಿದೆ ನಿಮ್ದು ಈ ಪ್ರೋಗ್ರಾಮ್ ಒಳಗಡೆ ಬಿ ಅನ್ನೋದೇನದು ಇಲ್ಲಿ ಗ್ರೇಟರ್ ದ್ಯಾನ್ ಎ ವ್ಯಾಲ್ಯೂ ಅದ. 200 ಈಸ್ ಗ್ರೇಟರ್ ದ್ಯಾನ್ 33. ಸೊ ಆಗಿದಾಗ ಏನಾಗ್ತದೆ ನಿಮ್ದು ಏನಾಗ್ತದೆ ಬಿ ಇಸ್ ಗ್ರೇಟರ್ ದ್ಯಾನ್ ಎ ಅನ್ನೋದು ಏನಾಗಿರುತ್ತೆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿರುತ್ತೆ. ಹೌದಾ, ಇದೇ ನಿಮ್ದು ಇಫ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಬರೋದಾದ ನಿಮ್ದು ಸೆಕೆಂಡ್ ಒನ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಓಕೆ, ದ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಚೆಕ್ಸ್ ದ ಕಂಡೀಷನ್ and executes the if block of the code when the condition is true. ಸಪೋಸ್ ಇದ್ರೊಳಗಡೆ ಏನಾಗ್ತದೆ ಅಂತಂದ್ರೆ ನಮ್ಮ ಕಂಡೀಷನ್ ಏನಾದರೂ ಟ್ರೂ ಆತು ಅಂತ ಹೇಳಿರಿ. ಹೌದಾ, ನಮ್ಮ ಕಂಡೀಷನ್ ಏನಾದರೂ ಇಲ್ಲ ಟ್ರೂ ಆತು ಅಂತಂದ್ರೆ ಏನಾಯ್ತು ನಿಮ್ದು ಟ್ರೂ ಬ್ಲಾಕ್ ಆಫ್ ಕೋಡ್ ಏನಾಗುತ್ತೆ ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಸಿಮಿಲರ್ಲಿ ಅವರ್ ಕಂಡೀಷನ್ ಈಸ್ ಫಾಲ್ಸ್. ಸಪೋಸ್ ಏನಾದರೂ ನಮ್ಮ ಕಂಡೀಷನ್ ಏನಾದರೂ ಫಾಲ್ಸ್ ಆಯ್ತು ಅಂತಂದ್ರೆ ಅವಾಗ ಏನಾಗುತ್ತೆ ಫಾಲ್ಸ್ ಬ್ಲಾಕ್ ಆಫ್ ಕೋಡ್ ಏನಾಗುತ್ತೆ ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಈ ರೀತಿ ಏನಾಗ್ತದೆ ಇಲ್ಲ ವರ್ಕ್ ಆಗುತ್ತೆ. ಗೊತ್ತದಲ್ಲ, the if else statement checks the condition and executes the if block of code when the condition is true. If the condition is true, then if block of code is executed. Similarly, if the condition is not true, that means if the condition is false, then it will execute the else block of code. Then it will execute else block of code. If the condition is true, then it will execute if block of code. If the condition is not satisfied, or if the condition is false, then what? Else block of code will be executed. ಹೌದಾ, ಅದರದ ಎಕ್ಸಾಂಪಲ್ ಇಲ್ಲಿ ಏನು ಮಾಡಿವಿ, ಇಲ್ಲೂ ಕೂಡ ಸಿಮಿಲರ್ಲಿ ಎ ವೇರಿಯೇಬಲ್ ವ್ಯಾಲ್ಯೂನ 200 ಅಂತ ತೊಗೊಂಡೇವೆ. ನೆಕ್ಸ್ಟ್ ಬಿ ವೇರಿಯೇಬಲ್ ವ್ಯಾಲ್ಯೂನ 33 ಅಂತ ತೊಗೊಂಡೇವೆ. ಇಲ್ಲೂ ಕೂಡ ಏನು ಮಾಡಿದ್ವಿ, ಇಫ್ ಕಂಡೀಷನ್ನ ಯೂಸ್ ಮಾಡೇವೆ ನೋಡ್ರಿ. ಇಫ್ ಆದಮೇಲೆ ನೆಕ್ಸ್ಟ್ ಬಿ ಗ್ರೇಟರ್ ದ್ಯಾನ್ ಎ ಅಂತಂದು ಯೂಸ್ ಮಾಡಿ ನೆಕ್ಸ್ಟ್ ಕೋಲನ್ ಯೂಸ್ ಮಾಡಿರಿ. ಇದೇನಿದೆ ನಿಮ್ದು ಸಿಂಟ್ಯಾಕ್ಸ್ ಒಳಗಡೆ ಇದೇ ರೀತಿ ಯೂಸ್ ಮಾಡಿದ್ವಿಲ್ಲ ನಾವು. ಇಲ್ಲಿ ನೋಡ್ರಿ, ಇಲ್ಲಿ ಯೂಸ್ ಮಾಡೋಲ್ಲ ಸಿಂಟ್ಯಾಕ್ಸ್. ಇಫ್ ಎಲ್ಸ್ದು ಏನಾಗಿದೆ ಇಲ್ಲಿ ಸ್ಟೇಟ್ಮೆಂಟ್ ಅದ, ಸ್ಟೇಟ್ಮೆಂಟ್ ಸಿಂಟ್ಯಾಕ್ಸ್ ಅದ ಇಲ್ಲ. ಕಂಡೀಷನ್ ಆದಮೇಲೆ ಏನು ಯೂಸ್ ಮಾಡೋಕೆ ಯಾವಾಗಲೂ ಕೋಲನ್ನೇ ಯೂಸ್ ಮಾಡ್ತಾರೆ. ಹೌದಾ, ಇಲ್ಲೂ ಕೂಡ ಯೂಸ್ ಮಾಡಿದ್ರೆ ನಿಮ್ದು ಇಫ್ ಸ್ಟೇಟ್ಮೆಂಟ್ ಒಳಗಡೆ ಕೂಡ ಏನು ಮಾಡಿದ್ರಲ್ಲ ಕೋಲನ್ ಯೂಸ್ ಮಾಡಿರಿ ನೋಡ್ರಿ. ಇಫ್ ಕಂಡೀಷನ್ ಆದಮೇಲೆ ಏನು ಯೂಸ್ ಮಾಡಬೇಕು, ಕೋಲನ್ನೇ ಯೂಸ್ ಮಾಡಬೇಕು. ಹೌದಾ, ಇಲ್ಲೂ ಕೂಡ ಏನು ಇಫ್ ಕಂಡೀಷನ್ ಆದಮೇಲೆ ಇದ್ರೊಳಗಡೆ ಏನು ಮಾಡಿರಿ ಸ್ಪೇಸ್ ಕೊಟ್ಟು ಸ್ಟೇಟ್ಮೆಂಟ್ 1 ಅಂತ ಬರ್ತಾರೆ. ಎಲ್ಸ್ ಒಳಗಡೆನೂ ಕೂಡ ಏನು ಮಾಡಿರಲಿಲ್ಲ ಸ್ಪೇಸ್ ಕೊಟ್ಟಿರಿ ನೋಡ್ರಿ. ಎಲ್ಸ್ ಆದಮೇಲೆ ಏನು ಕೆಳಗಡೆ ಸ್ಟೇಟ್ಮೆಂಟ್ನ ಏನು ಮಾಡ್ಬೋದಾಗಿತ್ತು ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಬೋದಾಗಿತ್ತು. ಆದರೆ ಏನು ಮಾಡಿದ್ವಿ ನಾವು ಸ್ಪೇಸ್ನ ಕೊಟ್ವಿ. ಹೌದಾ, 4 ಸ್ಪೇಸಸ್ನ ಕೊಟ್ಟು ಏನು ಮಾಡಿವಿ ಸ್ಟಾರ್ಟ್ ಮಾಡಿವಿ. ಯಾಕಂತಂದ್ರೆ ಬಿಕಾಸ್ ಪೈಥಾನ್ ಸಪೋರ್ಟ್ಸ್ ಇಂಡೆಂಟೇಷನ್. ಓಕೆನಾ, ಅದನ್ನ ಏನು ಮಾಡ್ತಿದ್ದು ಸಪೋರ್ಟ್ ಮಾಡುತ್ತೆ. ಸೊ ಆಗಿದಾಗ ಏನು ಮಾಡ್ತಾರೆ ಇಲ್ಲ ಸ್ಪೇಸ್ ಕೊಡ್ತಾರೆ. ಇದೇನಾಗಿತ್ತು ನಿಮ್ದು ಇಫ್ ಎಲ್ಸ್. ಹೌದಾ, ಇಲ್ಲೇನಾಯ್ತು ನಿಮ್ದು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಯಾಕಂದ್ರೆ ಇಲ್ಲ ಸ್ಯಾಟಿಸ್ಫೈ ಆಗ್ತದೆ ಇಲ್ಲ, ಇಲ್ಲಿ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ. ಯಾಕಂತಂದ್ರೆ ಬಿ ವೇರಿಯೇಬಲ್ ವ್ಯಾಲ್ಯೂ ಏನದ ಇಲ್ಲಿ ನಿಮ್ದು 33 ಅದ, ಎ ವೇರಿಯೇಬಲ್ ವ್ಯಾಲ್ಯೂ 200 ಅದ. ಹೌದಾ, ಅಂದ್ರೆ ಏನಾಯ್ತು 33 ಈಸ್ ನಾಟ್ ಗ್ರೇಟರ್ ದ್ಯಾನ್ 200. ಹೌದಿಲ್ಲ, ಯಾಕಂದ್ರೆ ಬಿ ವೇರಿಯೇಬಲ್ ಒಳಗಡೆ 33 ಅದನ, ಎ ವೇರಿಯೇಬಲ್ ಒಳಗಡೆ ಏನದ ಇಲ್ಲಿ ನಿಮ್ದು 200 ಅದ. ಅಂದ್ರೆ ಏನಾಯ್ತು 33 ಈಸ್ ನಾಟ್ ಗ್ರೇಟರ್ ದ್ಯಾನ್ ಎ. ಅಂದ್ರೆ ಏನಾಯ್ತು ಈ ಕಂಡೀಷನ್ ಏನಾಗಲಿಲ್ಲ ನಿಮ್ದು ಸ್ಯಾಟಿಸ್ಫೈ ಆಗಲಿಲ್ಲ ಅಂತಂದ್ರೆ ಏನಾಯ್ತು ಅವಾಗ ಏನಾಗ್ತದೆ ನಿಮ್ದು ಎಲ್ಸ್ ಬ್ಲಾಕ್ ಒಳಗಡೆ ಏನು ಬರ್ದಿರ್ತಿರಲ್ಲ ಆ ಸ್ಟೇಟ್ಮೆಂಟ್ ಏನಾಗುತ್ತೆ ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಅದಕ್ಕೆ ಏನಾಗುತ್ತೆ ಬಿ ಇಸ್ ನಾಟ್ ಗ್ರೇಟರ್ ದ್ಯಾನ್ ಎ ಅನ್ನೋದು ಏನಾಗುತ್ತೆ ಇಲ್ಲ ಎಕ್ಸಿಕ್ಯೂಟ್ ಆಗುತ್ತೆ. ಸಪೋಸ್ ಏನಾದರೂ ನಾವೀಗ ಇಫ್ ಎ ಗ್ರೇಟರ್ ದ್ಯಾನ್ ಬಿ ಅಂತಂದ್ರೆ ಏನಾದರೂ ಕಂಡೀಷನ್ನ ನಾವಿಲ್ಲ ಯೂಸ್ ಮಾಡಿದ್ರೆ ಅವಾಗ ಏನಾಗ್ತಿತ್ತು ಆ ಕಂಡೀಷನ್ ಟ್ರೂ ಆಗ್ತಿತ್ತು. ಟ್ರೂ ಆದಾಗ ಏನಾಗ್ತಿತ್ತು ನಿಮ್ದು ಮೊದಲೇದು ಇಫ್ ಬ್ಲಾಕ್ ಆಫ್ ಕೋಡ್ ಏನಾಗ್ತಿತ್ತು ಇಲ್ಲಿ ಎಕ್ಸಿಕ್ಯೂಟ್ ಆಗ್ತಿತ್ತು. ಹೌದಾ, ಇಲ್ಲಿ ಕಂಡೀಷನ್ ಸ್ಯಾಟಿಸ್ಫೈ ಆಗದಿದ್ದಕ್ಕೆ ಏನಾಗ್ತಿಲ್ಲ ನಿಮ್ದು ಎಲ್ಸ್ ಬ್ಲಾಕ್ ಒಳಗಡೆ ಏನು ಬರ್ದಿರ್ತಿರಲ್ಲ ಆ ಕೋಡ್ ಏನಾಗುತ್ತೆ ಎಕ್ಸಿಕ್ಯೂಟ್ ಆಗುತ್ತೆ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಅದೇ ರೀತಿ ಏನಂತಂದ್ರೆ ಇಫ್ ಎಲ್ಸ್ ಅಂತ ಬರುತ್ತೆ. ಥರ್ಡ್ ಟೈಪ್ ಇದೆ ನಿಮ್ದು. ಹೌದಾ, ಥರ್ಡ್ ಟೈಪ್ ದ ಎಲಿಫ್ ಸ್ಟೇಟ್ಮೆಂಟ್ ಚೆಕ್ಸ್ ದ ಮಲ್ಟಿಪಲ್ ಕಂಡೀಷನ್ಸ್ ಒನ್ ಬೈ ಒನ್ ಆ್ಯಂಡ್ ಇಫ್ ದ ಕಂಡೀಷನ್ ಫುಲ್ಫಿಲ್ಸ್ ದೆನ್ ಎಕ್ಸಿಕ್ಯೂಟ್ಸ್ ದಟ್ ಕೋಡ್. ಇಲ್ಲೇನು ಮಾಡುತ್ತೆ ಇಲ್ಲೇನಾಗಿತ್ತು ನಿಮ್ದು ಇಫ್ ಒಳಗಡೆ ಏನಾಗಿತ್ತು ಸಿಂಗಲ್ ಕಂಡೀಷನ್ ಅಷ್ಟೇ ಏನು ಮಾಡ್ತಿದ್ದು ಚೆಕ್ ಮಾಡಿತ್ತು. ಓನ್ಲಿ ಒನ್ ಟೈಮ್ ಅಷ್ಟೇ ಏನು ಮಾಡಿತ್ತು ಕಂಡೀಷನ್ನ ಚೆಕ್ ಮಾಡಿತ್ತು. ಏನಾದರೂ ಅದು ಟ್ರೂ ಆಗಿದ್ರೆ ನಿಮ್ದು ಇಫ್ ಬ್ಲಾಕ್ ಆಫ್ ಕೋಡ್ ಎಕ್ಸಿಕ್ಯೂಟ್ ಆಗ್ತಿತ್ತು. ಎಲ್ಲಿ ನಿಮ್ಮದು ಇಫ್ ಎಲ್ಸ್ ಒಳಗಡೆ ಏನಾದರೂ ಅದು ನಿಮ್ದು ಫಾಲ್ಸ್ ಆಗಿತ್ತು ಅಂತಂದ್ರೆ ಎಲ್ಸ್ ಬ್ಲಾಕ್ ಆಫ್ ಕೋಡ್ ಏನಾಗಿತ್ತು ಇಲ್ಲಿ ಎಕ್ಸಿಕ್ಯೂಟ್ ಆಗ್ತಿತ್ತು. ಅದೇ ಸಿಮಿಲರ್ಲಿ ನಿಮ್ದು ಇಫ್ ಸ್ಟೇಟ್ಮೆಂಟ್ ಒಳಗಡೆ ಏನಾಗಿತ್ತು ಅಲ್ಲೂ ಕೂಡ ಸಿಂಗಲ್ ಕಂಡೀಷನ್ನೇ ಯೂಸ್ ಮಾಡಿದ್ರಿ. ಹೌದಾ, ಆ ಕಂಡೀಷನ್ ಒಳಗಡೆ ಏನಾದರೂ ನಿಮ್ದು ಟ್ರೂ ಆಗಿತ್ತು ಅಂತಂದ್ರೆ ಇಫ್ ಬ್ಲಾಕ್ ಆಫ್ ಕೋಡ್ ಎಕ್ಸಿಕ್ಯೂಟ್ ಆಗ್ತಿತ್ತು. ಆಗಲಿಲ್ಲ ಅಂತಂದ್ರೆ ನಿಮ್ದು ನೆಕ್ಸ್ಟ್ ಲೈನಿಂದ ಏನಾಗ್ತಿತ್ತು ಕಂಟ್ರೋಲು ಸ್ಟಾರ್ಟ್ ಆಗ್ತಿತ್ತು. ಹೌದಾ, ಅದೇ ರೀತಿ ನಿಮ್ದು ಇಫ್ ಎಲಿಫ್ ಒಳಗಡೆ ಏನು ಮಾಡ್ತೀರಿ ಅಂತಂದ್ರೆ ಇಫ್ ಎಲಿಫ್ ಎಲ್ಸ್ ಒಳಗಡೆ ಮಲ್ಟಿಪಲ್ ಕಂಡೀಷನ್ಸ್ ಬರ್ತಾವೆ. ಬೇಸ್ಡ್ ಆನ್ ಕಂಡೀಷನ್ಸ್ ಏನಾಗ್ತದೆ ಅಂತಂದ್ರೆ ಅದು ಟ್ರೂ ಆದ್ರೆ ಆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತದೆ. ಟ್ರೂ ಆಗಲಿಲ್ಲ ಅಂತಂದ್ರೆ ಮತ್ತೆ ಅಗೇನ್ ಎನದರ್ ಕಂಡೀಷನ್ ಏನು ಮಾಡ್ತದೆ ಚೆಕ್ ಮಾಡುತ್ತೆ. ಅಲ್ಲೂ ಕೂಡ ಕಂಡೀಷನ್ ಟ್ರೂ ಆಗಲಿಲ್ಲ ಅಂತಂದ್ರೆ ಮತ್ತೆ ಎನದರ್ ಕಂಡೀಷನ್ ಏನು ಮಾಡ್ತಿಲ್ಲ ಚೆಕ್ ಮಾಡುತ್ತೆ. ಅಂದ್ರೆ ಏನು ಒನ್ ಬೈ ಒನ್ ಆಗಿ ಏನಾಗ್ತದೆ ನಿಮ್ದಿಲ್ಲ ಕಂಡೀಷನ್ಸ್ನ ಚೆಕ್ ಮಾಡ್ತಾ ಹೋಗುತ್ತೆ. ಹೌದಾ,
ಯಾವ ನಿಮ್ಮ ಕಂಡೀಷನ್ ಅದು ಟ್ರೂ ಆಗುತ್ತಲ್ಲ ಅವಾಗ ಏನಾಗ್ತದೆ ನಿಮ್ದು ಅದು ಇಫ್ ಆಗಿರ್ಬೋದು ಇಫ್ ಆಗಿರ್ಬೋದು ನೆಕ್ಸ್ಟ್ ಎಲ್ಸ್ ಅದರೊಳಗಡೆ ಏನು ಬರ್ದಿರ್ತಲ್ಲ ಆ ಸ್ಟೇಟ್ಮೆಂಟ್ ಏನಾಗುತ್ತೆ ಎಕ್ಸಿಕ್ಯೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಲ್ಲ ಇಲ್ಲೇನದ ನಿಮ್ದು ಎ ಈಸ್ ಅ ವೇರಿಯೇಬಲ್, ಇನ್ ದ್ಯಾಟ್ ವೇರಿಯೇಬಲ್ ವಿ ಆರ್ ಸ್ಟೋರಿಂಗ್ 200 ಅನ್ನೋದೇನೆ ಇಂಟೀಜರ್ ಟೈಪ್ ಆಫ್ ಡೇಟಾ, ಅದನ್ನ ಏನು ಮಾಡ್ತಾ ಇದ್ದೇವೆ ಎ ವೇರಿಯೇಬಲ್ ಒಳಗಡೆ ಸ್ಟೋರ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಬಿ ವೇರಿಯೇಬಲ್ ವಿ ಆರ್ ಯೂಸಿಂಗ್ another variable called b, here also we are using 33 value of data. Okay, it is also integer type of data. ಇಲ್ಲಿ ಏನು ಮಾಡಿದ್ವಿ ಇಫ್ ಕಂಡೀಷನ್ ಯೂಸ್ ಮಾಡಿದ್ವಿ. ಇಫ್ ಕಂಡೀಷನ್ ಒಳಗಡೆ ಏನಾದಿಲ್ಲ ಬಿ ಇಸ್ ಗ್ರೇಟರ್ ದ್ಯಾನ್ ಎ ಅಂತದ, ಹೌದಾ, ಬಿ ಇಸ್ ಗ್ರೇಟರ್ ದ್ಯಾನ್ ಎ, ಬಿ ವೇರಿಯೇಬಲ್ ವ್ಯಾಲ್ಯೂ ಇಸ್ 33, ಎ ವೇರಿಯೇಬಲ್ ವ್ಯಾಲ್ಯೂ ಇಸ್ 200, ಹೌದಾ 200 ಅಂದ್ರೆ ಏನಾಯ್ತು ಅವಾಗ ಇಲ್ಲೇನಾಯ್ತು ನಿಮ್ದು ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ. ಯಾಕೆ ಆಗಲ್ಲ ಅಂತಂದ್ರೆ 33 ಅನ್ನೋದು 200ಕಿಂತ ಏನಿಲ್ಲ ಗ್ರೇಟರ್ ಇಲ್ಲ. ಸೊ ಆಗಿದಾಗ ಏನಾಯ್ತು ಕಂಡೀಷನ್ ಏನಾಗಲಿಲ್ಲ ನಿಮ್ದಿದೆ ಸ್ಯಾಟಿಸ್ಫೈ ಆಗಲಿಲ್ಲ. ಸ್ಯಾಟಿಸ್ಫೈ ಆಗಲಿಲ್ಲ ಅಂತಂದ್ರೆ ಏನಾಯ್ತು ಈ ನಿಮ್ದು ಇಫ್ ಬ್ಲಾಕ್ ಆಫ್ ಕೋಡ್ ಏನದಲ್ಲ ನಿಮ್ದು ಇದಕ್ಕೇನು ಕರಿತೀವಿ ನಾವು ಇಫ್ ಬ್ಲಾಕ್ ಆಫ್ ಕೋಡ್ ಅಂತ ಕರಿತೀವಿ. ಇದು ಅದೇನಾಗಲ್ಲ ಎಕ್ಸಿಕ್ಯೂಟ್ ಆಗಲ್ಲ. ಎಕ್ಸಿಕ್ಯೂಟ್ ಆಗಲಿಲ್ಲ ಅಂದ್ರೆ ಏನಾಯ್ತು ಮತ್ತು ನೆಕ್ಸ್ಟ್ ಏನಾದರೂ ಕಂಡೀಷನಿಗೆ ಬರುತ್ತೆ, ಇಲ್ಲಿ ಈ ಕಂಡೀಷನಿಗೆ ಬರುತ್ತೆ, ಇಫ್ ಎಲಿಫ್ ಕಂಡೀಷನಿಗೆ ಬರುತ್ತೆ. ಇಲ್ಲಿ ಏನಾಗ್ತದೆ ನಿಮ್ದು ಎ ಮತ್ತು ಬಿ ವೇರಿಯೇಬಲ್ನ ಮತ್ತು ಅಗೇನ್ ಚೆಕ್ ಮಾಡುತ್ತೆ, ಹೌದಾ. ಸಪೋಸ್ ಅವೆರಡು ವ್ಯಾಲ್ಯೂ ಏನಾದರೂ ಈಕ್ವಲ್ ಅದನ್ನ ನೋಡುತ್ತದೆ, ಈಕ್ವಲ್ ಅದನ್ನ 233 ಎರಡು ಈಕ್ವಲ್ ಇಲ್ಲ, ಈಕ್ವಲ್ ಇರಲಿಲ್ಲ ಅಂದ್ರೆ ಏನಾಯ್ತು ನೆಕ್ಸ್ಟ್ ಈ ಸ್ಟೇಟ್ಮೆಂಟ್ ಕೂಡ ಏನಾಗಲ್ಲ ಎಲಿಫ್ ಸ್ಟೇಟ್ಮೆಂಟ್ ಕೂಡ ಏನಾಗಲ್ಲ ಎಕ್ಸಿಕ್ಯೂಟ್ ಆಗಲ್ಲ, ಇದ್ರ ಬ್ಲಾಕ್ ಆಫ್ ಕೂಡ ಏನಾಗಲ್ಲ ಎಕ್ಸಿಕ್ಯೂಟ್ ಆಗಲ್ಲ. ಎಕ್ಸಿಕ್ಯೂಟ್ ಆಗಲಿಲ್ಲ ಅಂದ್ರೆ ಏನಾಯ್ತು ನೆಕ್ಸ್ಟ್ ಎಲ್ಸ್ ಒಳಗಡೆ ಏನು ಬರ್ದಿರ್ತಿರಲ್ಲ ಅದೇನಾಗ್ತದೆ ಲಾಸ್ಟಿಗೆ ಎಕ್ಸಿಕ್ಯೂಟ್ ಆಗ್ತದೆ. ಅಂದ್ರೆ ನಿಮ್ದು ಔಟ್ಪುಟ್ ಸ್ಕ್ರೀನ್ ಒಳಗಡೆ ಏನು ಬಂದಿರುತ್ತೆ ಎ ಇಸ್ ಗ್ರೇಟರ್ ದ್ಯಾನ್ ಬಿ ಅಂತಂದು ಡಿಸ್ಪ್ಲೇ ಆಗಿರುತ್ತೆ, ಹೌದಾ. ಇದೇನಾಗಿತ್ತು ನಿಮ್ದು ಇಫ್ ಎಲಿಫ್ ಎಲ್ಸ್ ಎಕ್ಸಾಂಪಲ್. ನೆಕ್ಸ್ಟ್ ಸೆಕೆಂಡ್ ಯಾವ್ದು ಬಂದಿತ್ತು ನಿಮ್ದು ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟ್ ಒಳಗಡೆ. ಓಕೆ Manu BM, thank you sir, thank you very much. Next Harish Sirigere, thank you for commenting. And Harish Sirigere, programming is very hard for me sir. No Harish, it is very easy. If you watch my channel, no Saijayani channel, you can easily understand that. Then Kshitija Shriram, hi sir, hi Kshitija. Shashank Gowda, class is going great, thank you so much. Harish Shirigere, okay, he is doing thumbs up. Okay, Naveen Gowda, ಫೀಸ್ ಅಂತಂದು ಹಾಕ್ಯಾನ, ಫೀಸ್ನ ನಾವು ಆಮೇಲೆ ನೋಡಿ, ಇದೆಲ್ಲ ಫ್ರೀ ಇರುತ್ತೆ ರೀ ನಿಮ್ದು ಅಧ್ಯಯನ ಇದು, ಹೌದಾ. ನಾವು ನಡೆಸ್ತಾ ಇರೋದೇನ ಅಧ್ಯಯನ, ಇದು ಟೋಟಲ್ ಏನು ಗೊತ್ತಾ ಫ್ರೀ ಇರುತ್ತೆ ಸೆಕ್ಷನ್ಸ್. ಜಸ್ಟ್ ನಿಮ್ಮ ಫ್ರೆಂಡ್ಸ್ನ ಏನು ಮಾಡ್ರಿ ಇಲ್ಲೇ ತೊಗೊಂಬರಿ, ಇಲ್ಲಿ ಇದು ಸಾಲ್ವ್ ಮಾಡೋಂತ, ಓಕೆನಾ, ಅಗ್ದಿ ಈಸಿ ಇರುತ್ತೆ ಇದು. ಓಕೆ, ನೆಕ್ಸ್ಟ್ ಎಲ್ಲಿಗೆ ಬಿಟ್ಟಿದ್ವಿ ನಾವು ಕ್ಲಾಸಸ್ನ ಇಟ್ರೇಟಿವ್ ಸ್ಟೇಟ್ಮೆಂಟ್ ಅಂತಿತ್ತು. ಇಟ್ರೇಟಿವ್ ಸ್ಟೇಟ್ಮೆಂಟ್ ಅಂತಂದ್ರೆ it allows us to execute a block of code repeatedly as long as the condition is true. ಇಲ್ಲಿ ಏನಾಗುತ್ತೆ ಗೊತ್ತಾ ಇಟ್ರೇಟಿವ್ ಒಳಗಡೆ ಇಲ್ಲಿ ಕೂಡ ಏನಾಗುತ್ತೆ ನಿಮ್ದು ಇಟ್ರೇಟಿವ್ ಸ್ಟೇಟ್ಮೆಂಟ್ allows us to execute a block of code repeatedly as long as the condition is true. ನಮ್ದು ಕಂಡೀಷನ್ ಎಲ್ಲಿ ತನಕ ಟ್ರೂ ಆಗಿರುತ್ತಲ್ಲ ಅಲ್ಲಿ ತನಕ ಏನಾಗ್ತದೆ ಅಂತಂದ್ರೆ ನಮ್ದು ಬ್ಲಾಕ್ ಆಫ್ ಕೋಡ್ ಏನಾಗ್ತಿರುತ್ತೆ ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ. ಮೊದಲೇದೇನು ನೋಡಿದ್ವಿ ನಾವು ಕಂಟ್ರೋಲ್ ಫ್ಲೋ ಒಳಗಡೆ ಫಸ್ಟ್ನೇದೇನಿತ್ತು ನಿಮ್ದು ಕಂಡೀಷನಲ್ ಇತ್ತು, ಕಂಡೀಷನಲ್ ಸ್ಟೇಟ್ಮೆಂಟ್ ಅಂತಿತ್ತು. ಕಂಡೀಷನಲ್ ಸ್ಟೇಟ್ಮೆಂಟ್ ಒಳಗಡೆ ಏನಾಗಿತ್ತು ಸಪೋಸ್ ನಮ್ದು ಏನಾದರೂ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಅಂದರೆ ಟ್ರೂ ಇದ್ರೆ ಆ ಬ್ಲಾಕ್ ಆಫ್ ಕೋಡ್ ಏನಾಗ್ತಿತ್ತು ಎಕ್ಸಿಕ್ಯೂಟ್ ಆಗ್ತಿತ್ತು, ಹೌದಾ. ಟ್ರೂ ಇರಲಿಲ್ಲ ಫಾಲ್ಸ್ ಇತ್ತು ಅಂತಂದ್ರೆ ಅವಾಗ ಏನಾಗ್ತಿತ್ತು ಬೇರೆದು ಫಾಲ್ಸ್ ಸ್ಟೇಟ್ಮೆಂಟ್ ಏನಾಗ್ತಿತ್ತಲ್ಲ ಎಕ್ಸಿಕ್ಯೂಟ್ ಆಗ್ತಿತ್ತು. ಆದರೆ ಇಲ್ಲಿ ನಿಮ್ದು ಸೆಕೆಂಡ್ ಟೈಪ್ ಯಾವ್ದು ಬರುತ್ತೆ ಅಂತಂದ್ರೆ ಇಟ್ರೇಟಿವ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ, ಹೌದಾ. ಇಲ್ಲಿ ಇಟ್ರೇಟಿವ್ ಸ್ಟೇಟ್ಮೆಂಟ್ ಒಳಗಡೆ ಏನಾಗ್ತದೆ ಅಂತಂದ್ರೆ ನಮ್ದು ಕಂಡೀಷನ್ ಎಲ್ಲಿ ತನಕ ಟ್ರೂ ಇರುತ್ತಲ್ಲ ಅಲ್ಲಿ ತನಕ ಏನಾಗ್ತಿರುತ್ತೆ ನಿಮ್ದು ಬ್ಲಾಕ್ ಆಫ್ ಕೋಡ್ ಏನಾಗ್ತಿರುತ್ತೆ ರಿಪೀಟೆಡ್ ಆಗಿ ಏನಾಗ್ತಿರುತ್ತೆ ಎಕ್ಸಿಕ್ಯೂಟ್ ಆಗ್ತಿರುತ್ತೆ, ಹೌದಾ. ವಿ ಆಲ್ಸೋ ಕಾಲ್ ಇಟ್ ಆಸ್ ಲೂಪ್ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ಗೆ ಏನು ಕರಿತೀವಿ ಅಂತಂದ್ರೆ ಇದಕ್ಕೆ ಲೂಪ್ ಸ್ಟೇಟ್ಮೆಂಟ್ ಅಂತ ಕರಿತೇವೆ, ಹೌದಾ. ನೆಕ್ಸ್ಟ್ ಪೈಥಾನ್ ಪ್ರೊವೈಡ್ಸ್ 2 types ಆಫ್ ಇಟ್ರೇಟಿವ್ ಸ್ಟೇಟ್ಮೆಂಟ್ಸ್, ದಟ್ ಈಸ್ ಫಾರ್ ಲೂಪ್ ಮತ್ತು ವೈ ಲೂಪ್. ಟೋಟಲ್ ಏನು ಮಾಡ್ತೇವೆ ಇಲ್ಲಿ ನಾವು 2 ಇಟ್ರೇಟಿವ್ ಸ್ಟೇಟ್ಮೆಂಟ್ಸ್ ಬರುತ್ತೆ. ಒಂದೇದು ಏನಂತಂದ್ರೆ ನಿಮ್ದು ಫಾರ್ ಲೂಪ್, ನೆಕ್ಸ್ಟ್ ಸೆಕೆಂಡ್ ಒನ್ ವೈ ಲೂಪ್ ಬರುತ್ತೆ. ಫಸ್ಟ್ ಒನ್ ಫಾರ್ ಲೂಪ್, ನೆಕ್ಸ್ಟ್ ಸೆಕೆಂಡ್ ಒನ್ ವೈ ಲೂಪ್. ಇದು ಏನು ನಿಮ್ದು ಫಾರ್ ಲೂಪ್ ಏನಿದೆ ನಿಮ್ದು ಸಿಂಟ್ಯಾಕ್ಸ್, ಹೌದಾ. ಫಾರ್ ಎಲಿಮೆಂಟ್ ಇನ್ ಸೀಕ್ವೆನ್ಸ್ ಅಂತದಲ್ಲ ಇದೆ ನಿಮ್ದು, ಇಟ್ ಇಂಡಿಕೇಟ್ಸ್ ದ ಸಿಂಟ್ಯಾಕ್ಸ್ ಫಾರ್ ಲೂಪ್. ಇದೇನಿದೆ ನಿಮ್ದು ಫ್ಲೋ ಚಾರ್ಟ್ ಅಂತ ಕರೀತೇವೆ. ಸಪೋಸ್ ಇಲ್ಲಿ ನಿಮ್ದು ಕಂಡೀಷನ್ ಇಲ್ಲಿ ಎಂಟ್ರ್ ಆಗುತ್ತೆ ಅಂತ ಹೇಳಿರಿ, ಹೌದಾ. ಎಂಟ್ರ್ ಆದಮೇಲೆ ಕಂಡೀಷನ್ ಏನಾದರೂ ಸ್ಯಾಟಿಸ್ಫೈ ಆದ ತಕ್ಷಣ ಏನಾಗ್ತದೆ ನಿಮ್ದು ಕಂಡೀಷನ್ ಏನಾದರೂ ಟ್ರೂ ಆತ ಅಂತ ಹೇಳಿರಿ, ಅವಾಗ ಈ ಬಾಡಿ ಆಫ್ ದ ಲೂಪ್ ಏನಾಗುತ್ತೆ ಒನ್ ಟೈಮ್ ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸಿಕ್ಯೂಟ್ ಆದಮೇಲೆ ಮತ್ತೆ ಅಗೇನ್ ಏನಾಗ್ತದೆ ಕಂಡೀಷನ್ನ ಚೆಕ್ ಮಾಡುತ್ತೆ. ನೆಕ್ಸ್ಟ್ ಕಂಡೀಷನ್ ಅವಾಗೂ ಕೂಡ ಏನಾಗುತ್ತೆ ಟ್ರೂ ಇತ್ತು ಅಂತಂದ್ರೆ ಮತ್ತೆ ಆ ಲೂಪ್ ಒಳಗಡೆ ಎಂಟ್ರ್ ಆಗುತ್ತೆ. ನೆಕ್ಸ್ಟ್ ಆ ಬಾಡಿ ಆಫ್ ದ ಲೂಪ್ನ ಏನು ಮಾಡುತ್ತೆ ಎಕ್ಸಿಕ್ಯೂಟ್ ಮಾಡುತ್ತೆ. ಮತ್ತು ನೆಕ್ಸ್ಟ್ ಕಂಡೀಷನ್ನ ಚೆಕ್ ಮಾಡುತ್ತೆ. ಈ ರೀತಿ ಏನು ಮಾಡುತ್ತೆ ನಿಮ್ದು ಎಲ್ಲಿ ತನಕ ನಿಮ್ದು ಕಂಡೀಷನ್ ಟ್ರೂ ಇರುತ್ತಲ್ಲ ಅಲ್ಲಿ ತನಕ ಏನು ಮಾಡ್ತಾ ನಿಮ್ದು ಬಾಡಿ ಆಫ್ ದ ಲೂಪ್ ಅಂದ್ರೆ
ಆ ಬಾಡಿ ಆಫ್ ದ ಲೂಪ್ನ ಏನು ಮಾಡ್ತಿರುತ್ತೆ ಎಕ್ಸಿಕ್ಯೂಟ್ ಮಾಡ್ತಿರುತ್ತೆ ಓಕೆನಾ. ಯಾವಾಗ ಅದು ನಿಮ್ದು ನಿಮ್ಮ ಕಂಡೀಷನ್ ಫಾಲ್ಸ್ ಅಂತ ಹೇಳಿದ್ರೆ ಅವಾಗ ಏನಾಗ್ತದೆ ನಿಮ್ದು ಆ ಲೂಪ್ ಟರ್ಮಿನೇಟ್ ಆಗುತ್ತೆ. ಈ ರೀತಿ ಏನಾಗ್ತದೆ ನಿಮ್ದು ಫಾರ್ ಲೂಪ್ ಇಂಡಿಕೇಟ್ ಮಾಡುತ್ತೆ. ಈ ಫಾರ್ ಲೂಪ್ ಎದ್ರೊಳಗಡೆ ಬರುತ್ತೆ ನಿಮ್ದು ಇಟ್ರೇಟಿವ್ ಸ್ಟೇಟ್ಮೆಂಟ್ ಒಳಗಡೆ ಬರುತ್ತೆ. ಇಟ್ರೇಟಿವ್ ಸ್ಟೇಟ್ಮೆಂಟ್ ಯಾವಾಗ ಯೂಸ್ ಮಾಡ್ತೇವೆ ನಾವು ಎಲ್ಲಿ ತನಕ ಯಾವಾಗ ನಿಮ್ಮ ಕಂಡೀಷನ್ ಟ್ರೂ ಇರುತ್ತಲ್ಲ ಅಲ್ಲಿ ತನಕ ಏನಾಗ್ತಿರುತ್ತೆ ನಿಮ್ದು ಬ್ಲಾಕ್ ಆಫ್ ಕೋಡ್ ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಆಗ್ತಿರುತ್ತೆ. ಅದರೊಳಗಡೆ 2 ಟೈಪ್ಸ್ ಫಾರ್ ಲೂಪ್ ಮತ್ತು ವೈಲ್ ಲೂಪ್. ದಿಸ್ ಇಸ್ ದ ಸಿಂಟ್ಯಾಕ್ಸ್ ಆಫ್ ಫಾರ್ ಲೂಪ್ ಆ್ಯಂಡ್ ದಿಸ್ ಇಸ್ ದ ಫ್ಲೋ ಚಾರ್ಟ್ ಆಫ್ ದ ಫಾರ್ ಲೂಪ್. ನೆಕ್ಸ್ಟ್ ಸೆಕೆಂಡ್ ಒನ್ ಯಾವುದಂತಂದ್ರೆ ಫಾರ್ ಲೂಪ್ದ ಎಕ್ಸಾಂಪಲ್. ಹೌದಾ, ಇಲ್ಲೇನದಿಲ್ಲ ನಿಮ್ದು ನಂಬರ್ಸ್ ಅದ. ನಂಬರ್ಸ್ 1 2 3 4 5 ಇದು ಯಾವ್ದು ಡೇಟಾ ಟೈಪ್ ಇದೆ ನಿಮ್ದು? ಯಾವ ಡೇಟಾ ಟೈಪ್ ಹೇಳ್ರಿ ಇದು? 1 2 3 4 5 ಕಮೆಂಟ್ ಸೆಕ್ಷನ್ ಒಳಗಡೆ ಇದನ್ನು ಮಾಡಿರಿ, ರೈಟ್ ಅಪ್ ಮಾಡಿರಿ, ಕಮೆಂಟ್ ಸೆಕ್ಷನ್ ಒಳಗಡೆ ತಿಳಿಸ್ರಿ ಯಾವ್ದಿದ್ದು ಡೇಟಾ ಟೈಪ್ ಅಂತಂದು. 1 2 3 4 5 ತಿಳಿಸ್ರಿ ಓಕೆನಾ. ಇಲ್ಲೇನಾಗಿದೆ ನಿಮ್ದು ನಂಬರ್ಸ್ ಒಳಗಡೆ 1 2 3 4 5 ಅನ್ನೋದು ಏನಾಗಿರುತ್ತೆ ಇಲ್ಲ ನಂಬರ್ಸ್ ಒಳಗಡೆ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಸಮ್ ಈಸ್ ಈಕ್ವಲ್ ಟು 0 ಅಂದರೆ ಏನಾಗ್ತಿಲ್ಲ ನಿಮ್ದು 0 ಅನ್ನೋ ವ್ಯಾಲ್ಯೂ ಏನಾಗ್ತದೆ ನಿಮ್ದು ಸಮ್ ಅನ್ನೋ ವೇರಿಯೇಬಲ್ ಒಳಗಡೆ ಏನಾಗಿರುತ್ತೆ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಏನು ಯೂಸ್ ಮಾಡೇನೋ ಫಾರ್ ನಮ್ ಇನ್ ನಂಬರ್ಸ್ ಅಂತಂದು ಅಂದರೆ ಇಲ್ಲಿ ಫಾರ್ ಲೂಪ್ನ ಯೂಸ್ ಮಾಡೇವೆ. ಇಲ್ಲೇನಾಗುತ್ತೆ ಸಮ್ ಪ್ಲಸ್ ಇಸ್ ಈಕ್ವಲ್ ಟು ನಮ್ ಅಂತಂದು ಬರ್ತದೆ. ಅದಾ ಫಸ್ಟಿಗೆ ಇಲ್ಲೇನಾಗ್ತದೆ ಅಂತಂದ್ರೆ ನಂಬರ್ಸ್ ಒಳಗಡೆ 1 2 3 4 5 ಅನ್ನೋ ಡೇಟಾ ಏನಾಗಿರುತ್ತೆ ಇಲ್ಲೇ ಸ್ಟೋರ್ ಆಗಿರುತ್ತೆ. ಹೌದಾ, ನಂಬರ್ ಇದ್ರೊಳಗಡೆ ನೋಡಂತಡ್ರಿ ಇದು ಯಾವ ರೀತಿ ಅಂತ. ಅದೇನಿದೆ ನಿಮ್ದು ನಂಬರ್ಸ್. ನಂಬರ್ಸ್ ಅನ್ನೋದೇನದೊಂದು ವೇರಿಯೇಬಲ್. ಇಟ್ ಈಸ್ ಅ ವೇರಿಯೇಬಲ್. ನಂಬರ್ಸ್ ಏನ ಅದೊಂದು ವೇರಿಯೇಬಲ್. ಆ ವೇರಿಯೇಬಲ್ ಒಳಗಡೆ ಏನಾಗಿದೆ ನಿಮ್ದು 1 2 3 4 ನೆಕ್ಸ್ಟ್ 5. ಈ 5 ವ್ಯಾಲ್ಯೂಸ್ ಕೂಡ ಏನಾಗಿದೆ ಅಲ್ಲಿ ನಿಮ್ದು ಸ್ಟೋರ್ ಆಗಿದೆ. ಆರ್ಡರ್ಡ್ ವೇ ಒಳಗಡೆ ಸ್ಟೋರ್ ಆಗಿದೆ. ಅಂದ್ರೆ 0th ಇಂಡೆಕ್ಸ್ ಒಳಗಡೆ 1 ಸ್ಟೋರ್ ಆಗಿದೆ, 1th ಇಂಡೆಕ್ಸ್ ಒಳಗಡೆ ಸೆಕೆಂಡ್ 2 ಅನ್ನೋ ವ್ಯಾಲ್ಯೂ ಸ್ಟೋರ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಇಂಡೆಕ್ಸ್ ಒಳಗಡೆ 3 ವ್ಯಾಲ್ಯೂ ಸ್ಟೋರ್ ಆಗಿದೆ. ನೆಕ್ಸ್ಟ್ ಥರ್ಡ್ ಇಂಡೆಕ್ಸ್ ಒಳಗಡೆ 4 ಅನ್ನೋ ವ್ಯಾಲ್ಯೂ ಸ್ಟೋರ್ ಆಗಿದೆ. ನೆಕ್ಸ್ಟ್ 4th ಇಂಡೆಕ್ಸ್ ಒಳಗಡೆ ಏನಾಗಿದೆ ನಿಮ್ದು 5 ಅನ್ನೋ ವ್ಯಾಲ್ಯೂ ಸ್ಟೋರ್ ಆಗಿದೆ. ಓಕೆನಾ, ಈ ರೀತಿ ಸ್ಟೋರ್ ಆಗಿದೆ ವ್ಯಾಲ್ಯೂ. ಇದಕ್ಕೆ ಏನು ಕರಿತೀವಿ ಅಂತಂದ್ರೆ ಇದು ಲಿಸ್ಟ್ ಟೈಪ್ ಆಫ್ ಡೇಟಾ ಅಂತ ಕರಿತೀವಿ. ಹೌದಾ, ಲಿಸ್ಟ್ ಡೇಟಾ ಟೈಪ್ನ ಇಂಡಿಕೇಟ್ ಮಾಡ್ತಿದೆ. ಯಾಕಂತಂದ್ರೆ ವಿತಿನ್ ದ ಸ್ಕ್ವೇರ್ ಬ್ರಾಕೆಟ್ಸ್ ಏನು ಮಾಡೇವಿ ನಾವು ಡೇಟಾನ ಏನು ಮಾಡಿಲ್ಲ ಎಲಿಮೆಂಟ್ಸ್ನ ರಿಪ್ರೆಸೆಂಟ್ ಮಾಡಿವಿ. ಸೊ ಹಾಗಿದಾಗ ಏನಾಗ್ತದೆ ನಿಮ್ದು ಲಿಸ್ಟ್ ಟೈಪ್ ಆಫ್ ಡೇಟಾನ ಏನು ಮಾಡ್ತಿರುತ್ತೆ ಇಂಡಿಕೇಟ್ ಮಾಡ್ತಿರುತ್ತೆ. ನೆಕ್ಸ್ಟ್ ಇಲ್ಲಿ ಏನಾಗ್ತಿಲ್ಲ ಸಮ್ ಅನ್ನೋ ಒಂದು ವೇರಿಯೇಬಲ್. ಹೌದಾ, ಅದರೊಳಗಡೆ ಏನಾಗ್ತದೆ ನಿಮ್ದು 0 ಅನ್ನೋ ವ್ಯಾಲ್ಯೂನ ಏನು ಮಾಡ್ತೇವೆ ಇಲ್ಲೇ ಯೂಸ್ ಮಾಡ್ತೇವೆ. ಅಂದ್ರೆ ಏನಾಗ್ತದೆ ಇನ್ನೊಂದು ವೇರಿಯೇಬಲ್ ಏನಾಗ್ತಿಲ್ಲ ನಿಮ್ದು ಸಮ್ ಅನ್ನೋ ವೇರಿಯೇಬಲ್ನ ಏನು ಮಾಡ್ತದೆ ಕ್ರಿಯೇಟ್ ಮಾಡುತ್ತೆ. ಅದರೊಳಗಡೆ ಏನಾಗ್ತಿಲ್ಲ ನಿಮ್ದು 0 ಅನ್ನೋ ವ್ಯಾಲ್ಯೂನ ಏನು ಮಾಡಿರ್ತಿಲ್ಲ ಸ್ಟೋರ್ ಮಾಡ್ತಾ. ನೆಕ್ಸ್ಟ್ ಸಿಮಿಲರ್ಲಿ ಫಾರ್ ನಮ್ ಇನ್ ನಂಬರ್ಸ್ ಅಂತಂದದ. ಹೌದಾ, ಈಗೇನಾಗ್ತದೆ ನಿಮ್ದು ಫಾರ್ ಲೂಪದ್ದು ಏನಿದೆ ನಿಮ್ದು ಸಿಂಟ್ಯಾಕ್ಸ್ನ ಇಂಡಿಕೇಟ್ ಮಾಡ್ತು, ಫಾರ್ ಲೂಪ್ನ ಇಂಡಿಕೇಟ್ ಮಾಡ್ತು. ಹೌದಾ, ಈ ಫಾರ್ ಲೂಪ್ ಒಳಗಡೆ ಇಲ್ಲಿ ನೋಡ್ರಿ ನಂಬರ್ಸ್ ಅನ್ನೋದೇನಿಲ್ಲ ನಿಮ್ದು. ನಂಬರ್ಸ್ ಅಂತಂದ್ರೆ ಅದೇನು ಇಂಡಿಕೇಟ್ ಮಾಡ್ತವೆ ವೇರಿಯೇಬಲ್ನ ಇಂಡಿಕೇಟ್ ಮಾಡ್ತಾ. ಆ ವೇರಿಯೇಬಲ್ ಒಳಗಡೆ ಏನೇನವ ವ್ಯಾಲ್ಯೂಸ್ ಏನೇನವ್ರಿ ಆ ವೇರಿಯೇಬಲ್ ಒಳಗಡೆ 1 2 3 4 5 ನ ವ್ಯಾಲ್ಯೂಸ್ನ ಏನು ಮಾಡಿವಿ ಆ ವೇರಿಯೇಬಲ್ ಒಳಗಡೆ ಯೂಸ್ ಮಾಡಿವಿ. ಹೌದಾ, ಅದನ್ನು ಏನು ಮಾಡ್ತು ಅಂತಂದ್ರೆ ಇಲ್ಲೇ ನಮ್ಮನ್ನೋದೇನು ಇಲ್ಲೂ ಕೂಡ ನಮ್ಮನ್ನೋದು ವೇರಿಯೇಬಲ್. ಆ ವೇರಿಯೇಬಲ್ಗೆ ಏನು ಮಾಡ್ತು ಅಂತಂದ್ರೆ 1 by 1 ಇನಿಷಿಯಲೈಸ್ ಮಾಡ್ತಾ ಹೋಗುತ್ತೆ. ಇಲ್ಲಿ ನಮ್ಮನ್ನೋದೇನು ಇಟ್ ಈಸ್ ಆಲ್ಸೋ ವೇರಿಯೇಬಲ್. ಫಾರ್ ದಿಸ್ ವೇರಿಯೇಬಲ್ ಫ್ರಮ್ ನಂಬರ್ಸ್ ವೇರಿಯೇಬಲ್ 1 by 1 ವ್ಯಾಲ್ಯೂ ವಿಲ್ ಬಿ ಸ್ಟೋರ್ಡ್ ಇನ್ ನಮ್ ವೇರಿಯೇಬಲ್. ಹೌದಾ, ಆ 1 by 1 ವ್ಯಾಲ್ಯೂ ಏನಾಗ್ತದೆ ನಿಮ್ದು ಸ್ಟೋರ್ ಆಗ್ತಾ ಹೋಗುತ್ತೆ. ಇಲ್ಲೇನಾದ್ರೆ ನಿಮ್ದು ಸಮ್ ಪ್ಲಸ್ ಇಸ್ ಈಕ್ವಲ್ ಟು ನಮ್ ಅಂತದ. ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ಯಾವ ರೀತಿ ಬರಿಬೋದು ಅಂತಂದ್ರೆ ಇಲ್ಲೇ ನೋಡ್ರಿ ಇಲ್ಲಿ ಇದನ್ನು ಯಾವ ರೀತಿ ಬರಿಬೋದು ಅಂತಂದ್ರೆ ಸಮ್ ಇಸ್ ಈಕ್ವಲ್ ಟು ಸಮ್ ಪ್ಲಸ್ ನಮ್ ಅಂತಂದು ಬರಿಬೋದು. ಸಮ್ ಪ್ಲಸ್ ನಮ್. ಹೌದಾ, ಇನಿಷಿಯಲಿ ನಮ್ದು ಸಮ್ ವೇರಿಯೇಬಲ್ ವ್ಯಾಲ್ಯೂ ಏನದ ಇಲ್ಲಿ ನಿಮ್ದು 0 ಅದು. ಹೌದಾ, ನೆಕ್ಸ್ಟ್ ನಮ್ಮೊಳಗಡೆ ಮೊದಲಿಗೆ ಏನಾಗ್ತದೆ ನಿಮ್ದು ನಮ್ಮನ್ನ ವೇರಿಯೇಬಲ್ ಒಳಗಡೆ ನಮ್ಮನ್ನೋದೇನು ಇಲ್ಲೂ ಕೂಡ ವೇರಿಯೇಬಲ್. ಆ ವೇರಿಯೇಬಲ್ ಒಳಗಡೆ ನಂಬರ್ಸ್ ಒಳಗಡೆ ಮೊದಲೇದು ಯಾವ್ದು ನಂಬರ್ ಸ್ಟೋರ್ ಆಗಿದ್ದು ನಮ್ದು 1 ಅದ. 1 ಏನಾಗ್ತದೆ ನಿಮ್ದು ಇದ್ರೊಳಗಡೆ ಬರುತ್ತೆ ನಮ್ಮನ್ನ ವೇರಿಯೇಬಲ್ ಒಳಗಡೆ ಬರುತ್ತೆ. ಹೌದಾ, ನಮ್ಮನ್ನ ವೇರಿಯೇಬಲ್ ಒಳಗಡೆ ಬಂದಾಗ ಇಲ್ಲಿ ಏನಾಯ್ತು ನಿಮ್ದು ಫಸ್ಟ್ ವ್ಯಾಲ್ಯೂ ಏನದ ನಿಮ್ದು 1 ಅದ. 0 + 1 ಏನಾಯ್ತು ನಿಮ್ದು 1 ಆಯ್ತು. ಹೌದಾ, 1 ಆಯ್ತು. ನೆಕ್ಸ್ಟ್ ಸೆಕೆಂಡ್ ಟೈಮ್ ಏನು ಮಾಡ್ತು ಮತ್ತೆ ಚೆಕ್ ಮಾಡುತ್ತೆ. ಸೆಕೆಂಡ್ ಒಳಗಡೆನೂ ಕೂಡ ಏನದ ನಿಮ್ದು 2 ಅಂತದ. ಅವಾಗ ಇಲ್ಲೇನಾಗ್ತದೆ ಸೆಕೆಂಡ್ ಟೈಮ್ ಇಲ್ಲೇನಾಯ್ತು ನಿಮ್ದು ಫಸ್ಟ್ ಟೈಮ್ ಸಮ್ ಒಳಗಡೆ ಏನಾಗಿತ್ತು 1 ಅಂತ ಸ್ಟೋರ್ ಆಗಿತ್ತು. ನೆಕ್ಸ್ಟ್ ಸೆಕೆಂಡ್ ಟೈಮ್ ಒಳಗಡೆ ಏನಾಗುತ್ತೆ ನಿಮ್ದು ಸಮ್ ಒಳಗಡೆ ವ್ಯಾಲ್ಯೂ 1 ಸ್ಟೋರ್ ಆಗಿರುತ್ತೆ. ಹೌದಾ, ವ್ಯಾಲ್ಯೂ 1 ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ನಮ್ಮ ವ್ಯಾಲ್ಯೂ ಏನಾಗಿರುತ್ತೆ ಈಗ 2 ಅಂತಂದು ಬಂದಿರುತ್ತೆ. 2 ಅಂತ ಬಂದಿರುತ್ತೆ. ಅವಾಗ ಏನಾಯ್ತು ನಿಮ್ದು ಸಮ್ ವೇರಿಯೇಬಲ್ ಒಳಗಡೆ ಏನಾಯ್ತು
ಸಮ್ ವೇರಿಯೇಬಲ್ ಒಳಗಡೆ ಈಗ 3 ಅನ್ನೋ ವ್ಯಾಲ್ಯೂ ಏನಾಗಿರುತ್ತೆ ಈಗ ಸ್ಟೋರ್ ಆಗಿರುತ್ತೆ, ಸ್ಟೋರ್ ಆಗ್ತದೆ. ನೆಕ್ಸ್ಟ್ ಟೈಮ್ ಏನಾಗ್ತದೆ ಈಗ 3 ವ್ಯಾಲ್ಯೂನ ಕನ್ಸಿಡರ್ ಮಾಡುತ್ತೆ. ಈಗ 3 ವ್ಯಾಲ್ಯೂನ ಏನು ಮಾಡುತ್ತೆ ಈಗ ಕನ್ಸಿಡರ್ ಮಾಡುತ್ತೆ, ಹೌದಾ. ಸಮ್ ಅನ್ನೋದು ಏನಾಗಿದೆ ನಿಮ್ದು 3 ಅದನ. ನೆಕ್ಸ್ಟ್ ನಮ್ಮ ವೇರಿಯೇಬಲ್ ಒಳಗಡೆ ಏನದು ವ್ಯಾಲ್ಯೂ ಈಗ 3ನ ಏನು ಮಾಡ್ತೀವಿ ಈಗ ಕನ್ಸಿಡರ್ ಮಾಡ್ತಾ ಆ ಲೂಪ್. ಅವಾಗೇನಾಯ್ತು 3 + 3 6 ಆಯ್ತು. ನೆಕ್ಸ್ಟ್ ಈ ಸಮ್ ಅನ್ನ ವೇರಿಯೇಬಲ್ ಒಳಗಡೆ ಏನಾಯ್ತು ಈಗ ನಿಮ್ದು 6 ಅನ್ನೋ ವ್ಯಾಲ್ಯೂ ಏನಾಯ್ತು ಈಗ ಸ್ಟೋರ್ ಆಯ್ತು. ನೆಕ್ಸ್ಟ್ ಏನದರ್ ಟೈಮ್ ಏನು ಮಾಡ್ತಾರೆ ನಮ್ಮ ಒಳಗಡೆ 4 ಅನ್ನೋ ವ್ಯಾಲ್ಯೂನ ಏನು ಮಾಡ್ತೀವಿ ಈಗ ಅಸೈನ್ ಮಾಡುತ್ತೆ. ಅಂದರೆ ಏನಾಯ್ತು ಈಗ 4th ಟೈಮ್ ಸಮ್ ಅನ್ನೋ ವೇರಿಯೇಬಲ್ ಒಳಗಡೆ ಏನಾಗ್ತದೆ ನಿಮ್ದು 6 ಅದ, ಹೌದಾ. ಸಮ್ ಅನ್ನೋ ವೇರಿಯೇಬಲ್ ಒಳಗಡೆ 6 ಅದ. ನೆಕ್ಸ್ಟ್ ನಮ್ಮನ್ನ ವೇರಿಯೇಬಲ್ ಒಳಗಡೆ ಈಗ ಏನು ಮಾಡ್ತು ವ್ಯಾಲ್ಯೂ 4ನ ಏನು ಮಾಡ್ತಾ ಯೂಸ್ ಮಾಡ್ತಾ. ಅವಾಗ ಏನಾಯ್ತು ಈಗ ಸಮ್ ವೇರಿಯೇಬಲ್ ಒಳಗಡೆ ಈಗ 10 ಅನ್ನೋ ವ್ಯಾಲ್ಯೂ ಏನಾಯ್ತು ಈಗ ಸ್ಟೋರ್ ಆಯ್ತು. ಸಮ್ ಅನ್ನೋ ವೇರಿಯೇಬಲ್ ಒಳಗಡೆ 10 ಅನ್ನೋ ವ್ಯಾಲ್ಯೂ ಏನಾಯ್ತು ಈಗ ಸ್ಟೋರ್ ಆಯ್ತು. ನೆಕ್ಸ್ಟ್ ಎಟ್ ಲಾಸ್ಟ್ ಏನಾಗ್ತದೆ ಅಂತಂದ್ರೆ ಸಮ್ ಅನ್ನೋ ವೇರಿಯೇಬಲ್ ಒಳಗಡೆ ಏನಾಯ್ತು ಈಗ 10 ಅದನ. ನೆಕ್ಸ್ಟ್ ನಮ್ಮ ಒಳಗಡೆ ಏನಾಗ್ತದೆ ಈಗ ನಿಮ್ದು ಲಾಸ್ಟ್ನೇ ವ್ಯಾಲ್ಯೂ ಏನು ಸ್ಟೋರ್ ಆಗಿರುತ್ತೆ ನಿಮ್ದು ನಂಬರ್ಸ್ ಒಳಗಡೆ 5 ಅದ. ಅದನ್ನ ಏನು ಮಾಡ್ತೀಗ ನಮ್ಮನ್ನ ವೇರಿಯೇಬಲ್ ಆಗಿ ಅಸೈನ್ ಮಾಡುತ್ತಾ 5 ಅಸೈನ್ ಅಂತ. ಅವಾಗೇನಾಯ್ತು 10 + 5 15 ಆಗ್ತದೆ. ಅಂದ್ರೆ ಸಮ್ ಅನ್ನ ವೇರಿಯೇಬಲ್ ಒಳಗಡೆ 15 ಅನ್ನೋ ವ್ಯಾಲ್ಯೂ ಏನಾಯ್ತು ಇಲ್ಲಿ ನಿಮ್ದು ಸ್ಟೋರ್ ಆಯ್ತು. 15 ಅನ್ನೋ ವ್ಯಾಲ್ಯೂ ಏನಾಗ್ತದೆ ಈಗ ಸ್ಟೋರ್ ಆಗುತ್ತೆ, ಹೌದಾ. ಲಾಸ್ಟಿಗೆ ಏನು ಮತ್ತೆ ನಿಮ್ದು ಸಮ್ = 15 ಅಂತ. ಅದನ್ನ ಏನು ಮಾಡ್ತೀರಿ ಪ್ರಿಂಟ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಏನು ಮಾಡ್ತೀರಿ ಅದನ್ನು ಡಿಸ್ಪ್ಲೇ ಮಾಡ್ತೀರಿ. ಡಿಸ್ಪ್ಲೇ ಮಾಡಿದಾಗ ದ ಸಮ್ ಆಫ್ ದ ನಂಬರ್ ಈಸ್ ಅಂತಂದು ಡಿಸ್ಪ್ಲೇ ಆಗಿ ನೆಕ್ಸ್ಟ್ ಸಮ್ ವೇರಿಯೇಬಲ್ ವ್ಯಾಲ್ಯೂ ಏನಾಗಿರುತ್ತೆ ನಿಮ್ದು 15 ಇರುತ್ತಲ್ಲ ಅದನ್ನ ಏನು ಮಾಡ್ತದೆ ಡಿಸ್ಪ್ಲೇ ಮಾಡ್ತೀವಿ. ಈ ರೀತಿ ಏನಾಗ್ತದೆ ನಿಮ್ದು ಫಾರ್ ಲೂಪ್ ಎಕ್ಸಿಕ್ಯೂಟ್ ಮಾಡುತ್ತೆ. ನೆಕ್ಸ್ಟ್ ಬರೋದಾದ ನಿಮ್ದು ವೈಲ್ ಲೂಪ್. ದ ವೈಲ್ ಲೂಪ್ ಸ್ಟೇಟ್ಮೆಂಟ್ ರಿಪೀಟೆಡ್ಲಿ ಎಕ್ಸಿಕ್ಯೂಟ್ಸ್ ಅ ಕೋಡ್ and block code block while a particular condition is true. ನಮ್ದು ಪರ್ಟಿಕ್ಯುಲರ್ ಕಂಡೀಷನ್ ಟ್ರೂ ಆಗೋ ತನಕ ಏನು ಮಾಡ್ತದೆ ನಿಮ್ದು ಸ್ಟೇಟ್ಮೆಂಟ್ ಇಲ್ಲಾಂದ್ರೆ ಬ್ಲಾಕ್ ಆಫ್ ಕೋಡ್ನ ಏನು ಮಾಡ್ತಿರ್ತದೆ ಅದು ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಾನೆ ಇರುತ್ತೆ, ಹೌದಾ. ಸಿಮಿಲರ್ ಟು ಏನು ಫಾರ್ ಲೂಪ್ ಅಂತಂದು ಹೇಳ್ಬೋದು. ನೆಕ್ಸ್ಟ್ ಹಿಯರ್ ಕಂಡೀಷನ್ ಈಸ್ ಚೆಕ್ಡ್ ಎಟ್ ದ ಬಿಗಿನಿಂಗ್ ಆಫ್ ದ ಲೂಪ್. ಇಲ್ಲೇನಾಗ್ತದೆ ನಿಮ್ಮ ಕಂಡೀಷನ್ ಬಿಗಿನಿಂಗ್ ಆಫ್ ದ ಲೂಪ್ ಒಳಗಡೆ ಏನಾಗಿರುತ್ತೆ ಫಸ್ಟ್ ಕಂಡೀಷನ್ ಚೆಕ್ ಮಾಡಿ ಏನು ಮಾಡ್ತದೆ ನಿಮ್ದು ಬ್ಲಾಕ್ ಆಫ್ ಕೋಡ್ನ ಏನು ಮಾಡುತ್ತೆ ಎಕ್ಸಿಕ್ಯೂಟ್ ಮಾಡುತ್ತೆ ಇಲ್ಲ. ನೆಕ್ಸ್ಟ್ ಇಫ್ ಇಟ್ ಈಸ್ ಟ್ರೂ ದೆನ್ ದ ಲೂಪ್ಸ್ ಬಾಡಿ ಗೆಟ್ಸ್ ಎಕ್ಸಿಕ್ಯೂಟೆಡ್. ಸಪೋಸ್ ಏನಾದರೂ ನಮ್ದು ಕಂಡೀಷನ್ ಇಲ್ಲಿ ಏನಾದರೂ ಸ್ಯಾಟಿಸ್ಫೈ ಆಯ್ತು ಅಂತಂದ್ರೆ ಅವಾಗೇನಾಗ್ತದೆ ಆ ಬಾಡಿ ಒಳಗಡೆ ಏನು ಬರ್ದಿರ್ತಿರಲ್ಲ ಕೋಡ್ ಏನಾಗುತ್ತೆ ಎಕ್ಸಿಕ್ಯೂಟ್ ಆಗುತ್ತೆ. ವೆನ್ ದ ಕಂಡೀಷನ್ ಬಿಕಮ್ ಫಾಲ್ಸ್ ದೆನ್ ದ ಕಂಟ್ರೋಲರ್ ಕಮ್ಸ್ ಔಟ್ ಆಫ್ ದ ಬ್ಲಾಕ್. ಸಪೋಸ್ ಏನಾದರೂ ನಮ್ಮ ಕಂಡೀಷನ್ ಏನಾದರೂ ಟ್ರೂ ಆಗಲಿಲ್ಲ ಅಂತಂದ್ರೆ ಅವಾಗ ಏನಾಗ್ತದೆ ನಿಮ್ದು ಆ ಬ್ಲಾಕ್ ಆಫ್ ಕೋಡಿಂದ ಏನಾಗುತ್ತೆ ಹೊರಗಡೆ ಬರುತ್ತೆ. ಇದೇ ನಿಮ್ದು ವೈಲ್ ಲೂಪ್. ಇದೇ ನಿಮ್ದು ವೈಲ್ ಲೂಪದ್ದು ಏನಂತಂದ್ರೆ ಸಿಂಟ್ಯಾಕ್ಸ್ ಅಂತ ಹೇಳ್ಬೋದು, ಹೌದಾ. ವೈಲ್ ಕಂಡೀಷನ್ ಅಂತಂದು ಬರ್ದಿರಲ್ಲ, ಕಂಡೀಷನ್ ಆದಮೇಲೆ ಏನು ಯೂಸ್ ಮಾಡಿರಿ ಈಗ ಕೋಲಾನ್ ಯೂಸ್ ಮಾಡಿರಿ. ಇದೇನಂತಂದ್ರೆ ವೈಲ್ ಲೂಪದ್ದು ಸಿಂಟ್ಯಾಕ್ಸ್. ವೈಲ್ ಲೂಪ್ನ ಯಾವಾಗಲೂ ಈ ರೀತಿನೇ ಏನು ಮಾಡ್ತೀವಿ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಇದೇ ನಿಮ್ಮದು ವೈಲ್ ಲೂಪದ್ದು ಫ್ಲೋ ಚಾರ್ಟ್. ವೈಲ್ ಲೂಪದ್ದು ಫ್ಲೋ ಚಾರ್ಟ್ ಇಲ್ಲೇನಾಗುತ್ತೆ ಇಲ್ಲೂ ಕೂಡ ಸೇಮ್. ಫಸ್ಟಿಗೆ ಏನಾಗುತ್ತೆ ನಿಮ್ದು ಕಂಟ್ರೋಲ್ ಏನಾಗುತ್ತೆ ನಿಮ್ದು ಕಂಡೀಷನಿಗೆ ಬರುತ್ತಾ. ಕಂಡೀಷನಿಗೆ ಬಂದಮೇಲೆ ಇಲ್ಲೇ ಕಂಡೀಷನ್ಸ್ನ ಏನು ಮಾಡ್ತೀವಿ ಚೆಕ್ ಮಾಡುತ್ತೆ. ಕಂಡೀಷನ್ ಏನಾದರೂ ಸ್ಯಾಟಿಸ್ಫೈ ಆಯ್ತಾ ಅವಾಗ ಏನಾಗ್ತದೆ ನಿಮ್ದು ಆ ಬ್ಲಾಕ್ ಆಫ್ ಕೋಡ್ ಅಂದ್ರೆ ಬ್ಲಾಕ್ ಆಫ್ ಕೋಡ್ ಏನಾಗುತ್ತೆ ಎಕ್ಸಿಕ್ಯೂಟ್ ಆಗುತ್ತೆ. ಮತ್ತು ಒನ್ ಟೈಮ್ ಎಕ್ಸಿಕ್ಯೂಟ್ ಆದಮೇಲೆ ಏನಾಗ್ತದೆ ಮತ್ತೆ it checks the condition again. If the condition is satisfied then block of code is executed another time, ಹೌದಾ. ಇದು ಎಲ್ಲಿ ತನಕ ಎಕ್ಸಿಕ್ಯೂಟ್ ಆಗ್ತದೆ ನಮ್ದು ಎಲ್ಲಿ ತನಕ ಅಂತಂದ್ರೆ ನಮ್ದು ಆ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ತನಕ ಏನಾಗಿರುತ್ತೆ ಎಲ್ಲಿ ತನಕ ಸ್ಯಾಟಿಸ್ಫೈ ಆಗಿರುತ್ತಲ್ಲ ಅಲ್ಲಿ ತನಕ ಏನಾಗ್ತದೆ ನಿಮ್ದು ಕಂಡೀಷನ್ ಯಾವ್ದು ಬ್ಲಾಕ್ ಆಫ್ ಕೋಡ್ ಏನಾಗುತ್ತೆ ಎಕ್ಸಿಕ್ಯೂಟ್ ಆಗುತ್ತೆ, ಹೌದಾ. ಯಾವಾಗ ನಮ್ಮ ಕಂಡೀಷನ್ ಟ್ರೂ ಆಗಲ್ಲ ಅವಾಗ ಏನಾಗುತ್ತೆ ಫಾಲ್ಸ್ ಸ್ಟೇಟ್ಮೆಂಟ್ ಏನಾಗುತ್ತೆ ಎಕ್ಸಿಕ್ಯೂಟ್ ಆಗ್ತದೆ. ಅಂದ್ರೆ ಅದು ಆ ನಿಮ್ಮದು ವೈಲ್ ಲೂಪಿಂದ ಏನಾಗುತ್ತೆ ಕಂಟ್ರೋಲ್ ಹೊರಗಡೆ ಬರುತ್ತೆ. ಇದೇನಂತಂದ್ರೆ ನಿಮ್ದು ವೈಲ್ ಲೂಪ್ನ ಇಂಡಿಕೇಟ್ ಮಾಡುತ್ತೆ, ಹೌದಾ. ಫಸ್ಟಿಗೆ ಏನಾಗ್ತದೆ ನಿಮ್ದು ಪ್ರಿಂಟ್ ಎಂಟರ್ ಅ ನಂಬರ್ ಟು ಕ್ಯಾಲ್ಕುಲೇಟ್ ದೇರ್ ಸಮ್ ಆ್ಯಂಡ್ ಎಂಟರ್ 0 to stop ಅನ್ನೋದನ್ನ ಏನು ಮಾಡ್ತಿಲ್ಲ ಇಂಡಿಕೇಟ್ ಮಾಡುತ್ತೆ, ಹೌದಾ. ಅದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ನೆಕ್ಸ್ಟ್ ಸಮ್ ಅನ್ನ ವೇರಿಯೇಬಲ್ ಒಳಗಡೆ 0 ವ್ಯಾಲ್ಯೂನ ಏನು ಮಾಡ್ತಿಲ್ಲ ಯೂಸ್ ಮಾಡುತ್ತೆ. ನೆಕ್ಸ್ಟ್ ಅದಾದಮೇಲೆ ಏನು ನಂಬರ್ = ಫ್ಲೋಟ್ ಇನ್ಪುಟ್ ಎಂಟರ್ ಅ ನಂಬರ್. ಅಂದರೆ ಯೂಸರ್ ಕಡೆಯಿಂದ ಏನು ಮಾಡ್ತಿದೆ ಇನ್ಪುಟ್ ಅನ್ನೋದೇನು ಇದು ಒಂದು ಫಂಕ್ಷನ್. ಈ ಫಂಕ್ಷನ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತಲ್ಲ ಅವಾಗ ಏನಾಗ್ತದೆ ನಮ್ದು ಯೂಸರ್ ಕಡೆಯಿಂದ ಏನು ಮಾಡ್ತದೆ ಒಂದು ವ್ಯಾಲ್ಯೂನ ಏನು ಮಾಡ್ತದೆ ಎಕ್ಸೆಪ್ಟ್ ಮಾಡ್ತದೆ. ಆ ಎಕ್ಸೆಪ್ಟೆಡ್ ವ್ಯಾಲ್ಯೂನ ಏನು ಮಾಡ್ತದೆ ಫ್ಲೋಟ್ ಅನ್ನೋದು ಫಂಕ್ಷನ್ ಏನು ಮಾಡ್ತದೆ ಅಂತಂದ್ರೆ ಫ್ಲೋಟ್ ಟೈಪ್ ಆಫ್ ಡೇಟಾಕ್ಕೆ ಏನು ಮಾಡ್ತದೆ ಕನ್ವರ್ಟ್ ಮಾಡ್ತದೆ. ಅಂದ್ರೆ ಅವಾಗ ಏನಾಗ್ತದೆ ಅವಾಗ ಏನಂತಂದ್ರೆ ಅದನ್ನು ಡೆಸಿಮಲ್ ವ್ಯಾಲ್ಯೂಗೆ ಏನು ಮಾಡ್ತದೆ ಕನ್ವರ್ಟ್ ಮಾಡ್ತದೆ. ಆ ಡೆಸಿಮಲ್ ವ್ಯಾಲ್ಯೂ ಕನ್ವರ್ಟ್ ಮಾಡಿದ್ದು ಏನಾಗ್ತದೆ ನಿಮ್ದು ನಂಬರ್ ವೇರಿಯೇಬಲ್ ಒಳಗಡೆ ಏನಾಗಿರುತ್ತೆ ಸ್ಟೋರ್ ಆಗಿರುತ್ತೆ, ಓಕೆನಾ. ಈ ರೀತಿ ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು ನಾವು ವೈಲ್ ನಂಬರ್ ಈಸ್ ನಾಟ್ ಈಕ್ವಲ್ ಟು 0. ಸಪೋಸ್ ಏನಾದರೂ ನಮ್ದು ನಂಬರ್ ಇಲ್ಲಿ ಎಂಟ್ರ್ ಮಾಡಿರ್ತೀವಲ್ಲ ಏನಾದರೂ ನಂಬರ್ ಅದೇನಾದರೂ 0 ಈಕ್ವಲ್ ಇರಲಿಲ್ಲ ಅಂತಂದ್ರೆ ಅವಾಗ ಏನಾಗ್ತದೆ ನಿಮ್ದು ಸಮ್ = ಸಮ್ ಪ್ಲಸ್ ನಂಬರ್ ಅಂತಂದು ಬರುತ್ತೆ. ಅಂದ್ರೆ ಇಲ್ಲಿ ಸಮ್ಮನ ವ್ಯಾಲ್ಯೂ ಏನಾದೆ ನಿಮ್ದು 0 ಅದನ್ನ ನಂಬರ್ ವ್ಯಾಲ್ಯೂ ಏನಾದರೂ ನಾವು 1 ಏನಾದರೂ
ಯೂಸ್ ಮಾಡಿದ್ರೆ ನಾವೇನಾದರೂ ಒನ್ನ ವ್ಯಾಲ್ಯೂನ ಏನಾದರೂ ಎಂಟ್ರ್ ಮಾಡಿದ್ರೆ ಅವಾಗ ಏನಾಗ್ತದೆ ನಿಮ್ದು 0 + 1 1 ಅಂತಂದ್ರೆ ಏನಾಗ್ತದೆ ನಿಮ್ದು ಸಮ್ ಇಸ್ ಈಕ್ವಲ್ ಟು 1 ಆತಾ. ನೆಕ್ಸ್ಟ್ ಏನಾಗ್ತದೆ ನಿಮ್ದು ನಂಬರ್ ಇಸ್ ಈಕ್ವಲ್ ಟು ಫ್ಲೋಟ್ ಇನ್ಪುಟ್ ಎಂಟರ್ ನಂಬರ್ ಅಂತಂದು ಬರ್ತವೆ. ಅವಾಗ ಏನು ಮಾಡ್ತೇವೆ ಮತ್ತು ನೆಕ್ಸ್ಟ್ ಏನಾದರೂ ಇನ್ಪುಟ್ ನಂಬರ್ನ ಏನು ಮಾಡ್ಕೋ ಯೂಸರ್ ಎಂಟರ್ ಮಾಡೋಕೆ. ಈ ರೀತಿ ಏನಾಗ್ತಿರುತ್ತೆ ನಿಮ್ದು ಇದ ಸ್ಟೇಟ್ಮೆಂಟ್ ಏನಾಗ್ತಿರುತ್ತೆ, ಇದ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ. ಹೌದಲ್ರಿ, ಇದ ಸ್ಟೇಟ್ಮೆಂಟ್ ಏನಾಗ್ತಿರುತ್ತೆ ನಿಮ್ದು ಎಕ್ಸಿಕ್ಯೂಟ್ ಆಗ್ತಿರುತ್ತೆ. ಎಲ್ಲಿ ತನಕ ಆ ನಮ್ದು ವೈಲ್ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ತನಕ ಏನಾಗ್ತಿರುತ್ತೆ ನಿಮ್ದು ಇದ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ತನಕ ಇದ ಸ್ಟೇಟ್ಮೆಂಟ್ ಏನಾಗ್ತಿರುತ್ತೆ ನಿಮ್ದು ಎಕ್ಸಿಕ್ಯೂಟ್ ಆಗ್ತಿರುತ್ತೆ. ಯಾವ ನಮ್ದು ಕಂಡೀಷನ್ ಎಲ್ಲ ಸ್ಯಾಟಿಸ್ಫೈ ಆಗ್ತದಲ್ಲ ಆದಮೇಲೆ ಏನಾಗ್ತದೆ ನಿಮ್ದು ಕಂಡೀಷನ್ ಯಾವಾಗ ನಮ್ಗೆ ಸ್ಯಾಟಿಸ್ಫೈ ಆಗಲ್ಲ ಅವಾಗ ಏನಾಗ್ತದೆ ನಿಮ್ದು ಲಾಸ್ಟಿಗೆ ಪ್ರಿಂಟ್ ದ ಸಮ್ ಆಫ್ ದ ನಂಬರ್ ಈಸ್ ಅಂತಂದು ಬಂದು ಆ ಸ್ಟೇಟ್ಮೆಂಟ್ ಏನು ಮಾಡುತ್ತೆ ಸಮ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಸೇಮ್ ಇಟ್ ಈಸ್ ಆಲ್ಸೋ ಸಿಮಿಲರ್ ಟು ಏನು ಫಾರ್ ಲೂಪ್ ಒಳಗಡೆ ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಇಲ್ಲೂ ಕೂಡ ಏನಾಗುತ್ತೆ ಅದೇ ರೀತಿಯೇ ಏನಾಗುತ್ತೆ, ಇಲ್ಲೂ ಕೂಡ ಎಕ್ಸಿಕ್ಯೂಷನ್ ಆಗುತ್ತೆ. ಇಲ್ಲೂ ಕೂಡ ಸೇಮ್ ಅದೇ ರೀತಿ ಎಕ್ಸಿಕ್ಯೂಷನ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಯಾವುದಂತಂದ್ರೆ ನಿಮ್ದು ಬರೋದು ಟ್ರಾನ್ಸ್ಫರ್ ಸ್ಟೇಟ್ಮೆಂಟ್ಸ್. ಈ ಟ್ರಾನ್ಸ್ಫರ್ ಸ್ಟೇಟ್ಮೆಂಟ್ಸ್ ಏನಂತಂದ್ರೆ ಇಲ್ಲ ಇನ್ ಪೈಥಾನ್ ದ ಟ್ರಾನ್ಸ್ಫರ್ ಸ್ಟೇಟ್ಮೆಂಟ್ಸ್ ಆರ್ ಯೂಸ್ಡ್ ಟು ಅಲ್ಟರ್ ದ ಪ್ರೋಗ್ರಾಮ್ಸ್ ವೇ ಆಫ್ ಎಕ್ಸಿಕ್ಯೂಷನ್ ಇನ್ ಅ ಸರ್ಟನ್ ಮ್ಯಾನರ್. ಹೌದಾ, ಇಲ್ಲೇನು ಮಾಡ್ಬೋದು ಆ ಪ್ರೋಗ್ರಾಮದ್ದು ವೇ ಆಫ್ ಎಕ್ಸಿಕ್ಯೂಷನ್ನ ನಾವೇನು ಮಾಡ್ಬೋದು ಚೇಂಜ್ ಮಾಡ್ಬೋದು, ಅಲ್ಟರ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಏನು ಟ್ರಾನ್ಸ್ಫರ್ ಸ್ಟೇಟ್ಮೆಂಟ್ಸ್. ಫಸ್ಟಿಗೆ ಏನು ನೋಡಿದ್ವಿ ನಾವು ಕಂಟ್ರೋಲ್ ಫ್ಲೋ ಒಳಗಡೆ ಫಸ್ಟ್ನೇದು ಏನು ಬಂದಿತ್ತು ಕಂಡೀಷನ್ ಸ್ಟೇಟ್ಮೆಂಟ್ ಅಂತ ಬಂದಿದ್ದಿಲ್ಲ. ಕಂಡೀಷನ್ ಸ್ಟೇಟ್ಮೆಂಟ್ ಏನಾಗ್ತಿತ್ತು, ಸಪೋಸ್ ಏನಾದರೂ ನಮ್ದು ಗಿವನ್ ಕಂಡೀಷನ್ ಏನಾದರೂ ಟ್ರೂ ಇತ್ತು ಅಂತಂದ್ರೆ ಅವಾಗ ಏನಾಗ್ತಿತ್ತು ಒಂದು ಬ್ಲಾಕ್ ಆಫ್ ಕೋಡ್ ಎಕ್ಸಿಕ್ಯೂಟ್ ಆಗ್ತಿತ್ತು. ಫಾಲ್ಸ್ ಇದ್ರೆ ಏನದರ ಬ್ಲಾಕ್ ಆಫ್ ಕೋಡ್ ಏನಾಗಿತ್ತು ಎಕ್ಸಿಕ್ಯೂಟ್ ಆಗಿತ್ತು. ಅದ ನಿಮ್ದು ಇಟ್ರೇಟಿವ್ ಒಳಗಡೆ ಏನಾಗಿತ್ತು ಇಟ್ರೇಟಿವ್ ಸ್ಟೇಟ್ಮೆಂಟ್ ಒಳಗಡೆ ಏನಾಗಿತ್ತು ಅಂತಂದ್ರೆ ಕಂಡೀಷನ್ ನಿಮ್ದು ಎಲ್ಲಿ ತನಕ ಸ್ಯಾಟಿಸ್ಫೈ ಆಗ್ತಿತ್ತಲ್ಲ ಅಲ್ಲಿ ತನಕ ಏನಾಗ್ತಿತ್ತು ನಿಮ್ದು ಬ್ಲಾಕ್ ಆಫ್ ಕೋಡ್ ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಆಗ್ತಿತ್ತು. ಗೊತ್ತಲ್ಲ, ಅದು ಆ ರೀತಿ ಆಗ್ತಿತ್ತು. ನೆಕ್ಸ್ಟ್ ಇಲ್ಲೇ ನಿಮ್ಮ ಥರ್ಡ್ ಒನ್ ಯಾವ್ದು ಬರುತ್ತೆ ಅಂತಂದ್ರೆ ಇಲ್ಲೇ ಟ್ರಾನ್ಸ್ಫರ್ ಸ್ಟೇಟ್ಮೆಂಟ್ಸ್. ಇಲ್ಲಿ ಏನಾಗ್ತದೆ ಅಂತಂದ್ರೆ ನಿಮ್ದು ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಏನು ಮಾಡ್ತಿದ್ದೆ ಅಲ್ಟರ್ ಮಾಡುತ್ತೆ ವಿತ್ ದ ಹೆಲ್ಪ್ ಆಫ್ ಏನು ಟ್ರಾನ್ಸ್ಫರ್ ಸ್ಟೇಟ್ಮೆಂಟ್ಸ್. ಅದರೊಳಗಡೆ ಎಷ್ಟು ಬರ್ತಾವೆ ನಿಮ್ದು 2 ಟೈಪ್ಸ್ ಅವ. ಒಂದೇದು ಏನಂತಂದ್ರೆ ಬ್ರೇಕ್ ಸ್ಟೇಟ್ಮೆಂಟ್, ಇನ್ನೊಂದು ಕಂಟಿನ್ಯೂಸ್ ಸ್ಟೇಟ್ಮೆಂಟ್. ಹೌದಾ, ಅದರೊಳಗಡೆ ಒಂದೇದು ಯಾವುದು ಬ್ರೇಕ್ ಸ್ಟೇಟ್ಮೆಂಟ್. ದ ಬ್ರೇಕ್ ಸ್ಟೇಟ್ಮೆಂಟ್ ಈಸ್ ಯೂಸ್ಡ್ ಇನ್ಸೈಡ್ ದ ಲೂಪ್ ಟು ಎಕ್ಸಿಟ್ ಔಟ್ ಆಫ್ ದ ಲೂಪ್. ಅಂದ್ರೆ ಏನು ಒಂದು ಲೂಪಿಂದ ಏನಾದರೂ ಹೊರಗಡೆ ಬರೋಕಂತಂದ್ರೆ ಅವಾಗ ಏನು ಯೂಸ್ ಮಾಡ್ತಾರೆ ಬ್ರೇಕ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತಾರೆ. ಹೌದಾ, ಇಟ್ ಈಸ್ ಯೂಸ್ಫುಲ್ ವೆನ್ ವಿ ವಾಂಟ್ ಟು ಟರ್ಮಿನೇಟ್ ದ ಲೂಪ್ as soon as the condition is fulfilled instead of doing the remaining iterations. ಸಪೋಸ್ ಏನಾದರೂ ನಮ್ದು ಅಲ್ಲಿ ಏನಾದರೂ ಬ್ರೇಕ್ ಸ್ಟೇಟ್ಮೆಂಟ್ ಏನಾದರೂ ಯೂಸ್ ಮಾಡಿದ ತಕ್ಷಣ ಏನಾಗುತ್ತೆ ಅದು ನಿಮ್ದು ಕಂಟ್ರೋಲ್ ಏನಾಗ್ತದೆ ಅಂತಂದ್ರೆ ರೀಡ್ ಮಾಡ್ತಾ. ಹೌದಾ, ರೀಡ್ ಮಾಡಿದ ತಕ್ಷಣ ಏನಾಗ್ತದೆ ನಿಮ್ದು ಆ ಲೂಪಿಂದ ಹೊರಗಡೆ ಬಂದುಬಿಡ್ತದೆ. ನೆಕ್ಸ್ಟ್ ಫರ್ದರ್ ಇಟ್ರೇಷನ್ಸ್ನ ಏನು ಮಾಡಲ್ಲ, ಅದು ಎಕ್ಸಿಕ್ಯೂಟ್ ಮಾಡೋಂಗೇ ಇಲ್ಲ. ಇಟ್ ರೆಡ್ಯೂಸಸ್ ದ ಎಕ್ಸಿಕ್ಯೂಷನ್ ಟೈಮ್. ಇದರಿಂದ ಏನಾಗ್ತದೆ ನಿಮ್ದು ಎಕ್ಸಿಕ್ಯೂಷನ್ ಟೈಮದ್ದು ಏನಾಗ್ತದೆ ಇಲ್ಲೇ ರೆಡ್ಯೂಸ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಏನು ಬ್ರೇಕ್ ಸ್ಟೇಟ್ಮೆಂಟ್. Whenever the controller encountered a break statement, it comes out of the loop immediately. ಇದನ್ನು ಆಲ್ರೆಡಿ ಏನು ಮಾಡಿ ನಿಮಗೆ ಹೇಳೇನು. ಹೌದಾ, ಇದೇ ನಿಮ್ಮದು ಬ್ರೇಕ್ ಸ್ಟೇಟ್ಮೆಂಟ್ ಇದ್ದೇನೆ ಸಿಂಟ್ಯಾಕ್ಸ್, ಇಲ್ಲಾಂದ್ರೆ ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು. ಹೌದಾ, ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಾರ ನೋಡ್ರಿಲ್ಲ. ಇಲ್ಲೇನಾದ ನಿಮ್ದು ಫಾರ್ ನಮ್ ಇನ್ ರೇಂಜ್ ಅಂತದ. ಹೌದಾ, ಅಪ್ ಟು ಎಲ್ಲಿ ತನಕ ಕೊಟ್ಟೇವಿಲ್ಲ, ರೇಂಜ್ 10 ತನಕ ಕೊಟ್ಟೇವೆ. ನೆಕ್ಸ್ಟ್ ಇಲ್ಲಿ ಕಂಡೀಷನ್ಸ್ನ ಮೆನ್ಷನ್ ಮಾಡೇವಿ. ಇಫ್ ಕಂಡೀಷನ್ ಮತ್ತು ನೋಡ್ರಿ, ಇಫ್ ನಂಬರ್ ಈಸ್ ಗ್ರೇಟರ್ ದ್ಯಾನ್ 5. ಹೌದಾ, ನಂಬರ್ ಏನಾದರೂ ನಮ್ದು ಗ್ರೇಟರ್ ದ್ಯಾನ್ 5 ಇತ್ತು ಅಂತಂದ್ರೆ ಅಲ್ಲಿ ತನಕನೇ ಏನು ಮಾಡ್ತಾನೆ ನಮ್ದು ನಂಬರ್ ಏನಾದರೂ ನಮ್ದು 5ಕಿಂತ ಗ್ರೇಟರ್ ಇತ್ತು ಅಂತಂದ್ರೆ ಅವಾಗ ಪ್ರಿಂಟ್ ಸ್ಟಾಪ್ ಪ್ರೊಸೆಸಿಂಗ್ನ ಏನು ಮಾಡ್ತದೆ ಎಕ್ಸಿಕ್ಯೂಟ್ ಮಾಡುತ್ತೆ. ಹೌದಾ, ಅದಾದ್ಮೇಲೆ ಏನು ಮಾಡುತ್ತೆ ನಿಮ್ದು ಬ್ರೇಕ್ ಸ್ಟೇಟ್ಮೆಂಟ್ನ ಇಂಡಿಕೇಟ್ ಮಾಡ್ತಾ. ಹೌದಾ, ಅದನ್ನು ಎಕ್ಸಿಕ್ಯೂಟ್ ಮಾಡಿ ಟ್ರೈ ಮಾಡ್ತಾ. ಅದಾದ್ಮೇಲೆ ನೆಕ್ಸ್ಟ್ ಪ್ರಿಂಟ್ ನಮ್ ಅಂತ ಬರುತ್ತೆ. ಇಲ್ಲಿ ಏನಾಗ್ಯದ ನೋಡ್ರಿಲ್ಲ, ಇದು ಯಾವಾಗ ಎಕ್ಸಿಕ್ಯೂಟ್ ಆಗ್ತದಲ್ಲ ಅವಾಗ ಏನು ಬಂದ ನಿಮ್ದು 0 1 2 3 4 5 ಅಲ್ಲಿ ತನಕ ಏನಾಗ್ಯದ ನಿಮ್ದು ಅಷ್ಟೇ ಡಿಸ್ಪ್ಲೇ ಆಗಿದೆ ಇಲ್ಲಿ ನಂಬರ್ಸ್. ಅದ್ರಲ್ಲಿ ಅಲ್ಲಿ ತನಕ ಅಷ್ಟೇ ಏನಾಗಿದೆ ನಿಮ್ದು ಡಿಸ್ಪ್ಲೇ ಆಗಿದೆ. ಅದಾದ್ಮೇಲೆ ಏನಾಗಿದೆ ನಿಮ್ದು ಸ್ಟಾಪ್ ಪ್ರೊಸೆಸಿಂಗ್ ಅಂತ ಬಂದು. ಎದಕ್ಕೆ ಬಂತು ಸ್ಟಾಪ್ ಪ್ರೊಸೆಸಿಂಗ್ ಅಂತಂದ್ರೆ ಎದಕ್ಕಂತಂದ್ರೆ ನಾವು ಬ್ರೇಕ್ ಸ್ಟೇಟ್ಮೆಂಟ್ನ ಯೂಸ್ ಮಾಡೇವಲ್ಲ ಬ್ರೇಕ್ ಸ್ಟೇಟ್ಮೆಂಟ್ನ ಯೂಸ್ ಮಾಡೇವಿ. ಸೊ ಆಗಿದಾಗ ಏನಾಗ್ತಲ್ಲ ಸ್ಟಾಪ್ ಪ್ರೊಸೆಸಿಂಗ್ ಅಂತ ಬರುತ್ತೆ. ಇಲ್ಲಿ ಸಪೋಸ್ ಏನಾದರೂ ನೀವು ನಂಬರ್ 9 ತನಕ ತೊಗೊಂಡ್ರೆ ಏನಾಗ್ತದೆ ನಿಮ್ದು 0 to 9 ತನಕ ಬರುತ್ತೆ, ಅಲ್ಲಿ ತನಕ ಬರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಏನಾಗ್ತದೆ ನಿಮ್ದು ಸ್ಟಾಪ್ ಪ್ರೊಸೆಸಿಂಗ್ ಅಂತ ಬರುತ್ತೆ. ಯಾಕಂದ್ರೆ ಅಲ್ಲಿ ಪ್ರಿಂಟ್ ಆದಮೇಲೆ ಏನು ಯೂಸ್ ಮಾಡೇವಿ ನಾವು ಅಲ್ಲೇ ಬ್ರೇಕ್ ಸ್ಟೇಟ್ಮೆಂಟ್ನ ಯೂಸ್ ಮಾಡೇವಿ. ಓಕೆ, ವಸುಂಧರಾ ರಾವ್, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅರೇ ಆ್ಯಂಡ್ ಲಿಸ್ಟ್ ಟೈಪ್ ಆಫ್ ಡೇಟಾ? ಓಕೆ, ಇದು ಲಿಸ್ಟ್ ಟೈಪ್ ಆಫ್ ಡೇಟಾ ನೋಡೋಣ ಅಂತ. ಅರೇ ಅಂತಂದ್ರೆ ಏನು ಸಿಮಿಲರ್ ಎಲ್ಲ. ಹೌದಾ, ಅರೇಗೂ ಮತ್ತು ಲಿಸ್ಟ್ ಟೈಪ್ ಆಫ್ ಡೇಟಾಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಆದರೆ ನಿಮ್ಮದು ಡೇಟಾ ಟೈಪ್ನ ನಾವು ಅರೇ ಒಳಗಡೆ ಏನು ಮಾಡಲ್ಲ, ಮೆನ್ಷನ್ ಮಾಡಲ್ಲ. ಹೌದಾ, ಅದನ್ನು ಯಾವಾಗಲೂ ಎದ್ರೊಳಗೆ ಮೆನ್ಷನ್ ಮಾಡ್ತೀವಿ ಅಂತಂದ್ರೆ ಲಿಸ್ಟ್ ಒಳಗಡೆ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಲಿಸ್ಟ್ ಟೈಪ್ ಆಫ್ ಡೇಟಾ ಅಂತಂದ್ರೂ ಒಂದ, ಅರೇ ಅಂತಂದ್ರೂ ಒಂದ. ಹೌದಾ, ಆದ್ರೆ ಅದು ನಿಮ್ಮ ಪೈಥಾನ್ ಒಳಗಡೆ ಅರೇನ ಏನು ಮಾಡಿಲ್ಲ, ಇಲ್ಲಿ ಡೇಟಾ ಟೈಪ್ ಅಂತಂದು ಮೆನ್ಷನ್ ಮಾಡಿಲ್ಲ. ಅದ್ರ ಬದಲು ಏನು ಮಾಡ್ಯಾರಿಲ್ಲ ಲಿಸ್ಟ್ ಟೈಪ್ ಆಫ್ ಡೇಟಾನ ಏನು ಮಾಡಿ ಲಿಸ್ಟ್ನ ಏನು ಮಾಡ್ಯಾರಿಲ್ಲ ಡೇಟಾ ಟೈಪ್ನ ಯೂಸ್ ಮಾಡ್ಯಾರ.
ಎರಡು ಕೂಡ ಸೇಮ್ ಅರೇ ಅದು. ತಡ್ರಿ ತೋರಿಸ್ತಾನೆ ಅದು. ಹೌದಾ, ಇದು ಕೂಡ ಏನು ನಿಮ್ದು ಅರೇ ಅಂತಂದು ಹೇಳ್ಬೋದು. ಹೌದಾ, ಇಟ್ ಈಸ್ ಆಲ್ಸೋ ಅರೇ. ಇದು ಕೂಡ ಏನು ಅರೇ ಅಂತಂದು ಹೇಳ್ಬೋದು. ಹೌದಾ, ಆದರೆ ಇದ್ರೊಳಗಡೆ ಏನಂತಂದ್ರೆ ನಿಮ್ದು ಡೇಟಾ ಟೈಪ್ ಒಳಗಡೆ ಅರೇ ಅನ್ನೋದು ಕಾನ್ಸೆಪ್ಟ್ ಬಂದಿಲ್ಲ ಡೇಟಾ ಟೈಪ್ ಒಳಗಡೆ. ಅದ್ರ ಬದಲು ಏನು ಮಾಡ್ಯಾರ ಅಂತಂದ್ರೆ ಲಿಸ್ಟ್ ಅಂತಂದು ಮೆನ್ಷನ್ ಮಾಡ್ಯಾರ. ಹೌದಾ, ಡೇಟಾ ಟೈಪ್ ಒಳಗಡೆ ಏನಂತಂದ್ರೆ ಲಿಸ್ಟ್ ಅಂತಂದು ಬಂದದ. ಗೊತ್ತದಲ್ಲ, ಈ ರೀತಿ ರೀ. ನೆಕ್ಸ್ಟ್ ಯಾವ್ದಂತಂದ್ರೆ ಬರೋದೀಗ ನಿಮ್ದು ಫಾರ್ ಲೂಪ್ ಆತು, ವೈಲ್ ಲೂಪ್ ಆತು, ನೆಕ್ಸ್ಟ್ ಟ್ರಾನ್ಸ್ಫರ್ ಆಯ್ತು, ಬ್ರೇಕ್ ಸ್ಟೇಟ್ಮೆಂಟ್. ಇದೇನಾಗಿತ್ತು ಬ್ರೇಕ್. ಅಪ್ ಟು ಎಲ್ಲಿ ತನಕ ನಾವು ಇದನ್ನು ಮಾಡ್ತೀವಲ್ಲ ಅಲ್ಲಿ ತನಕ ಇಟ್ರೇಷನ್ಸ್ ಬಂದು ಯಾವ ಬ್ರೇಕ್ ಸ್ಟೇಟ್ಮೆಂಟ್ನ ಎನ್ಕೌಂಟರ್ ಮಾಡ್ತಲ್ಲ ಅವಾಗ ಏನಾಗ್ತದೆ ನಿಮ್ದು ಅಲ್ಲಿಗೆ ನಿಮ್ದು ಲೂಪ್ ಸ್ಟೇಟ್ಮೆಂಟ್ ಏನಾಗುತ್ತೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಗ್ತದೆ. ನೆಕ್ಸ್ಟ್ ಯಾವ್ದಂತಂದ್ರೆ ನಿಮ್ದು ಸೆಕೆಂಡ್ ಒನ್ ಕಂಟಿನ್ಯೂಸ್ ಸ್ಟೇಟ್ಮೆಂಟ್. ದ ಕಂಟಿನ್ಯೂಸ್ ಸ್ಟೇಟ್ಮೆಂಟ್ ಈಸ್ ಯೂಸ್ಡ್ ಟು ಸ್ಕಿಪ್ ದ ಕರೆಂಟ್ ಇಟ್ರೇಷನ್ ಆ್ಯಂಡ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಇಟ್ರೇಷನ್. ಇಲ್ಲಿ ಕಂಟಿನ್ಯೂಗೂ ಮತ್ತು ಬ್ರೇಕಿಗೂ ಏನು ಮೇನ್ ಡಿಫ್ರೆನ್ಸ್ ಅಂತಂದ್ರೆ ಯಾವಾಗ ನಿಮ್ದು ಬ್ರೇಕ್ ಸ್ಟೇಟ್ಮೆಂಟ್ ಬರುತ್ತಲ್ಲ ಅವಾಗ ಏನಾಗ್ತದೆ ನಿಮ್ದು ಎಕ್ಸಿಕ್ಯೂಷನ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಬ್ರೇಕ್ ಸ್ಟೇಟ್ಮೆಂಟ್ ವೆನ್ ಎವರ್ ದ ಕಂಟ್ರೋಲ್ ಎನ್ಕೌಂಟರ್ಸ್ ಬ್ರೇಕ್ ಸ್ಟೇಟ್ಮೆಂಟ್ ದೆನ್ ದ ಎಕ್ಸಿಕ್ಯೂಷನ್ ವಿಲ್ ಟರ್ಮಿನೇಟ್. ಅಲ್ಲಿಗೆ ಏನಾಗ್ತದೆ ನಿಮ್ದು ಎಕ್ಸಿಕ್ಯೂಷನ್ ಟರ್ಮಿನೇಟ್ ಆಗುತ್ತೆ. ಬಟ್ ಇನ್ ಕೇಸ್ ಆಫ್ ಕಂಟಿನ್ಯೂಸ್ ಸ್ಟೇಟ್ಮೆಂಟ್ ವೆನ್ ಕಂಟಿನ್ಯೂಸ್ ಸ್ಟೇಟ್ಮೆಂಟ್ ಎನ್ಕೌಂಟರ್ಸ್ ಓಕೆ ದೆನ್ ದಟ್ ಟೈಮ್ ಏನಾಗುತ್ತೆ ಅಂತಂದ್ರೆ ಕರೆಂಟ್ ಇಟ್ರೇಷನ್ ವಿಲ್ ಬಿ ಸ್ಕಿಪ್ಡ್. ಅವಾಗ ಏನಾಗ್ತದೆ ನಿಮ್ದು ಓನ್ಲಿ ಕರೆಂಟ್ ಇಟ್ರೇಷನ್ ಅಷ್ಟೇ ಏನಾಗುತ್ತೆ ಸ್ಕಿಪ್ ಆಗುತ್ತೆ. ಸ್ಕಿಪ್ ಆಗಿ ನೆಕ್ಸ್ಟ್ ಇಟ್ರೇಷನಿಂದ ಏನು ಮಾಡ್ತದೆ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡ್ತದೆ. ಅದೇನು ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಯಾವ್ದು ನಿಮ್ದು ಕಂಟಿನ್ಯೂ ಮತ್ತು ಬ್ರೇಕ್. ಯಾವಾಗ ನಿಮ್ದು ಬ್ರೇಕ್ ಸ್ಟೇಟ್ಮೆಂಟ್ ಎನ್ಕೌಂಟರ್ ಆಗ್ತಲ್ಲ ಅದಾದ ತಕ್ಷಣ ಏನಾಗ್ತದೆ ನಿಮ್ದು ಎಕ್ಸಿಕ್ಯೂಷನ್ ಅಲ್ಲಿಗೆ ಸ್ಟಾಪ್ ಆಯ್ತು, ಮತ್ತು ಫರ್ದರ್ ಎಕ್ಸಿಕ್ಯೂಷನ್ ಆಗಂಗೇ ಇಲ್ಲ. ಅದೇ ಇನ್ ಕೇಸ್ ಆಫ್ ಏನು ಕಂಟಿನ್ಯೂ ಸ್ಟೇಟ್ಮೆಂಟ್ ಏನಾದರೂ ಎನ್ಕೌಂಟರ್ ಆತಂತಂದ್ರೆ ಅವಾಗ ಏನಾಗ್ತದೆ ಆ ಇಟ್ರೇಷನ್ನ ಬಿಟ್ಟು ಮತ್ತೆ ನೆಕ್ಸ್ಟ್ ಏನಾಗ್ತದೆ ಫರ್ದರ್ ಇಟ್ರೇಷನಿಂದ ಏನಾಗ್ತದೆ ನಿಮ್ದು ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲದಲ್ಲ ಇದೇನಂತಂದ್ರೆ ನಿಮ್ದು ಎಕ್ಸಾಂಪಲ್. ಇಲ್ಲಿ ಕೂಡ ಏನು ಮಾಡಿರಿ ಫಾರ್ ನಮ್ ಇನ್ ರೇಂಜ್ 3 to 8 ಅಂದ್ರೆ 3 to 8 ಅಲ್ಲಿ ತನಕ ನಂಬರ್ಸ್ನಷ್ಟೇ ಏನು ಮಾಡ್ತಿದ್ದು ಯೂಸ್ ಮಾಡುತ್ತೆ. ಹೌದಾ, ಇಫ್ ನಮ್ ಈಸ್ ಈಕ್ವಲ್ ಟು 5 ಯಾವಾಗ ನಮ್ಮ ನಂಬರ್ 5 ಬರುತ್ತಲ್ಲ 5 ಏನಾಗ್ತದೆ ನಿಮ್ದು ಸ್ಟಾಪ್ ಆಗುತ್ತೆ, ಅಲ್ಲಿಗೆ ಸ್ಟಾಪ್ ಆಗ್ತದೆ. ಕಂಟಿನ್ಯೂ ಅಂತಂದ್ರೆ ಅಂದ್ರೆ ಏನು ಅಲ್ಲಿಗೆ ಸ್ಕಿಪ್ ಮಾಡುತ್ತೆ. ಸ್ಕಿಪ್ ಮಾಡಿ ಮತ್ತೆ ನೆಕ್ಸ್ಟ್ ಇಟ್ರೇಷನಿಂದ ಏನು ಮಾಡ್ತದೆ ಎಕ್ಸಿಕ್ಯೂಟ್ ಮಾಡ್ತದೆ. ಅದಕ್ಕೆ ನೋಡ್ರಿಲ್ಲ 3, 4, 6, 7 ಅಷ್ಟೇ ಏನು ಮಾಡೋದಲ್ಲಿ ಎಕ್ಸಿಕ್ಯೂಟ್ ಮಾಡಿದೆ. ಹೌದಾ, 3 to 8 ಅಂತಂದ್ರೆ ಅದನ್ನು ಅಪ್ ಟು 7 ತನಕ ಅಷ್ಟೇ ಏನು ಮಾಡ್ತದೆ ಎಕ್ಸಿಕ್ಯೂಟ್ ಮಾಡುತ್ತೆ. 8ನ ಏನು ಮಾಡಲ್ಲ ಇನ್ಕ್ಲೂಡ್ ಮಾಡಂಗಿಲ್ಲ, ಯಾಕಂದ್ರೆ ನಮ್ಮ ಸ್ಟಾರ್ಟ್ ಆಗೋದಲ್ಲಿಂದ 0ದಿಂದ ಸ್ಟಾರ್ಟ್ ಆಗುತ್ತೆ. ಹೌದಾ, ಸೊ ಆಗಿದಾಗ ಏನು 0 to 7 ಅಂದರೆ ಟೋಟಲ್ ಎಷ್ಟು ಆಯ್ತು ನಿಮ್ದು 8 ನಂಬರ್ಸ್ ಆಯ್ತು. ಸೊ ಇದನ್ನು ಲಾಸ್ಟ್ನೇದನ್ನು ಏನು ಮಾಡ್ತೀವಿ ನಾವು ರೇಂಜ್ ಒಳಗಡೆ ಅದನ್ನು ನಾವು ಯೂಸ್ ಮಾಡಲ್ಲ. ಅದರದ್ದು ಒಂದು ನಂಬರ್ ಕಡಿಮೆ ಏನು ಮಾಡ್ತೇವೆ ಯೂಸ್ ಮಾಡ್ತೇವೆ, ಅಂದರೆ ಅಪ್ ಟು 7 ತನಕ ಅಷ್ಟೇ ಯೂಸ್ ಮಾಡ್ತೇವೆ. ಸಪೋಸ್ ಇಲ್ಲ 3, 10 ಇತ್ತು ಅಂತೇಳಿ ಅವಾಗ 3 to 10 ತನಕ ಅಷ್ಟೇ ಏನು ಮಾಡ್ತೇವೆ ಅಲ್ಲೇ 3 to 10 ಇತ್ತಂತಂದ್ರೆ 3 to 9 ತನಕ ಅಷ್ಟೇ ಏನು ಮಾಡ್ತೇವೆ ಇಟ್ರೇಷನ್ಸ್ನ ಯೂಸ್ ಮಾಡ್ತೇವೆ. ಇಲ್ಲೇನಾಗಿದೆ ನಿಮ್ದು ಸಪೋಸ್ ಏನಾದರೂ ನಮ್ಮ ನಂಬರ್ ವ್ಯಾಲ್ಯೂ ಏನಾದರೂ 5 ಈಕ್ವಲ್ ಇತ್ತು ಅಂತಂದ್ರೆ ಅವಾಗ ಕಂಟಿನ್ಯೂಸ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ಬೇಕು. ಅದು ಎಕ್ಸಿಕ್ಯೂಟ್ ಆದಾಗ ಏನಾಯ್ತು ನಿಮ್ದು ಆ ನಂಬರ್ನ ಏನು ಮಾಡಲ್ಲ ಎಕ್ಸಿಕ್ಯೂಟ್ ಮಾಡೋಂಗಿಲ್ಲ. ಸೊ ಆಗಿದಾಗ 3, 4 ಆದಮೇಲೆ 5 ನಂಬರ್ನ ಏನು ಮಾಡ್ತಾ ಸ್ಕಿಪ್ ಮಾಡಿ ನೆಕ್ಸ್ಟ್ ಇಟ್ರೇಷನ್ ಏನು ಮಾಡ್ತದೆ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತದೆ. ಅಪ್ ಟು ಎಲ್ಲಿ ತನಕ ಮಾಡ್ತೀನಿ ನಿಮ್ದು 7, ಯಾಕಂದ್ರೆ ನಮ್ದು ರೇಂಜ್ ಎಲ್ಲಿ ತನಕ ಅದ 3 to 8 ತನಕ ಅದ. ಸೊ ಆಗಿದಾಗ 7 ತನಕ ಅಷ್ಟೇ ಏನು ಮಾಡ್ತದೆ ಎಕ್ಸಿಕ್ಯೂಟ್ ಮಾಡುತ್ತೆ. ನೆಕ್ಸ್ಟ್ ಅದು ಬರುತ್ತೆ ಅಂತಂದ್ರೆ ನೀವು ಕೇಳಿದ್ರಲ್ಲ ಅದ ನಿಮ್ದು ಅರೇಸ್ ಇನ್ ಪೈಥಾನ್. ಆದ್ರೆ ಅರೇ ಅನ್ನೋದೇನು ಇಟ್ ಈಸ್ ನಾಟ್ ಅ ಡೇಟಾ ಟೈಪ್ ಇನ್ ಕೇಸ್ ಆಫ್ ಪೈಥಾನ್. ಓಕೆ, ಇಟ್ ಈಸ್ ಅ ಕಾನ್ಸೆಪ್ಟ್. ಅರೇಸ್ ಇನ್ ಪೈಥಾನ್ ವಾಟ್ ಈಸ್ ಅರೇ? ಅರೇ ಇಸ್ ಅ ಸ್ಪೆಷಲ್ ವೇರಿಯೇಬಲ್ ವಿಚ್ ಕ್ಯಾನ್ ಹೋಲ್ಡ್ ಮೋರ್ ದನ್ 1 ವ್ಯಾಲ್ಯೂ ಎಟ್ ಅ ಟೈಮ್. ಇಲ್ಲೂ ಕೂಡ ಏನು ನಿಮ್ದು ಒಂದು ವೇರಿಯೇಬಲ್ ಏನಾಗ್ತದೆ ನಿಮ್ದು ಮೋರ್ ದನ್ 1 ವ್ಯಾಲ್ಯೂನ ಏನು ಮಾಡುತ್ತಾ ಹೋಲ್ಡ್ ಮಾಡುತ್ತೆ. ಹೌದಾ, ನೆಕ್ಸ್ಟ್ ಇಫ್ ವಿ ಹ್ಯಾವ್ ಲಿಸ್ಟ್ ಆಫ್ ಐಟಮ್ಸ್ ಅ ಲಿಸ್ಟ್ ಆಫ್ ಕಾರ್ ನೇಮ್ಸ್ ಫಾರ್ ಎಕ್ಸಾಂಪಲ್ ಸ್ಟೋರಿಂಗ್ ದ ಕಾರ್ ಇನ್ ಅ ಸಿಂಗಲ್ ವೇರಿಯೇಬಲ್ ಕುಡ್ ಲುಕ್ ಲೈಕ್ ದಿಸ್. ಹೌದಾ, ಇಲ್ಲೇನಿಲ್ಲ ನಿಮ್ದು ಕಾರ್ 1 ಫೋರ್ಡ್ ಅಂತ ಬರ್ತೀರಿ, ಕಾರ್ 2 ವೋಲ್ವೋ, ಕಾರ್ 3 BMW. Here car 1 is a variable, car 2 is also variable, car 3 is also variable, but value is separately assigned to the separate variables. ಹೌದಾ, ಇಲ್ಲಿ ಏನು ಮಾಡೇವಿ ನಾವು ಕಾರ್ ನೇಮ್ನ ಏನು ಮಾಡೇವಿ ಸಪ್ರೇಟ್ ಆಗಿ ವೇರಿಯೇಬಲ್ ಕಡೆ ಏನು ಮಾಡೇವಿ ಅಸೈನ್ ಮಾಡೇವಿ. ಅದ್ರ ಬದಲಿ ನಾವೇನು ಮಾಡ್ಬೋದು ಸಿಂಗಲ್ ವೇರಿಯೇಬಲ್ನ ಯೂಸ್ ಮಾಡಿ ಇವೆಲ್ಲ ಕಾರ್ ನೇಮ್ನ ಏನು ಮಾಡ್ಬೋದು ಸಿಂಗಲ್ ವೇರಿಯೇಬಲ್ ಒಳಗಡೆ ಏನು ಮಾಡ್ಬೋದಿಲ್ಲ ಯೂಸ್ ಮಾಡ್ಬೋದು. ಗೊತ್ತದಲ್ಲ, ಕಾರ್ಸ್ ಈಸ್ ಈಕ್ವಲ್ ಟು ಫೋರ್ಡ್, ವೋಲೋ ಮತ್ತು BMW. ಇದೇನಿದೆ ಯಾವ ಡೇಟಾ ಟೈಪ್ ಇದೆ ನಿಮ್ದು? ಯಾವ ಡೇಟಾ ಟೈಪ್? ಲಿಸ್ಟ್ ಡೇಟಾ ಟೈಪ್, ಅರೇ ಡೇಟಾ ಟೈಪ್ ಅಲ್ಲ. ಹೌದಾ, ಇದನ್ನೇನು ಕರಿತೀವಿ ಅಂತಂದ್ರೆ ಅರೇ ಅಂತಂದು ಕರಿತೀವಿ ಖರೆ, ಆದರೆ ಇದೇನಿದೆ ಲಿಸ್ಟ್ ಡೇಟಾ ಟೈಪ್ ಒಳಗಡೆ ಬರುತ್ತೆ. ನೆಕ್ಸ್ಟ್ ಆಕ್ಸೆಸ್ ದ ಎಲಿಮೆಂಟ್ಸ್ ಆಫ್ ಆನ್ ಅರೇ. ನೋಡ್ರಿ, ವಿ ಕ್ಯಾನ್ ಆಕ್ಸೆಸ್ ಆನ್ ಅರೇ ಎಲಿಮೆಂಟ್ ಬೈ ರೆಫರಿಂಗ್ ದ ಇಂಡೆಕ್ಸ್ ನಂಬರ್. ಹೇಳಿದ್ನಲ್ಲ ಇಂಡೆಕ್ಸ್ ನಂಬರ್ ಅಂತಂದ್ರೆ ಫೋರ್ಡ್ ಅನ್ನೋದು ಏನು ಮಾಡುತ್ತೆ ನಿಮ್ದು 0th ಇಂಡೆಕ್ಸ್ ನಂಬರ್ನ ಇಂಡಿಕೇಟ್ ಮಾಡುತ್ತೆ, ವೋಲ್ವೋ ಅನ್ನೋದು ಫಸ್ಟ್ ಇಂಡೆಕ್ಸ್ ನಂಬರ್ನ ಇಂಡಿಕೇಟ್ ಮಾಡುತ್ತೆ, BMW ಸೆಕೆಂಡ್ ಇಂಡೆಕ್ಸ್ ನಂಬರ್ನ ಇಂಡಿಕೇಟ್ ಮಾಡುತ್ತೆ. ಯಾವಾಗಲೂ ನಿಮ್ದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಒಳಗಡೆ ಯಾವಾಗಲೂ ಇಂಡೆಕ್ಸ್ ನಂಬರ್ನ ನಾವು 1 ಇಂದ ಸ್ಟಾರ್ಟ್ ಮಾಡಲ್ಲ, ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ 0th ಇಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಹಾಗಿದಾಗ ಏನಾಯ್ತು
ಇದಕ್ಕೆ ನಾವು 0th ಅಂತಂದು ಅಸೈನ್ ಮಾಡ್ತೀವಿ. ಹೌದಾ, 0 ಒಳಗಡೆ ಸ್ಟೋರ್ ಆಗಿರುತ್ತೆ, ಇದು ನಿಮ್ಮದು 1 ಒಳಗಡೆ ಸ್ಟೋರ್ ಆಗಿರುತ್ತೆ, ಇದು ನಿಮ್ಮದು ಸೆಕೆಂಡ್ ಒಳಗಡೆ ಸ್ಟೋರ್ ಆಗಿರುತ್ತೆ. ಹೌದಾ, ಇಲ್ಲೇನಾದ್ರೂ ನಾವು ಕಾರ್ಸ್ ಆಫ್ 0, ಕಾರ್ ಅನ್ನೋದೇನು ವೇರಿಯೇಬಲ್. ಹೌದಾ, ಅದರೊಳಗಡೆ ನಮ್ಮದು 0th ಇಂಡೆಕ್ಸ್ ಒಳಗಡೆ ಏನು ಸ್ಟೋರ್ ಆಗಿದೆ ಅನ್ನೋದನ್ನು ಇನಿಷಿಯಲೈಸ್ ಮಾಡ್ಕೊಂಡ್ರೆ ಅವಾಗ ಏನು ಮಾಡ್ತೀರಿ, ಕಾರ್ಸ್ ಆಫ್ 0 ಅಂತಂದು ಬರೀತೀರಿ. ಅವಾಗ ಇಲ್ಲೇನಾಯ್ತು, ಕಾರ್ಸ್ ಅಂತಂದ್ರೆ ಏನು, ಕಾರ್ಸ್ ಒಳಗಡೆ ಏನೇನವ ನಿಮ್ಮದು ವ್ಯಾಲ್ಯೂ, ಫೋರ್ಡ್ ಅದ, ವೋಲ್ವೋ ಅದ ಮತ್ತು BMW ಅದ. ಅದರೊಳಗಡೆ ನಮ್ಗೆ 0th ಇಂಡೆಕ್ಸ್ ವ್ಯಾಲ್ಯೂನ ಏನು ಮಾಡ್ಕೊಂತಂದ್ರೆ ಇನ್ನೊಂದು ವೇರಿಯೇಬಲ್ಗೆ ಏನು ಮಾಡಬೇಕು, ಅಸೈನ್ ಮಾಡ್ತಿರಲ್ಲ. ಹೌದಾ, ಎಕ್ಸ್ ಅನ್ನೋದೇನಿಲ್ಲ ವೇರಿಯೇಬಲ್, ಆ ವೇರಿಯೇಬಲ್ಗೆ ನೀವು ಕಾರ್ಸ್ ಆಫ್ 0 ಅಂತಂದ್ರೆ ಏನು ಬಂತಿಲ್ಲ, ಫೋರ್ಡ್ ಬಂದಿರುತ್ತೆ. ಅದೇನಾದರೂ ಕಾರ್ಸ್ ಆಫ್ 1 ಇತ್ತು ಅಂತಂದ್ರೆ ಅವಾಗ ವೋಲ್ವೋ ಬರ್ತಿತ್ತು. ನೆಕ್ಸ್ಟ್ ಕಾರ್ಸ್ ಆಫ್ 2 ಅಂತ ಬಂದಿದ್ರೆ BMW ಆಗ್ತಿತ್ತು. ಅದೇನಾಗ್ತಿತ್ತು, ಎಕ್ಸ್ ವೇರಿಯೇಬಲ್ಗೆ ಏನಾಗ್ತಿತ್ತು, ಇಲ್ಲ ಅಸೈನ್ ಆಗ್ತಿತ್ತು. ಅಸೈನ್ ಅಂತಂದ್ರೇನು, ಆ ವೇರಿಯೇಬಲ್ ಒಳಗಡೆ ಸ್ಟೋರ್ ಆಗ್ತಿತ್ತು. ಅದ್ರಲ್ಲಿ ಏನಾಗಿದೆ ನಿಮ್ದು ಕಾರ್ಸ್ ಆಫ್ 0 ಅಂತಂದ್ರೆ ಆಟೋಮೆಟಿಕ್ಲಿ ಫೋರ್ಡ್ ಅನ್ನೋ ವ್ಯಾಲ್ಯೂ ಏನಾಗುತ್ತೆ, ಈ ಎಕ್ಸ್ ವೇರಿಯೇಬಲ್ ಒಳಗಡೆ ಸ್ಟೋರ್ ಆಗುತ್ತೆ. ಅದನ್ನು ನೀವೇನಾದರೂ ಪ್ರಿಂಟ್ ಮಾಡಿದ್ರೆ, ಆ ವೇರಿಯೇಬಲ್ನ ಪ್ರಿಂಟ್ ಮಾಡಿದ್ರೆ ಅವಾಗ ಏನಾಗ್ತದೆ, ನಿಮ್ದು ಫೋರ್ಡ್ ಅನ್ನೋದು ಔಟ್ಪುಟ್ ಸ್ಕ್ರೀನ್ ಒಳಗಡೆ ಡಿಸ್ಪ್ಲೇ ಆಗಿರುತ್ತೆ. ಇದೇನಿದೆ ನಿಮ್ದು ಆಕ್ಸೆಸಿಂಗ್ ದ ಎಲಿಮೆಂಟ್ಸ್ ಆಫ್ ಆನ್ ಅರೇ. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಮಾಡಿಫೈಯಿಂಗ್ ದ ಎಲಿಮೆಂಟ್ಸ್ ಆಫ್ ಆನ್ ಅರೇ. ನಾವು ಎಲಿಮೆಂಟ್ಸ್ನ ಏನು ಮಾಡ್ಬೋದು, ವಿ ಕ್ಯಾನ್ ಮಾಡಿಫೈ. ಹೌದಾ, ಫಾರ್ ಎಕ್ಸಾಂಪಲ್ ಕಾರ್ಸ್ ಈಸ್ ಈಕ್ವಲ್ ಟು ಫೋರ್ಡ್, ವೋಲ್ವೋ ಆ್ಯಂಡ್ BMW. ಇಲ್ಲೇನಾಗಿದೆ ಕಾರ್ಸ್ ಆಫ್ 0 ಅನ್ನೋದು ಏನು ಇಂಡಿಕೇಟ್ ಮಾಡ್ತಾ, ನಿಮ್ದು ಅರೇದು ಏನು ಮಾಡ್ತದೆ, 0th ಇಂಡೆಕ್ಸ್ನ ಇಂಡಿಕೇಟ್ ಮಾಡ್ತಾ, ಅಂದ್ರೆ ಏನು ಫೋರ್ಡ್ನ ಇಂಡಿಕೇಟ್ ಮಾಡಕತ್ತೆ. ಅದಕ್ಕೆ ಏನು ಮಾಡ್ತಾ ಇದ್ರಿ ನೀವು, ಬೇರೆ ವ್ಯಾಲ್ಯೂನ ಏನು ಮಾಡ್ತಾ ಇದ್ರಿ, ಈಗ ಇನಿಷಿಯಲೈಸ್ ಮಾಡ್ತಾ ಇದ್ರಿ, ಅಸೈನ್ ಮಾಡ್ತಾ ಇದ್ರಿ. ಯಾವುದಂತಂದ್ರೆ ಟೊಯೋಟಾ ಅಂತಂದು, ಮೊದಲಿಗೆ ಏನಾಯ್ತು ಫೋರ್ಡ್ ಅಂತಿತ್ತು, ಅದಕ್ಕೆ ಏನು ಮಾಡ್ತೀರಿ, ಈಗ ಟೊಯೋಟಾ ಅನ್ನೋ ವ್ಯಾಲ್ಯೂನ ಏನು ಮಾಡ್ತೀರಿ, ಅಸೈನ್ ಮಾಡ್ತೀರಿ. ಹೌದಾ, ಅದನ್ನು ನೀವೇನಾದರೂ ಪ್ರಿಂಟ್ ಕಾರ್ಸ್ ಅಂತ ಕೊಟ್ಟಾಗ ಅವಾಗ ಏನಾಗ್ತದೆ, ನಿಮ್ದು ಅವಾಗೇನಾಗ್ತದೆ ಲಿಸ್ಟ್ ಟೈಪ್ ಆಫ್ ಡೇಟಾ ಅದೇನಾಗಿರುತ್ತೆ, ಎಕ್ಸಿಕ್ಯೂಟ್ ಆಗ್ತದೆ. ಅಂದ್ರೆ ಟೊಯೋಟಾ, ವೋಲ್ವೋ, BMW. ಬಿಫೋರ್ ಎಕ್ಸಿಕ್ಯೂಷನ್ ಏನಿತ್ತು, ಫೋರ್ಡ್, ವೋಲ್ವೋ, BMW ಇತ್ತು. ಅದರೊಳಗಡೆ ಏನು ಮಾಡಿದ್ವಿ ನಾವು, ಕಾರ್ಸ್ ಆಫ್ 0 ಅಂದರೆ 0th ಇಂಡೆಕ್ಸ್ಗೆ ಏನು ಮಾಡಿದ್ವಿ ನಾವು, ಅದರದ್ದು ವ್ಯಾಲ್ಯೂನ ಮಾಡಿಫೈ ಮಾಡಿದ್ರಿ. ಟೊಯೋಟಾ ಅಂತಂದ್ರೆ ಏನು ಮಾಡ್ತೀರಿ, ಮಾಡಿಫೈ ಮಾಡಿದ್ರೆ. ಅಂದ್ರೆ ಏನಾಯ್ತು, ಈ ಸ್ಟ್ರಿಂಗ್ ಅನ್ನೋ ವ್ಯಾಲ್ಯೂನ ಏನು ಮಾಡಿದ್ರಿ, ಕಾರ್ಸ್ ಆಫ್ 0 ಅನ್ನೋ ವೇರಿಯೇಬಲ್ ಒಳಗಡೆ ಏನು ಮಾಡ್ತೀರಿ, ಅದನ್ನು ಅಸೈನ್ ಮಾಡ್ತೀರಿ. ಅಸೈನ್ ಮಾಡಿದಾಗ ಏನಾಯ್ತು, ಫೋರ್ಡ್ ಬದಲಿ ಏನಾಯ್ತು ನಿಮ್ಮದು ವೋಲ್ವೋ ಅನ್ನೋ ವ್ಯಾಲ್ಯೂ ಏನಾಗಿರುತ್ತೆ, ಟೊಯೋಟಾ ಅನ್ನೋ ವ್ಯಾಲ್ಯೂ ಏನಾಗಿರುತ್ತೆ, ಡಿಸ್ಪ್ಲೇ ಆಗಿರುತ್ತೆ. ಹೌದಾ, ನೆಕ್ಸ್ಟ್ ದ ಲೆಂತ್ ಆಫ್ ಆನ್ ಅರೇ. ನೆಕ್ಸ್ಟ್ ಆ ಅರೇದು ಲೆಂತ್ನ ಏನು ಮಾಡ್ತೀರಿ, ಈಸಿಯಾಗಿ ಇಂಡಿಕೇಟ್ ಮಾಡ್ತೀರಿ ವಿತ್ ದ ಹೆಲ್ಪ್ ಆಫ್ ಏನು, ಲೆನ್ ಫಂಕ್ಷನ್. ಹೌದಾ, ಯೂಸಿಂಗ್ ದ ಲೆನ್ ಮೆಥಡ್ ಅಂದ್ರೆ ಒಂದು, ಫಂಕ್ಷನ್ ಅಂದ್ರೆ ಒಂದು, ಎರಡು ಕೂಡ ಸೇಮ್. ಹೌದಾ, ಇದು ಕೂಡ ನೋಡ್ರಿ, ಲೆನ್ ಅಂತಂದ್ರೆ ಬರ್ದಿದ್ರೆ ಏನಾಗ್ತಿತ್ತು, ವೇರಿಯೇಬಲ್ ಅಂತಂದು ಅನ್ಸೋತಿತ್ತು. ಅದಕ್ಕೆ ಏನು ಮಾಡಿದ್ರಿ, ಈಗ ಪ್ಯಾರಂಥಸಿಸ್ ಯೂಸ್ ಮಾಡಿರಿ. ಪ್ಯಾರಂಥಸಿಸ್ ಯೂಸ್ ಮಾಡಿದ್ರೆ ಏನಾಗ್ತದೆ, ನಿಮ್ದು ಲೆನ್ ಅನ್ನೋದು ಫಂಕ್ಷನ್ ಆಯ್ತು. ಯೂಸಿಂಗ್ ದ ಲೆನ್ ಫಂಕ್ಷನ್ ಇಲ್ಲಾಂದ್ರೆ ಲೆನ್ ಮೆಥಡ್ ಟು ರಿಟರ್ನ್ ದ ಲೆಂತ್ ಆಫ್ ಆನ್ ಅರೇ, ದಟ್ ಈಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಆನ್ ಅರೇ. ಅಂದ್ರೆ ಇದೇನು ಮಾಡುತ್ತೆ, ಆ ಎಲಿಮೆಂಟ್ ಒಳಗಡೆ ಇರ್ತಕ್ಕಂಥ ಅರೇ ಒಳಗಡೆ ಇರ್ತಕ್ಕಂಥ ನಂಬರ್ ಆಫ್ ಎಲಿಮೆಂಟ್ಸ್ನ ಏನು ಮಾಡ್ತದೆ, ಡಿಸ್ಪ್ಲೇ ಮಾಡುತ್ತೆ. ಸಪೋಸ್ ಇದೇನಿದೆ ಕಾರ್ಸ್ ಅನ್ನೋದೇನೋ ಒಂದು ಅರೇ ಅಂತಂದು ಕನ್ಸಿಡರ್ ಮಾಡಿದಾಗ ಅವಾಗ ಏನಾಗ್ತದೆ, ಫೋರ್ಡ್, ವೋಲ್ವೋ ಮತ್ತು BMW ಏನು ಎಲಿಮೆಂಟ್ಸ್ ಆಫ್ ಆನ್ ಅರೇ. ಹೌದಾ, ಅದರೊಳಗಡೆ ಎಷ್ಟು ಎಲಿಮೆಂಟ್ಸ್ ಅವ, ಇಲ್ಲಿ ನಿಮ್ದು 3 ಎಲಿಮೆಂಟ್ಸ್ ಅವ. ಅದನ್ನೇನು ಮಾಡ್ತೀರಿ, ಎಕ್ಸ್ ಈಸ್ ಈಕ್ವಲ್ ಟು ಲೆನ್ ಆಫ್ ಕಾರ್ಸ್ ಅಂತ ಬರೀತೀರಿ. ಹೌದಾ, ಲೆನ್ ಆಫ್ ಕಾರ್ಸ್ ಅಂತ ಬರೀತೀರಿ. ಅದನ್ನು ನೀವು ಎಕ್ಸ್ನ ನೀವು ಪ್ರಿಂಟ್ ಮಾಡಿದಾಗ ಏನು ಬರುತ್ತೆ, 3 ಅಂತಂದು ಬರುತ್ತೆ. ಗೊತ್ತಲ್ಲ, ಇಲ್ಲೇನು ಮಾಡ್ತಾನೆ ನಿಮ್ದು ಲೆನ್ ಆಫ್ ಕಾರ್ಸ್ ಅಂತ ಬರೆದಾಗ ಏನಾಗ್ತದೆ, ನಿಮ್ದು 3 ಏನು ಮಾಡಿರಿ, ಎಲಿಮೆಂಟ್ಸ್ನ ಯೂಸ್ ಮಾಡಿರಿ. ಸಪೋಸ್ ಏನಾದರೂ ಇನ್ನೊಂದು ಎಲಿಮೆಂಟ್ನ ಯೂಸ್ ಮಾಡಿದ್ರೆ ಅವಾಗ ಏನಾಗ್ತಿತ್ತು, ಲೆನ್ ಆಫ್ ಕಾರ್ಸ್ ಅಂತಂದ್ರೆ ಅವಾಗ 4 ಅಂತಂದು ಇನಿಷಿಯಲೈಸ್ ಆಗ್ತಿತ್ತು ಎಕ್ಸ್ ವೇರಿಯೇಬಲ್ಗೆ. ಇದನ್ನು ಪ್ರಿಂಟ್ ಮಾಡಿದಾಗ ಏನು ಬರುತ್ತೆ, 3 ಅಂತಂದು ಡಿಸ್ಪ್ಲೇ ಆಗಿರುತ್ತೆ. ಗೊತ್ತಲ್ಲ. ನೆಕ್ಸ್ಟ್ ಅರೇ ಮೆಥಡ್ಸ್. ಇಲ್ಲಿ ಅರೇ ಮೆಥಡ್ಸ್ ಒಳಗಡೆ ಏನಾದರೂ ನಿಮ್ದು ಪೈಥಾನ್ ಹ್ಯಾಸ್ ಅ ಸೆಟ್ ಆಫ್ ಬಿಲ್ಟಿನ್ ಮೆಥಡ್ಸ್ ಅಂತ ಬರುತ್ತೆ. ಅದರೊಳಗಡೆ ಏನು ಫಸ್ಟ್ನೇದು ಅಪೆಂಡ್ ಅಂತ ಬರುತ್ತೆ. ಹೌದಾ, ಇಲ್ಲಿ ಅಪೆಂಡ್ ಅನ್ನೋದೇನು ಮೆಥಡ್, ಎದ್ರದ್ದು ಮೆಥಡ್, ಅರೇದ್ ಫಂಕ್ಷನ್ ಅಂತ ಹೇಳ್ಬೋದು. ಇಟ್ ಆಡ್ಸ್ ದ ಎಲಿಮೆಂಟ್ ಎಟ್ ದ ಎಂಡ್ ಆಫ್ ದ ಲಿಸ್ಟ್. ಇಲ್ಲೇನು ಮಾಡ್ತದೆ ನಿಮ್ದು, ಇಲ್ಲಿ ನೋಡ್ರಿ, ಇಲ್ಲಿ ಫ್ರೂಟ್ಸ್ ಈಸ್ ಈಕ್ವಲ್ ಟು ಆ್ಯಪಲ್, ಬನಾನಾ, ಚೆರಿ ಅಂತಂದು ತೊಗೊಂಡ್ರೆ ಇಲ್ಲೇನಾಗ್ತದೆ ನಿಮ್ದು ಆ್ಯಪಲ್, ಬನಾನಾ, ಚೆರಿ ಅನ್ನೋದು ಈ ಫ್ರೂಟ್ಸ್ ಒಳಗಡೆ ಏನಾಗಿರುತ್ತೆ, ನಿಮ್ದು ಇನಿಷಿಯಲೈಸ್ ಆಗ್ತದೆ. ನೆಕ್ಸ್ಟ್ ಇದಕ್ಕೇನಾದರೂ ನೀವು ಏನಾದರೂ ಎಲಿಮೆಂಟ್ನ ನೀವೇನಾದರೂ ಆ್ಯಡ್ ಮಾಡಬೇಕು ಈ ಅರೇಗೆ ಅಂತಂದ್ರೆ ಅವಾಗ ಏನು ಮಾಡ್ತೀರಿ, ಜಸ್ಟ್ ಅಪೆಂಡ್ ಅನ್ನೋ ಮೆಥಡ್ನ ಯೂಸ್ ಮಾಡ್ತೀರಿ. ಅಪೆಂಡ್ ಒಳಗಡೆ ಏನು ಮಾಡಿರಿ, ಆರೆಂಜ್ ಅಂತಂದು ಬರ್ತೀರಿ. ಇದು ಯಾವಾಗ ಎಕ್ಸಿಕ್ಯೂಟ್ ಆಗ್ತದಲ್ಲ, ಎಕ್ಸಿಕ್ಯೂಟ್ ಆದಾಗ ಏನಾಗ್ತಿಲ್ಲ ನಿಮ್ದು ಆ್ಯಪಲ್, ಬನಾನಾ, ಚೆರಿ ಮತ್ತು ಆರೆಂಜ್ ಅಂತಂದು ಏನಾಗಿರುತ್ತೆ, ಇಲ್ಲಿ ನಿಮ್ದು ಎಕ್ಸಿಕ್ಯೂಟ್ ಆಗುತ್ತೆ. ಹೌದಾ, ಗೊತ್ತಲ್ಲ, ಏನಾದರೂ ಡೌಟ್ ಅದನ, ಈ ರೀತಿ ಎಕ್ಸಿಕ್ಯೂಟ್ ಆಗುತ್ತೆ. ಫಸ್ಟಿಗೆ ಇಲ್ಲಿ ಏನಾಯ್ತು, ನಿಮ್ದು ಫ್ರೂಟ್ಸ್ ಅಂತ ಬಂದದ, ಇಲ್ಲ ನೋಡಿ ಫಸ್ಟ್ಗೆ ಏನು ಬಂದು ನಿಮ್ಮದು ಫ್ರೂಟ್ಸ್ ಅಂತ ಬಂದು. ಅಂದರೆ ಏನಾಯ್ತು, ಒಂದು ಫ್ರೂಟ್ಸನ್ನು ವೇರಿಯೇಬಲ್ ಕ್ರಿಯೇಟ್ ಆಯ್ತು. ಫಸ್ಟಿಗೆ ಫ್ರೂಟ್ಸನ್ನು ವೇರಿಯೇಬಲ್ ಏನಾಗುತ್ತೆ, ಕ್ರಿಯೇಟ್ ಆಯ್ತು. ಫ್ರೂಟ್ಸನ್ನು ವೇರಿಯೇಬಲ್ ಕ್ರಿಯೇಟ್ ಆಯ್ತಾ. ನೆಕ್ಸ್ಟ್ ಆ ವೇರಿಯೇಬಲ್ ಒಳಗಡೆ ಏನೇನು ಬಂದು, ಆ್ಯಪಲ್, ಬನಾನಾ ಮತ್ತು ಚೆರಿ ಅಂತಂದು ಬಂದು. ಹೌದಾ, ಆ್ಯಪಲ್, ಬನಾನಾ ಮತ್ತು ಚೆರಿ. 0th ಇಂಡೆಕ್ಸ್ ಒಳಗಡೆ ಆ್ಯಪಲ್ ವ್ಯಾಲ್ಯೂ ಸ್ಟೋರ್ ಆಗಿದೆ. ನೆಕ್ಸ್ಟ್ ಫಸ್ಟ್ ಇಂಡೆಕ್ಸ್ ಒಳಗಡೆ ಬನಾನಾ,
ವ್ಯಾಲ್ಯೂ ಸ್ಟೋರ್ ಆಗ್ಯದ. ನೆಕ್ಸ್ಟ್ ಥರ್ಡ್ ಸೆಕೆಂಡ್ ಇಂಡೆಕ್ಸ್ ಒಳಗಡೆ ಚೆರಿ ಅನ್ನೋ ವ್ಯಾಲ್ಯೂ ಏನಾಗಿದೆ ಇಲ್ಲಿ ನಿಮ್ದು ಸ್ಟೋರ್ ಆಗ್ಯದ. ಚೆರಿ ಅನ್ನೋ ವ್ಯಾಲ್ಯೂ ಏನಾಗಿದೆ ಇಲ್ಲ ಸ್ಟೋರ್ ಆಗ್ಯದ. ಹೌದಾ, ಆ್ಯಪಲ್ ಬನಾನಾ ಚೆರಿ. ಯಾವಾಗ ನಾವು ಅಪೆಂಡ್ ಅಂತಂದು ಯೂಸ್ ಮಾಡ್ತೇವಲ್ಲ, ಆ ನಿಮ್ದು ವೇರಿಯೇಬಲ್ಗೆ ಏನಾದ್ರೂ ಅಪೆಂಡ್ ಅನ್ನೋದನ್ನು ಯೂಸ್ ಮಾಡಿದ್ವಿ. ಹೌದಾ, ಅದರೊಳಗಡೆ ಏನು ಮಾಡಿದ್ವಿ ಈಗ ಆರೆಂಜ್ ಅಂತಂದು ಆ್ಯಡ್ ಮಾಡಿದ್ವಿ. ಅವಾಗ ಏನಾಗ್ತದೆ ನಿಮ್ದು ಆರೆಂಜ್ ಅನ್ನೋದು ಕೂಡ ಏನಾಗ್ತದೆ ನಿಮ್ದು ಲಾಸ್ಟಿಗೆ ಆ್ಯಡ್ ಆಗುತ್ತೆ. ಆರೆಂಜ್ ಹೌದಾ, ಇದನ್ನು ನಾವು ಯಾವಾಗ ಎಕ್ಸಿಕ್ಯೂಟ್ ಮಾಡ್ತೇವೆ ಅವಾಗ ಏನು ಬರ್ತದೆ ನಿಮ್ದು ಆ್ಯಪಲ್ ಬನಾನಾ ಚೆರಿ ಮತ್ತು ಆರೆಂಜ್ ಅಂತಂದು ಎಕ್ಸಿಕ್ಯೂಟ್ ಆಗ್ತದೆ. ಇದೇ ನಿಮ್ದು 0th ಇಂಡೆಕ್ಸ್, ಫಸ್ಟ್ ಇಂಡೆಕ್ಸ್, ಸೆಕೆಂಡ್ ಇಂಡೆಕ್ಸ್ ಮತ್ತು ಇದು ಥರ್ಡ್ ಇಂಡೆಕ್ಸ್. ಈ ರೀತಿ ಥರ್ಡ್ ಇಂಡೆಕ್ಸ್ ಈ ರೀತಿ ಬರುತ್ತೆ. ಓಕೆ, ನೆಕ್ಸ್ಟ್ ಯಾವ್ದಂತಂದ್ರೆ ಏನದರ್ ಮೆಥಡ್ ಕ್ಲಿಯರ್ ಮೆಥಡ್ ಏನು ಮಾಡುತ್ತೆ ಅಂತಂದ್ರೆ ನಿಮ್ದು ಇಟ್ ರಿಮೂವ್ಸ್ ಆಲ್ ದ ಎಲಿಮೆಂಟ್ಸ್ ಫ್ರಮ್ ದ ಲಿಸ್ಟ್. ಒಂದು ಲಿಸ್ಟ್ ಒಳಗಡೆ ಏನು ಬಂದ ನಿಮ್ದು ಆ್ಯಪಲ್ ಬನಾನಾ ಚೆರಿ ಆರೆಂಜ್ ಅಂತಂದು ತೊಗೊಂಡೆ. ಹೌದಾ, ಈ ಫ್ರೂಟ್ನ ನೀವೇನಾದರೂ ಕ್ಲಿಯರ್ ಮಾಡತ್ಲಿಗೆ ಈ ಕ್ಲಿಯರ್ ಮೆಥಡ್ನ ಯೂಸ್ ಮಾಡತ್ಲಿಗೆ ಏನಾಯ್ತು, ಇವು ನಿಮ್ದು ಇದ್ರೊಳಗಡೆ ಏನೇನು ಯೂಸ್ ಮಾಡಿರ್ತಿರಲ್ಲ ಅದೆಲ್ಲ ಏನಾಗ್ತದೆ ಅಂತಂದ್ರೆ ನಿಮ್ದು ಕ್ಲಿಯರ್ ಆಗ್ತದೆ. ಕ್ಲಿಯರ್ ಅಂತಂದ್ರೆ ಏನಾಯ್ತು, ಇವೆಲ್ಲ ಏನಾಗ್ತಾವೆ ನಿಮ್ದು ಇದ್ರೊಳಗಡೆ ಎಲಿಮೆಂಟ್ಸ್ ಎಲ್ಲ ಏನಾಗ್ತಾವೆ ನಿಮ್ದು ಕ್ಲಿಯರ್ ಆಗ್ತಾವೆ. ಇಲ್ಲಿ ಎಲ್ಲ ಎಲಿಮೆಂಟ್ಸ್ ಏನಾಗ್ತಿಲ್ಲ ನಿಮ್ದು ಕ್ಲಿಯರ್ ಆಯ್ತು. ಈ ರೀತಿ ಕ್ಲಿಯರ್ ಆಗುತ್ತೆ. ಗೊತ್ತದಲ್ಲ, ಈ ರೀತಿ ಮಾಡುತ್ತಾರೆ. ಅದು ಎಂಟಿ ಮಾಡುತ್ತೆ ಎಲ್ಲಾನು, ಅದರೊಳಗಡೆ ಎಲಿಮೆಂಟ್ಸ್ನೆಲ್ಲ ಏನು ಮಾಡುತ್ತೆ ಎಂಟಿ ಮಾಡುತ್ತೆ. ಅಂದ್ರೆ ಏನಾಯ್ತು, ಇದು ಎಕ್ಸಿಕ್ಯೂಟ್ ಆದಾಗ ಜಸ್ಟ್ ಏನು ಬರುತ್ತೆ ನಿಮ್ದು ಒಂದು ಇದಷ್ಟು ಕ್ರಿಯೇಟ್ ಆಗಿರುತ್ತೆ. ಈ ರೀತಿ ಸ್ಕ್ವೇರ್ ಬ್ರಾಕೆಟ್, ಇದರೊಳಗಡೆ ಯಾವ ಎಲಿಮೆಂಟ್ಸು ಯೂಸ್ ಮಾಡಿರಲ್ಲ. ನೆಕ್ಸ್ಟ್ ಅದು ಥರ್ಡ್ ಅಂತಂದ್ರೆ ರಿವರ್ಸ್ ಅಂತ ಬರುತ್ತೆ. ಓಕೆನಾ, ರಿವರ್ಸ್ ಇಟ್ ರಿವರ್ಸಸ್ ದ ಆರ್ಡರ್ ಆಫ್ ದ ಲಿಸ್ಟ್. ಇದೇನು ಮಾಡುತ್ತೆ ನಿಮ್ದು ಯಾವಾಗ ನಿಮ್ದು ರಿವರ್ಸ್ ಅನ್ನೋ ಫಂಕ್ಷನ್ ಯೂಸ್ ಮಾಡ್ತಿರಲ್ಲ, ಈ ಲಿಸ್ಟ್ಗೆ ಏನೋ ಈ ಫಂಕ್ಷನ್ ಯೂಸ್ ಮಾಡ್ತಿರಲ್ಲ ಅವಾಗ ಏನಾಗ್ತದೆ ನಿಮ್ದು ಆ್ಯಪಲ್ ಬನಾನಾ ಚೆರಿ ಇರೋದು ಚೆರಿ ಬನಾನಾ ಆ್ಯಪಲ್ ಆಗಿ ಏನಾಗ್ತದೆ ನಿಮ್ದು ಚೇಂಜ್ ಆಗುತ್ತೆ. ಅಂದರೆ ರಿವರ್ಸ್ ಆಗ್ತದೆ ಇಲ್ಲಿ ನಿಮ್ದು ಆರ್ಡರ್ ಏನಾಗ್ತಿಲ್ಲ ರಿವರ್ಸ್ ಆಗುತ್ತೆ. ಫಸ್ಟಿಗೆ ಚೆರಿ ಬರುತ್ತೆ, ಸೆಕೆಂಡ್ ಬನಾನಾ, ಆಮೇಲೆ ಆ್ಯಪಲ್ ಬರುತ್ತೆ. ಯಾವಾಗ ನಾವು ರಿವರ್ಸ್ ಅನ್ನೋ ಮೆಥಡ್ನ ಎನ್ಕೌಂಟರ್ ಆದಾಗ. ನೆಕ್ಸ್ಟ್ ಫೋರ್ತ್ ಮೆಥಡ್ ಈಸ್ ಸಾರ್ಟ್ ಮೆಥಡ್. ಇಟ್ ಸಾರ್ಟ್ಸ್ ದ ಲಿಸ್ಟ್. ಹೌದಾ, ಮೊದಲಿಗೆ ಏನು ಮಾಡಿದೆ ಈ ಲಿಸ್ಟ್ ಒಳಗಡೆ ಫೋರ್ಡ್, BMW ಮತ್ತು ವೋಲ್ವೋ ಅಂತಂದು ಎಲಿಮೆಂಟ್ಸ್ನ ಏನು ಮಾಡಿರಲಿಲ್ಲ ಯೂಸ್ ಮಾಡ್ಯಾರ. ಇಲ್ಲೇನಾಗ್ತದೆ ನಿಮ್ದು ಆ ಲಿಸ್ಟಿಗೆ ಸಾರ್ಟ್ ಅನ್ನೋ ಮೆಥಡ್ನ ನೀವೇನಾದರೂ ಯೂಸ್ ಮಾಡಿದ್ರೆ ಅವಾಗ ಇಲ್ಲೇನಾಗ್ತದೆ ಬೇಸ್ಡ್ ಆನ್ ಅಲ್ಫಾಬೆಟ್ ಅಂತಂದ್ರೆ ಫಸ್ಟಿಗೆ ಯಾವ್ದು ಬರುತ್ತೆ ಬಿ. ಹೌದಾ, ಬಿ ಮೊದಲಿಗೆ BMW ಏನಾಗುತ್ತೆ ನಿಮ್ದು ಫಸ್ಟಿಗೆ ಬರುತ್ತೆ, 0th ಇಂಡೆಕ್ಸಿಗೆ ಬರುತ್ತೆ. ಅದಾದಮೇಲೆ ಫೋರ್ಡ್ ಬರುತ್ತೆ, ಯಾಕಂದರೆ ಎಫ್ ಅಲ್ಲ. ಎಫ್ ಆದಮೇಲೆ ಏನು ಬರುತ್ತೆ ನಿಮ್ದು ವಿ ಬರುತ್ತೆ. ಹಾಗಿದ್ದಾಗ ಏನಾಯ್ತು ನಿಮ್ದು ಈ ಲಿಸ್ಟ್ ಒಳಗಡೆ ಫಸ್ಟ್ BMW, ಆಮೇಲೆ ಫೋರ್ಡ್, ಅದಾದಮೇಲೆ ವೋಲ್ವೋ. ಇದು ಯಾವಾಗ ನಿಮ್ಮದು ಲಿಸ್ಟ್ ಎಕ್ಸಿಕ್ಯೂಟ್ ಆಗ್ತದೆ ಅಂತಂದ್ರೆ ಯಾವಾಗ ನಾವು ಸಾರ್ಟ್ ಮೆಥಡ್ನ ಇಂಪ್ಲಿಮೆಂಟ್ ಮಾಡೋದಾಗ. ಎದಕ್ಕೆ ಈ ಕಾರ್ಸನ್ನು ಲಿಸ್ಟಿಗೆ. ಹಂಗೆ ಫಿಫ್ತ್ ಒನ್ ಯಾವುದಂತಂದ್ರೆ ಪಾಪ್. ಇಟ್ ರಿಮೂವ್ಸ್ ದ ಎಲಿಮೆಂಟ್ಸ್ ಎಟ್ ದ ಸ್ಪೆಸಿಫೈಡ್ ಪೊಸಿಷನ್. ಇದೇನು ಮಾಡ್ತದೆ ನಿಮ್ದು ಸ್ಪೆಸಿಫೈಡ್ ಪೊಸಿಷನಿಂದ ಆ ಎಲಿಮೆಂಟ್ನ ಏನು ಮಾಡ್ತದೆ ಪಾಪ್ ಮಾಡ್ತದೆ, ಅಂದರೆ ರಿಮೂವ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಫ್ರೂಟ್ಸ್ ಒಳಗಡೆ ಏನು ತೊಗೊಂಡೇವೆ ಎಲಿಮೆಂಟ್ಸ್ ಆ್ಯಪಲ್ ಬನಾನಾ ಚೆರಿ ಅಂತಂದು ತೊಗೊಂಡೆ. ಹೌದಾ, ಅಂದರೆ ಏನಾಯ್ತು ಆ ಫ್ರೂಟನ್ನು ವೇರಿಯೇಬಲ್ ಒಳಗಡೆ ಈ ಮೂರು ಎಲಿಮೆಂಟ್ಸ್ ಏನಾಗಿರುತ್ತೋ ಇಂಡೆಕ್ಸ್ಡ್ ಪೊಸಿಷನ್ ಒಳಗಡೆ ಏನಾಗಿರುತ್ತೋ ಕರೆಸ್ಪಾಂಡಿಂಗ್ ಇಂಡೆಕ್ಸ್ಡ್ ಪೊಸಿಷನ್ ಒಳಗಡೆ ಸ್ಟೋರ್ ಆಗಿರುತ್ತೋ. ನೆಕ್ಸ್ಟ್ ಫ್ರೂಟ್ಸ್ ಡಾಟ್ ರಿಮೂವ್, ಅದರೊಳಗಡೆ ಬನಾನಾ ಅಂತಂದು ಏನಾದರೂ ಯೂಸ್ ಮಾಡಿದ್ರೆ ಅವಾಗ ಏನಾಯ್ತು ಈ ಬನಾನಾ ಏನಾಗ್ತದೆ ರೀ ಇದು ರಿಮೂವ್ ಆಗ್ತದೆ. ಉಳಿಯೋದೇನು ಉಳಿತು ಆ್ಯಪಲ್ ಮತ್ತು ಚೆರಿ ಅಷ್ಟೇ ಏನಾಗಿರುತ್ತೆ ನಿಮ್ದು ರಿಮೈನಿಂಗ್ ಎಲಿಮೆಂಟ್ಸ್ ಆಗಿರುತ್ತೋ. ಗೊತ್ತಲ್ಲ. ನೆಕ್ಸ್ಟ್ ಆದ ನಂತರ ನಿಮ್ದು ಸಿಕ್ಸ್ತ್ ಒನ್ ಇಂಡೆಕ್ಸ್ ಅಂತ ಬರುತ್ತೆ. ಇಂಡೆಕ್ಸ್ ಒಳಗಡೆ ಏನಿದೆ ಇಟ್ ರಿಟರ್ನ್ಸ್ ದ ಇಂಡೆಕ್ಸ್ ಆಫ್ ದ ಫಸ್ಟ್ ಎಲಿಮೆಂಟ್ ವಿತ್ ದ ಸ್ಪೆಸಿಫೈಡ್ ವ್ಯಾಲ್ಯೂ. ನೋಡ್ರಿ ಫ್ರೂಟ್ಸ್ ಅಂತದ. ಹೌದಾ, ಆ್ಯಪಲ್ ಬನಾನಾ ಚೆರಿ ಅಂತದ. ಇಲ್ಲೇನಾಗುತ್ತೆ ಫ್ರೂಟ್ಸ್ ಡಾಟ್ ಇಂಡೆಕ್ಸ್ ಅಂತದ. ಇಂಡೆಕ್ಸ್ ಒಳಗಡೆ ಏನು ಬರ್ತಾರೆ ಚೆರಿ ಅಂತಂದು ಬರ್ತಾರೆ. ಚೆರಿ ಅಂತಂದು ಬರ್ತಾರೆ. ಅವಾಗ ಇಲ್ಲೇನಾಯ್ತು ನಿಮ್ದು ಚೆರಿ ಎಷ್ಟನೇದನ್ನು ಇಂಡಿಕೇಟ್ ಮಾಡ್ತಾರೆ ನಿಮ್ದು ಇದು ನಿಮ್ದು 0th ಇಂಡೆಕ್ಸ್. ಇದು 0th ಇಂಡೆಕ್ಸ್, ಇದು ಫಸ್ಟ್ ಇಂಡೆಕ್ಸ್, ಇದು ನಿಮ್ದು ಸೆಕೆಂಡ್ ಇಂಡೆಕ್ಸ್. ಇದು ಸೆಕೆಂಡ್ನೇ ಇಂಡೆಕ್ಸ್ನ ಇಂಡಿಕೇಟ್ ಮಾಡುತ್ತೆ ಚೆರಿ ಅನ್ನೋದು. ಸೊ ಆಗಿದಾಗ ಏನಾಯ್ತು ಅದರದ್ದು ಇಂಡೆಕ್ಸ್ ಪೊಸಿಷನ್ ಏನಾಗಿರುತ್ತೆ 2 ಆಗಿರುತ್ತೆ. ಸೊ ಆಗಿದ್ದಾಗ ಎಕ್ಸ್ ವೇರಿಯೇಬಲ್ ಒಳಗಡೆ ಏನು ಬರುತ್ತೆ ನಿಮ್ದು 2 ಅನ್ನೋ ವ್ಯಾಲ್ಯೂ ಬಂದಿರುತ್ತೆ. 2 ಅನ್ನೋ ವ್ಯಾಲ್ಯೂ ಏನಾಗಿರುತ್ತೆ ಎಕ್ಸ್ ವೇರಿಯೇಬಲ್ ಒಳಗಡೆ ಬಂದಿರುತ್ತೆ. ನೆಕ್ಸ್ಟ್ ಸೆವೆಂತ್ ಯಾವುದಂತಂದ್ರೆ ಇನ್ಸರ್ಟ್ ಅಂತದ. ಹೌದಾ, ಇನ್ಸರ್ಟ್ ಏನು ಮಾಡ್ತಾರೆ ನಿಮ್ದು ಆಡ್ಸ್ ಅನ್ ಎಲಿಮೆಂಟ್ ಎಟ್ ದ ಸ್ಪೆಸಿಫೈಡ್ ಪೊಸಿಷನ್. ಇದೇನು ಮಾಡ್ತಾರೆ ನಿಮ್ದು ಸ್ಪೆಸಿಫೈಡ್ ಪೊಸಿಷನ್ಗೆ ಪೊಸಿಷನ್ ಒಳಗಡೆ ಏನು ಮಾಡುತ್ತೆ ಎಲಿಮೆಂಟ್ನ ಆ್ಯಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಫ್ರೂಟ್ಸ್ ಈಸ್ ಈಕ್ವಲ್ ಟು ಆ್ಯಪಲ್ ಬನಾನಾ ಚೆರಿ. ಸಿಮಿಲರ್ಲಿ ಏನು ಮಾಡಿವೆ ಒಂದು ಲಿಸ್ಟ್ ಒಳಗಡೆ ಏನು ಮಾಡಿವೆ ಆ್ಯಪಲ್ ಬನಾನಾ ಚೆರಿ ಅಂತ ಒಂದು ಯೂಸ್ ಮಾಡಿವೆ. ಹೌದಾ, ನೆಕ್ಸ್ಟ್ ಅದರೊಳಗಡೆ ಏನಾದರೂ ಆ ಲಿಸ್ಟ್ ಒಳಗಡೆ ಇನ್ಸರ್ಟ್ ಅನ್ನೋ ಮೆಥಡ್ನ ಯೂಸ್ ಮಾಡಿದಾಗ ಅದರೊಳಗಡೆ ಏನು ಫಸ್ಟ್ನೇ ಪೊಸಿಷನ್ ಒಳಗಡೆ ಏನು ಬರುತ್ತೆ ಈಗ ಆರೆಂಜ್ ಬಂದಿರುತ್ತೆ. ಅಂದರೆ ನಿಮ್ದು ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದಾಗ ಹೆಂಗೆ ಔಟ್ಪುಟ್ ಬರುತ್ತೆ ಅಂತಂದ್ರೆ ಈ ರೀತಿ ಬರುತ್ತೆ ನೋಡ್ರಿ. ಯಾವ ರೀತಿ ಅಂತಂದ್ರೆ ಫಸ್ಟಿಗೆ ಆ್ಯಪಲ್ ಬರುತ್ತೆ. ಫಸ್ಟಿಗೆ ಆ್ಯಪಲ್, ಅದು ಆ್ಯಪಲ್ ಆದಮೇಲೆ ಫಸ್ಟ್ನೇ ಇಂಡೆಕ್ಸ್ ಆದ ನಿಮ್ದು ಆರೆಂಜ್. ಆ್ಯಕ್ಚುಲಿ ಬನಾನಾ ಇತ್ತು. ಈಗೇನು ಮಾಡಿರಿ ಫಸ್ಟ್ನೇ ಇಂಡೆಕ್ಸಿಗೆ ಏನು ಮಾಡ್ತೀರಿ
ಆರೆಂಜ್ ಅನ್ನೋದನ್ನ ಏನು ಮಾಡ್ತೀರಿ ಇನ್ಸರ್ಟ್ ಮಾಡ್ತೀರಿ. ಅವಾಗ ಇಲ್ಲಿ ಏನಾದ್ರು ನಿಮ್ದು ಆರೆಂಜ್ ಬರುತ್ತೆ. ಇಲ್ಲಿ ಆ್ಯಪಲ್ ಆದಮೇಲೆ ಆರೆಂಜ್, ಆರೆಂಜ್ ನೆಕ್ಸ್ಟ್ ಆರೆಂಜ್ ಆದಮೇಲೆ ನೆಕ್ಸ್ಟ್ ಅದು ಬನಾನಾ ಬರುತ್ತೆ. ಬನಾನಾ ಆಮೇಲೆ ಚೆರಿ, ಬನಾನಾ ಆಮೇಲೆ ಚೆರಿ, ಬನಾನಾ ನೆಕ್ಸ್ಟ್ ಚೆರಿ. ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಅಂದರೆ ಇಲ್ಲೇನಾಯ್ತು ಆರೆಂಜ್ ಅನ್ನೋದನ್ನ ಏನು ಮಾಡ್ತೀವಿ ನಾವು ಫಸ್ಟ್ನೇ ಪೊಸಿಷನ್ಗೆ ಏನು ಮಾಡ್ತೀವಿ ಇನ್ಸರ್ಟ್ ಮಾಡ್ತೀವಿ. ಇದೇನು ಮಾಡ್ತೀವಿ ನಿಮ್ದು 0th ಇಂಡೆಕ್ಸ್ನ ಇಂಡಿಕೇಟ್ ಮಾಡ್ತೀವಿ. ಆರೆಂಜ್ ಅನ್ನೋದು ಫಸ್ಟ್ನೇ ಇಂಡೆಕ್ಸ್, ಬನಾನಾ ಅನ್ನೋದು ಸೆಕೆಂಡ್ನೇ ಇಂಡೆಕ್ಸ್, ಚೆರಿ ಅನ್ನೋದು ಥರ್ಡ್ನೇ ಇಂಡೆಕ್ಸ್ನ ಏನು ಮಾಡ್ತದೆ ಇಲ್ಲ ಇಂಡಿಕೇಟ್ ಮಾಡ್ತದೆ. ಯಾವಾಗ ನಿಮ್ಮದು ಯಾವಾಗ ನಾವು ಇನ್ಸರ್ಟ್ ಫಂಕ್ಷನ್ನ ಇನ್ಸರ್ಟ್ ಮೆಥಡ್ನ ನಾವು ಯಾವಾಗ ಎನ್ಕೌಂಟರ್ ಮಾಡ್ತೀವಲ್ಲ ಆ ಟೈಮ್ ಒಳಗಡೆ. ನೆಕ್ಸ್ಟ್ 8th ಒನ್ ಯಾವುದಂತಂದ್ರೆ ಕೌಂಟ್. ಇಟ್ ಈಸ್ ಆಲ್ಸೋ ಅರೇ ಮೆಥಡ್. ಹೌದಾ, ಇದೇನು ಮಾಡ್ತಾರೆ ನಿಮ್ದು ರಿಟರ್ನ್ಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ವಿತ್ ದ ಸ್ಪೆಸಿಫೈಡ್ ವ್ಯಾಲ್ಯೂ. ವಿತ್ ದ ಸ್ಪೆಸಿಫೈಡ್ ವ್ಯಾಲ್ಯೂನ ಏನು ಮಾಡ್ತಿದೆ ಇಂಡಿಕೇಟ್ ಮಾಡುತ್ತೆ. ಇದು ನೋಡ್ರಿ ಸಪೋಸ್ ಪಾಯಿಂಟ್ಸ್ ಒಳಗಡೆ ಏನದ ಇಲ್ಲಿ ನಿಮ್ದು ಪಾಯಿಂಟ್ಸ್ ಈಸ್ ಅ ವೇರಿಯೇಬಲ್. ಇನ್ ದ್ಯಾಟ್ ವೇರಿಯೇಬಲ್ ವಿ ಆರ್ ಯೂಸಿಂಗ್ ಸೋ ಮೆನಿ ನಂಬರ್ಸ್, ದಟ್ ಈಸ್ 1 4 2 9 7 8 9 3 1. ಇದೇನು ಮಾಡ್ತದೆ ನಿಮ್ದು ರಿಪೀಟೆಡ್ ವ್ಯಾಲ್ಯೂನ ಏನು ಮಾಡ್ತಿದ್ದು ಕೌಂಟ್ ಮಾಡಿ ಆ ಎಕ್ಸ್ ವೇರಿಯೇಬಲ್ಗೆ ಏನು ಮಾಡುತ್ತೆ ಅಸೈನ್ ಮಾಡುತ್ತೆ. ಹೌದಾ, ಇಲ್ಲೇ ನಾವು ರಿಪೀಟೆಡ್ ವ್ಯಾಲ್ಯೂ 9ದ್ದು ಎಷ್ಟದ ಇಲ್ಲಿ ರಿಪೀಟೆಡ್ ವ್ಯಾಲ್ಯೂ 2 ವ್ಯಾಲ್ಯೂಸ್ ಬಂದಾವ ಇಲ್ಲಿ. ಇಲ್ಲೊಂದು ಟೈಮ್ ಬಂದದ, ಇಲ್ಲೊಂದು ಟೈಮ್ ಬಂದ. ಅಂದ್ರೆ 9 ವ್ಯಾಲ್ಯೂ ಏನಾಗಿದೆ ನಿಮ್ಮದು 2 ಟೈಮ್ಸ್ ಏನಾಗಿದೆ ಇಲ್ಲ ರಿಪೀಟ್ ಆಗಿದ್ದ. ಆ ರಿಪೀಟೆಡ್ ವ್ಯಾಲ್ಯೂನ ಏನು ಮಾಡ್ತದೆ ಎಕ್ಸ್ ವೇರಿಯೇಬಲ್ ಒಳಗಡೆ ಅಸೈನ್ ಮಾಡುತ್ತೆ. ಹೌದಾ, ಅಂದರೆ ಏನಾಗುತ್ತೆ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ ನಿಮ್ಮದು 2 ಆಗಿರುತ್ತೆ. ಸಪೋಸ್ ಇಲ್ಲ ಪಾಯಿಂಟ್ಸ್ ಡಾಟ್ ಕೌಂಟ್ ಆಫ್ 7 ಅಂತಂದು ಬರೆದ್ರೆ ಅವಾಗ 7 ಅನ್ನೋದು ಎಷ್ಟು ಟೈಮ್ ಇಲ್ಲಿ ರಿಪೀಟ್ ಆಗಿದೆ ಓನ್ಲಿ 1 ಟೈಮ್. ಸೊ ಆಗಿದ್ದಾಗ ಆ 1 ಅನ್ನೋ ವ್ಯಾಲ್ಯೂ ಏನಾಗಿರುತ್ತೆ ಎಕ್ಸ್ ವೇರಿಯೇಬಲ್ ಒಳಗಡೆ ಸ್ಟೋರ್ ಆಗಿರುತ್ತೆ ಈ ರೀತಿ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ್ರೆ ನಿಮ್ದು ಪೈಥಾನ್ ಫಂಕ್ಷನ್ಸ್ ಆಫ್ ಪೈಥಾನ್. ಹೌದಾ, ಲಾಸ್ಟ್ನೇದ್ದು ಇದು ನಿಮ್ಮ ಕಾನ್ಸೆಪ್ಟ್ ಯಾವುದಂತಂದ್ರೆ ಪೈಥಾನ್ ಫಂಕ್ಷನ್ಸ್. ಅದರೊಳಗಡೆ ಫಂಕ್ಷನ್ ಅಂತಂದ್ರೆ ಏನು ಫಂಕ್ಷನ್ ಈಸ್ ಅ ಬ್ಲಾಕ್ ಆಫ್ ಕೋಡ್ ದಟ್ ಪರ್ಫಾರ್ಮ್ಸ್ ಸ್ಪೆಸಿಫಿಕ್ ಟಾಸ್ಕ್ ವೆನ್ ಎವರ್ ಇಟ್ ಈಸ್ ಕಾಲ್ಡ್. ಯಾವಾಗ ನಾವು ಫಂಕ್ಷನ್ನ ಕಾಲ್ ಮಾಡ್ತೇವಲ್ಲ ಅವಾಗ ಏನಾಗುತ್ತೆ ನಿಮ್ದು ಆ ಫಂಕ್ಷನ್ ಒಳಗಡೆ ಏನೇನು ಬರ್ದಿರ್ತಾರಲ್ಲ ಆ ಕೋಡ್ ಏನಾಗುತ್ತೆ ಅಂತಂದ್ರೆ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಆಗಿದಾಗ ಅದಕ್ಕೆ ಏನು ಕರಿತೇವೆ ಅಂತಂದ್ರೆ ಫಂಕ್ಷನ್ ಅಂತ ಕರಿತೇವೆ. ಗೊತ್ತದಲ್ಲ, ಆ ಫಂಕ್ಷನ್ ಈಸ್ ಅ ಬ್ಲಾಕ್ ಆಫ್ ಕೋಡ್ ದಟ್ ಪರ್ಫಾರ್ಮ್ಸ್ ಅ ಸ್ಪೆಸಿಫಿಕ್ ಟಾಸ್ಕ್ ವೆನ್ ಎವರ್ ಇಟ್ ಈಸ್ ಕಾಲ್ಡ್. ದೇರ್ ಆರ್ 2 ಟೈಪ್ಸ್ ಆಫ್ ಫಂಕ್ಷನ್ಸ್. ಅದರೊಳಗಡೆ 2 ಟೈಪ್ಸ್ ಬರುತ್ತೆ. ಫಸ್ಟ್ನೇದ್ದು ಬಿಲ್ಟ್ ಇನ್ ಫಂಕ್ಷನ್ ಫಸ್ಟ್. ನೆಕ್ಸ್ಟ್ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್. ಆಲ್ರೆಡಿ ನೋಡೇವೆ ಏನಂತಂದ್ರೆ ಬಿಲ್ಟ್ ಇನ್ ಫಂಕ್ಷನ್ಸ್ ಅಂತಂದ್ರೆ ಎಟ್ ದ ಟೈಮ್ ಆಫ್ ಕ್ರಿಯೇಷನ್ ಆಫ್ ಅ ಪ್ರೋಗ್ರಾಮ್. ಹೌದಾ, ಆ ಲ್ಯಾಂಗ್ವೇಜ್ನ ಕ್ರಿಯೇಟ್ ಮಾಡೋ ಟೈಮ್ ಒಳಗಡೆ ಏನು ಮಾಡಿರ್ತಾರೆ ಸಮ್ ಫಂಕ್ಷನ್ಸ್ನ ಬಿಲ್ಟ್ ಮಾಡಿರ್ತಾರೆ. ಅವು ಏನು ಮಾಡ್ತಿರ್ತಾವೆ ಸ್ಪೆಸಿಫಿಕ್ ಫಂಕ್ಷನ್ಸ್ನ ಪರ್ಫಾರ್ಮ್ ಮಾಡ್ತಿರ್ತಾವೆ. ಅಂಥ ಫಂಕ್ಷನ್ಸ್ಗೆ ಏನು ಕರಿತೇವೆ ಅಂತಂದ್ರೆ ನಾವು ಬಿಲ್ಟ್ ಇನ್ ಫಂಕ್ಷನ್ಸ್ ಅಂತಂದು ಡಿಫೈನ್ ಮಾಡ್ತೇವೆ. ಹೌದಾ, ಫಾರ್ ಎಕ್ಸಾಂಪಲ್ ಮಿನ್ ಅನ್ನೋದೇನು ಮಾಡ್ತೇವೆ ನಿಮ್ದು ಮಿನ್ ಟರ್ಮ್ನ ಇಂಡಿಕೇಟ್ ಮಾಡ್ತಾ, ಮಿನಿಮಮ್ ವ್ಯಾಲ್ಯೂನ ಇಂಡಿಕೇಟ್ ಮಾಡ್ತಾ. ಮ್ಯಾಕ್ಸ್ ಅನ್ನೋದೇನು ಮಾಡ್ತಾ ನಿಮ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂನ ಇಂಡಿಕೇಟ್ ಮಾಡ್ತಾ. ಲೆನ್ ಅನ್ನೋ ಫಂಕ್ಷನ್ ಆಲ್ರೆಡಿ ಯೂಸ್ ಮಾಡಿರಿ. ಲೆನ್ ಅನ್ನೋದನ್ನು ನೀವು ಯೂಸ್ ಮಾಡಿದಾಗ ಏನು ಮಾಡ್ತದೆ ಲೆಂತ್ನ ಇಂಡಿಕೇಟ್ ಮಾಡುತ್ತೆ. ಲೆಂತ್ ಆಫ್ ಎನ್ ಅರೇ ಆಗಿರ್ಬೋದು, ವ್ಯಾಲ್ಯೂಸ್ ಆಗಿರ್ಬೋದು, ಒಟ್ಟು ಸ್ಟ್ರಿಂಗ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಅದನ್ನೆಲ್ಲ ಏನು ಮಾಡ್ತದೆ ಇಂಡಿಕೇಟ್ ಮಾಡುತ್ತೆ. ಸಮ್ ಏನು ಮಾಡ್ತಂತಂದ್ರೆ ಸಮ್ ಆಫ್ ದ ವ್ಯಾಲ್ಯೂನ ಏನು ಮಾಡುತ್ತೆ ಇಂಡಿಕೇಟ್ ಮಾಡುತ್ತೆ. ಟೈಪ್ ಅನ್ನೋದೇನು ಇಟ್ ಈಸ್ ಆಲ್ಸೋ ಫಂಕ್ಷನ್. ವಿ ಆಲ್ರೆಡಿ ಸ್ಟಡಿಡ್ ಅಬೌಟ್ ಟೈಪ್ ಫಂಕ್ಷನ್. ಯಾವಾಗ ನೀವು ಟೈಪ್ ಫಂಕ್ಷನ್ ಯೂಸ್ ಮಾಡ್ತಿರಲ್ಲ ಅವಾಗ ಏನಾಗುತ್ತೆ ನಿಮ್ದು ಟೈಪ್ ಆಫ್ ಡೇಟಾನ ಏನು ಮಾಡ್ತದೆ ಡಿಸ್ಪ್ಲೇ ಮಾಡುತ್ತೆ, ಯಾವ ಟೈಪ್ ಆಫ್ ಡೇಟಾನ ಯೂಸ್ ಮಾಡೇವೆ ಅಂತಂದು. ನೆಕ್ಸ್ಟ್ ರೇಂಜ್ ಅನ್ನೋದೇನು ಆಲ್ರೆಡಿ ಎಲ್ಲೇ ನಮ್ಮದು ಫಂಕ್ಷನ್ ಒಳಗಡೆ ಯೂಸ್ ಮಾಡಿದ್ವಲ್ಲ ನಾವು. ಫಂಕ್ಷನ್ ಒಳಗಡೆ ರೇಂಜ್ ಏನಾದರೂ 3 to 8 ಇತ್ತು ಅಂತಂದ್ರೆ ಅವಾಗ 3 to 7 ನಂಬರ್ಸ್ ತನಕ ಏನು ಮಾಡ್ತಿತ್ತು ಅಷ್ಟು ಅದನ್ನು ಆ ಇಟ್ರೇಷನ್ಸ್ನ ಅಷ್ಟೇ ಏನು ಮಾಡ್ತಿತ್ತು ಯೂಸ್ ಮಾಡ್ತಿತ್ತು. ನೆಕ್ಸ್ಟ್ ಪ್ರಿಂಟ್ ಅನ್ನೋದು ಕೂಡ ಏನು ನಿಮ್ದು ಇಟ್ ಈಸ್ ಆಲ್ಸೋ ಒನ್ ಬಿಲ್ಟ್ ಇನ್ ಫಂಕ್ಷನ್. ಇದು ಯಾವಾಗ ಎಕ್ಸಿಕ್ಯೂಟ್ ಆಗ್ತದಲ್ಲ ಅವಾಗ ಏನು ಮಾಡ್ತದೆ ನಿಮ್ದು ಈ ಪ್ಯಾರಂಥಸಿಸ್ ಒಳಗಡೆ ಏನು ಬರ್ದಿರ್ತಿರಲ್ಲ ಅದನ್ನೇನು ಮಾಡ್ತದೆ ಎಕ್ಸಿಕ್ಯೂಟ್ ಮಾಡುತ್ತೆ. ನೆಕ್ಸ್ಟ್ ಸೆಕೆಂಡ್ ಟೈಪ್ ಯಾವುದಂತಂದ್ರೆ ಬರೋದು ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂತ ಬರುತ್ತೆ. ಹೌದಾ, ಈ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಒಳಗಡೆ ವಿ ಕ್ಯಾನ್ ಕ್ರಿಯೇಟ್ ಫಂಕ್ಷನ್ಸ್ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಟಾಸ್ಕ್ ಆಸ್ ಪರ್ ಅವರ್ ನೀಡ್ಸ್. ಅಕಾರ್ಡಿಂಗ್ ಟು ಅವರ್ ನೀಡ್ಸ್ ಏನು ಮಾಡ್ತೇವೆ ಅಂತಂದ್ರೆ ನಾವು ಒಂದು ಏನು ಮಾಡ್ತೇವೆ ಫಂಕ್ಷನ್ಸ್ನ ಕ್ರಿಯೇಟ್ ಮಾಡ್ತೇವೆ. ಅಂಥ ಫಂಕ್ಷನ್ಸ್ಗೆ ಏನು ಕರಿತೇವೆ ನಾವು ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್. ಅದು ನಮ್ಮದು ಬಿಲ್ಟ್ ಇನ್ ಫಂಕ್ಷನ್ಸ್ ಅಂತಂದ್ರೆ ಏನು ನಾವು ಇದನ್ನು ಕ್ರಿಯೇಟ್ ಮಾಡಲ್ಲ, ವಿ ಜಸ್ಟ್ ಯೂಸ್ ಇಟ್. ಬರೀ ಜಸ್ಟ್ ಯೂಸ್ ಮಾಡ್ತೇವೆ ಅಷ್ಟೇ. ಇಲ್ಲಿ ಪ್ರಿಂಟ್ ಆಗಿರ್ಬೋದು, ಟೈಪ್ ಆಗಿರ್ಬೋದು, ಲೆನ್ ಆಗಿರ್ಬೋದು, ಇವೆಲ್ಲ ಏನಂತಂದ್ರೆ ಬಿಲ್ಟ್ ಇನ್ ಫಂಕ್ಷನ್ಸ್ ಬರೀ ಜಸ್ಟ್ ಯೂಸ್ ಮಾಡ್ತೀವಿ. ಆದರೆ ಇದು ಯಾವ್ದು ನಿಮ್ದು ಸೆಕೆಂಡ್ ಟೈಪ್ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಒಳಗಡೆ ಇದನ್ನು ನಾವು ಕ್ರಿಯೇಟು ಮಾಡ್ತೇವೆ ಮತ್ತು ನಮ್ಗೆ ಎಲ್ಲಿ ನೆಸೆಸಿಟಿ ಇರುತ್ತಲ್ಲ ಅಲ್ಲಿ ಏನು ಮಾಡ್ತೇವೆ ಅದನ್ನು ಯೂಸು ಕೂಡ ಮಾಡ್ತೇವೆ. ಹೌದಾ, ಅದ್ರದ್ದು ನೋಡಿರಿ ಅದ್ರ ಸಿಂಟ್ಯಾಕ್ಸ್ ಯಾವ ರೀತಿ ನಾವು ಆ ಫಂಕ್ಷನ್ಸ್ ಯೂಸರ್ ಡಿಫೈನ್ಡ್ ಫಂಕ್ಷನ್ನ ನಾವು ಇಂಡಿಕೇಟ್ ಮಾಡ್ತೇವೆ ಅಂತಂದು. ಇಲ್ಲಿ ಡೆಫ್ ಅನ್ನೋದು ಏನು ಮಾಡ್ತೇವೆ ನಿಮ್ದು ಕೀವರ್ಡ್, ಇಟ್ ಈಸ್ ಅ ಕೀವರ್ಡ್. ಹೌದಾ, ಆ ಕೀವರ್ಡ್ ಆದಮೇಲೆ ಏನು ಮಾಡಬೇಕು ಫಂಕ್ಷನ್ ನೇಮ್ನ ಯೂಸ್ ಮಾಡಬೇಕು. ಆ ಫಂಕ್ಷನ್ ನೇಮ್ ಒಳಗಡೆ ಪ್ಯಾರಾಮೀಟರ್ಸ್ನ ಯೂಸ್ ಮಾಡ್ತೀರಿ. ಪ್ಯಾರಾಮೀಟರ್ಸ್ನ ಏನು ಮಾಡ್ತೀರಿ ಅದರೊಳಗಡೆ ಯೂಸ್ ಮಾಡ್ತೀರಿ ವಿತ್ ಇನ್ ದ ಪ್ಯಾರಂಥಸಿಸ್.
ಗೊತ್ತದಲ್ಲ. ಡೆಫ್ ಈಸ್ ಅ ಕೀವರ್ಡ್ ಆ್ಯಂಡ್ ಫಂಕ್ಷನ್ ನೇಮ್ ಫಾಲೋಡ್ ಬೈ ಎನ್ ಪ್ಯಾರಂಥೆಸಿಸ್. ಇನ್ಸೈಡ್ ದ ಪ್ಯಾರಂಥೆಸಿಸ್ ವಿ ಹ್ಯಾವ್ ರಿಟರ್ನ್ parameters. Okay, after that we are using block of statements. block of statements ಏನು ಮಾಡ್ತೇವೆ ನಾವಲ್ಲೇ ಯೂಸ್ ಮಾಡ್ತೇವೆ. ಯಾವಾಗ ನಾವು ಆ ಫಂಕ್ಷನ್ನ ಕಾಲ್ ಮಾಡ್ತೇವಲ್ಲ ಅವಾಗ ಏನಾಗುತ್ತೆ ನಿಮ್ದು ಸರ್ಟನ್ ಕೋಡ್ ಬ್ಲಾಕ್ ಆಫ್ ಕೋಡ್ ಏನಾಗುತ್ತೆ ಎಕ್ಸಿಕ್ಯೂಟ್ ಆಗುತ್ತೆ. ಇದೇನಾಗಿತ್ತು ನಿಮ್ದು ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್. ಇಲ್ಲದ ನೋಡ್ರಿ ಎಕ್ಸಾಂಪಲ್ಸ್. ಇಲ್ಲೇನಿದೆ ನಿಮ್ದು ಡೆಫ್ ಅನ್ನೋದೇನು, ಯಾವಾಗಲೂ ನೀವು ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ನ ನೀವೇನಾದರೂ ಇಂಡಿಕೇಟ್ ಮಾಡ್ತೀರ ಅಂತಂದರೆ ಯಾವಾಗಲೂ ಅದು ಡೆಫ್ ಅನ್ನೋ ಕೀವರ್ಡಿಂದ ಸ್ಟಾರ್ಟ್ ಆಗಿರಬೇಕು. ಅದಾದಮೇಲೆ ಫಂಕ್ಷನ್ ನೇಮ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಪ್ಯಾರಂಥೆಸಿಸ್ನ ಯೂಸ್ ಮಾಡಬೇಕು. ವಿತಿನ್ ದ ಪ್ಯಾರಂಥೆಸಿಸ್ ಪ್ಯಾರಾಮೀಟರ್ಸ್ನ ಯೂಸ್ ಮಾಡಬೇಕು. ಇಲ್ಲೇ ನಮ್ 1 ನಮ್ 2 ಅನ್ನೋದೇನು ಪ್ಯಾರಾಮೀಟರ್ಸ್. ಆ್ಯಡ್ ಅನ್ನೋದೇನಿಲ್ಲ ಫಂಕ್ಷನ್ ನೇಮ್. ಹೌದಾ. ಪ್ರಿಂಟ್ ಎಡಿಷನ್ ಇವೆಲ್ಲ ಏನಂತಂದ್ರೆ ನಿಮ್ದು ಫಂಕ್ಷನ್ ಬಾಡಿ ಅಂತಂದು ಕರಿತೀವಿ. ಇಲ್ಲಾಂದ್ರೆ ಬಾಡಿ ಆಫ್ ಅ ಫಂಕ್ಷನ್ ಇದು. ಅದ ಬ್ಲಾಕ್ ಆಫ್ ಕೋಡ್ ಅಂತಂದು ಹೇಳಿದ್ನಲ್ಲ ಅದೇ ಇದು ಬ್ಲಾಕ್ ಆಫ್ ಕೋಡ್ ಈಸ್ ನಥಿಂಗ್ ಬಟ್ ಏನು ಬಾಡಿ ಫಂಕ್ಷನ್, ಇಲ್ಲಾಂದ್ರೆ ಫಂಕ್ಷನ್ ಬಾಡಿ ಅಂತಂದು ಕರಿತೀವಿ. ಇಲ್ಲೇನಿದೆ ನಿಮ್ದು ಆ್ಯಡ್ ಅನ್ನೋದೇನು ಫಂಕ್ಷನ್ ನೇಮ್. ಇದೇನಂತಂದ್ರೆ ಫಂಕ್ಷನ್ ಕಾಲ್ ಅಂತಂದು ಕರಿತೀವಿ. ಇದು ಇಲ್ಲಿ ಆ್ಯಡ್ ಅಂತ ಏನು ಬರ್ದಿರಲ್ಲ, ಅದು ಇಟ್ ಈಸ್ ಅ ಫಂಕ್ಷನ್ ಕಾಲ್. ಇಲ್ಲೇನು ಯೂಸ್ ಮಾಡಿರಲ್ಲ. ಇಲ್ಲೇ ಇದಕ್ಕೇನು ಕರಿತೀವಿ ಅಂತಂದ್ರೆ ನಾವು ಇದನ್ನು ಹೋಲಾಗಿ ಏನು ಕರಿತೀವಿ ಅಂತಂದ್ರೆ ಇದನ್ನು ಫಂಕ್ಷನ್ ಡಿಕ್ಲರೇಷನ್ ಅಂತಂದು ಕರಿತೀವಿ. ಇದನ್ನು ಇದು ಹೋಲ್ ಬ್ಲಾಕ್ ಆಫ್ ಕೋಡಿಗೆ ಏನು ಕರಿತೀವಿ ಅಂತಂದ್ರೆ ಫಂಕ್ಷನ್ ಡಿಕ್ಲರೇಷನ್. ಇದಕ್ಕೇನು ಕರಿತೀವಿ ಅಂತಂದ್ರೆ ನಾವು ಫಂಕ್ಷನ್ ಕಾಲ್ ಅಂತಂದು ಕರಿತೀವಿ. ಈ ಫಂಕ್ಷನ್ ಡಿಕ್ಲರೇಷನ್ ಏನಾದರೂ ಇನ್ವೋಕ್ ಆಗಬೇಕಂತಂದ್ರೆ ಅವಾಗ ಏನು ಮಾಡ್ಬೇಕು, ವಿ ಹ್ಯಾವ್ ಟು ಆ್ಯಡ್, ಇಲ್ಲಾಂದ್ರೆ ವಿ ಹ್ಯಾವ್ ಟು ಯೂಸ್ ಏನು ಫಂಕ್ಷನ್ ಕಾಲ್. ಯಾವಾಗ ನಾವು ಕಾಲ್ನ ಫಂಕ್ಷನ್ನ ಯಾವಾಗ ನಾವು ಕಾಲ್ ಮಾಡ್ತೇವಲ್ಲ ಅವಾಗ ಏನಾಗ್ತದೆ ನಿಮ್ದು ಈ ಫಂಕ್ಷನ್ ಡಿಕ್ಲರೇಷನ್ ಏನಾಗುತ್ತೆ ಎಕ್ಸಿಕ್ಯೂಟ್ ಆಗುತ್ತೆ. ಈ ಫಂಕ್ಷನ್ ಡಿಕ್ಲರೇಷನ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ, ಯಾವಾಗಂದ್ರೆ ನಾವು ಈ ಫಂಕ್ಷನ್ನ ಕಾಲ್ ಮಾಡಿದಾಗ, ಯಾವಾಗ ನಾವು ಕಾಲ್ ಮಾಡ್ತೇವಲ್ಲ ಅವಾಗ ಅಷ್ಟೇನಾಗುತ್ತೆ ನಿಮ್ದು ಅದೇ ಎಕ್ಸಿಕ್ಯೂಟ್ ಆಗುತ್ತೆ. ಹೌದಾ. ಅದಾದಮೇಲೆ ಏನು ಮಾಡಿರಲಿಲ್ಲ ಪ್ರಿಂಟನ್ನು ಬಿಲ್ಟ್ ಇನ್ ಫಂಕ್ಷನ್ ಯೂಸ್ ಮಾಡಿರಿ. ಅದರೊಳಗಡೆ RES ಅಂದರೆ ರಿಸಲ್ಟನ್ನು ವೇರಿಯೇಬಲ್ನ ಏನು ಮಾಡಿರಲಿಲ್ಲ ಯೂಸ್ ಮಾಡಿರಿ. ಹೌದಾ. ಈ ರೀತಿ ನೋಡ್ರಿ. ಇಲ್ಲಿ ಏನಂತಂದ್ರೆ ಎಕ್ಸಾಂಪಲ್ ಫಸ್ಟ್ಗೆ ಏನಾಗುತ್ತೆ ಇಲ್ಲಿ ನಿಮ್ದು ಆ್ಯಡ್ ಇದ್ರೊಳಗಡೆ ಏನು ಮಾಡಿರಿ ಆರ್ಗ್ಯುಮೆಂಟ್ 2,4 ಅಂತಂದು ಯೂಸ್ ಮಾಡಿರಿ. ಈ 2,4 ಅನ್ನೋದೇನಾಗುತ್ತೆ ನಿಮ್ದು ರೆಸ್ಪೆಕ್ಟಿವ್ಲಿ ಅಂದರೆ ನಮ್ 1 ನಮ್ 2ಗೆ ಏನಾಗುತ್ತೆ ರೆಸ್ಪೆಕ್ಟಿವ್ ಆಗಿ ಏನಾಗುತ್ತೆ ಸ್ಟೋರ್ ಆಗಿರುತ್ತೆ. ಅಂದ್ರೆ ನಮ್ಮನ್ನು ವೇರಿಯೇಬಲ್ ಒಳಗಡೆ 2 ಅನ್ನೋ ವ್ಯಾಲ್ಯೂ ಸ್ಟೋರ್ ಆಗ್ತದೆ. ನೆಕ್ಸ್ಟ್ 4 ವ್ಯಾಲ್ಯೂ ಎಲ್ಲಿ ಸ್ಟೋರ್ ಆಗಿರುತ್ತೆ ನಿಮ್ದು ನಮ್ 2 ಒಳಗಡೆ ಸ್ಟೋರ್ ಆಗಿರುತ್ತೆ. ಹೌದಾ. ಅದಾದಮೇಲೆ ಏನಾಗುತ್ತೆ ನಿಮ್ದು ಫಂಕ್ಷನ್ ಬಾಡಿ ಒಳಗಡೆ ಬರುತ್ತೆ, ಬಾಡಿ ಆಫ್ ದ ಫಂಕ್ಷನಿಗೆ ಬರುತ್ತೆ. ಅದರೊಳಗಡೆ ಏನಾಗುತ್ತೆ ನಿಮ್ದು ಪ್ರಿಂಟ್ ನಂಬರ್ 1 ಒಳಗಡೆ ಏನು ಪ್ರಿಂಟ್ ಮಾಡುತ್ತೆ ನಿಮ್ದು 2ನ ಪ್ರಿಂಟ್ ಮಾಡುತ್ತೆ. ನೆಕ್ಸ್ಟ್ ಪ್ರಿಂಟ್ ನಂಬರ್ 2 ಇದ್ರೊಳಗಡೆ ಕೂಡ ಏನಾಗಬೇಕಿಲ್ಲ ನಿಮ್ದು ನಮ್ 2 ಅಂತ ಆಗ್ಬೇಕಾಯ್ತು. ಆ್ಯಕ್ಚುಲಿ ನಮ್ 1 ಅಂತ ಬಂದದ್ದು, ಆ್ಯಕ್ಚುಲಿ ನಮ್ 2 ಅಂತ ಆಗ್ಬೇಕು. ಇದ್ರೊಳಗಡೆ ಏನು ಬರುತ್ತೆ ನಿಮ್ದು 4 ಅನ್ನೋ ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ, ಅದನ್ನು ಪ್ರಿಂಟ್ ಮಾಡುತ್ತೆ. ಹೌದಾ. ನೆಕ್ಸ್ಟ್ ಅದಾದಮೇಲೆ ಏನು ಮಾಡ್ತೀರಿ ನಮ್ 1 ವ್ಯಾಲ್ಯೂ ಏನದ ನಿಮ್ದು 2 ಅದ, ನಮ್ 2 ವ್ಯಾಲ್ಯೂ ಏನದ ನಿಮ್ದು 4 ಅದ. ಗೊತ್ತದಲ್ಲಿ ಹೇಳ್ತಿರೋದು ಇಲ್ಲೇ ನಿಮ್ದು 2, 4 ಅನ್ನೋದೇನು ಆರ್ಗ್ಯುಮೆಂಟ್ಸ್. ಅದನ್ನು ಎದಕ್ಕೆ ಆರ್ಗ್ಯುಮೆಂಟ್ಸ್ ಅಂತ ಕರಿತೇವೆ ಅಂತಂದ್ರೆ ಅದನ್ನು ನಾವು ಫಂಕ್ಷನ್ ಕಾಲ್ ಒಳಗಡೆ ಏನು ಮಾಡಿವಿಲ್ಲ ಡಿಫೈನ್ ಮಾಡಿವಿ. ಹೌದಾ. ಇದೇ ನಿಮ್ದು ಕಾಲಿಂಗ್ ಫಂಕ್ಷನ್. ಕಾಲಿಂಗ್ ಫಂಕ್ಷನ್ ಒಳಗಡೆ ನೀವೇನಾದರೂ ಆ ಪ್ಯಾರಾಮೀಟರ್ಸ್ ಅಂದ್ರೆ ಪ್ಯಾರಂಥೆಸಿಸ್ ಒಳಗಡೆ ಏನಾದರೂ ನೀವು ವೇರಿಯೇಬಲ್ಸ್ನ ಏನಾದರೂ ಒಂದು ವ್ಯಾಲ್ಯೂಸ್ನ ಯೂಸ್ ಮಾಡಿದ್ರೆ ಅದಕ್ಕೆ ಏನು ಕರಿತೀವಿ ಆರ್ಗ್ಯುಮೆಂಟ್ಸ್ ಅಂತ ಕರಿತೀವಿ. ಅದೇ ನೀವು ಫಂಕ್ಷನ್ ಡಿಕ್ಲರೇಷನ್ ಒಳಗಡೆ ಏನಾದರೂ ಈ ಇವನ್ನೇನಾದರೂ ಯೂಸ್ ಮಾಡಿದ್ರೆ ಅದಕ್ಕೆ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಹೌದಲ್ಲ. ಇದು ಏನಿದೆ ಪ್ಯಾರಾಮೀಟರ್ಸ್. ಅದ ಪ್ಯಾರಾಮೀಟರ್ಸ್ ಇದೇನಂತಂದ್ರೆ ಆರ್ಗ್ಯುಮೆಂಟ್ಸ್. ಇದೇನಿದೆ ಆರ್ಗ್ಯುಮೆಂಟ್ಸ್. ಹೌದಾ. ಇಲ್ಲೇನಾಯ್ತು 2 ಅನ್ನೋದು ನಮ್ಮನ್ನು ಒಳಗಡೆ ಸ್ಟೋರ್ ಆಯ್ತು. ನೆಕ್ಸ್ಟ್ 4 ಅನ್ನೋದು ಎದಕ್ಕೆ ಬರುತ್ತೆ ನಿಮ್ದು ಕಂಟ್ರೋಲ್ ನಮ್ 2ಗೆ ಬಂದಿರುತ್ತೆ. ಅದೇನಾಗಿರುತ್ತೆ ನಿಮ್ದು 2 ಮತ್ತು 4 ಎರಡನ್ನೂ ಏನು ಮಾಡ್ತದೆ ಡಿಸ್ಪ್ಲೇ ಮಾಡ್ತದೆ. ಡಿಸ್ಪ್ಲೇ ಆದಮೇಲೆ ಇಲ್ಲಿ 2 ಬಂದಿರುತ್ತೆ. ನೆಕ್ಸ್ಟ್ ಇಲ್ಲೇ 4 ಬಂದಿರುತ್ತೆ. 2 + 4 ಏನಾತಿಲ್ಲ ಅಡಿಷನ್ ಅನ್ನೋ ವೇರಿಯೇಬಲ್ ಒಳಗಡೆ 6 ಅನ್ನೋ ವ್ಯಾಲ್ಯೂ ಏನಾತಿಲ್ಲ ಸ್ಟೋರ್ ಆಯ್ತು. ಆ ವ್ಯಾಲ್ಯೂನ ಏನು ಮಾಡುತ್ತೆ ಈಗ ಅದು ರಿಟರ್ನ್ ಮಾಡುತ್ತೆ. ಯಾಕಂತಂದ್ರೆ ರಿಟರ್ನ್ ಕೀವರ್ಡ್ ಏನು ಮಾಡುತ್ತೆ ಯಾವಾಗಲೂ ಈ ವೇರಿಯೇಬಲ್ ಒಳಗಡೆ ಯಾವ್ದು ವ್ಯಾಲ್ಯೂ ಸ್ಟೋರ್ ಆಗಿರುತ್ತಲ್ಲ ಅದನ್ನ ಏನು ಮಾಡ್ತಾರೆ ರಿಟರ್ನ್ ಮಾಡ್ತಾರೆ. ರಿಟರ್ನ್ ಮಾಡಿದಾಗ ಏನಾತಿಲ್ಲ ನಿಮ್ದು ಇಲ್ಲಿಗೆ ಬರ್ತದೆ ರೀ, ಅದು ಇಲ್ಲಿಗೆ ಬರುತ್ತೆ. ಅವಾಗಲೇ ಏನಾಯ್ತು ನಿಮ್ದು ಇದರಿಂದ ಏನು ರಿಟರ್ನ್ ಆಗ್ತಿಲ್ಲ ನಿಮ್ದು 6 ಅನ್ನೋ ವ್ಯಾಲ್ಯೂ ಏನಾತಿಲ್ಲ ರಿಟರ್ನ್ ಆಯ್ತು. ಅದನ್ನು ಎಲ್ಲಿಗೆ ಇನಿಷಿಯಲೈಸ್ ಮಾಡುತ್ತೆ ನಿಮ್ದು RES ಅನ್ನು ವೇರಿಯೇಬಲ್ಗೆ ಏನಾತಿಲ್ಲ ಇನಿಷಿಯಲೈಸ್ ಮಾಡುತ್ತೆ. ಆ RES ಒಳಗಡೆ ಏನು ಬಂದ ನಿಮ್ದು 6 ಅನ್ನೋ ವ್ಯಾಲ್ಯೂ ಏನಾಗೋದಿಲ್ಲ ಸ್ಟೋರ್ ಆಗಿದೆ. ಅದನ್ನೇನು ಮಾಡ್ತದೆ ಪ್ರಿಂಟ್ ಮಾಡುತ್ತೆ. ಸೊ ಆಗಿದಾಗ ಲಾಸ್ಟಿಗೆ ಏನಾಗಿರುತ್ತೆ ನಿಮ್ದು 6 ಅನ್ನೋ ರಿಸಲ್ಟ್ ಏನಾಗಿರುತ್ತೆ ಔಟ್ಪುಟ್ ಸ್ಕ್ರೀನ್ ಒಳಗಡೆ ಡಿಸ್ಪ್ಲೇ ಆಗಿರುತ್ತೆ. ನೆಕ್ಸ್ಟ್ ಕ್ರಿಯೇಟಿಂಗ್ ಅ ಫಂಕ್ಷನ್ ವಿತೌಟ್ ಎನಿ ಪ್ಯಾರಾಮೀಟರ್ಸ್. ಓಕೆ. ಇಲ್ಲೇನು ನಾವು ಇದು ಕೂಡ ಏನಿಲ್ಲ ನಿಮ್ದು ಡೆಫ್ ಅನ್ನೋದು ಕೀವರ್ಡ್, ಮೆಸೇಜ್ ಅನ್ನೋದೇನಿಲ್ಲ ನಿಮ್ದು ಫಂಕ್ಷನ್ ನೇಮ್. ಆ ಫಂಕ್ಷನ್ ನೇಮ್ ಆದಮೇಲೆ ಏನು ಯೂಸ್ ಮಾಡಿರಿ ಪ್ಯಾರಂಥೆಸಿಸ್ನ ಯೂಸ್ ಮಾಡಿರಿ. ಹೌದಾ. ಆ ಪ್ಯಾರಂಥೆಸಿಸ್ ಒಳಗಡೆ ಯಾವ್ದು ಪ್ಯಾರಾಮೀಟರ್ಸ್ನ ನೀವು ಯೂಸ್ ಮಾಡಿಲ್ಲ. ಸೊ ಆಗಿದಾಗ ಏನಾಗ್ತಿಲ್ಲ ನಿಮ್ದು ಫಂಕ್ಷನ್ ವಿತೌಟ್ ಅ ಪ್ಯಾರಾಮೀಟರ್. ಇಲ್ಲಿ ಪ್ಯಾರಾಮೀಟರ್ಸ್ನ ಯಾವುದು ಯೂಸ್ ಮಾಡಿಲ್ಲ. ಇದನ್ನೇನು ಕರಿತೀವಿ ಮೆಸೇಜ್ ಅಂತಂದ್ರೆ ಇಲ್ಲ ಕಾಲಿಂಗ್ ಫಂಕ್ಷನ್ ಅಂತ ಕರಿತೀವಿ. ಇದು ದಿಸ್ ಈಸ್ ಅ ಕಾಲಿಂಗ್ ಫಂಕ್ಷನ್. ದಿಸ್ ಈಸ್ ಕಾಲ್ಡ್ ಆಸ್ ಫಂಕ್ಷನ್ ಡಿಕ್ಲರೇಷನ್. ವೆನೆವರ್ this function call gets invoked, then
whatever the statements we have written inside the function declaration will be executed. That means it prints the welcome to Saijayani onto the screen. ಅಂದರೆ ನಿಮ್ಮದು ವೆಲ್ಕಮ್ ಟು ಸಾಯಿಜೇನಿ ಅನ್ನೋದು ಔಟ್ಪುಟ್ ಸ್ಕ್ರೀನ್ ಒಳಗಡೆ ಏನಾಗಿರುತ್ತೆ ಡಿಸ್ಪ್ಲೇ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ರಿಯೇಟಿಂಗ್ ಅ ಫಂಕ್ಷನ್ ವಿತ್ ಪ್ಯಾರಾಮೀಟರ್ಸ್. ಇಲ್ಲಿ ಏನು ಮಾಡೀವಿ ಈಗ, ಇದು ಕೂಡ ಏನು ಡೆಫ್ ಅನ್ನೋದು ಕೀವರ್ಡ್, ಕೋರ್ಸ್ ಫಂಕ್ಷನ್ ಅನ್ನೋದೇನು ಫಂಕ್ ಅನ್ನೋದೇನು ಇದು ಫಂಕ್ಷನ್ ನೇಮ್. Inside the parenthesis we are using two parameters. The first one is name and the second one is course name. We are using two parameters. Okay, inside the parameters we are using two print statements. Here we are using one calling function. Inside the calling function we are using two arguments. Okay, the first one is John, the second one is Python. Whenever this calling function gets invoked, then the John and Python will be stored or will be initialized, okay, in respective parameters. That means in name variable John will be initialized and in course name a Python will be initialized. Okay, whenever the control goes inside the function, ಯಾವಾಗ ನಿಮ್ದು ಕಂಟ್ರೋಲ್ ಆ ಮೇನ್ ಫಂಕ್ಷನ್ ಒಳಗಡೆ ಎಂಟರ್ ಆಗುತ್ತಲ್ಲ ಅವಾಗ ಏನಾಗ್ತಿಲ್ಲ ನಿಮ್ದು ಹೆಲೋ ಅನ್ನೋದು ಪ್ರಿಂಟ್ ಆಗುತ್ತೆ. ಹೌದಾ, ಇದು ಹೆಲೋ ಈಸ್ ನಥಿಂಗ್ ಬಟ್ ಏನು ಸ್ಟ್ರಿಂಗ್, ಇದು ಪ್ರಿಂಟ್ ಆಗುತ್ತೆ. ನೇಮ್ ಅಂತಂದ್ರೆ ಏನದ ಇಲ್ಲಿ ನಿಮ್ದು ಈ ನೇಮ್ ಅನ್ನೋ ವೇರಿಯೇಬಲ್ ಒಳಗಡೆ ಯಾವ ವ್ಯಾಲ್ಯೂ ಬಂದ ನಿಮ್ದು ಸ್ಟ್ರಿಂಗ್ ವೇರಿಯೇಬಲ್ ಜಾನ್ ಅನ್ನೋದು ಬಂದ. ಸೊ ಆಗಿದಾಗ ಹೆಲೋ ಜಾನ್ ವೆಲ್ಕಮ್ ಟು ಸಾಯಿಜೇನ್ ಅನ್ನೋದು ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ, ಪ್ರಿಂಟ್ ಆಗುತ್ತೆ ನಿಮ್ಮ ಸ್ಕ್ರೀನ್ ಒಳಗಡೆ. ಹಂಗೆ ಸಿಮಿಲರ್ಲಿ ಇನ್ನೊಂದು ಏನು ಪ್ರಿಂಟ್ ಆಗುತ್ತೆ ಅಂತಂದ್ರೆ ಯುವರ್ ಕೋರ್ಸ್ ನೇಮ್ ಈಸ್ ಅಂತಂದು ಬಂದು ಕೋರ್ಸ್ ನೇಮ್ ಒಳಗಡೆ ಏನು ಬಂದು ನಿಮ್ದು ಇಲ್ಲೇನು ಇನಿಷಿಯಲೈಸ್ ಆಗಿದೆ ಪೈಥಾನ್ ಅಂತಂದು ಇನಿಷಿಯಲ್ ಆಗಿದೆ. ಸೊ ಆಗಿದಾಗ ಕೋರ್ಸ್ ನೇಮ್ ಬದಲು ಏನು ನಿಮ್ಮದು ಡಿಸ್ಪ್ಲೇ ಆಗುತ್ತೆ ಪೈಥಾನ್ ಅಂತಂದು ಡಿಸ್ಪ್ಲೇ ಆಗುತ್ತೆ. ಸೊ ಆಗಿದಾಗ whenever this print statements gets executed, then your course name is Python will be executed or printed on the screen. Okay, next creating a function with parameters and a return value. Okay, here also we are having one function, that is this is a function declaration and this is the calling function. Here also we are using def keyword, calculator is a function name, and inside the parenthesis we are using two parameters, that is a and b. Okay, in this calling function we are using two arguments 20 and 5. Whenever this calling function gets invoked, the 20 and 5 will be stored in parameters, that is a and b respectively. That means in a variable 20 will be stored, in b variable the 5 will be stored. Okay, when the control goes inside the function, that means in variable way we already have 20, in b variable we already have 5, so 20 plus 5 gets added. So the added result will be stored in the add variable. So ಇಲ್ಲೇನಾಗುತ್ತೆ ನಿಮ್ದು ರಿಟರ್ನ್ ಆ್ಯಡ್ ಅಂತ ಬರುತ್ತೆ, ಆ್ಯಡ್ ಒಳಗಡೆ ಏನದ ನಿಮ್ದು 20 + 5 ಅಂದರೆ 25 ಅನ್ನೋದು ಏನಾಯ್ತು ರಿಟರ್ನ್ ಆಯ್ತು. ಆ ರಿಟರ್ನ್ ಆಗಿದೆ ಎಲ್ಲಿ ಬಂತು ನಿಮ್ದು RES ಅನ್ನೋ ವೇರಿಯೇಬಲ್ ಒಳಗಡೆ ಏನಾಗುತ್ತೆ ಸ್ಟೋರ್ ಆಗುತ್ತೆ. ಸೊ ಅದಾದಮೇಲೆ ಯಾವಾಗ ನೀವು ಪ್ರಿಂಟ್ ಅನ್ನೋ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡ್ತಿರಲ್ಲ ಮಾಡಿದಾಗ ಏನಾಯ್ತು ಎಡಿಷನ್ ಅಂತ ಬಂದು RES ಒಳಗಡೆ ಏನು ಸ್ಟೋರ್ ಆಗಿರುತ್ತೆ 25 ಆಗಿರುತ್ತೆ, ಅದನ್ನ ಏನು ಮಾಡ್ತಾ ಡಿಸ್ಪ್ಲೇ ಮಾಡುತ್ತೆ. ಹೌದಾ, ಇಲ್ಲಿಗೆ ಏನಾಯ್ತು ನಿಮ್ದು ಇಂಟ್ರೊಡಕ್ಷನ್ ಟು ಪೈಥಾನ್ ಪ್ರೋಗ್ರಾಮ್ ಇದು ಕಾನ್ಸೆಪ್ಟ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು. ಇದು ನಿಮ್ಮದು DCET ಡಿಪ್ಲೊಮಾ CET 2023 ಒಳಗಡೆ 6 ಮಾರ್ಕ್ಸಿಗೆ ಬರುತ್ತೆ. ಓಕೆನಾ, ಏನಾದರೂ ಡೌಟ್ ಇದೆ ಅಂತಂದ್ರೆ ನಿಮ್ದು ಕಮೆಂಟ್ ಸೆಕ್ಷನ್ ಒಳಗಡೆ ತಿಳಿಸ್ರೆ ಅದನ್ನ ಏನು ಮಾಡಂತಂದ್ರೆ ಇನ್ನೊಂದ್ಸಲ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. High level programming language. So for question number A, option A is the right answer. One time. Hello, welcome to Saijayani Academy. Now in this section we are solving multiple choice questions. Okay, in that the first question is Python is we have 4 options. Option A, high level programming language.
option B low level programming language, option C assembly language, and the option D is machine language. Here the Python is a high level programming language. We already studied in earlier sections. Okay, the second question is, who developed Python programming language? It is also covered in that topic. That is Guido van Rossum. That is option A. Option A is the right option for question number 2. Guido van Rossum developed Python programming language in 1989 at NRI Center in Netherlands. Move on to question number 3. Python is known for its readability and simplicity, complexity and versatility, speed and efficiency, and low level control. The Python is known for its readability and simplicity because it is a very simple language. Okay, and we can easily read it. Okay, we can use it. So for question number 3, option A, readability and simplicity is the answer. Move on to question number 4. Which of the following is true about Python? Which of the following is true about Python? Option A, it is a compiled language. The second option is it is an interpreted language. Option C, it is both compiled and interpreted. Option D, it is a functional language. We already studied in the earlier sections, and also I told that Python is a interpreted language. Why? Because the source code gets executed without the need of compilation. So for question number B, option B, that is interpreted language, is the right answer. Move on to question number 5. Which of the following statements about Python is false? ಈ ಸ್ಟೇಟ್ಮೆಂಟ್ ಒಳಗಡೆ ಪೈಥಾನದ ಬಗ್ಗೆ ಯಾವುದು ಫಾಲ್ಸ್ ಸ್ಟೇಟ್ಮೆಂಟ್ ಇದೆ ಅಂತ ನಾವೇನು ಮಾಡೋಕ್ಕಿಲ್ಲ, ಆಪ್ಷನ್ನ ಚೂಸ್ ಮಾಡೋಕ್ಕಾಗುತ್ತೆ. ಆಪ್ಷನ್ ಎ, ಇಟ್ ಸಪೋರ್ಟ್ಸ್ ಮಲ್ಟಿಪಲ್ ಪ್ರೋಗ್ರಾಮಿಂಗ್ paradigms. Option B, it has large standard library. Option C, it is a primarily used for web development, and it is a open source and free to use. ನಾವು ಇಲ್ಲಿ ಏನು ಮಾಡಬೇಕು, ಫಾಲ್ಸ್ ಸ್ಟೇಟ್ಮೆಂಟ್ನ ಚೂಸ್ ಮಾಡಬೇಕು. ಅದರೊಳಗಡೆ ಏನು ಟ್ರೂ ಸ್ಟೇಟ್ಮೆಂಟ್ ಯಾವ ಬರ್ತಾವೆ ಮೊದಲಿಗೆ ಅದನ್ನು ನೋಡೋಂತ. ಪೈಥಾನ್ ಅನ್ನೋದೇನು ಮಲ್ಟಿಪಲ್ ಪ್ರೋಗ್ರಾಮಿಂಗ್ ಪ್ಯಾರಾಡೈಮ್ಸ್ ಅಂದರೆ ಏನು, ಮಲ್ಟಿಪಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗಡೆ ಏನು ಮಾಡ್ತಾರೆ, ಇದನ್ನು ಯೂಸ್ ಮಾಡ್ತಾರೆ. ಹೌದಾ? ನೆಕ್ಸ್ಟ್ ಇದ್ರೊಳಗಡೆ ಏನದ ನಿಮ್ದು ಲಾರ್ಜ್ ಸ್ಟ್ಯಾಂಡರ್ಡ್ ಲೈಬ್ರರಿನ ಯೂಸ್ ಮಾಡ್ಯಾರ. ಅದ ಹೇಳಿದ್ನಲ್ಲ, ಒಟ್ಟು ಟೋಟಲ್ ಎಷ್ಟು ಬರ್ತಾವೆ ಅಂತಂದ್ರೆ ಮೋರ್ ದ್ಯಾನ್ ಎಷ್ಟು 10 ಏನಂತಂದ್ರೆ ಇಲ್ಲ ನಿಮ್ದು ಸ್ಟ್ಯಾಂಡರ್ಡ್ ಲೈಬ್ರರೀಸ್ ಯೂಸ್ ಮಾಡ್ಯಾರ. ಅದು ಹೇಳಿದ್ನಲ್ಲ, ಮ್ಯಾಟ್ ಪ್ಲಾಟ್ ಲಿಬ್ ಆಗಿರ್ಬೋದು, ನಂಪಾ ಆಗಿರ್ಬೋದು, ಪಾಂಡಾಸ್ ಆಗಿರ್ಬೋದು, ಅವೆಲ್ಲ ಏನಂತಂದ್ರೆ ನಿಮ್ದು ಲೈಬ್ರರೀಸ್ ವಿಚ್ ಆರ್ ಯೂಸ್ಡ್ ಇನ್ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಇಟ್ ಈಸ್ ಪ್ರೈಮರ್ಲಿ ಯೂಸ್ಡ್ ಫಾರ್ ವೆಬ್ ಡೆವಲಪ್ಮೆಂಟ್. ಇದಲ್ಲ, ಇದೇ ನಿಮ್ದು ಫಾಲ್ಸ್ ಸ್ಟೇಟ್ಮೆಂಟ್. ಹೌದಾ? ನಾವು ಇದನ್ನು ಪ್ರೈಮರಿಯಾಗಿ ವೆಬ್ ಡೆವಲಪ್ಮೆಂಟಿಗೆ ಅಂತ ಯೂಸ್ ಮಾಡಿಲ್ಲ. ಇದನ್ನು ನಾವು ಎದಕ್ಕೆ ಯೂಸ್ ಮಾಡೇವೆ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ನೆಕ್ಸ್ಟ್ ಮಷಿನ್ ಲರ್ನಿಂಗ್ ಆಗಿರ್ಬೋದು. ಹೌದಾ? ನೆಕ್ಸ್ಟ್ ಅದಲ್ದ ಏನಂತಂದ್ರೆ ಗೇಮ್ ಡೆವಲಪ್ಮೆಂಟ್, ಅದೆಲ್ಲ ಪರ್ಪಸ್ಗೆ ಏನು ಮಾಡೇವೆ ನಾವು ಅದನ್ನು ಡೆವಲಪ್ ಮಾಡೇವೆ. ಯಾವ್ದನ್ನ ಪೈಥಾನ್. ಸೊ ಆಗಿದಾಗ ಏನಾಯ್ತು ನಿಮ್ದು ಆಪ್ಷನ್ ಸಿ ಏನಾಗಿರುತ್ತೆ, ನಿಮ್ದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಹೌದಾ? ನೆಕ್ಸ್ಟ್ ಕ್ವಶನ್ ನಂಬರ್ 6. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಅಪ್ಲಿಕೇಶನ್ ಆಫ್ ಪೈಥಾನ್? ಇದರೊಳಗಡೆ ಯಾವ್ದು ನಿಮ್ದು ಅಪ್ಲಿಕೇಶನ್ ಅಲ್ಲ ಅಂತ ಪೈಥಾನದ್ದು? ಫಸ್ಟ್ ಒನ್ ವೆಬ್ ಡೆವಲಪ್ಮೆಂಟ್, ದ ಸೆಕೆಂಡ್ ಒನ್ ಈಸ್ ಡೇಟಾ ಅನಾಲಿಸಿಸ್ ಆ್ಯಂಡ್ ಸೈಂಟಿಫಿಕ್ ಕಂಪ್ಯೂಟಿಂಗ್, ಆಪ್ಷನ್ ಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್, ಆ್ಯಂಡ್ ಆಪ್ಷನ್ ಡಿ ಈಸ್ ಗೇಮ್ ಡೆವಲಪ್ಮೆಂಟ್. ಓಕೆ, ಇದ್ರದ್ದು ಯಾವ್ದು ಅಪ್ಲಿಕೇಶನ್ ಅಲ್ಲ ಅಂತಂದ್ರೆ ಗೇಮ್ ಡೆವಲಪ್ಮೆಂಟ್. ದಟ್ ಈಸ್ ಆಪ್ಷನ್ ಡಿ ಅಂತಂದು ಹೇಳ್ಬೋದು. ಹೌದಾ? ಯಾಕಂದ್ರೆ ವೆಬ್ ಡೆವಲಪ್ಮೆಂಟ್ ಒಳಗಡೆ ಏನು ಮಾಡ್ತಾರೆ, ಇದನ್ನು ಯೂಸ್ ಮಾಡ್ತಾರೆ. ಹೌದಾ? ವೆಬ್ ಡೆವಲಪ್ಮೆಂಟ್ ಒಳಗಡೆ ಯೂಸ್ ಮಾಡ್ತಾರೆ, ಬ್ಯಾಕ್ ಎಂಡ್ ಆಗಿ ಯೂಸ್ ಮಾಡ್ತಾರೆ ಇದನ್ನು ಪೈಥಾನ್. ಆಮೇಲೆ ನೆಕ್ಸ್ಟ್ ಏನು ಡೇಟಾ ಅನಾಲಿಸಿಸ್ ಮತ್ತು ಸೈಂಟಿಫಿಕ್ ಕಂಪ್ಯೂಟಿಂಗ್ ಒಳಗಡೆ ಯೂಸ್ ಮಾಡ್ತಾರೆ. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಒಳಗಡೆ ಯೂಸ್ ಮಾಡ್ತಾರೆ. ಆದರೆ ಎಲ್ಲ ಅಂತಂದ್ರೆ ನಿಮ್ದು ಗೇಮ್ ಡೆವಲಪ್ಮೆಂಟ್ ಅಂತ ಕೊಡ್ರೆ, ಇದು ಗೇಮ್ ಡೆವಲಪ್ಮೆಂಟ್ ಒಳಗಡೆ ಯೂಸ್ ಮಾಡಲ್ಲ. ಆ್ಯಕ್ಚುಲಿ ಇದೇ ನಮ್ಗೆ ಗೊತ್ತಾ, ಗೇಮ್ ಡೆವಲಪ್ಮೆಂಟ್ ಒಳಗಡೆ ಏನು ಮಾಡ್ತಾರಲ್ಲ ಯೂಸ್ ಮಾಡ್ತಾರೆ. ಇದು ಕೂಡ ನಿಮ್ದು ರೈಟ್ ಆಪ್ಷನ್. ದ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಈ 4 ಆಪ್ಷನ್ ಒಳಗಡೆ ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 7. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಪೈಥಾನ್ ಡೇಟಾ ಟೈಪ್? ಇದರೊಳಗಡೆ ಯಾವ್ದು ಪೈಥಾನ್ ಡೇಟಾ ಟೈಪ್ ಅಲ್ಲ ಅಂತ? ಫಸ್ಟ್ ಒನ್ ಏನು ಇಂಟೀಜರ್, ಸ್ಟ್ರಿಂಗ್, ಡಿಕ್ಷನರಿ ಮತ್ತು ಅರ್ರೇ. ಈ 4 ಆಪ್ಷನ್ ಒಳಗಡೆ ಅರ್ರೇ ಅನ್ನೋದೇನು, ಇಟ್ ಈಸ್ ನಾಟ್ ಅ ಡೇಟಾ ಟೈಪ್. ಓಕೆ, ಇಟ್ ಈಸ್ ಅ ಜಸ್ಟ್ ಕಾನ್ಸೆಪ್ಟ್ ವಿಚ್ ಈಸ್ ಯೂಸ್ಡ್ ಇನ್ ಪೈಥಾನ್. Integer ಅನ್ನೋದೇನು ಡೇಟಾ ಟೈಪ್, ಸ್ಟ್ರಿಂಗ್ ಡೇಟಾ ಟೈಪ್, ಡಿಕ್ಷನರಿ ಇಸ್ ಆಲ್ಸೋ ಡೇಟಾ ಟೈಪ್. ಐ ಆಲ್ರೆಡಿ ಕವರ್ಡ್ in that sections. Okay, move on to question number 8. Python uses which type of indentation for code blocks? Spaces, tabs, both spaces and tabs. ಆಮೇಲೆ no indentation required, that is spaces. ಸ್ಪೇಸಸ್ನ ಏನು ಮಾಡ್ತಾರಲ್ಲ ಯೂಸ್ ಮಾಡ್ತಾರೆ. ಟ್ಯಾಬ್ಗೆ ಏನು ಮಾಡ್ತಾರೆ ಅಂತಂದ್ರೆ ಸ್ಪೇಸಸ್ನ ಏನು ಮಾಡಿರ್ತಾರಲ್ಲ ಯೂಸ್ ಮಾಡ್ತಾರೆ. ಗೊತ್ತದಲ್ಲ? ಪೈಥಾನ್ ಯೂಸಸ್ ವಿಚ್ ಟೈಪ್ ಆಫ್
ಇಂಡೆಂಟೇಷನ್ ಫಾರ್ ಕೋಡ್ ಬ್ಲಾಕ್ಸ್, ದಟ್ ಈಸ್ ಆಪ್ಷನ್ ಎ ಸ್ಪೇಸಸ್. ಆಪ್ಷನ್ ಎ ಏನಾಗಿರುತ್ತೆ, ಸ್ಪೇಸಸ್ ಆಗಿರುತ್ತೆ. ಗೊತ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 9. ವಿಚ್ ಸಿಂಬಲ್ ಈಸ್ ಯೂಸ್ಡ್ ಟು ರಿಪ್ರೆಸೆಂಟ್ ಅ ಸಿಂಗಲ್ ಲೈನ್ ಕಮೆಂಟ್ ಇನ್ ಪೈಥಾನ್? ಇದರೊಳಗಡೆ ಸಿಂಗಲ್ ಲೈನ್ ಕಮೆಂಟ್ನ ನಾವು ರಿಪ್ರೆಸೆಂಟ್ ಮಾಡಲಿಕ್ಕೆ ಯಾವ ಸಿಂಬಲ್ನ ಯೂಸ್ ಮಾಡ್ತಾರೆ? ದಟ್ ಈಸ್ ಆಪ್ಷನ್ ನಂಬರ್ ಸಿ, ಪೌಂಡ್ ಸೈನ್. ದಟ್ ಈಸ್ ಅದನ್ನೇನು ಕರಿತೇವೆ, ಹ್ಯಾಶ್ ಸಿಂಬಲ್ ಅಂತಲೂ ಕರಿತೇವೆ. ಪೌಂಡ್ ಸೈನ್ ಇಲ್ಲ ಅಂದ್ರೆ ಹ್ಯಾಶ್ ಸಿಂಬಲ್. ಸೊ ಫಾರ್ ಕ್ವಶನ್ ನಂಬರ್ 9, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೂವ್ ಆನ್ ಟು ಕ್ವಶನ್ ನಂಬರ್ 10. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಪೈಥಾನ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್, ದಟ್ ಈಸ್ IDE. ಅಂದ್ರೆ ನಾವು ಪೈಥಾನ್ ಪ್ರೋಗ್ರಾಮ್ನ ಬರೀಬೇಕಲ್ಲ, ಎದುರೊಳಗಡೆ ಬರೀತಾರೆ, ಅದಕ್ಕೇನು ಕರೀತಾರೆ, IDE ಅಂತಂದು ಕರೀತಾರೆ. ಹೌದಾ? ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಅಂತ ಕರೀತಾರೆ. ಗೊತ್ತಲ್ಲ, ನೀವು ಆ ಪ್ರೋಗ್ರಾಮ್ನ ನೀವು ಯಾವ ಎಡಿಟರ್ ವಿಂಡೋ ಒಳಗಡೆ ಬರೀತಿರಲ್ಲ ಅದಕ್ಕೇನು ಕರೀತಾರೆ ಅಂತಂದ್ರೆ IDE ಅಂತಂದು ಕರೀತಾರೆ. ಎದ್ರಾಗ ಬರಿತೀವಿ ಅಂತಂದ್ರೆ ಅದನ್ನು ಎಕ್ಲಿಪ್ಸ್, ಏನು ವಿಜುವಲ್ ಸ್ಟುಡಿಯೋ ಕೋಡ್, ನೆಕ್ಸ್ಟ್ ಇಂಟೆಲಿಜೆನ್ಸ್, ಇಂಟೆಲಿಜೆ IDE ಏನೋ, ನೆಕ್ಸ್ಟ್ ಆಲ್ ಆಫ್ ದ ಅಬೋ. ಎಕ್ಲಿಪ್ಸ್ ಒಳಗಡೆ ಏನು ಮಾಡ್ತಾರೆ, ಪೈಥಾನ್ ಪ್ರೋಗ್ರಾಮ್ನ ನಾವು ಯೂಸ್ ಮಾಡ್ಬೋದು, ಬರಿಬೋದು. ವಿಜುವಲ್ ಸ್ಟುಡಿಯೋ ಕೋಡ್ ಒಳಗಡೆ ಏನು ಮಾಡ್ತಾರೆ, VS ಕೋಡ್ ಒಳಗಡೆ ಪೈಥಾನ್ ಪ್ರೋಗ್ರಾಮ್ನ ಬರೀತಾರೆ. ನೆಕ್ಸ್ಟ್ ಇಂಟೆಲಿಜೆ IDE ಒಳಗಡೆ ಬರೀತಾರೆ. ಅಂದ್ರೆ ಫಾರ್ ಕ್ವಶನ್ ನಂಬರ್ 10, ಆಲ್ ಆಫ್ ದ ಅಬೋ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂವ್ ಆನ್ ಟು ಕ್ವಶನ್ ನಂಬರ್ 11. ವಿಚ್ ಸಿಂಬಲ್ ಈಸ್ ಯೂಸ್ಡ್ ಟು ಅಸೈನ್ ಅ ವ್ಯಾಲ್ಯೂ ಟು ಅ ವೇರಿಯೇಬಲ್ ಇನ್ ಪೈಥಾನ್? ನಾವು ವೇರಿಯೇಬಲ್ ಆಲ್ರೆಡಿ ಸ್ಟಡಿ ಮಾಡಿದ್ವಿ. ಆ ವೇರಿಯೇಬಲ್ಗೆ ವ್ಯಾಲ್ಯೂಸ್ನ ಏನಾದ್ರೂ ಇನಿಷಿಯಲೈಸ್ ಮಾಡಬೇಕು, ಅಸೈನ್ ಮಾಡ್ಬೇಕಂತಂದ್ರೆ ಯಾವ ಆಪ್ರೇಟರ್ಸ್ನ ಯೂಸ್ ಮಾಡ್ತೀರಿ ಅಂತಂದು. ಆಪ್ಷನ್ ಎ ಸಿಂಗಲ್ ಆಪ್ರೇಟರ್, ನೆಕ್ಸ್ಟ್ ಡಬಲ್ ಈಕ್ವಲ್ ಆಪ್ರೇಟರ್, ನೆಕ್ಸ್ಟ್ ಆಪ್ಷನ್ ಸಿ ಕೋಲನ್, ಆಪ್ಷನ್ ಡಿ ಮೈನಸ್. ಸೊ ಇದನ್ನು ನೀವು ಯೂಸ್ ಮಾಡ್ತೀರಿ ಅಂತಂದ್ರೆ ಆಪ್ಷನ್ ಎ ಅಸೈನ್ಮೆಂಟ್ ಆಪ್ರೇಟರ್. ಹೌದಾ? ಅಂದ್ರೆ ಫಾರ್ ಕ್ವಶನ್ ನಂಬರ್ 11, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂವ್ ಆನ್ ಟು ಕ್ವಶನ್ ನಂಬರ್ 12. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ವೇ to define the variable in Python? I already told about rules which are used in variables, in defining the variables. So for question number A, ಈ ರೀತಿ ನಾವು ಡಿಫೈನ್ ಮಾಡಿವಿ. ಹೌದಾ? ನೆಕ್ಸ್ಟ್ ಇದ್ರೊಳಗಡೆ ಏನು ಮಾಡಿವಿ, ಈ ರೀತಿ ಡಿಫೈನ್ ಮಾಡಿವಿ. ನೆಕ್ಸ್ಟ್ ಆಪ್ಷನ್ ಸಿ ಒಳಗಡೆ ಈ ರೀತಿ ಡಿಫೈನ್ ಮಾಡಿವಿ. ಆಪ್ಷನ್ ಡಿ ಒಳಗಡೆ ಈ ರೀತಿ ಡಿಫೈನ್ ಮಾಡಿವಿ. ಸೊ ಕರೆಕ್ಟ್ ವೇ ಯಾವುದಂತಂದ್ರೆ ಇಲ್ಲ, ನೀವು ವೇರಿಯೇಬಲ್ನ ಡಿಫೈನ್ ಮಾಡೋದು ಆಪ್ಷನ್ ನಂಬರ್ ಎ ಆಗಿರುತ್ತೆ ನಿಮ್ದು. ಆಪ್ಷನ್ ನಂಬರ್ ಎ ಫಸ್ಟ್ ಇದೆ ನಿಮ್ದು ವೇರಿಯೇಬಲ್ ನೇಮ್, ಇಲ್ಲೇ ವ್ಯಾಲ್ಯೂನ ಇಂಡಿಕೇಟ್ ಮಾಡ್ತೇವೆ. ಹೌದಾ? ಫಸ್ಟ್ಗೆ ನಿಮ್ದು ಲೆಫ್ಟ್ ಸೈಡ್ ಏನು ಬರುತ್ತೆ, ನಿಮ್ದು ವೇರಿಯೇಬಲ್ ಬಂದಿರುತ್ತೆ. ರೈಟ್ ಸೈಡ್ ಏನು ಬಂದಿರುತ್ತೆ, ನಿಮ್ದು ವ್ಯಾಲ್ಯೂ ಬಂದಿರುತ್ತೆ. ಸೊ ಆಗಿದಾಗ ಏನು ಕ್ವಶನ್ ನಂಬರ್ 12ಗೆ ಆಪ್ಷನ್ ಎ ಏನಾಗಿದೆ ಇಲ್ಲಿ ಕರೆಕ್ಟ್ ಅದ. ಗೊತ್ತಲ್ಲ, ಆಪ್ಷನ್ ಏನಾಗಿರುತ್ತೆ ನಿಮ್ದು ಕರೆಕ್ಟ್ ಇರುತ್ತೆ. ನೆಕ್ಸ್ಟ್ ಮೂವ್ ಆನ್ ಟು ಕ್ವಶನ್ ನಂಬರ್ 13. ಹೌ ಡು ಯು ಇಂಡಿಕೇಟ್ ದ ಎಂಡ್ ಆಫ್ ದ ಲೈನ್ ಆಫ್ ಕೋಡ್ ಇನ್ ಪೈಥಾನ್? ಎಂಡ್ ಆಫ್ ದ ಲೈನ್ ಆಫ್ ದ ಕೋಡ್ನ ಹೆಂಗೆ ನೀವು ಇಂಡಿಕೇಟ್ ಮಾಡ್ತೀರಿ? ಆಪ್ಷನ್ ಎ ಯೂಸಿಂಗ್ ಅ ಸೆಮಿಕೋಲನ್, ನೆಕ್ಸ್ಟ್ ಯೂಸಿಂಗ್ ಅ ಕೋಲನ್, ಆಪ್ಷನ್ ಸಿ ಯೂಸಿಂಗ್ ಅ period, that is dot, and no explicit symbol is needed. For question number 13, ಆಪ್ಷನ್ ಡಿ ಆಗಿರುತ್ತೆ. ನೋ ಎಕ್ಸ್ಪ್ಲಿಸಿಟ್ ಸಿಂಬಲ್ ಈಸ್ ನೀಡೆಡ್. ಅಂದ್ರೆ ನಾವು ಎಂಡ್ ಮಾಡಲಿಕ್ಕೆ ಯಾವುದೇ ಸ್ಪೆಸಿಫಿಕ್ ಸಿಂಬಲ್ನ ಏನು ಮಾಡಲಿಲ್ಲ, ಯೂಸ್ ಮಾಡಲ್ಲ. ಗೊತ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 14. ಹೌ ಆರ್ ಕೋಡ್ ಬ್ಲಾಕ್ಸ್ ಡಿಫೈನ್ಡ್ ಇನ್ ಪೈಥಾನ್? ಕೋಡ್ ಬ್ಲಾಕ್ಸ್ನ ನಾವು ಯಾವ ರೀತಿ ಇದನ್ನು ಡಿಫೈನ್ ಮಾಡ್ತೇವೆ ಅಂತಂದು, ಫಸ್ಟ್ ಯೂಸಿಂಗ್ ಕರ್ಲಿ ಬ್ರೇಸಸ್, ನೆಕ್ಸ್ಟ್ ಯೂಸಿಂಗ್ ಸ್ಕ್ವೇರ್ ಬ್ರಾಕೆಟ್ಸ್, ಯೂಸಿಂಗ್ ಪ್ಯಾರಂಥೆಸಿಸ್, ಆಮೇಲೆ ನೆಕ್ಸ್ಟ್ ಯೂಸಿಂಗ್ ಇಂಡೆಂಟೇಷನ್. ಹೌ ಆರ್ ಕೋಡ್ ಬ್ಲಾಕ್ಸ್ ಡಿಫೈನ್ಡ್ ಇನ್ ಪೈಥಾನ್? ಪೈಥಾನ್ ಒಳಗಡೆ ಕೋಡ್ ಬ್ಲಾಕ್ಸ್ನ ಹೆಂಗೆ ಡಿಫೈನ್ ಮಾಡ್ತೀರಿ? ಹೆಂಗೆ ಅಂತಂದ್ರೆ ವಿತ್ ದ ಹೆಲ್ಪ್ ಆಫ್ ಏನು, ಇಂಡೆಂಟೇಷನ್. ಹೌದಾ? ಅಂದ್ರೆ ಏನು ಮಾಡ್ತೀರಿ, ಸ್ಪೇಸಸ್ನ ಕೊಟ್ಟು ಏನು ಮಾಡ್ತೀರಿ, ಅದನ್ನು ಕೋಡ್ ಬ್ಲಾಕ್ನ ಡಿಫೈನ್ ಮಾಡ್ತೀರಿ. ನೋಡಿದ್ರಲ್ಲ, ಔಟರ್ ಇಫ್ ಸ್ಟೇಟ್ಮೆಂಟ್, ಔಟರ್ ಎಲ್ಸ್ ಸ್ಟೇಟ್ಮೆಂಟ್, ಇನ್ನರ್ ಇಫ್, ಇನ್ನರ್ ಎಲ್ಸ್, ಆ ರೀತಿ. ಅಂದ್ರೆ ಅಕಾರ್ಡಿಂಗ್ ಟು ಸ್ಪೇಸಸ್ ಏನು ಮಾಡ್ತೀವಿ ಅಂತಂದ್ರೆ ನಾವು ಆ ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್ ಇಲ್ಲ ಅಂದ್ರೆ ಬ್ಲಾಕ್ನ ಏನು ಮಾಡ್ತೀವಲ್ಲ ಇಂಡಿಕೇಟ್ ಮಾಡ್ತೀವಿ. ಸೊ ಫಾರ್ ಕ್ವಶನ್ ನಂಬರ್ 14, ಯೂಸಿಂಗ್ ಇಂಡೆಂಟೇಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 15. ವಿಚ್ ಈಸ್ ದ ಕರೆಕ್ಟ್ ವೇ ಟು ರೈಟ್ ದ ಕಂಡೀಷನಲ್ ಸ್ಟೇಟ್ಮೆಂಟ್ ಇನ್ ಪೈಥಾನ್? ಇದರೊಳಗಡೆ ಯಾವ್ದು ಕರೆಕ್ಟ್ ವೇ ಇರ್ತದೆ ನಿಮ್ದು ಕಂಡೀಷನಲ್ ಸ್ಟೇಟ್ಮೆಂಟ್ನ ಬರೀಲಿಕ್ಕೆ ಅಂತಂದು ಕೇಳಾರ. ಏನೇ ಆಪ್ಷನ್ ಏನೋ, ಆಪ್ಷನ್ ಈ ರೀತಿ ಬರೀತಿರೋ, ಏನು ಆಪ್ಷನ್ ಬಿ ಈ ರೀತಿ ಬರೀತಿರೋ, ಏನು ಆಪ್ಷನ್ ಸಿ ಒಳಗಡೆ ಬರೀತಿರೋ, ಏನು ಆಪ್ಷನ್ ಡಿ ಅಂತ ಈ ರೀತಿ ಬರೀತಿರೋ ಅಂತಂದು. ಯಾವಾಗಲೂ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ನ ಏನು ಮಾಡ್ತೀವಿ, ಯಾವ ರೀತಿ ಬರಿತೀವಿ, ಈ ರೀತಿ ಬರಿತೀವಿ. ಆಪ್ಷನ್ ಎ ಏನು ಬರ್ದಿರಲ್ಲ, ಈ ರೀತಿ ಬರಿತೀವಿ. ಇಫ್ ಬರಿತೀರಿ ಮೊದಲಿಗೆ ಇಫ್ ಕೀವರ್ಡ್, ಅದಾದಮೇಲೆ ಕಂಡೀಷನ್ಸ್ ಬರಿತೀರಿ, ಅದಾದಮೇಲೆ ಏನು ಮಾಡ್ತೀರಿ, ಕೋಲನೇ ಇಂಡಿಕೇಟ್ ಮಾಡ್ತೀರಿ. ಇದೇನಂತಂದ್ರೆ ಪರ್ಫೆಕ್ಟ್ ವೇ ಟು ರೈಟ್ ದ ಕಂಡೀಷನಲ್ ಸ್ಟೇಟ್ಮೆಂಟ್. ಸೊ ಆಗಿದ್ದಾಗ ಆಪ್ಷನ್ ನಂಬರ್ 15 ಆಪ್ಷನ್ ಎ ಆಗಿರುತ್ತೆ ಯಾವಾಗಲೂ. ಹೌದಾ? ಈ ರೀತಿ ಬರೀತಾರ. ಆ್ಯಕ್ಚುಲಿ ಕ್ವಶನ್ ಫಾರ್ 15 ಆಪ್ಷನ್ ಎ ಆಗಿರುತ್ತೆ, ಈ ರೀತಿ ಬರೀತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 16. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಸಿಂಟ್ಯಾಕ್ಸ್ ಟು ಡಿಫೈನ್ ಅ ಫಂಕ್ಷನ್ ಇನ್ ಪೈಥಾನ್? ಈ ಪೈಥಾನ್ ಒಳಗಡೆ ಫಂಕ್ಷನ್ನ ಯಾವ ರೀತಿ ಡಿಫೈನ್ ಮಾಡ್ತೇವೆ ಅಂತಂದು. ಆಪ್ಷನ್ ಎ ಈ ರೀತಿ ಡಿಫೈನ್ ಮಾಡ್ತಿರೋ, ಈ ರೀತಿ ಡಿಫೈನ್ ಮಾಡ್ತಿರೋ, ಆಪ್ಷನ್ ಸಿ ಈ ರೀತಿ ಮಾಡ್ತಿರೋ, ಆ್ಯಂಡ್ ಆಪ್ಷನ್ ಡಿ ಈ ರೀತಿ ಮಾಡ್ತಿರೋ ಅಂತಂದು. ಕರೆಕ್ಟ್
ವೇ ಇನ್ ಡಿಫೈನಿಂಗ್ ದ ಫಂಕ್ಷನ್ ಅಂತಂದ್ರೆ ಫಸ್ಟಿಗೆ ಡೆಫ್ ಕೀವರ್ಡ್ ಯೂಸ್ ಮಾಡಬೇಕು. ಆಫ್ಟರ್ ದ್ಯಾಟ್ ವಿ ಆರ್ ಯೂಸಿಂಗ್ ನೇಮ್ ಆಫ್ ದ ಫಂಕ್ಷನ್ ಆ್ಯಂಡ್ ಆಫ್ಟರ್ ದ್ಯಾಟ್ ವಿ ಆರ್ ಯೂಸಿಂಗ್ ಪ್ಯಾರಂಥಸಿಸ್. ಇನ್ಸೈಡ್ ದ ಪ್ಯಾರಂಥಸಿಸ್ ವಿ ಆರ್ ಯೂಸಿಂಗ್ ಪ್ಯಾರಾಮೀಟರ್ಸ್. ಓಕೆ, ಸೊ ಅದನ್ನು ನೀವು ಕನ್ಸಿಡರ್ ಮಾಡಿದಾಗ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಏನಾಗುತ್ತೆ, ಇಮಿಡಿಯೇಟ್ಲಿ ಏನಾಗುತ್ತೆ, ಅದು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಉಳಿದಿರೋದೇ ನಿಮ್ಮದು ಎ ಸಿ ಆಪ್ಷನ್ ಅದು. ಅದರೊಳಗಡೆ ಏನು, ಇದರೊಳಗಡೆ ನಾವು ಯಾವುದೇ ಪ್ಯಾರಾಮೀಟರ್ಸ್ನು ಯೂಸ್ ಮಾಡಿಲ್ಲ ನಾವು ಆಪ್ಷನ್ ಸಿ ಒಳಗಡೆ. ಸೊ ಆಗಿದಾಗ ಫಾರ್ ಕ್ವಶನ್ ನಂಬರ್ 16 ಆಪ್ಷನ್ ಏನಾಗಿರುತ್ತೆ, ಕರೆಕ್ಟ್ ಆನ್ಸರ್ ಆಗಿರುತ್ತೆ, ಅದು ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್, ಹೌ ಡು ಯು ರೈಟ್ ಅ ಸಿಂಗಲ್ ಲೈನ್ ಕಮೆಂಟ್ ಇನ್ ಪೈಥಾನ್. ಪೈಥಾನ್ ಒಳಗಡೆ ನೀವು ಸಿಂಗಲ್ ಲೈನ್ ಕಮೆಂಟ್ನ ಎದರಿಂದ ಯೂಸ್ ಮಾಡ್ತೀರಿ ನೀವು, ಹ್ಯಾಶ್ ಸಿಂಬಲಿಂದ, ಹೌದಾ, ಪೌಂಡ್ ಸೈನಿಂದ ಯೂಸ್ ಮಾಡ್ತೀರಿ. ಸೊ ಆಗಿದ್ದಾಗ ಕ್ವಶನ್ ನಂಬರ್ 17 ಆಪ್ಷನ್ ಸಿ ಏನಾಗಿರುತ್ತೆ ನಿಮ್ಮದು, ರೈಟ್ ಆಪ್ಷನ್ ಆಗಿರುತ್ತೆ, ಹೌದಾ. ನೆಕ್ಸ್ಟ್, ವಾಟ್ ಈಸ್ ದ ಡೇಟಾ ಟೈಪ್ ಆಫ್ ದ ವೇರಿಯಬಲ್ ಎಕ್ಸ್ ಇನ್ ದ ಫಾಲೋವಿಂಗ್ ಕೇಸಸ್, ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು 3.14. ಹೌದಾ, ಇಲ್ಲಿ 3.14 ಅನ್ನೋದೇನ ವ್ಯಾಲ್ಯೂ, ಎಕ್ಸ್ ಇಸ್ ಅ ವೇರಿಯಬಲ್. ಇನ್ ದಿಸ್ ಕೇಸಸ್ ದ ವ್ಯಾಲ್ಯೂ which type of value we are storing in x variable, that is float type of data. Float indicates decimal value. Here 3.14 ಅನ್ನೋದು ಕೂಡ ಏನು ಡೆಸಿಮಲ್ ವ್ಯಾಲ್ಯೂ. ಸೊ ಆಗಿದ್ದಾಗ ಫಾರ್ ಕ್ವಶನ್ ನಂಬರ್ 18 ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್, ವಿಚ್ ಡೇಟಾ ಟೈಪ್ ಈಸ್ ಯೂಸ್ಡ್ ಟು ರಿಪ್ರೆಸೆಂಟ್ ಅ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಇನ್ ಪೈಥಾನ್. ಫಸ್ಟ್ ಒಂದು ಇಂಟೀಜರೋ ಇನ್ ಫ್ಲೋಟೋ ಸ್ಟ್ರಿಂಗು ಮತ್ತು ಬೂಲಿಯನ್ ಅಂತಂದು ಕೇಳಾರ. ಹೌದಾ, ಇದರೊಳಗಡೆ ಏನು ಬರುತ್ತೆ ಅಂತಂದ್ರೆ ನಿಮ್ಮದು ಇಂಟೀಜರ್ ಏನು ಮಾಡುತ್ತೆ, ಓನ್ಲಿ ಸಿಂಗಲ್ ವ್ಯಾಲ್ಯೂನ ಸ್ಟೋರ್ ಮಾಡುತ್ತೆ. ಫ್ಲೋಟ್ ಅನ್ನೋದು ಕೂಡ ಸಿಂಗಲ್ ವ್ಯಾಲ್ಯೂನ ಸ್ಟೋರ್ ಮಾಡುತ್ತೆ. ಆದರೆ ಇದು ಸ್ಟ್ರಿಂಗ್ ಅನ್ನೋದು ಏನು ಮಾಡುತ್ತೆ, ನಿಮ್ದು ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ನ ಸ್ಟೋರ್ ಮಾಡುತ್ತೆ. ಹೌದಾ, ಅಂದ್ರೆ ಗ್ರೂಪ್ ಆಫ್ ವ್ಯಾಲ್ಯೂನ ಸ್ಟೋರ್ ಮಾಡುತ್ತೆ. ಸೊ ಆಗಿದಾಗ ಏನಾಗ್ತಿ ಇಲ್ಲಿ ನಿಮ್ದು ಸ್ಟ್ರಿಂಗ್ ಏನಾಗಿರುತ್ತೆ, ನಿಮ್ಮದು ಆಪ್ಷನ್ ನಂಬರ್ 19ಗೆ ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ಬೂಲಿಯನ್ ಕೂಡ ಏನು ಮಾಡುತ್ತೆ, ಇಟ್ ಹೋಲ್ಡ್ಸ್ ಐದರ್ 2 ವ್ಯಾಲ್ಯೂಸ್, ದಟ್ ಈಸ್ ಟ್ರೂ ಆರ್ ಫಾಲ್ಸ್. ಸೊ ಆಗಿದಾಗ ಸ್ಟ್ರಿಂಗ್ ಏನು ಮಾಡುತ್ತೆ, ನಿಮ್ಮದು ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ನ ಏನು ಮಾಡುತ್ತೆ ಅಲ್ಲಿ ಹೋಲ್ಡ್ ಮಾಡುತ್ತೆ. ಅಂದರೆ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್. ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ ಇಸ್ ನಥಿಂಗ್ ಬಟ್ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ಆರ್ ಈಸ್ ನಥಿಂಗ್ ಬಟ್ ಏನು ಸ್ಟ್ರಿಂಗ್ ಅಂತಂದು ಕರೀತೇವೆ. ಹೌದಾ. ನೆಕ್ಸ್ಟ್, ಕ್ವಶನ್ ನಂಬರ್ 20, ವಾಟ್ ಈಸ್ ದ ಡೇಟಾ ಟೈಪ್ ಆಫ್ ದ ವೇರಿಯಬಲ್ ಮೈ ಲಿಸ್ಟ್ ಇನ್ ದ ಫಾಲೋವಿಂಗ್ ಕೋಡ್. ಇಲ್ಲೇನಾಗಿರ್ತಾರೆ ನಿಮ್ದು ಮೈ ಲಿಸ್ಟ್ ಅನ್ನೋದು ಆಲ್ರೆಡಿ ಹೇಳೇನು ಏನಂತಂದ್ರೆ ಮೈ ಲಿಸ್ಟ್ ಈಸ್ ಅ ವೇರಿಯಬಲ್. ಹೌದಾ, ಇದ್ರೊಳಗಡೆ ಏನು ಇಂಡಿಕೇಟ್ ಮಾಡಿರಿ ನೀವು 1 2 3 4 5 ಅಂತಂದು ಇಂಡಿಕೇಟ್ ಮಾಡಿರಿ. ಇಲ್ಲಿ 1 2 3 4 5 ಅನ್ನೋದೇನು ವ್ಯಾಲ್ಯೂಸ್. ವಿಚ್ ಟೈಪ್ ಆಫ್ ವ್ಯಾಲ್ಯೂಸ್ ಅದು, ಯಾವ ಟೈಪ್ ಆಫ್ ವ್ಯಾಲ್ಯೂ, ಲಿಸ್ಟ್ ಟೈಪ್ ಆಫ್ ವ್ಯಾಲ್ಯೂ. ಹೌದಾ, ಯಾಕೆ ಲಿಸ್ಟ್ ಟೈಪ್ ಆಫ್ ವ್ಯಾಲ್ಯೂ ಅಂತಂದ್ರೆ ಅದನ್ನು ನಾವು ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಏನು ಮಾಡಿವಿ, ಆ ಎಲಿಮೆಂಟ್ಸ್ನ ಏನು ಮಾಡಿವಿ, ಮೆನ್ಷನ್ ಮಾಡಿವಿ. ಸೊ ಹಾಗಿದಾಗ ಏನಾಗ್ತದೆ ನಿಮ್ದು ಯಾವ ಟೈಪ್ ಆಫ್ ಡೇಟಾನ ಇಂಡಿಕೇಟ್ ಮಾಡುತ್ತೆ, ನಿಮ್ದು ಲಿಸ್ಟ್ ಟೈಪ್ ಆಫ್ ಡೇಟಾನ ಇಂಡಿಕೇಟ್ ಮಾಡುತ್ತೆ. ಹೌದಾ, ಸರಿ. ಫಾರ್ ಕ್ವಶನ್ ನಂಬರ್ 20 ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಆಲ್ 20 questions are completed. MCQ questions are completed. If you have any doubt, please ask in the comment section. Thank you. And please subscribe our channel, that is Saijayani.